ತಕಿಟ ದಿನ್ನತ ತಗತ ದಿನ್ನತ ತಗತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ತಗತ ದಿನ್ನತ ತಗತ ದಿನ್ನತ ದಿಮಿತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ಕಾತೋಂತ ದಿನ್ನತ ತಗತ ದಿನ್ನತ ತಕಿಟ ದಿನ್ನತ ದಿಮಿತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ಜಣುತ 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 ದಿನ್ನತ ಜಣುತ 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 ಜಣು ದೀಪ್ತನ ದಿರಿನ ತೋಂತನ ದಿರಿನ ದೀಪ್ತನ ದಿರಿನ ತೋಂತನ ದಿರಿ ದೀಪ್ತನ ತನ ತೋಂತನ ತನ ದೀಪ್ತನ ತನ ತೋಂತನ ತನ ದೀಪ್ತ ದೀಪ್ತ ದಿನ್ನತ ದಿಮಿತ ದಿನ್ನತ ತಗತ ದಿನ್ನತ ತಕಿಟ ದಿನ್ನತ ತಗತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ತತ್ತೋಂಗದಿ ಕುತಗತೈ ಆದರಿ ಗಿಡಗಿಡದಗತಿ ತೋಂಗದಿ ಕುತಗತೈ ಆದರಿ ಗಿಡಗಿಡದಗತ ತೋಂಗದಿ ಕುತಗತೈ ಆದರಿ ಗಿಡಗಿಡದಗತಿ ತೋಂಗದಿ ಕುತಗತೈ ಯತೈ ಯತೈ ಯತ ತಹತ ದಿನ್ನತ ತಕತ ದಿನ್ನತ ತಕಿಟ ದಿನ್ನತ ದಿಮಿತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ದಿತ್ತಾಂ ದಿಂಗಿಡಗಿಡದಗದರಿಗಿಡಗಿಡದಗತ ದಿತ್ತಾಂ ದಿಂಗಿಡಗಿಡದಗದರಿಗಿಡಗಿಡದಗತ ದಿತ್ತಾಂ ದಿಂಗಿಡಗಿಡದಗದರಿಗಿಡಗಿಡದಗತ ದರಿಗಿಡಗಿಡದಗತ 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 ಗಿಡದಗತ 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 ತಗತ ದಿನ್ನತ ತಗತ ದಿನ್ನತ ದಿಮಿತ ದಿನ್ನತ ದೀಪ್ತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಣಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಣಿಗಂಧ ಪ್ರಸಾದ ಮಾಯಗಾರನು ನೀನೇ ಮಹಿಮನು ನೀನೇ
ಧನ ದಿನ ಜೈ ದಿನ ಜೈ ದಿನ ಧನ ದಿನ ಜೈ ದಿನ ಜೈ ದಿನ ಧನ ದಯ್ಯದ ಧನ ದಯ್ಯದ ದೈ ದಯ್ಯದ ದೈ ದಯ್ಯದ ದೈ ದಯ್ಯದ ದೈ ದಿನ ದಾದಿನ ದೈ ದಿನ ದಾದಿನ ಆಹೋ ಸ್ಥಳದಲ್ಲಿ ನೆಲೆಸಿರುವಂತಹ ಶ್ರೀ ನಾಗಬ್ರಹ್ಮದೇವರು ಮತ್ತು ಸ್ಥಳದಲ್ಲಿ ನೆಲೆಸಿರುವಂತಹ ಶ್ರೀ ನಾಗಬ್ರಹ್ಮದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಕೋಡಿಕಲ್ಲು ಶ್ರೀ ಗುರು ಅಂಬ ರಾಜರಾಜೇಶ್ವರಮ್ಮನವರು ಮತ್ತು ಕೋಡಿಕಲ್ಲು ಶ್ರೀ ಗುರು ಅಂಬ ರಾಜರಾಜೇಶ್ವರಮ್ಮನವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮದನಾರಿ ಪ್ರಿಯ ಮಂಗಳ ದೇವಿಕಾಯ ಪದವಾನಂದದ ನಿತ್ಯ ಧ್ಯಾನವನಿ ಮಂಗಳ ದೇವಿಕಾಯ
ಧೂಮ್ರಾಕ್ಷಣ ಕ್ಷಣ ಮಾತ್ರ ಗೆಲ್ಲದೆ ಮತ್ತೆ ಮೈಸೂರೆಂಬ ಕಡಲಲ್ಲಿ ಕೊಂದೆ ದುಂಡ ದುಂಡ ಕ್ಷಣ ಕ್ಷಣ ಮಾತ್ರ ಗೆಲ್ದೆ ಮತ್ಮರಳ ಕಲಿ ಚಂಡ ಮುಂಡರ ಪಟ್ಟಿ ಕೊರಗಿಸಿ ಶಕ್ತಿ ಶುಂಭಾಗಿತನಾದಿನಿ ಮತ್ತರಾಗಲಿ ಮುಂಡರ ಪುತ್ರ ಗುರವಿದ್ರನಾದಿನಿ ಹುಟ್ಟಿದಾರವ್ಯ ಕಷ್ಟದಲ್ಲಿ ನಾನಂದೆ Dayata,
रमणी शततेज दत्त भक्ति चितार्थो
ನಾರದ ವಂದೆ ಅಂಬಿಕೆ ಜಗದಂಬಿಕೆ ದುರ್ಗಾಂಬಿಕೆ ಕಾಳಿಕಾಂಬಿಕೆ ಮೂಕಾಂಬಿಕೆ ಜಯ ಜಯ ಕುಡುಪದಿನ ಕುದಿರ ಕಡುಮುಡಿದಾರಲೆ ಬಿಡದ ಶವವನ್ನು ತಮಿಳಿಸುತ್ತ ಬಡಿದೆ ಪದವಿ ಕುಟುಂಬವಾದ ಮದಪುರದಲ್ಲಿ ನೆಲೆಸಿಯ ಬಡಜವಿಕೆ ಸಾಗೆ ಅಂಬುರುಹಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸೋಕ ವಿಘ್ನರಾಜನ ಬಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಣಿಯನ ಪಾದಾಮುರಗೆ ಬಡ ಮಾಡುತ್ತವಣಿ ಬೆಳಿ ಕಥಾಮೃತವ
ಸಾಗರೇ ಭಕ್ತಿಯೋ ದಯ ಸಾಗರೇ ಭಕ್ತಿಯೋ ಸರ್ವ ಭಯ ವಿನಾಶಿನಿ ಕರುಣ ದುರ್ಗಾ ಅಪಾರವಾದ ಜೀವಧಿಯ ಮೇಲೆ ಹುಟ್ಟಿಕೊಂಡ ಕ್ಷಣ ಹುಟ್ಟಿನ ಗುಟ್ಟನ್ನರಿಯದೆ ಭಯಭೀತರಾದ ಕಾಲದಲ್ಲಿ ಕೇಳಿಸಿದ ನಭೋವಚನ ಭಕ್ತಿಯಿಂದ ಸಂಸ್ತುತಿಸಿದ ಕ್ಷಣವೇ ನಿನ್ನನ್ನು ಕಾಣುವ ಸುಯೋಗ ನಮ್ಮ ಮೂವರಿಗಾಯಿತಮ್ಮ. ನಿನ್ನ ದರ್ಶನ ಮಾತ್ರದಿಂದಲೇ ನಮ್ಮೊಳಗಿರುವ ಭಯವೆಲ್ಲವೂ ದೂರವಾಗಿದೆ. ಸರ್ವ ಭಯ ನಿವಾರಿಣಿಯು ಕರುಣಾಸಾಗರಿಯಾದ ನಿನ್ನ ಪದತಳದಲ್ಲಿ ಪ್ರಾರ್ಥಿಸುವುದಿಷ್ಟೇ. ನಮ್ಮ ಹುಟ್ಟಿನ ಹಿನ್ನೆಲೆಯನ್ನು ತಿಳಿಸಿ ಮುಂದೆ ನಾವು ಮಾಡಬೇಕಾದುದೆಲ್ಲವನ್ನೂ ತಿಳಿಸಿ ನಮ್ಮನ್ನು ಉದ್ಧರಿಸಬೇಕು ತಾಯಿ. ಯಾತಕ್ಕೆ ಜನ್ಮವನಿದ್ದೆ ನಮಗೆ ತರ ಕಾರ್ಯಗಳೆಂದು ಮಾತೆ ನಿನ್ನನ್ನು ಕಂಡ ಮೇಲೆ ನೀವೇ ನಮ್ಮ ತಾಯಿ ಎನ್ನುವುದಾಗಿ ತಿಳಿದು ನಿನ್ನ ಪಾದಕ್ಕೆ ನಾವು ಮೂವರು ಕೊಡಮಿಡುತ್ತಾ ಇದ್ದೇವೆ. ಯಾತಕ್ಕೆ ಜನ್ಮವನಿದ್ದೆ? ಇನ್ನು ಮುಂದೆ ಮಾಡಬೇಕಾದಂತಹ ಕಾರ್ಯಗಳಾದರೂ ಯಾವುದು? ಎಲ್ಲವನ್ನು ಸಂಪ್ರೀತಿಯಿಂದ ಅರುಹುದರ ಮುಖೇನವಾಗಿ ನಮ್ಮನ್ನು ರಕ್ಷಿಸಬೇಕಮ್ಮ, ಕೃಪೆ
ದೇವು ತಾಯಿ. ನೀನೇ ನಮ್ಮ ತಾಯಿ ಎಂಬುದಾಗಿ ಅರ್ಥ ಮಾಡಿಕೊಂಡವರಿದ್ದೇವೆ. ನಮ್ಮ ಸೃಷ್ಟಿಗೆ ಒಂದು ಅರ್ಥ ಸಿಗಬೇಕು ಅಂತಾದರೆ ಜ್ಞಾನದ ಅವಶ್ಯಕತೆ ಇದೆ. ಸುಜ್ಞಾನವನ್ನು ಒದಗಿಸಿ ನಮ್ಮ ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಹರಿಹರ ಕಾಣಿಸಿಕೊಂಡವಳಿದ್ದೇನೆ. ಹೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಿಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ಗೌರವರ್ಣೆಯಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣೆಯಿಂದ ಕಂಗೊಳಿಸುತ್ತಿರುವಂತ ನೀನೇ ವಿಷ್ಣು, ಪಾವನನಾದ. ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತಹ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣ ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಸರಿಯಮ್ಮ. ಮತ್ತೆ ರಾಜದ ನಿತ್ಯ ಬ್ರಹ್ಮ ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ತಾಯಿಯಾಗಿ ಕಂದ ವಿಷ್ಣು ಜನನಿ ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಸಹಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ಅಪ್ಪಣೆ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನಾಜ್ಞೆ ಶಿರೋಧಾರ್ಯ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಸಮಸ್ಯೆ ಬಂದ್ರೆ ಯಾರಲ್ಲಿ ಹೇಳೋಣ ತಾನೆ. ಕಷ್ಟವೇ ಇಷ್ಟದಿ ಹೊರಬೇರೆಂದ ಭಯ ನನ್ನ ಮುದ್ದು ಕಂದಮ್ಮಗಳಿರ, ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವು ಮೂವರು ಏಕಚಿತ್ತದಿಂದ ನನ್ನನ್ನು ಧ್ಯಾನಿಸಿದ್ದೇ ಹೌದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ನುಡಿದ
ಹಾಗೂ ಹರ ಆದಿಮಾಯ ದೃಶ್ಯನಾದ ತದನಂತರದಲ್ಲಿ ನೇರವಾಗಿ ನನ್ನನ್ನೇ ನೋಡುತ್ತಾ ನೀವು ತಟಸ್ಥರಾಗಿ ನಿಂತಿದ್ದೀರಲ್ಲ. ಹೌದು. ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಏನು ಬ್ರಹ್ಮ ಇದು? ಅಮ್ಮ ಕೊಟ್ಟಂತಹ ಉದ್ಯೋಗ. ಮೂರು ಮೂರ್ತಿಗಳಿಗೆ ಬೇರೆ ಬೇರೆ ಉದ್ಯೋಗವನ್ನು ಅನುಗ್ರಹಿಸಿದ್ದಾಳೆ. ನಮ್ಮ ಉದ್ಯೋಗದಲ್ಲಿ ನಾವು ತೊಡಗಿಸಿಕೊಳ್ಳಬೇಕನ್ನುವಂತಹ ಉದ್ದೇಶವನ್ನು ಇರಿಸಿ ಒಂದೇ ಪದದಲ್ಲಿ ಸಾಗುತ್ತಿದ್ದವರು ಒಮ್ಮೆಲೆ ಕೈಬಿಟ್ಟಿ ಅಲ್ವಾ? ಹಾಗಿದ್ರೆ ನನ್ನ ವರ್ತನೆಯ ಬದಲಾವಣೆಯ ವಿವರಣೆ ಸ್ಪಷ್ಟವಾಗಿ ನಿಮಗೆ ಅರ್ಥವೇ ಆಗ್ಲಿಲ್ಲ ಅಂತಾಯಿತು. ಏನೋ ಒಂದು ಬದಲಾವಣೆ ಆಗುತ್ತಾ ಉಂಟು. ನಿಮಗೆ ಗೊತ್ತಾಗಬೇಕಂತಾದ್ರೆ ಈ ಬ್ರಹ್ಮ ಹೇಳಿ ಆಗಬೇಕು. ನೋಡುವ, ಹೇಳಿ ಆದ್ರೂ ಒಂದು ಸರಿ ಆಗುತ್ತದ ಅಂತ. ಪ್ರತ್ಯಕ್ಷವಾದಂತಹ ಮಾತೆ ನಮಗೆ ಶ್ರೇಷ್ಠವಾದಂತಹ ಒಂದೊಂದು ಉದ್ಯೋಗವನ್ನು ಕೊಟ್ಟಿದ್ದಾಳೆ. ಹೌದು. ಆ ಉದ್ಯೋಗವನ್ನು ಮಾಡುವುದಕ್ಕಿಂತ ಮುಂಚೆ ಬ್ರಹ್ಮನಿಗೆ ಬಂದೊದಗಿದಂತಹ ಜಿಜ್ಞಾಸೆಯನ್ನು ಪರಿಹರಿಸಿಕೊಳ್ಬೇಕು. ಹೌದೌದು. ಜಿಜ್ಞಾಸೆ ಬರಲೇಬಾರದು, ಬರಬಾರದಂತಲೂ ಇಲ್ಲ. ಬಂದ್ರೆ ಅದನ್ನು ಪರಿಹರಿಸಿಕೊಳ್ಳಲೇಬೇಕು. ಯಾವುದೇ ಒಂದು ಕಾರ್ಯವಾಗಲಿ ಕಾರ್ಯಕ್ರಮವಾಗಲಿ ಅದು ಸುಸೂತ್ರವಾಗಿ ಸಾಂಗವಾಗಿ ನೆರವೇರಬೇಕು ಅಂತಾದ್ರೆ ಅಲ್ಲಿಗೊಬ್ಬ ದೊಡ್ಡ ಜನ ಅಂತ ಬೇಕಾಗ್ತದೆ. ಅಮ್ಮ ಇದ್ದಾಳಲ್ಲ, ಅಲ್ಲ ಅದಲ್ಲಿ ಇಲ್ಲಿ ನಮ್ಮ ಮೂವರೊಳಗೆ. ಇನ್ನು ಮುಂದಕ್ಕೆ ಮೊದಲಾಗಿ ಅಮ್ಮ ಕರೆದದ್ದು ಯಾರನ್ನು? ಮಗನೇ ಬ್ರಹ್ಮ. ಅಲ್ಲೇ ನೀವು ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ನೀನೆ, ಮತ್ತೆ ಅಲ್ಲ, ಬ್ರಹ್ಮ ಅಂದ್ರೆ ನಾನೇ, ಬೇರೆ ಯಾರೂ ಇಲ್ಲ ಇಲ್ಲಿ. ಶಬ್ದಾರ್ಥ ಏನು? ದೊಡ್ಡದು. ಹೌದೌದು, ಅದು ದೊಡ್ಡದೇ. ಅದು ತತ್ ಸತ್ ಅಂತ ನಾವು ಅದನ್ನು ಗುರುತಿಸಿಕೊಂಡದ್ದು. ಅದುವೇ ಓಂಕಾರ. ಅದು ಯಾವಾಗಲೂ ದೊಡ್ಡದೇ. ಇಲ್ಲಿ ಬ್ರಹ್ಮನೇ ದೊಡ್ಡವ. ಮತ್ತೆ ಅದು ದೊಡ್ಡದಂತ ಹೇಳ್ತೀವಿ, ಬ್ರಹ್ಮ ದೊಡ್ಡವ. ಇಲ್ಲಿಯೂ ಹಾಗೆ. ಈಗ ಅಮ್ಮ ಮೊದಲಾಗಿ ಕರೆದದ್ದು ಯಾರನ್ನು? ನಿನ್ನನ್ನೇ. ಮಗನೇ ಬ್ರಹ್ಮ. ಹೌದು. ಮತ್ತೆ ನಿನಗೆ ಒಂದು ಉದ್ಯೋಗ ಉಂಟು ಮಗನೇ, ಅದು ಸೃಷ್ಟಿ. ಹೌದೌದು. ಆಮೇಲೆ ನಿನಗೆ ಉಳ್ಕೊಳ್ಳುವುದಕ್ಕೆ ಶ್ರೇಷ್ಠವಾದಂತಹ ಒಂದು ಸ್ಥಳ, ಶ್ರೇಷ್ಠವಾದಂತಹ ಸತ್ಯಲೋಕ. ಹೌದೌದು. ನನ್ನನ್ನೊಮ್ಮೆ ಸರಿಯಾಗಿ ನೋಡಿ. ರಾಜಸ ಗುಣವೇ ತುಂಬಿಕೊಂಡಿದೆ. ಅಮ್ಮ ಗುರುತಿಸಿದ್ದೆ ಹಾಗೆ. ರಕ್ತವರ್ಣದಿಂದ ತುಂಬಿಕೊಂಡಿರುವಂತಹ ನೀನೇ ಬ್ರಹ್ಮ ಮಗನೇ. ಇನ್ನು ಮುಂದಕ್ಕೆ ನೀನು ಮೊದಲು ನಿನ್ನ ಉದ್ಯೋಗವನ್ನು ಮಾಡಬೇಕು. ಹಾಗಾದ ಕಾರಣ ಹೇಳ್ತಾ ಇದ್ದೀನಿ, ಏನು? ಇನ್ನು ಮುಂದಕ್ಕೆ ನೀವು ಮಾಡುವಂತಹ ಉದ್ಯೋಗ ಯಾವುದೇ ಇರಲಿ ಅದನ್ನು ನಾನು ಕೇಳುವುದಿಲ್ಲ. ಯಾವ್ದು ಮಾಡುವುದಿಲ್ಲ, ಅಮ್ಮ ಹೇಳಿದ್ದನ್ನೇ ಮಾಡುವುದು. ಅದನ್ನೇ ಮಾಡಿ ಮಾಡಬೇಕು ಅಂತಾದ್ರೆ ಈ ದೊಡ್ಡವನಾದಂತಹ ಬ್ರಹ್ಮನಲ್ಲಿ ಕೇಳಿಕೊಂಡು ಇರತಕ್ಕದ್ದು ನಿನ್ನಲ್ಲಿ. ಈಗ ನಿರ್ದೇಶಕ ಮತ್ತೆ ನೀನು ನಮಗಿರುವರಿಗೆ ಅದು ವಿಧಿ ಸುಮ್ಮನೆ ನಗುತ್ತದ ವಿಧಿಯೇ ಸುಮ್ಮನೆ
ಎಷ್ಟು ಬಾಲಿಶತನವನ್ನು ನೀ ಪ್ರಕಟಪಡಿಸಿದೆನು. ಹಾಗಾಯ್ತಾ? ನಿನ್ನ ಬಾಲಿಶತನವನ್ನು ನೋಡಿಯೇ ಪಕ್ಕನೆ ನಗು ಬಂದು ಹೋಯಿತು ನನಗೆ. ದುರಿತವನ್ನೇ ಅನುಭವಿಸುತ್ತಿದ್ದವರು ನಾವು. ಹಿಂದೆ ಮುಂದೆ ಹುಟ್ಟಿನ ಹಿನ್ನೆಲೆ ಯಾವುದೂ ನಮಗೆ ತಿಳಿಯದೇ ಇದ್ದ ಕಾಲದಲ್ಲಿ ನಮ್ಮ ಮುಂಭಾಗದಲ್ಲಿ ಪ್ರಕಟವಾದಂತಹ ಜಗಜ್ಜನನಿ ಮೂವರಿಗೂ ಕರೆಯುವುದಕ್ಕೊಂದೊಂದು ಹೆಸರು, ಗುರುತಿಸುವುದಕ್ಕೊಂದೊಂದು ಗುಣ, ವಾಸಿಸುವುದಕ್ಕೊಂದೊಂದು ಕ್ಷೇತ್ರವನ್ನು ಅನುಗ್ರಹಿಸಿ ಮರೆಯಾದ ಬಳಿಕ ಎಲ್ಲವನ್ನೂ ಆಕೆಯಿಂದ ಪಡೆದು ನಿಮ್ಮಿರುವರಿಗಿಂತ ತಾನು ಅಧಿಕ, ನಾನೇ ದೊಡ್ಡವ, ನಾ ಹೇಳಿದ ಹಾಗೆ ನೀವಿರುವರು ಕೇಳಿಕೊಂಡು ಇರತಕ್ಕದ್ದು. ಹೌದು, ನಿರ್ದೇಶನ ನಿನ್ನದು. ನೀನು ವಿಧಿಯೇ ಅಲ್ವಾ? ಸುಮ್ಮನೆ ಯಾರು ಮದವ ತಳೆವೆ ಯಾತಕ್ಕೆ? ಹಾಗಾಯ್ತಾ? ಹೌದು, ನಮಗೆ ಯಾರು ನಿರ್ದೇಶಕರು? ಜಗಜ್ಜನನಿ. ಎಲ್ಲವನ್ನೂ ಅನುಗ್ರಹಿಸಿದವಳು ಆಕೆ. ಅವಳೆಂದಂತಹ ಕರ್ತವ್ಯ ಪರಾಯಣತೆಯನ್ನು ಮೆರೆಯಬೇಕಾದವು. ಈ ನೆಲೆಯಲ್ಲಿ ನಮಗೆ ಪೂರ್ಣ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಮಾಡೆನೆಂದು ಹೇಳುವ ಹಾಗಿಲ್ಲ, ಹೀಗೆಯೇ ಮಾಡುತ್ತೇನೆ ಹಠ ಹಿಡಿಯುವ ಹಾಗಿಲ್ಲ. ಎಲ್ಲವೂ ಅವಳ ಇಚ್ಛಾನುಸಾರದಂತೆ ನಡೆಯಬೇಕು. ಅಮ್ಮ ಮೊದಲಾಗಿ ನಿನ್ನನ್ನು ಕರೆದಿರಬಹುದು, ಉದ್ಯೋಗ ಅನುಗ್ರಹಿಸಿರಬಹುದು, ಅಲ್ಲಿಗೆ ಮುಗಿಸಲಿಲ್ವಲ್ಲ. ನಮಗೂ ಅನುಗ್ರಹವಾಗಿದೆ, ನಾವು ಒಂದೊಂದು ಉದ್ಯೋಗವನ್ನು ಮಾಡುವುದಕ್ಕಾಗಿರುವವರೇ. ನೀ ಪಕ್ಕನೆ ನಮ್ಮ ಕೈ ಬಿಟ್ಟು ಹಿಂದುಳಿದಾಗ ನಾ ಭಾವಿಸಿದ್ದೇನೆ, ಇಲ್ಲಿ ಈ ನೀರ ಮೇಲೆಯೇ ಈಗ ವಿಧಾತ ಸೃಷ್ಟಿಸುವುದಕ್ಕೆ ಆರಂಭಿಸುತ್ತಾನೆ ಅಂತ ಭಾವಿಸಿದರೆ ಹೊಸದಾದ ವಿಚಾರವೊಂದನ್ನೇ ಸೃಷ್ಟಿಸುತ್ತೀಯಲ್ಲ. ಮದ ತಳೆಯುತ್ತಾ ಇತ್ತು. ನಮಗೆ ಬೇಕಾಗಿರುವುದು ಮದವಲ್ಲ, ಮುದ. ನಮ್ಮ ಜೊತೆ ಕೈ ಜೋಡಿಸು, ಸೃಷ್ಟಿಸು. ನಮ್ಮ ಸಮಸ್ಯೆ ಇಲ್ಲಿಗೆ ಮುಗಿಯುವುದಿಲ್ಲ. ಯಾವಾಗ ಮುಗಿಯುತ್ತದೆ ಅಂತ ಅರನಲ್ಲೇ ಕೇಳ್ಬೇಕಷ್ಟೇ. ನೋಡು, ನೀನು ಒಪ್ಪಿಕೊಂಡಿದ್ಯಲ್ಲ? ಹರಿ, ನೀನು ಬೇಸರ ಮಾಡಬೇಡ.
ಯಾಕೆ ಬೇಸರ ಯಾಕೆ? ನೀನು ಕೂಡ ಸಣ್ಣವಲ್ಲ, ನೀನು ಕೂಡ ದೊಡ್ಡವನ. ಅಲ್ಲ, ಸಣ್ಣವನಾದ್ರೂ ಬೇಸರ ಇಲ್ಲ ನನಗೆ, ದೊಡ್ಡವಾದ್ರೂ ಹೆಮ್ಮೆಯೂ ಇಲ್ಲ. ಇಬ್ಬರು ದೊಡ್ಡವರು ಹೌದು. ಎಷ್ಟು ದೊಡ್ಡವರು? ನನ್ನಷ್ಟು ದೊಡ್ಡವರಲ್ಲ. ವಿಷಯ ಇರುವುದು ಅಲ್ಲಿ. ನಿನ್ನಷ್ಟು ದೊಡ್ಡವರಲ್ಲ ಅಂತ ಹೇಳಿದ್ರೆ ಅದು ನೋಡುವಾಗ ಗೊತ್ತಾಗುದಿಲ್ಲ ಬ್ರಹ್ಮ. ಏನು? ನನಗೆ ಹೆಸರಿರಿಸಿದ್ದು ಹೇಗೆ ತಾಯಿ? ಈಶಾ. ಆ ಹೆಸರಿನಲ್ಲಿ ಅರ್ಥ ಆಗುತ್ತದೆ. ಹೇಗೆ? ಈಶ ಎಂಬ ಪದದ ಅರ್ಥ ಏನು? ಏನು? ಒಡೆಯನಿದ್ದೇನೆ, ಯಜಮಾನನಿದ್ದೇನೆ. ಆದುದರಿಂದ ನಾನು ದೊಡ್ಡವ. ಯಜಮಾನ ಯಾರಿಗೆ? ನಿಮಗಿರುವರಿಗೆ. ಈರುವರಿಗೆ ಅಂತ ಹೇಳಬೇಡ. ನನಗಂತೂ ನೀನು ಯಜಮಾನನೇ ಅಲ್ಲ. ಅವನನ್ನು ಬೇಕಾದ್ರೆ ನೀನು ಹೇಳು. ಹೆಸರಿನ ಮೂಲಕ ನೀನು ಅಲ್ಲ ಅಂತ ಹೇಳುವುದಾದ್ರೆ ಇನ್ನೊಂದು ಕಾರಣವನ್ನು ಕೊಡ್ತೇನೆ. ಏನು? ನನ್ನನ್ನು ಸರಿಯಾಗಿ ನೋಡಿದ್ದೆ ನೀನು? ಏನು ನೋಡದೆ? ಆವಾಗಿನಿಂದ ನೋಡ್ತಾ ಇದ್ದೇನೆ. ನನ್ನ ಶಿರ ನೋಡು. ಶಿರದಲ್ಲಿ 5 ತಲೆ, 5 ಅಘೋರ ಈಶಾನ ವಾಮದೇವ ತತ್ಪುರುಷ ಸದ್ಯೋಜಾತ ಎಂಬಂತಹ ಪಂಚಶಿರವನ್ನು ಹೊಂದಿದವ ನಾನಿದ್ದೆ. ಇರ್ಲಿ, ಅಷ್ಟು ಮಾತ್ರ ಅಲ್ವ? ಏನು ಆ ಪಂಚಶಿರ ಹೊಂದಿದ ಕಾರಣ ನಿನಗೆ ಕಷ್ಟ ಆಗ್ತದ? ಅಷ್ಟಂತ ಅಲ್ಲ, ನನ್ನ ಯೋಗ್ಯತೆ ಅಷ್ಟು ಅಂತ. ಹಣೆ ನೋಡಿದ್ಯಾ? ಹಣೆ ನೋಡಿದ್ರೆ ಓ ಅದನ್ನು ಹೇಳಿ ನೀನು ನನ್ನನ್ನು ಕಡಿಮೆ ಮಾಡ್ಲಿಕ್ಕೆ ನೋಡುದು ಅಲ್ವಾ? ಕಡಿಮೆ ಅಲ್ಲ. ಅದೆಂತದ್ದು ನಿನಗೆ ಗೊತ್ತಾಗುದಿಲ್ಲ. ಕಣ್ಣಲ್ವಾ? ಹಣ್ಣೆ ಅದುವೇ ಮುಚ್ಚಿಕೊಂಡುಂಟು. ಈಗ ಮುಚ್ಚಿದೆ ಬ್ರಹ್ಮ. ತೆರಿಬೇಕು ಅಂತ ನನಗೆ ಸಿಟ್ಟು ಬರಬೇಕು, ಅಂದ್ರೆ ಪ್ರಸಂಗ ಬರಬೇಕು. ನಿನ್ನದೊಂದು ಪ್ರಸಂಗ ಬೇರೆ ಉಂಟು. ನೀನು ಇದೇ ರೀತಿಯಲ್ಲಿ ಮಾತನಾಡುತ್ತಾ ಮುಂದುವರಿದ್ರೆ ನನಗೆ ಸಿಟ್ಟು ಬರ್ತದೆ. ನಾನು ಆ ಕಣ್ಣನ್ನು ತೆರೀತೇನೆ. ಸಾಮಾನ್ಯವಾದ ಕಣ್ಣಲ್ಲ, ತಾಯಿ ನಾನು ದೊಡ್ಡವನಾದ ಕಾರಣವೇ ನನಗೆ ಆ ಕಣ್ಣನ್ನು ಅನುಗ್ರಹಿಸಿದ್ದಾಳೆ. ಹೆಚ್ಚಿನದಾದ ಕಣ್ಣು, ಕಿಚ್ಚಿನ ಕಣ್ಣು. ಕಿಚ್ಚಿನ ಕಣ್ಣನ್ನು ಒಂದು ವೇಳೆ ತೆರೆದನೆಂದಾದರೆ ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳನ್ನು ಸುಡುವಂತಹ ಯೋಗ್ಯತೆ ಆ ಕಣ್ಣು ಹೊಂದಿದೆ. ಆದ ಕಾರಣ ಲಯದ ಅಧಿಕಾರವನ್ನು ಹೊಂದಿರುವ ನಾನೇ ದೊಡ್ಡವ. ಇದರಿಂದಲಾಗಿ ನೀನು ದೊಡ್ಡವ. ನೀನು ಮೊದಲು ಎಲ್ಲಿಂದ ಅಂತ ಯೋಚಿಸಲಿ. ಅದು ಮದ ನೀನು ತಿಳ್ಕೊಂಡದ್ದು ಹಾಗೆ. ಅದು ಮದ ಅಲ್ಲ, ಮತ್ತೆ ಅದು ನನ್ನ ಸ್ವಭಾವ. ಅರ್ಥವಹಿಸಿಕೊಳ್ಳಬೇಕಾದ್ರೆ ನನಗೇನು ಮಾಡಬೇಕಾಗುತ್ತದೆ? ಅದಷ್ಟೇ. ಈಗ ಆವಾಗ ನಾನು ವಿಷಯ ಎಲ್ಲ ಮಂಡಿಸಲಿಲ್ಲ. ಅಷ್ಟೇ ವಿಷಯ ಇದ್ದದಲ್ವಾ? ಇದು ಉಂಟು. ಮತ್ತೆ ಬ್ರಹ್ಮ ಅಂದ್ರೆ ನಾನು ಆವಾಗಲೇ ಹೇಳಿಲ್ಲ ಏನು ಅಂತ. ವಿಷಯ ತುಂಬಾ ಉಂಟು, ಎಷ್ಟು ಹೊತ್ತು ಮಾತಾಡಿ ಅಂತ. ಆದ್ರೆ ಬೇಡ ಅಂತ. ಬೇಡ ಬೇಡ, ಸ್ವಲ್ಪ ವಿಷಯ ಹೇಳಿದ್ರೆ ನಿಮಗೆ ಗೊತ್ತಾದಿತ್ತು ಅಂತ ಆವಾಗ ಅಷ್ಟು ಹೇಳಿ ಇನ್ನು ಪೂರ್ತಿಯಾಗಿ ಹೇಳಿಯೇ ಬಿಡ್ತೇನೆ. ಈಗ ಮೊದಲು ನಾನು ಸೃಷ್ಟಿ ಮಾಡಬೇಕು. ನೀನೇ ಮಾಡಬೇಕು. ಉದ್ಯೋಗ ನನ್ನದ್ದೇ ಅದು. ಹೌದೌದು. ಸೃಷ್ಟಿ ಅಂತ ಹೇಳಿದ್ರೆ ಏನು ಅಷ್ಟು ಸುಲಭವ? ನಿನಗೇನು ಕಷ್ಟವಾ? ನೀನು ಹೇಳುವಾಗಲೇ ನನಗೆ ನಗು ಬರ್ತದೆ. ಯಾಕೆ? ಕಷ್ಟವ ಅಂತ ನನ್ನಲ್ಲಿ ಕೇಳುವುದ? ಮತ್ತೆ ಸುಲಭವ ಅಂತ ಕೇಳ್ತಿ? ಹಾಗಲ್ಲ. ಈಗ ಕೆಲವರಿಗೆ ನಾನು ಆಯುಷ್ಯ ಕೊಡ್ತೇನೆ. ಹೌದೌದು. ಒಂದು 30 ವರ್ಷ, ಒಂದು 60, ಒಂದು 90. 30, 60, 90ರಲ್ಲಿ ಹೋಗುವವರಿದ್ದಾರೆ, 99ರಲ್ಲಿ ಮುಗಿಸುವವರಿದ್ದಾರೆ. ಇದ್ದಾರೆ. ಆವಾಗ ಉಳಿದವರಿಗೆ ಬೇಸರ ಆಗ್ತದೆ.
99 ವರ್ಷ ಆ ವ್ಯಕ್ತಿ ಬದುಕಿದ, ಇನ್ನು 1 ವರ್ಷ ಬದುಕಿದ್ರೆ ಅದು 100 ವರ್ಷ ಆದಿತ್ತಲ್ಲ. ಆದಿತು. ಇನ್ನುವಂತಹ ಒಂದು ಅವರವರೊಳಗೆ ಒಂದು ಮಾತುಕತೆ ಆಗಲಿ. ಹೀಗೆ ಯಾಕೆ ಆಲೋಚನೆ ಮಾಡಿದ್ವಿ. ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿರೂಪೇಣ ಸಂಸ್ಥಿತ. ಪೂರ್ವಜನ್ಮದಲ್ಲಿ ಆ ಜೀವರಾಶಿಗಳು ಎಷ್ಟು ಪುಣ್ಯವನ್ನು ಮಾಡಿದ್ದಾರೆ, ಎಷ್ಟು ಕರ್ಮವನ್ನು ಮಾಡಿದ್ದಾರೆ, ಇದನ್ನು ನೋಡಿ ಬರೆಯುವವ ನಾನು. ಲೆಕ್ಕ ಹಾಕಿ ನೋಡಿ ಬರೆಯುವವ ನೀನು. ಅದು ಕಷ್ಟದ ಕೆಲಸ ಅಂತ ಹೇಳುದು ನೀನು. ಅದು ಸುಲಭದ ಕೆಲಸ ಅಲ್ವಾ ಬ್ರಹ್ಮ? ನೋಡಿ ಬರೆಯುವುದೇ ಕಷ್ಟ. ಅಲ್ಲಿ ನೋಡುವುದು, ಇಲ್ಲಿ ಬರೆಯುವುದು. ಇಲ್ಲಿ ಬರೆಯುವಾಗ ತಪ್ಪುಬಾರದು, ಅಲ್ಲಿ ನೋಡುವಾಗಲೂ ತಪ್ಪುಬಾರದು. ಮತ್ತೆ ತಪ್ಪಿದ್ರೆ ಬ್ರಹ್ಮ ಏನೂ ಅಲ್ಲ ಅಂತ ಆಗ್ತದೆ. ಹೌದೌದು. ಅಲ್ಲಿ ಹೇಗುಂಟು ಹಾಗೆ ಬರೀಬೇಕು. ಹೆಚ್ಚು ಬರೀಲಿಕ್ಕೆ ಆಗುದಿಲ್ಲ. ಹೆಚ್ಚು ಬರೀಲಿಕ್ಕೆ ಆಗುದಿಲ್ಲ. ಇಲ್ಲಪ್ಪ, ನಾನು ಹೇಳಲಿಲ್ಲ ಹೆಚ್ಚು ಬರೆಯುವುದೇ ಇಲ್ಲ. ನಾನು ಇದ್ದಷ್ಟೇ ಬರೆಯುವುದು. ಹೌದು. ಮೊದಲು ನಾನು ಸೃಷ್ಟಿ ಮಾಡಬೇಕು, ಆಮೇಲೆ ನಿನ್ನ ಉದ್ಯೋಗ ಪಾಲನೆ. ಹೌದೌದು. ನಾನು ಸೃಷ್ಟಿ ಮಾಡಿ ಆದ ಮೇಲೆ ನಿನ್ನದ್ದು ಪಾಲನೆ. ಪಾಲಿಸುವುದು ನಾನೇ. ಹೌದಾ ಅಲ್ಲ ಅಂತ ನಾನು ಹೇಳಿದಿನ. ಆಗಲಿ. ಮತ್ತೆ ನನಗೆ ಆವಾಗಲಿಂದ ಸಿಟ್ಟು ಬರೋದು ಒಂದೇ. ಯಾವುದು? ಇವ ಒಂದು ಮಾತು ಹೇಳಿದ್ನಲ್ಲ, ಅದ ಹರ ಲಯಗೊಳಿಪ. ಯಾವುದನ್ನು? ನಾನು ಸೃಷ್ಟಿ ಮಾಡಿದನು ಅಂತ ಹೇಳಿದವನು. ಹೌದೌದು. ಅಷ್ಟು ಸುಲಭವ ನಿನಗೆ? 3ನೇ ಕಣ್ಣುಂಟಂತೆ ಅವನಿಗೆ. ಹೌದಪ್ಪ. ಇಂತಹ ಜೀವರಾಶಿಗಳಿಗೆ ಇಂತಿಷ್ಟೇ ಆಯುಷ್ಯ ಅಂತ ಬರೆಯುವ ಈ ಬ್ರಹ್ಮ, ಇದನ್ನು ಮೀರಿ ನಡೆಯುವುದಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ಇಲ್ಲಿ ಸೃಷ್ಟಿಯೇ ದೊಡ್ಡದ್ದು, ನಿನ್ನದು ಪಾಲನೆಯೂ ಅಲ್ಲ, ಅವನದ್ದು ಲಯವೂ ಅಲ್ಲ. ಈಗ ಒಪ್ಪಿಕೊಳ್ಳಿ. ಉದ್ಯೋಗ ಹೌದು, ಸೃಷ್ಟಿ ಘನವ ಅಲ್ವಾ? ಸೃಷ್ಟಿ ಕೆಟ್ಟು ಕೆಟ್ಟು ಹೋಗದ ಹುಟ್ಟು ಪೊರೆಯುವ ರಾಜಸ ಗುಣದಿಂದಲೋ ದೊರಕಿದ ಕ್ಷೇತ್ರದಿಂದಲೋ ನಿನ್ನನ್ನು ದೊಡ್ಡವನಾಗಿಸುವುದಕ್ಕೆ ನೀ ತೊಡಗಿದ. ಅಲ್ಲ ಎಂದಾದು ತಿಳಿದ ಕ್ಷಣವೇ ಸೃಷ್ಟಿಸುವ ಹೊಣೆಗಾರಿಕೆಯನ್ನು ಹೊಂದಿದ್ದೇನೆ. ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದಂತಹ ಉದ್ಯೋಗವನ್ನು ಹೊಂದಿದ ಕಾರಣದಿಂದಲಾಗಿ ನಿಮ್ಮೀರುವರಿಗಿಂತ ಅಧಿಕನಿದ್ದೇನೆ. ಹೌದು, ವಿಷಯ ಒಳ್ಳೆಯದುಂಟಿದು. ಆದರೆ ಯಾವ ಉದ್ಯೋಗವನ್ನು ಅಮ್ಮ ನಿನಗೆ ಅನುಗ್ರಹಿಸಿದ್ದಾಳು ಆ ಉದ್ಯೋಗವನ್ನು ಮಾಡುವ ಹಾಗೆ ಕಾಣುವುದಿಲ್ಲ. ನೀನು ಉದ್ಯೋಗ ಮಾಡದೆಯೇ ದೊಡ್ಡವನಾಗುವುದಕ್ಕೆ ತೊಡಗಿದೆಯಲ್ಲ. ಹಾಗಾದ್ರೆ ಸ್ವಲ್ಪ ಆಲೋಚಿಸಬೇಕಾಗುತ್ತದೆ. ಏನು? ಮೊದಲು ನಿನ್ನದ್ದೆಯೋ ಅಥವಾ ನಿನಗೆ ಉದ್ಯೋಗ ದೊರಕಬೇಕು ಅಂತಂದ್ರೆ ಮೂಲ ಎಲ್ಲಿ? ಈ ಕಲ್ಪದಲ್ಲಿ ನೀನು ಸೃಷ್ಟಿಸುವುದು ಹೌದು. ಏನನ್ನು ಸೃಷ್ಟಿಸುವುದು? ಏನನ್ನು? ಮನಸ್ಸೋ ಇಚ್ಛೆ ಸೃಷ್ಟಿಸುವುದಕ್ಕಾಗುವುದಿಲ್ಲ. ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಈ ಕಲ್ಪಕ್ಕನುಗುಣವಾಗಿ ನೀನು ಸೃಷ್ಟಿಸಲೇಬೇಕು. ಅಮ್ಮನ ಅಂಬೋಣವೇ ಹಾಗೆ, ನೀವು ಒಪ್ಪಿಕೊಂಡದ್ದು ಹಾಗೆ. ಹಾಗಾದ್ರೆ ನಿನ್ನ ಸೃಷ್ಟಿಯ ಮೂಲ ಯಾವುದು? ಕಳೆದ ಕಲ್ಪದಲ್ಲಿ ಲಯವಾದುದೇ ಮೂಲ. ಕಳೆದ ಕಲ್ಪದಲ್ಲಿ ಲಯ ಆಗದೇ ಇದ್ದರೆ ಈ ಕಲ್ಪದಲ್ಲಿ ನೀನು ಸೃಷ್ಟಿಸುವುದಕ್ಕಿಲ್ಲ. ಲಯ ಯಾಕಾಯಿತು? ಪಾಲಿಸುವಷ್ಟು ಕಾಲ ಪಾಲಿಸಿದ ತದನಂತರ ಇದು ಲಯವಾಯಿತು. ಇದರಿಂದಲೇ ನಾವು ತಿಳಿಯುವುದಕ್ಕಾಗುತ್ತದೆ. ಸೃಷ್ಟಿ, ಸ್ಥಿತಿ, ಲಯ ಎನ್ನುವ 3 ಉದ್ಯೋಗ ಕೇವಲ ಈ ಕಲ್ಪಕ್ಕೆ ಮಾತ್ರ ಅಲ್ಲ. ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರಗಳಿಗೂ ಇದು ಹೀಗೆಯೇ ಸಾಗಬೇಕು. ಜಗಜ್ಜನನಿಯ ಸಂಕಲ್ಪ ಸಾಫಲ್ಯ ಹೊಂದುವುದಕ್ಕಾಗಿ ನಾವು 3 ಅಮ್ಮನಿಂದ ನಿಯೋಜಿಸಲ್ಪಟ್ಟವರು. ಸೃಷ್ಟಿ, ಸ್ಥಿತಿ, ಲಯ ಈ 3 ಉದ್ಯೋಗ ಒಂದು ಪೂರಕವಾದ ಉದ್ಯೋಗ. ಇದು ಒಂದು ಅನುಬಂಧ. ಯಾರು ಒಬ್ಬನು ಮಾಡದೆ ಹಿಂದುಳಿದ್ರು ಅಮ್ಮನ ಅಂಬೋಣದಂತೆ ಆಗುವುದಕ್ಕಿಲ್ಲ. ಹಾಗಾಗಿ ಎಲ್ಲವನ್ನೂ ಬಿಟ್ಟು ಬದಿಗಿರಿಸಿ ಅಮ್ಮ ಕೊಟ್ಟ ಉದ್ಯೋಗವನ್ನು ಮಾಡುವಲ್ಲಿ ನಮ್ಮ ಜೊತೆ ಕೈ ಜೋಡಿಸು ಬಾ. ಸರಿ ಸರಿ ಸರಿ
ಆಡಿದ್ದು ಸರಿ, ನನ್ನ ಮನಸ್ಸಿಗೂ ಸರಿ. ಬ್ರಹ್ಮ ವಾದದಿಂದ ಹಿಂದೆ ಸರಿ. ಇಲ್ಲಿಯವರೆಗೆ ಹೇಳಿದ್ದು ನಾನು ಸರಿ ಅಂತ ನನಗೆ ಕಾಣಿಸ್ತಾ ಉಂಟು. ನಿನಗೆ ಸರಿಯಲ್ಲ ಅಂತ ಆದ್ರೆ ನನಗೆ ಏನು ಮಾಡ್ಲಿಕ್ಕಾಗ್ತದೆ? ನಾನು 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 ಎಂಬುದಾಗಿ ಯಾಗದಿಂದ ಹೇಳುತ್ತಾ ಇದ್ದೆ. ದೊಡ್ಡವ ದೊಡ್ಡವ ಅಂತ. ದೊಡ್ಡವ ಹರಿಯಲ್ವ ಬ್ರಹ್ಮ? ಕೆಲಸದ ವಿಷಯದಲ್ಲಿ ನೋಡುವುದೆಂದಾದ್ರೆ ಹರಿಯೇ ದೊಡ್ಡವ ವಿನಃ ನೀನಾಗುವುದಕ್ಕೆ ಸಾಧ್ಯ ಇಲ್ಲ. ನೀನು ಅದಕ್ಕೆ ಉತ್ತರ ಕೊಡಬೇಡ, ಅವನಲ್ಲೇ ಮಾತಾಡೋದು ದೊಡ್ಡವ ಅಂತಾದ್ರೆ. ನಿನಗೆ ಮಾತಿಲ್ವ? ಇಲ್ಲ. ಹರಿ ಹರನೇ, ನೀನೇ ಸರ್ವಶ್ರೇಷ್ಠ ಎಂಬುದನ್ನು ಒಪ್ಪಿದವ ನಾನಿದ್ದೇನೆ. ಸೃಷ್ಟಿ ಮಾಡ್ತಾನೆ ಬ್ರಹ್ಮ, ನನ್ನ ಕೆಲಸ ಲಯ ಮಾಡುವುದು. ಸೃಷ್ಟಿ ಹಾಗೂ ಲಯ ಕ್ಷಣ ಮಾತ್ರದಲ್ಲಿ ಮುಗಿಯುವಂತಹ ಕೆಲಸ. ಕೆಲಸ ದೊಡ್ಡದೇ, ಸಣ್ಣ ಕೆಲಸ ಅಲ್ಲ. ಆದರೆ ಪಾಲನದ ವಿಷಯವನ್ನು ನೋಡುವುದೆಂದಾದ್ರೆ ಸಾಮಾನ್ಯವಾದದ್ದಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆ. ಒಬ್ಬ ಜೀವಿಯ ಜೀವಿತದ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಸುಖ ದುಃಖ ನೋವಿನಲ್ಲಿ ಸದಾಕಾಲ ಪಾಲನೆಯನ್ನು ಮಾಡುತ್ತಾ ಬರುವವ ನೀನು. ಒಬ್ಬ ತಾಯಿ ತನ್ನ ಮಗುವನ್ನು ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡುತ್ತಾ ಬರ್ತಾಳು, ಅದೇ ರೀತಿ ಪಾಲನೆ ಮಾಡುವವ ನೀನು. ಚಿನ್ನ ಹಾಗೂ ಬೆಳ್ಳಿ ಒಂದೇ ತಕ್ಕಡಿಯಲ್ಲಿ ತುಲನೆ ಮಾಡಿ ನೋಡಿದಾಗ ತೂಕದಲ್ಲಿ ಒಂದೇ ರೀತಿ ಇದ್ದರು. ಲೋಕದಲ್ಲಿ ಹೆಚ್ಚಾಗಿ ಮೌಲ್ಯಯುತವಾದದ್ದು ಚಿನ್ನವೇ ವಿನಃ ಬೆಳ್ಳಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆ. ಪಾಲನಾಕರ್ತೃವಾದ ಹರಿಯೇ ಸರ್ವಶ್ರೇಷ್ಠ ಎಂಬುದನ್ನು ನಾನು ಒಪ್ಪಿದಂತಹ ನಾನು ನಿನ್ನೊಂದಿಗೆ ಸೇರಿಕೊಳ್ಳುವುದಕ್ಕೆ ಮನ ಮಾಡಿದ್ದೆ. ತಾತ್ಕಾಲಿಕವಾದ ನೆಲೆಯಲ್ಲಿ ಗಮನಿಸಿದ್ರೆ ನಾವು ಮಾಡುವ ಉದ್ಯೋಗದಲ್ಲಿ ಪಾಲನೆ ಶ್ರೇಷ್ಠ ಅಂತ ಆಗಬಹುದು, ಅದ್ರದ್ದು ಪರಿಪೂರ್ಣ ಅಲ್ಲ. ನಾವು ಮೂವರೂ ಶ್ರೇಷ್ಠರೇ, ಇಲ್ಲಿ ಯಾರೂ ಕನಿಷ್ಠರಲ್ಲ. ನಮ್ಮೊಳಗೆ ತರತಮ ಭಾವ ಸರ್ವತಾ ಸಲ್ಲದು. ಈ ವಿಚಾರವನ್ನು ಆಗದಿಂದ ಬ್ರಹ್ಮನಿಗೆ ಹೇಳುವುದು ಅರ್ಥ ಆಗುತ್ತಾ ಇಲ್ಲ ಅವನಿಗೆ. ರಾಜಸಗುಣದಿಂದ ಹಾಗೆ ವರ್ತಿಸುತ್ತಾ ಇದ್ದಾನೆ. ನೋಡುವ, ನೀನು ಬಂದಾದ ಬಳಿಕ ಆದ್ರೂ ಅವನಿಗೆ ಗೊತ್ತಾಗಿ ನನ್ನಲ್ಲಿಗೆ ಬಂದಾನು. ಸಂತೋಷ. ಹೀಗೆ ಹೌದೌದು, ನೀನು ಬರುವುದಿಲ್ಲ. ನಿನ್ನ ಮಾತಿನ ಮೋಡಿಗೆ ಅವನು ಸಿಲುಕಿ ಹೋದ, ಹಾಗಾಗಿ ನಿನ್ನಲ್ಲಿ ಸೇರಿಕೊಂಡ. ಗೊತ್ತಾಗ್ತದೆ ನನಗೆ ಏನು ನೀವು ಹೇಗೆ ಅಂತ. ನೀವಿಬ್ರು ಸೇರಿದ್ರೆ ನಾನು ಒಬ್ಬ ಆದ್ರೆ ನಾನು ಏನು ಅಲ್ಲ ಅಂತ ನಿಮ್ಮ ಅನಿಸಿಕೆ. ಇಲ್ಲ 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 ಇಲ್ಲ, ನಿನ್ನನ್ನು ಯಾವ ಕಾಲಕ್ಕೂ ನಾವು ಬಿಡುವುದಿಲ್ಲ. ಬರುವುದಿದ್ರೆ ಈಗಲೂ ಅವಕಾಶ ಉಂಟು. ನೀನು ನಮ್ಮವನೇ. ಅದು ತೋರಿಕೆಗೆ ಮಾತ್ರ ನೀನು ಹೇಳುವುದು. ಇಲ್ಲ 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 ಇಲ್ಲ, ನಿನ್ನನ್ನು ಯಾವ ಕಾಲಕ್ಕೂ ಕೈ ಬಿಡುವವ ನಾನಲ್ಲ. ನಮ್ಮ ಅಮ್ಮನ ಮಗನನ್ನು ಬಿಡುವುದಕ್ಕಾಗುತ್ತದೆ. ಆದ್ರೆ ನನಗೆ ಬರುವುದಕ್ಕೆ ಮನಸ್ಸಿಲ್ಲಲ್ಲ. ಅಕ್ಕ, ತಪ್ಪು ನಿನ್ನದೇ. ಹಾಗೆ ಅವನನ್ನು ಸೇರಿಸಿಕೊಂಡ ಕಾರಣ ಮೊದಲು ನನ್ನಲ್ಲಿ ಹೇಳಬೇಕಿತ್ತು, ನೀನು ಬಾ ಬ್ರಹ್ಮ ಅಂತ. ನೀನು ಈಗ ಹೇಳಿದ್ರೆ ನಾನು ಒಪ್ತೇನೆ ಅದನ್ನು. ಅಲ್ಲ, ನೀನಾಗೆ ಬರಬಹುದಿತ್ತಲ್ಲ. ಈಗ ಅವನಾಗೆ ಬಂದದಲ್ಲ, ಅವನನ್ನು ನಾನು ಬಾ ಅಂತ ಹೇಳಿದಲ್ವಲ್ಲ. ನನಗೆ ಮೊದಲು ಇಷ್ಟ ಇರಲಿಲ್ಲಲ್ಲ. ಹಾಗಾದ್ರೆ ಈಗಾದ್ರೂ ಆಯ್ತಲ್ಲ. ಅದಾಗುವುದಿಲ್ಲ. ನಾನು ದೊಡ್ಡವ ಅಂತ ಹೇಳಿದ ಮೇಲೆ ದೊಡ್ಡವನೇ. ಇನ್ನು ಹೇಗೆ ನೀನು ದೊಡ್ಡವನಾಗುವುದು? ನಾನು ಸಣ್ಣವನಾಗುವುದಕ್ಕೆ ಸಿದ್ಧನೇ ಇಲ್ಲ. ಸಣ್ಣವಂತ ನಾವು ಹೇಳುವುದೂ ಇಲ್ಲ. ಈಗ ನೀವು ಇರುವರ ಜೊತೆ ಸೇರಿದ್ರೆ ನಾನು ಹೆದರ್ತೇನೆ ಅಂತ ನಿನ್ನದೊಂದು ಅನಿಸಿಕೆ ಅಲ್ವಾ? ನಾನು ಹೆದರುವುದು ಯಾಕೆ? ನಾನು ಹೆದರಿದ್ದೇನೆ ಅಂತ ನೀನು ಹೇಳುವುದಾ? ಇಲ್ಲ, ಹೆದರಲಿಲ್ಲ. ನನಗೆ ಅರ್ಥ ಆಗ್ತದೆ. ಹಾಗಲ್ಲ. ಈಗ ಮಾತಿನಲ್ಲಿ ನಾನು ದೊಡ್ಡ ಅಂತ ಆಗ್ಲಿಲ್ಲ. ಆಗಲಿಲ್ಲ. ಇನ್ನು ಒಂದೇ ಇರು. ಯಾವುದು? ಯಾವುದು? ಯಾವುದರಲ್ಲೂ ಆಗದಿದ್ರೆ ಕೈಯೇ ಮೇಲೆ ಹೋಗು. ಮೇಲೆ ಹೋದ್ರೆ? ಮೇಲೆ ಹೋದ್ರೆ ನಿನ್ನ ಬೆನ್ನಿಗೆ 4 ಬಾರಿಸಿದ್ರೆ ನೀನು ಕೆಳಗಾದ್ರೆ ನಾನು ದೊಡ್ಡವಂತ ಆಗುದಿಲ್ವಾ? ಹೊಡೆದಾಟ ತುರಗೈವ ನಾವು ನಮ್ಮೊಳಗೆ ಏನು ವಾರದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವ, ಹೋದ ಕಲ್ಪದ
ಭರದಿ ನೆಲಸಿರುವ ಐದಿ ಭರದಿ ನೆಲಸಿರುವ ವಾದರಿ ಫಲವಿಲ್ಲ ದೊಡ್ಡವನಾಗುವುದಕ್ಕಾಗಿ ತೊಡಗಿದ ನೀನು ನಮ್ಮ ಮುಂಭಾಗದಲ್ಲಿ ವಾದಿಸುವುದಕ್ಕೆ ಆರಂಭಿಸಿ ಕೈ ಸಾಗದೆ ಇದ್ದಾಗ ನೀ ಕಂಡುಕೊಂಡದು ಹೊಡೆದಾಟ. ಹೌದು, ಹಿರಿಯವ ತಾನೆನ್ನುತ್ತಲಿ ಪರಿಕಿಸುವ ಬಗೆಗಾಗಿ ದುರಗೈವ ನಾವು ನಮ್ಮೊಳಗೆ ಏನು ದುರಗೈವು? ಏನು ಮಾಡುವುದಕ್ಕಾಗಿ ನಾವು ನಿಯೋಜಿಸಲ್ಪಟ್ಟವರು, ಏನು ಮಾಡುವುದಕ್ಕೆ ನೀ ತೊಡಗುತ್ತಾ ಇದ್ದೆ, ಆಲೋಚನೆ ಮಾಡುವುದನ್ನು. ಈಗ ಅದು ಸರಿಯಲ್ವಾ? ನಾವು ಹೊಡೆದಾಟ ಮಾಡುವುದಕ್ಕಾಗಿರುವವರ ಅಲ್ಲ, ನನ್ನ ಒಂದು ಯೋಚನೆ ಹಾಗೆ. ಅದೇ ಹೌದು ಅಂತಾದ್ರೆ ನೀನು ದೊಡ್ಡವನಾಗುವುದಕ್ಕೆ ಸಾಧ್ಯ ಉಂಟಾ? ಏನು ನಾವು ಇಬ್ಬರಿಲ್ವಾ? ನೀನು ಇರುವುದು ಒಬ್ಬನಲ್ವಾ? ಹಾ 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 ಅಲ್ಲ, ನಾನು ಗೆದ್ದುಕೊಂಡೇನೋ ಅನ್ನುವಂತಹ ವಿಶ್ವಾಸ ಉಂಟು ನನಗೆ. ಅಲ್ಲಪ್ಪ, ವಿಶ್ವಾಸ ಪ್ರತಿಯೊಬ್ಬರಿಗೂ ಬೇಕಾಗುತ್ತದೆ. ಈಗ ನಮ್ಮಲ್ಲಿ ಕಡಿಮೆ ಇಲ್ಲಲ್ಲ ವಿಶ್ವಾಸ, ನಮ್ಮಲ್ಲಿ ಉಂಟಲ್ವಾ? ಹಾಗಿದ್ರೆ ಈಗ ನಮ್ಮೊಳಗೆ ನಾವು ಹೊಡೆದಾಡಿಕೊಳ್ಳೋದು ಬೇಡ ಅಂತ ಹೇಳುದು? ಬೇಡ, ನಿನಗೆ ದೊಡ್ಡವನಾಗಬೇಕಲ್ವಾ? ಹೌದು, ದಾರಿ ನಾ ತೋರಿಸುತ್ತೇನೆ. ಬೇರೆ ದಾರಿ ಉಂಟಾ? ಹೌದು, ಅದ್ಯಾವುದಾ? ಜಗಜ್ಜನನಿಯೇ ತೋರಿಸಿದ್ದಾಳೆ. ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮೋದದಿ ಸೃಜಿಸುವರೆ ಆದಿರಿ ನೀವು. ಹಾಗಾದ್ರೆ ಕಳೆದ ಕಲ್ಪದಲ್ಲಿ ಪ್ರಪಂಚ ಎನ್ನುವುದೊಂದಿತ್ತು, ಸತ್ಯ ಅಲ್ವೇ? ಅದು ಹೌದು. ಈಗ ಅದು ಕಾಣುವುದಿಲ್ಲ. ಹಾಗಾದ್ರೆ ಲಯಗೊಂಡ ಪ್ರಪಂಚ ಎಲ್ಲಿದೆ? ಎಲ್ಲಿರ್ಬೋದು? ಅದು ನಮ್ಮ ಉದರದಲ್ಲಿ ಐಕ್ಯವಾಗಿರಬಹುದು. ಪರಸ್ಪರ ಉದರ ಶೋಧನೆಯನ್ನು ಮಾಡಿದೇವೆಂದಾದ್ರೆ ನಿಜ ಎನ್ನುವುದು ತಿಳಿಯುವುದಕ್ಕಾಗುತ್ತದೆ. ಇಲ್ಲಿ ತಪ್ಪು ದಾರಿ ಹಿಡಿದದ್ದು ನಾನೇ. ನನಗೆ ಆವಾಗಲೇ ಹೊಳಿಲಿಲ್ಲ. ನಮ್ಮ ಉದರದೊಳಗೆ ಉಂಟು ಅಂತಾದ್ರೆ ಶೋಧನೆ ಮಾಡುವುದಕ್ಕೇನು? ಹೌದಲ್ಲ, ಒಪ್ಪಿಕೊಂಡಿದ್ದೇನೆ. ಒಪ್ಪಿದ್ದಿ. ಹಾಗಾದ್ರೆ ತಡ ಮಾಡುವುದು ಬೇಡ, ಹಾ. ಆರಂಭಿಸಿ. ನಾನಾ? ಹೌದು. ನನಗೆ ಮೊದಲು ಹೋಗೋದಕ್ಕೆ ಮನಸ್ಸೇ ಇಲ್ಲ. ಈ ದೊಡ್ಡವರೆಲ್ಲ ಮೊದಲು ಹೋಗ್ತಾರ ಇಲ್ವಾ? ಇಲ್ಲಪ್ಪ, ದೊಡ್ಡವರು ಅಷ್ಟು ಬೇಗ ಹೋಗುವುದಿಲ್ಲ. ಶೋಧನೆಗೆ ನಾನು ಹೋಗುದಿಲ್ಲ ಅಂತ. ನಾನಾದ್ರೂ ಹೋಗಬೇಕಲ್ವಾ? ಅದು ಸರಿಯಪ್ಪ. ಹಾ. ನೀನು ಹೋಗ್ತೀಯಲ್ಲ, ನಿನಗೆ ದಾರಿ ಬೇಕು. ದಾರಿ ಬೇಕು ಒಳ ಹೋಗುವುದಕ್ಕೆ. ನಿಲ್ಲು. ಈಗ ಹೋಗಿದ್ದಾನೆ ಇವ. ಆದರೆ ಸುಲಭದಲ್ಲಿ ಹೊರ ಬರಬಹುದೇ? ಬರಬಾರದು. ಯಾಕೆ? ಬ್ರಹ್ಮನ ಯೋಗ್ಯತೆ ಏನಂತ ಇವರಿಗೆ ಗೊತ್ತಾಗಬೇಕು. ಇವ ನನ್ನ ಉದರದೊಳಗೆ ಸುತ್ತಾಡಿ ಬಳಲಿಕೆಯಾಗಿ ಬಾಯಾರಿಕೆಯಾಗಿ ಅಯ್ಯೋ ಬ್ರಹ್ಮ ಅನ್ನುವಷ್ಟರಲ್ಲಿ ಅಲ್ಲ, ನಾನು ಬಿಡುವುದೇ ಇಲ್ಲ. ಅಷ್ಟು ಹೇಳಬೇಕು ಇವ. ಏನು ಮಾಡೋಣ? ಶರೀರದಲ್ಲಿ ಇರುವುದೇ 9 ದ್ವಾರಗಳು. ಅದನ್ನೇ ಈ 9 ದ್ವಾರಗಳನ್ನು ಬಂಧಿಸಿದರೆ ನನಗೆ ಬದುಕಬೇಕಲ್ಲ, ಅದಾಗುವುದಿಲ್ಲ. ಸರಿ, 8 ದ್ವಾರಗಳನ್ನು ಬಂಧಿಸ್ತೇನೆ. ಕೆಳಗಿನದ್ದಾದಂತಹ ಅಧೋದ್ವಾರ ಅದನ್ನೇ ತೆರೆದಿರಿಸ್ತೇನೆ. ಯಾವ ರೀತಿಯಲ್ಲಿ ಬರ್ತಾನೆ ನೋಡುವ. ಹರಿಯು ಹೋಗುತ್ತಲಿ ವಿಧಿಯ ಜಠರವ ಪರಿಕಿತಲು ಬಳಿ ಕಲ್ಲಿ ಕಂಡನು ಸರಿದಂಕಲ್ಪದಿ ಪ್ರಳಯ ಹೊಂದಿದ ಹರಿಯು ಹೋಗುತ್ತಲಿ ವಿಧಿಯ ಜಠರವ ಉದರ ಶೋಧನೆಗಾಗಿ ಒಳ ಬಂದರೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಸರಿದ ಕಲ್ಪದಲ್ಲಿ ಪ್ರಳಯಗೊಂಡಂತ ಸಕಲ ಪ್ರಪಂಚವು ಈತನ ಉದರದಲ್ಲಿ ಅಡಕವಾಗಿದೆ.
ಇದೆಲ್ಲವನ್ನು ನಿಕ್ಷೇಪಗೊಳಿಸಿದ್ದು ಜಗಜ್ಜನನಿ. ಈತನ ಸೃಷ್ಟಿಗೆ ಅನುಕೂಲವಾಗಲಿ ಅಂತ ಒದಗಿಸಿದ್ರೆ ಇನ್ನೂ ಉದ್ಯೋಗ ಮಾಡುವುದು ಕಾಣುವುದೇ ಇಲ್ಲ. ಬಹುಶಃ ಎಲ್ಲಿಂದ ಆರಂಭಿಸಬೇಕು ಅಂತ ಗೊತ್ತಿಲ್ಲ ಅಂತ ಕಾಣುತ್ತದೆ. ಕಣ್ಣಾರೆ ಕಂಡವನಿದ್ದೇನೆ, ಹಾಗೆ ಹೋಗಿ ಅವನಿಗೆ ತಿಳಿಸೋಣ ನೋಡ. ಸಾರುವೆನು ಹೊರಗೆನುತ ಮೇಲಕ್ಕೆ ಏರಿಯನು ಕಾಣದೆಯ ಬಾಯಾರಿ ಬಾಯಾರಿ ಕೆಳಗಿಳಿದು ಕೆಳಗಿಳಿದು ಅರಸಿ ಅರಸಿ ಕಂಡದು ದ್ವಾರ ಶೋಧಿಸಿದೆನು ನಿನ್ನುದರ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿಗಳು ನರೆಯುತ್ತೈಗ ವಿರೋಧ ಶೋಧಿಸಿದನು ನಿನ್ನುದರ ಯಾರು? ಬ್ರಹ್ಮ. ಎಲ್ಲಿಗೆ? ಮೇಲೆ. ಹೌದಾ? ಇದು ಹೊಟ್ಟೆ? ಇದು ಅಲ್ಲ, ಹೊಟ್ಟೆ ಅಲ್ಲವೇ ಅಲ್ಲ, ಅದು ಬ್ರಹ್ಮಾಂಡ. ಹೌದಾ? ಕಳೆದ ಕಲ್ಪದಲ್ಲಿ ಪ್ರಳಯಗೊಂಡ ಸಕಲ ಪ್ರಪಂಚವು ನಿನ್ನ ಉದರದಲ್ಲಿ ಅಡಕವಾಗಿದೆ. ಆದರೆ ಏನು ಮಾಡೋಣ ಹೇಳು? ಏನಾಯ್ತು? ಒಂದೊಂದು ಜೀವರಾಶಿಗಳನ್ನು ನೀನು ಕಳೆದ ಕಲ್ಪದಲ್ಲಿ ಸೃಷ್ಟಿ ಮಾಡಿದ್ದಿ, ಯಾವುದಕ್ಕೂ ಚೇತನವೇ ಇಲ್ಲ, ಎಲ್ಲ ಜಡ. ಹೌದಾ? ಅದು ಯಾಕಪ್ಪ ಹಾಗೆ? ಅದು ನೀನೇ ಹೇಳಬೇಕು. ಅಲ್ಲ, ಇನ್ನು ಚೇತನ ಬರ್ಲಿಕ್ಕೂ ಸಾಕು. ಬಂದರೆ ಇನ್ನು ಬಂದೀತು. ನಾನು ಒಳಗೆ ಹೋಗಿ ಬಂದೆ ಅಲ್ಲ. ಹಾಗ ಇನ್ನೇನಾದ್ರೂ ಇರಬಹುದಾ ಅಂತ ನೋಡಿದ್ರೆ ನಿನ್ನ ಹಾಗೆಯೇ ಒಬ್ಬ ಬ್ರಹ್ಮ ಅಲ್ಲಿದ್ದಾನೆ. ನನ್ನ ಹಾಗೆ? ನಿನ್ನಲ್ಲಿ ಮಾತಾಡಿದನ? ನಾನು ಹೋಗುವಾಗಲೇ ತಲೆ ಕೆಳಗೆ ಹಾಕಿದ್ದಾನ. ನಿನ್ನ ಗುರುತವೇ ಆಗಲಿಲ್ವಾ? ಮೇಲೆ ಎತ್ತುವುದೇ ಇಲ್ಲ ತಲೆ. ಅವನಿಗೆ ಸರಿ ನಿದ್ರೆ ಇಲ್ಲ ಏನೋ, ಯಾರಿಗೂ. ತಿರುಗಿ ನೋಡುವಾಗ ಹರನೂ ಇದ್ದಾನಲ್ಲ, ಅವ ಏನು ಮಾಡ್ತಿದ್ದ? ಅವನದ್ದು ಸುದ್ದಿ ಇಲ್ಲ. ಇವರು ಇರುವಾಗ ಕುತೂಹಲ ಹೆಚ್ಚಾಯ್ತು. ನೀನು ನೋಡಿದೆ ನಾನು, ನನ್ನಂತವರು ಇನ್ನೆಲ್ಲಿಯಾದ್ರೂ ಇದ್ದಾರ ಅಂತ. ಆದರೆ ಒಳ ಸೇರಿದ ನನ್ನೊಬ್ಬನನ್ನು ಬಿಟ್ಟರೆ ಇನ್ನೊಬ್ಬ ಹರಿ ನಿನ್ನ ಉದರದಲ್ಲಿ ಎಲ್ಲಿಯೂ ಇಲ್ಲ. ಆದಿತ್ತಪ್ಪ, ನೀನು ಇರುವುದೇ ಬೇಡ. ಹೋದವ ಇದ್ದೆ, ಇನ್ನೊಬ್ಬ ಇಲ್ಲ ಅಂತ ಅಷ್ಟೇ. ಇನ್ನೇನಾದ್ರೂ ವಿಶೇಷತೆ ಇರಬಹುದಾ ಅಂತ ನೋಡಿದ್ರೆ ಏನು ಬ್ರಹ್ಮ ಇದು ತುಂಬಿಸಿಕೊಂಡದ್ದು? ಏನನ್ನು? ಬಂಗಾರ ನನ್ನಲ್ಲಿ. ಈಗ ಗೊತ್ತಾಯ್ತು ನಿನಗೆ? ಏನು? ದೊಡ್ಡವರಲ್ಲಿ ಇರುವುದೇ ಬಂಗಾರ. ಹಾಗೆ ಒಳ್ಳೆ. ಆದರೆ ಬಂಗಾರದ ಬಣ್ಣ ಮಾತ್ರ. ಓ, ಸ್ಪಷ್ಟವಾಗಿ ಬಂಗಾರ ಇಲ್ಲ. ಹಾಗಾಗಿ ಹೊರ ಬರುವಾಗಲೇ ಒಂದು ಸಂಕಲ್ಪ ಮಾಡಿದ್ದೇನೆ. ನಿನ್ನದು ಏನು ಸಂಕಲ್ಪ? ಈಗೊಂದು ನಾಮಕರಣ. ನಾಮಕರಣ ಯಾರಿಗೆ ಯಾರು ಮಾಡುವುದು? ಮಗನಿಗೆ ಅಪ್ಪ ಮಾಡುವುದು. ಅದೊಂದು ಬೇಡ, ಬಿರುದು ಅಂತ ಕೊಡುವ. ಅದಾದ್ರೆ ಅದು ಬಂಗಾರದ ಪದರಗಳನ್ನು ಹೊಂದಿರುವ ಕಾರಣ ನೀನು ಹಿರಣ್ಯ ಗರ್ಭ, ನಾನು ಹಿರಣ್ಯ ಗರ್ಭ. ನಿನಗೊಂದು ಹೆಸರನ್ನು ಇರಿಸಿದ್ರೆ ಹೇಗೆ? ನನಗ? ಹೌದು, ಆಗಲಿ. ನೀನು ಬಂದದ್ದು, ನೀನು ಬಿಟ್ಟದ್ದು ಅಧೋದ್ವಾರ, ಅಲ್ಲಿಂದಲೇ ಬಂದ. ಅದರಲ್ಲೇ ಬಂದ ಕಾರಣ ನೀನು ಇನ್ನು ಮುಂದಕ್ಕೆ ಅಧೋಕ್ಷಜ. ಅಧೋಕ್ಷಜ, ಹೌದು. ಇಂದ್ರಿಯಾತೀತವಾಗಿ ಜನಿಸಿದವಂತ ಒಂದರ್ಥ. ಮತ್ತೊಂದರ್ಥದಲ್ಲಿ ನಾವು ಮೂವರು ಅಕ್ಷಜರೇ. ಆಗಲಿ, ಸಂತೋಷವಾಯ್ತು. ಆಯ್ತಲ್ಲ, ಇಲ್ಲಿ ಮುಗಿಸಿ ಬಿಡು ಅಂತ ಕಾಣ್ತದೆ. ಅಲ್ಲ, ನಿನಗೆ ಕಾಣಬಹುದು, ಆದ್ರೆ ನಿನ್ನದ್ದು ಮುಗಿಯಲಿಲ್ಲಲ್ಲ. ಶೋಧನೆ, ಕೊಟ್ಟ ಮಾತು ಆಡಿದಂತೆ ನಡೆಯುವ ಬ್ರಹ್ಮ. ತಪ್ಪಿದ್ರೆ ಅದನ್ನೊಂದು ಮುಗಿಸಿ ಬರ್ತೇನೆ. ದಾರಿ ನೀನೇ ತೋರಿಸು, ನಾನು ಇರುವುದೇ ಅದಕ್ಕಾಗಿ. ಇದು ತೆರೆದಿದ್ದೇನೆ ಬಾಯಿ. ಇಳಿಯುವುದೇ ಕಾಣುವುದಿಲ್ಲ, ರಾಜಸಗುಣ ಹೆಚ್ಚಾಗುತ್ತಾ ಉಂಟು. ಇಳಿಸಬೇಕಾದ್ರೆ ದಾರಿ ಅವನೇ ಸೂಚಿಸಿದ್ದಾನೆ. ನಾವೊಳ ಸೇರಿದಾಗ 9 ದ್ವಾರಗಳನ್ನು ಬಂಧಿಸುವುದಕ್ಕೆ ಪ್ರಯತ್ನಿಸಿದ, ಬದುಕುವುದಕ್ಕಾಗುವುದಿಲ್ಲ ಅಂತ ಗೊತ್ತಾದಾಗ ಒಂದನ್ನು ಬಿಟ್ಟು ಬಿಟ್ಟ. ನಾವು ಹಾಗಲ್ಲ, 9 ಬಂಧಿಸಿದ್ದು, ಬದುಕುವುದಕ್ಕಾಗುತ್ತದೆ ನೋಡೋಣ.
ದೇವತೆಗಳು, ಮನು ಮುನಿಗಳು, ನದ ನದಿಗಳು ಎಲ್ಲವೂ ಈತನ ಉದರದಲ್ಲಿ ಉಂಟು. ಅನೇಕ ಬ್ರಹ್ಮಾದಿಗಳು ಕೂಡ ಕಾಣಿಸ್ತಾ ಇದ್ದಾರೆ. ಅವ ಬಂದು ಹೇಳಿದ್ದೇನು, ನಿನ್ನ ಉದರದಲ್ಲಿ ಜೀವರಾಶಿಗಳು ಇವೆ ಬ್ರಹ್ಮ, ಆದರೆ ಯಾವುದಕ್ಕೂ ಚೇತನ ಇಲ್ಲ. ಇಲ್ಲಿ ಬಂದು ನೋಡಿದ್ರೆ ಚೇತನ ಸ್ವರೂಪದಿಂದಲೇ ಜೀವರಾಶಿಗಳು ಕಂಗೊಳಿಸ್ತಾ ಇದ್ದಾರೆ. ಹರಿಯೇನು ಸಾಮಾನ್ಯನೇ, ಬ್ರಹ್ಮಾಂಡೋಧರ ಭರಿತ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹರಿ ಬರಿದೇ ನಿನ್ನೊಡನೆ ಬಂಧವನ್ನಾಡಿದೆ. ನಾನೇ ದೊಡ್ಡವ ಅಂತ ಹೇಳಿಬಿಟ್ಟೆ. ನಾನು ದೊಡ್ಡವಲ್ಲ, ನೀನು. ಹಾಗಿದ್ರೆ ನಾನು ತಪ್ಪು ಮಾಡಿದ್ದೇನೆ. ಮಾಡಿದಂತಹ ತಪ್ಪನ್ನು ನಿನ್ನಲ್ಲಿ ಬಂದು ಹೇಳಿಕೊಳ್ಬೇಕು ಅಂತಾದ್ರೆ ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ ತುಟಿ ದೊರಕಾದಾಗಲು ಕೆಳಗಿಳಿದು ಅರಸಿ ಪಥವ ಕಾಣದೆಯೇ ತರಗರಿಸುತ್ತ ದಿವ್ಯ ಸಹಸ್ರ ಕಾಲ ತೆರಳುವೆ ಹೊರಗೆಂದು. ನಾನು ಮಾಡಿದಂತಹ ತಪ್ಪನ್ನು ಹರಿಯೊಡನೆ ಹೇಳಿಕೊಳ್ಬೇಕು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ದಾರಿಯಾಗಿ ಹುಡುಕಾಡಿದೆ. ಮೇಲೆ ನೋಡಿದೆ, ಆ ಕಡೆ ಈ ಕಡೆ, ಯಾವ ಕಡೆಗೆ ನೋಡಿದರೂ ಕೂಡ ದಾರಿಗಳೇ ಗೋಚರಿಸ್ತಾ ಇಲ್ಲ. ಸಹಸ್ರ ವರ್ಷಗಳ ಪರ್ಯಂತರ ದಾರಿಗಾಗಿ ಹುಡುಕಾಡಿದೆ. ಬಳಲಿಕೆ ಆಗುತ್ತಾ ಉಂಟು, ಬಾಯಾರಿಕೆ ಆಗುತ್ತಾ ಉಂಟು. ಏನು ಮಾಡೋಣ? ದಾರಿ ಇಲ್ಲ. ಸರಿ, ಅಮ್ಮನೇ ಈ ಹಿಂದೆ ಹೇಳಿದಂತಹ ಮಾತು, ಕಷ್ಟ ಬಂದ ಕಾಲದಲ್ಲಿ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ ಮಕ್ಕಳೇ, ಅದು ಇರುವುದು ಒಂದೇ ದಾರಿ. ಅಮ್ಮ 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 ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಹರಿಯ ನಾಭಿ ಕಮಲನಾಳದಿ ನರವ ಪಥ ಪರಟಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಕವಿಯೋಗ ಮಾಯಮಗರತಿ ಬಣ್ಣವರ್ಗದಲ್ಲಿತ್ತ ಮಲಗಿರಲು ನಿದ್ರೆಯೊಳಗೆ ಕಾಲ್ಬೆರಳಿಸಿ ಬಾಯೊಳಗೆ ದೇಹದಲ್ಲಿ ಒಂದು ರೀತಿಯ ಜಾಡ್ಯ ಆವರಿಸಿದೆ. ಪರಿಹಾರಕ್ಕಾಗಿ ಜಗಜ್ಜನನ್ನು ಪ್ರಾರ್ಥಿಸಿದ ಕ್ಷಣ ಆಲದ ಎಲೆಯೊಂದು ಜಲದ ಮೇಲೆ ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶನ. ಸರಸಿ ಜನ ಮೇಲೆ ಪದ್ಮವಾದನವ ಭರದೆ ಬಲಿದುಕೊಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದರೆ ಇರದೆ ಮೇಲಕ್ಕೆ ನೋಡಲು ವರ ಪಂಚವನದಲ್ಲಿ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಗಳು ಅಚ್ಚರಿಯಾಗುತ್ತೇನೆ ಸುರತ ಸುರಥವೈಶರು ಲಾಲಿಸಿ ಭಕ್ತಿಯಿಂದಲೇ ಆದಿಮಾಯಿಯನ್ನು ಪ್ರಾರ್ಥಿಸಿಕೊಂಡೆ. ಹರಿಯ ನಾಭಿ ಕಮಲನಾಳದಿಂದ 1000 ಎಸಳುಗೊಳ್ಳುವಂತಹ ತಾವರೆಯೊಂದು ನನ್ನನ್ನು ಹೊರ ಹೊತ್ತು ತಂದಿದೆ. ಸುತ್ತಲೂ ನೋಡ್ತಾ ಇದ್ದೇನೆ. ಈ ಬ್ರಹ್ಮನಿಗೆ ಮೊದಲಿದ್ದದ್ದು ಒಂದು ಮುಖ, ಮತ್ತೆ 3 ಮುಖಗಳು ಬಂದು ಸೇರಿಕೊಂಡಿವೆ. ಚತುರ್ಮುಖ ಬ್ರಹ್ಮನಾದಿ. ಮೇಲಕ್ಕೆ ಒಮ್ಮೆ ಈಕ್ಷಿಸಿದೆ,
ಛೇ, ಏನು ನಮ್ಮನಿಗೆ ಮತ್ತೊಂದು ವಾದನ ಸಂತೋಷವಾಗುತ್ತಾ ಉಂಟು. ನಾನು ಮಾಡಿದಂತಹ ತಪ್ಪನ್ನು ಹರಿಯಲ್ಲಿ ಹೇಳಿಕೊಳ್ತು. ಛೇ, ಹೇಗೆ ಹೇಳುವುದು? ಹರಿ ನಿದ್ರೆಯಲ್ಲಿದ್ದಾನೆ. ನಿದ್ರೆ ಮಾಡಿದವರನ್ನು ಎಬ್ಬಿಸುವುದೇ ಮಹಾಪಾಪ. ಮತ್ತಂತದ್ದು. ಇವ ಎಚ್ಚರಗೊಳ್ಳುವ ಅಲ್ಲಿಯವರೆಗೂ ಇವನನ್ನೇ ಧ್ಯಾನಿಸ್ತಾ ಇರ್ತೇನೆ. ಹರೆಯ ಒಳಗಿನ ಯೋಗ ನಿದ್ರೆಯೊಳಿರಲಿ. ನಿರಂತರ ಕಿರಣದ ಕಲ್ಪಿಸುವ ಕಿರುಬೆರಳಿನಲ್ಲಿ ಹೊರಗೆಡನೆ ದಾನವರಿರುವ ರುದ್ಧಿಸುತ್ತಲಿ.
ಕಾಣಲಿಲ್ಲ. ನಾನು ಆಲೋಚಿಸಿದೆ, ನನ್ನ ಕಣ್ಣು ಹೋಗಿದೆ. ಆದ್ರೆ ಆಮೇಲೆ ಅರ್ಥ ಆಯ್ತು, ಕಾಣದೇ ಇರುವುದಕ್ಕೆ ಕಾರಣ ಕುರುಡುತನವಲ್ಲ, ಕವಿದಿರುವ ಕತ್ತಲು. ಇಲ್ಲಮ್ಮ, ಈ ಕತ್ತಲೆಯಲ್ಲಿ ಜನರಾಶಿಯ ಮೇಲೆ ನಾನು ಹುಟ್ಟಿಕೊಂಡೆನಲ್ಲ. ಯಾರು ನನ್ನ ಜನನಕ್ಕೆ ಕಾರಣ? ನಾನೊಬ್ಬನೇ, ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆಯೋ? ಈ ಪ್ರಶ್ನೆಗಳಿಗೆ ಉತ್ತರ ನನ್ನಲ್ಲಿ ನಾನೇ ಕೇಳಿಕೊಳ್ಳುವುದಲ್ಲ, ಅನ್ವೇಷಿಸಬೇಕು, ಹುಡುಕುವ. ಆಶ್ಚರ್ಯವಿದು, ಹೊತ್ತ ಎತ್ತ ಸುತ್ತಮುತ್ತ ಕತ್ತೆತ್ತ ನೋಡಿದರೆ ಕಾಣುವುದು ಛಲದ ಮೊತ್ತ. ಈ ಕಾಡುತ್ತಲೆಯ ಮಧ್ಯದಲ್ಲಿ ನಾನೆಲ್ಲಿಂದ ಬಂದೆ, ಹೇಗೆ ಬಂದೆ, ಯಾರು ನನ್ನ ತಂದೆ ಎನ್ನುವಂತಹ ಹಲವು ರೀತಿಯ ಪ್ರಶ್ನೆಗಳೇ ನನ್ನ ಮುಂದೆ. ಹಾಗಾದರೆ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ. ಸಾಗುತ್ತೇನೆ ಮುಂದೆ. ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಎಲ್ಲಿ? ನಿನಗೆ ಅಪ್ಪ ಉಂಟಾ? ಸುಮ್ಮಗೆ ನಾನು ಇವನನ್ನು ಮಾತಾಡಿಸಿದ್ದು, ಏನೂ ಗೊತ್ತಿಲ್ಲ ಇವನಿಗೆ. ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಅಯ್ಯ, ಅಷ್ಟೇ ಮಾತ್ರವಲ್ಲ, ಮತ್ತೆ ನಾವಿರುವರು ಕಾಣುವುದಕ್ಕೂ ಒಂದೇ ಹಾಗಿದ್ದೇವೆ. ನೀನು ನನಗಿದ್ದ ಒಂದು ಸ್ವಲ್ಪ ಸಣ್ಣ ಎಲ್ಲಿಯೋ ಬಿಟ್ರೆ ನನ್ನ ಹಾಗೆಯೇ ಇದ್ದಿ. ಅಯ್ಯ, ನಿನ್ನನ್ನು ಕಂಡ ಕ್ಷಣದಿಂದ ನಿನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯ ಹುಟ್ಟಿ ಬರುತ್ತಾ. ನಿನ್ನನ್ನು ನೋಡುವಾಗ ಗೌರವ ಭಕ್ತಿಯ ಭಾವ. ಒಳ್ಳೆಯದೇ ಆಯ್ತು. ನಮ್ಮೊಳಗೆ ಅಂಕುರಿಸಿದ ಭಾವವನ್ನೇ ಆಧರಿಸಿ ನಾವಿರುವರು ಪರಸ್ಪರ ಬಾಂಧವ್ಯವನ್ನು ಬೆಳೆಸಿಕೊಂಡರೆ ಹೇಗೆ? ಈಗ ಸಂಬಂಧ ಬೇಕಾ? ನೀನು ನನಗೆ ಅನುಜ. ಹಾಗಾದರೆ ಈಗ ಸಣ್ಣವಾದ ನನ್ನ ಕುರಿತಾಗಿ ಗೌರವ ಲಕ್ಷ್ಯವನ್ನು ಹೊಂದಿರುವ ನೀನು ನನಗೆ ತಮ್ಮ, ನೀನು ತಮ್ಮನಾದ್ದರಿಂದ ನಾನು ನಿನಗೆ ಅಣ್ಣ. ಹೌದಲ್ವೇ? ತಮ್ಮ ಅಣ್ಣ, ತಮ್ಮ ಅಣ್ಣ. ಕೇವಲ ಸಂಬಂಧ ಹೊಟ್ಟೆ ತುಂಬಿಸುವುದಿಲ್ಲವಲ್ಲ. ನನ್ನ ಹೊಟ್ಟೆಯೊಳಗೆ ಅತಿಯಾದ ಹಸಿವೆಯನ್ನು ನಿವಾರಿಸುವುದಕ್ಕೆ ಏನು ದಾರಿ?
ನೀನು ಹೇಳುವಾಗ ನನಗೆ ಅದೇ ರೀತಿಯಾದಂತಹ ಸಂಕಟ. ಏನಾದ್ರು ತಿನ್ಬೇಕು. ಏನುಂಟು? ಈ ಜಲರಾಶಿಯ ಮೇಲೆ ಏನಿಲ್ಲ. ಆದರೆ ಒಂದು ಉಪಾಯ, ಈ ನೀರಿನ ತಳಭಾಗದಲ್ಲಿ ಅದೆಷ್ಟೋ ಪ್ರಾಣಿಗಳಿರಬಹುದು. ನೀರನ್ನು ಪಡೆದೆವು ಎಂದಾದರೆ ಒಂದೊಂದೇ ಪ್ರಾಣಿ ಮೇಲೆ ಬರುವುದಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ತಡ ಮಾಡುವುದಲ್ಲ, ನೀರನ್ನು ಪಡೆಯುವುದು. ನೀರನ್ನು ಬಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ನೀರಿನ ಆಳದಿಂದ ಒಂದು ತಾವರೆ ಮೇಲೆ ಎದ್ದು ಬಂತು. ಆ ತಾವರೆಯ ಮಧ್ಯೆ ಒಂದು ಪ್ರಾಣಿ ಕುಳಿತಿತ್ತು. ಪ್ರಾಣಿ ನಾವಿಬ್ಬರು ಹೋಗಿ ಅದನ್ನು ಹಿಡಿದು ತಿನ್ನುವ. ನಾನು ನೋಡ್ಬೇಕಲ್ಲ ಪ್ರಾಣಿಯನ್ನು. ನೋಡ್ಬೇಕು. ನಾನು ನೋಡ್ಲಿಲ್ವಾ? ನಾನು ತೋರಿಸುವುದ? ಒಮ್ಮೆ ತೋರಿಸು.
ಇನ್ನೇನು ನೀರಿನಲ್ಲಿ ಮುಳುಗುವ ಮುನ್ನ ಬಿಡಬೇಡ. ಪ್ರಾಣಿ ಸಿಕ್ಕಿತು ಅಂತ ಆಲೋಚನೆ ಮಾಡಿ ಅದಕ್ಕೆ ಬಡಿದೆ. ಆಗ ಗೊತ್ತಾಯ್ತು. ಅಪ್ಪ ಈಗ ಬರ್ತದ್ದು ನೀನ? ನಾನೂ ಬಡ್ದಿದ್ದೆ. ಎಡಗೈಯಲ್ಲಿ ಸಿಕ್ಕಿ ವಿಲವಿಲನೆ ಒದ್ದಾಡಿದ್ದು ನೀನು. ನಿನಗೆ ಸಿಕ್ಕಿತ? ಎಲ್ಲಿ? ನನಗೆ ಖಂಡಿತ ಹಸಿವೆ ನಿಂತಿದ್ದ. ಇಲ್ಲ ಇಲ್ಲ, ಹುಡುಕಬೇಡವಾ? ಹುಡುಕು. ಹರಿಯನಾಭಿ ಕಮಲನಾಳದಿ ಮರೆಗೊಳ್ಳುತ್ತಲೆ ವಿಧಾನ ಮನದಲ್ಲಿ ಕಾರಗರಿಸಿದನು ದೈತ್ಯರು ನೆನೆದ ಬರುವರೆಲ್ಲ. ಅಯ್ಯೋ, ಇಬ್ಬರು ದೈತ್ಯರು ಹುಟ್ಟಿಕೊಂಡ್ರು. ನನ್ನನ್ನು ನೋಡಿ ತಿನ್ನುವುದಕ್ಕಾಗಿ ಬಂದ್ರು. ಓಡಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ನನ್ನನ್ನು ಯಾರು ಕಾಪಾಡ್ತಾರೆ? ಅಮ್ಮ ಅಮ್ಮ ಅಮ್ಮ! ಮರುಗಲೆಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆ ನೈ ಬರಿ ವರೆಯಬಾರದ ಬಂದ ಕಷ್ಟವ ಅರಿತುಕೊಂಬೆ. ಅಮ್ಮ, ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ನಿನ್ನ ಮುಖವನ್ನು ಕಾಣುವಾಗ ಕಲಾಹೀನವಾಗಿದೆ. ನಿನಗದಿಗೆ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ತಾಯೇ, ಮದಲಾಲಿಸು ಜಲ ತೊಡಿ ಪುಟಗುದಿಸುದಯ ಕೊಟ್ಟುವರು ಭೀತಿಗೊಂಡೆ. ಹರಿಯ ಕರ್ಣ ಕಿಲ್ಪಿಸದಿಂದ ಈರುವರು ದೈತ್ಯರು ಹುಟ್ಟಿಕೊಂಡ್ರಮ್ಮ. ನನ್ನನ್ನು ನೋಡಿ ಪ್ರಾಣಿ ಅಂತ ಹೇಳಿ ತಿನ್ನುವುದಕ್ಕಾಗಿ ಬಂದ್ರು. ಹೌದೇ? ಓಡಿ ಹೋದೆ, ತಪ್ಪಿಸಿಕೊಂಡೆ. ಆದ್ರೂ ಓಡಿಸಿಕೊಂಡು ಬರ್ತಾ ಇದ್ದಾರಮ್ಮ. ನನ್ನನ್ನು ಕಾಪಾಡುವವರು ಯಾರು? ನೀನೇ ನನಗೆ ಗತಿ ತಾಯೇ. ಮರುಗಬೇಡ ವಿಧಾತ ಮರುಗಬೇಡ ವಿಧಾತ ನಾ ಶ್ರೀಗರಿಯ ಸೇರಿಗ ಕಾರಣದೊಳವನಿರುವ ನಿದ್ರೆಯೊಳಿಯುಳಿದು ಶೀಘ್ರದೊಳದು ಅಗಲಿ ಹೋಗುವೆನು. ಭರತಳೆಚ್ಚರಗೊಂಡು ದೈತ್ಯರ ತಿಳಿದುಕೊಳ್ಳುವನು ಭೀತಿ ಬೇಡಯೇ. ವರ ಸುದರ್ಶನ ಕೊಡುತ್ತವಗೆ ನೀ
ಮರೆಯೊಳಿದೆಂದು ಮರುಗಬೇಡ. ಅಮ್ಮ ದುಷ್ಟರಿಂದ ಕಷ್ಟ ಬಂದಿ ಎನ್ನುವಂತ ಕಾರಣಕ್ಕಾಗಿ ಮರುಗುತ್ತಾ ಇರುವೆಯ. ಮರುಗಬೇಡ ಮರುಗಬೇಡ. ಆದಿಮಾಯಾದಂತ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗುವಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ಆ ದುಷ್ಟ ರಕ್ಕಸರನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ಅಷ್ಟರವರೆಗೆ ನಾನೆಲ್ಲಿರಲಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರು ಮಗನೇ. ಉಳಿದಿರಲು ಕಿರುನಗೆಯ ಬೀರುತ ಕಲ್ದವದರದಲ್ಲಿ ಯೋಗ ನಿದ್ದೆಯಿಂದ ಎಚ್ಚೆತ್ತಾಗ ಎಷ್ಟೆಲ್ಲ ಬದಲಾವಣೆಗಳಾಗಿವೆ. ಗಡಗಡೆ ನಡುಗುತ್ತಾ ಬಂದಂತ ವಿಧಾತ ಸುದರ್ಶನ ಚಕ್ರವೊಂದನ್ನು ಕೈಗಿತ್ತು ನಾಭೀ ಕಮಲದ ನಾಳದಲ್ಲಿ ಅಡಗಿ ಕುಳಿತಿದ್ದಾನೆ. ಜಗನ್ಮಾತೆಯ ಸಂಕಲ್ಪ ಸಾಫಲ್ಯ ಹೊಂದುವ ಕಾಲವಿದು, ಕಾದು ನೋಡುವ. ನಿನಗೆ ನಾನು ಆಗ ಕರೆಯುವಾಗ ಕಿವಿ ಕೇಳಿಲ್ವಾ? ಕೇಳಿತ್ತು. ನಮಗೆ ಸಂಬಂಧ ಪಡದೇ ಇರುವ ವಿಷಯಕ್ಕೆ ನಾವು ಯಾಕೆ ಮೂಗು ತೂರಿಸುವುದು? ಅದು ಹೌದು ಹೇಳಿದಾಗೆ. ಎಲ್ಲವೋ ಅಂತ ಕರೆದ್ರೆ ಓ ಇಲ್ಲ, ಅಯ್ಯೋ ಹೀಗೆ ಕರೆದ್ರೆ ನೀನು ನನ್ನಲ್ಲಿ ಮಾತಾಡುವ ಉತ್ಸುಕತೆಯನ್ನು ತೋರಿಸುತ್ತಿ. ಹೌದೌದು, ಒಳ್ಳೆಯದೇ ಆಯ್ತು. ನಿನ್ನನ್ನು ಎಲ್ಲವೋ ಅಂತ ಸಂಬೋಧಿಸೋಣ ಅನ್ನುವಾಗ ನಮಗೂ ತೋರಿತು. ಮಾತ್ರವಲ್ಲ, ನಾವೆಲ್ಲಿಂದಲೋ ಹೊರಟವರು, ಎಲ್ಲಿಗೋ ತಲುಪಬೇಕಾದವು. ಓಹ್, ನಿಶ್ಚಿತವಾದ ಗುರಿ ಇಲ್ಲದೆ ಇದ್ದ ಕಾರಣ ಇಲ್ಲಿಗೆ ಸೆಳೆಯಲ್ಪಟ್ಟೆವು. ಆದ ಕಾರಣ ನಾವು ಬರುವಾಗ ಕಂಡದ್ದೊಂದು, ಈಗ ಕಾಣುತ್ತಿರುವುದು ಇನ್ನೊಂದು. ಅದು ನಮ್ಮನ್ನು ಆಶ್ಚರ್ಯದಲ್ಲಿ ಕೆಡ ಹಾಕಿತು. ಬರುವಾಗ ನೀನು ಮಲಗಿಕೊಂಡಿದ್ದ ಹಾಗೆ ಕಂಡಿತ್ತು. ಹೌದು, ಮಲಗಿದ್ದೆ ನಾನು. ನೀನು ಎಲ್ಲಿ ಮಲಗಿದ್ದು? ನಾನು ಎಲೆಯ ಮೇಲೆ. ಎಂತ ಆಲದ ಎಲೆ. ಅದೆಲ್ಲಿದೆ? ಅದು ಇಲ್ಲಿ. ಆ ಕಡೆಯಿಂದಲ್ಲ, ನನ್ನ ಲೀಲೆ. ಓ, ಲೀಲೆ. ಈ ಶಬ್ದಕ್ಕೆ ಸರಿಯಾದ ಅರ್ಥ ನನಗೆ ಗೊತ್ತಿಲ್ಲ. ಆದರೆ ನೀನಾವುದರಿಂದ ಆನಂದವನ್ನು ಅನುಭವಿಸುತ್ತೀಯೋ ಅದು ನಿನಗೆ ಲೀಲೆ. ಮಾಯೆ, ಮಾಯೆ. ಮಾಯೆ ಅಂದರೆ ಎಲ್ಲರ ಕಣ್ಣಿಗೂ ಕಾಣುವಂತದ್ದಲ್ಲ ಬಹುಶಃ. ನೀನು ನಿರ್ಮಿಸಬಲ್ಲವ ಇರಬೇಕದನ್ನು. ಅಲ್ಲದೆ
ಇದ್ರೆ ನಮಗೊಂದು ಎಲೆ ಸಿಗಬೇಕಿತ್ತ ಬೇಡವಾ? ಬೇಕಿತ್ತು. ನಾವು ಇಷ್ಟೊತ್ತು ಒದ್ದಾಡಿದೆವು, ಆ. ನಮ್ಮ ಎದುರಿಗೆ ಒಂದು ಎಲೆ ಹಾಕಲಿಕ್ಕೆ ಯಾರು ಬರಲಿಲ್ಲ. ಹಾ ಹಾ ಎಲೆಯ ಮೇಲೆ ಕುಳಿತದ್ದಲ್ಲ, ನಾವು ಕಾಣುವಾಗ ನೀನು ಮಲಗಿದ್ದೆ. ಹೌದು. ವಿಶಿಷ್ಟವಾದ ಭಂಗಿ. ನಿನ್ನ ಕಾಲ ಹೆಬ್ಬೆರಳು ನಿನ್ನ ಬಾಯೊಳಗಿದ್ದ ಹಾಗೆ ಖಂಡಿತಪ್ಪ. ಇದ್ದದ್ದು ಹೌದು. ಹೌದಾ? ಹೌದು. ಇದೆಂತದ್ದಪ್ಪ ಒಂದು ಪೂರ್ಣ. ಹೀಗೆ ನಮ್ಮ ಮನಸ್ಸಿನಲ್ಲಿ ಆಶ್ಚರ್ಯ ಹುಟ್ಟಿದೆ. ಆ. ಬರುತ್ತಾ ಬರುತ್ತಾ ನೀನು ಘಟ ಪಠಿಸಿ ಆ. ಎದ್ದು ಕುಳಿತದ್ದು ಕಂಡಿತು. ಆ. ಯಾರಾದ್ರೂ ಬರುವಾಗ ಎದ್ದು ಕುಳಿತುಕೊಳ್ಳಬೇಕು ಅಂತ ಗೊತ್ತಿದ್ರೆ ಮತ್ತೆ ಇಲ್ಲಿ ನಿದ್ದೆ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಆ. ಇದೊಂದು ನಿದ್ದೆ ಮಾಡ್ಲಿಕ್ಕಿರುವ ಜಾಗವ. ಇಲ್ಲಿಯೂ ನಿನಗೆ ನಿದ್ದೆ ಬಂತಲ್ಲ, ಎಂತ ಹೊಣೆಗೇಡಿ ಇರಬೇಕು ನೀನು. ಒಟ್ಟು ನಿದ್ದೆ ಮಾಡಿದ್ದಲ್ಲ, ಮತ್ತೆ? ಯೋಗ ನಿದ್ದೆ. ಅದೊಂದುಂಟ ಯೋಗ. ಆಹಾ, ಯೋಗವೆಂದರೆ ಬಹುಶಃ ನಿನ್ನ ಕರ್ಮದಲ್ಲಿ ನಿನಗಿರಬಹುದಾದ ಕೌಶಲ ಆಗಿರಬೇಕು. ಹೌದು. ನಿದ್ದೆಯು ಒಂದು ಕರ್ಮವೇ ಅಲ್ಲ. ಆ ನಿದ್ದೆಯನ್ನು ನೀನು ಮಾಡುವಲ್ಲಿ ನಿನಗಿರಬಹುದಾದಂತಹ ನೈಪುಣ್ಯ. ಎಲ್ಲಿ ಮಲಗಿದ್ರು ನಿದ್ದೆ ಬರ್ತದೆ. ನಮಗೆ ನೋಡು, ಆ ಯೋಗ ಉಂಟ. ನಿನಗೆ ಯೋಗ ನಿದ್ರೆ, ನಮಗೆ ನಿದ್ರೆಯ ಯೋಗವೇ ಇಲ್ಲ. ಯಾವುದಿಲ್ಲ. ನಾನಾಗಿ ನಿನ್ನ ನೋಡಿದೆ, ಎಷ್ಟು ನೋಡಿದ್ರು ಹೇಗೆ ನೋಡಿದ್ರು ಮೊಣಕಾಲಿನಿಂದ ಮೇಲೆ ಬರಲೇ ಇಲ್ಲ. ಅದೇ ಕಾಲಿಗೆ ನೀರು ಬಂದಿದೆ. ಕಾಲು ದಪ್ಪ ದಪ್ಪ ಕಾಣ್ತದೆ. ಆಗಲ್ಲ, ಕಾಲಿನಲ್ಲಿವರೆಗೆ ಮಾತ್ರ, ಮೊಣಕಾಲಿನವರೆಗೆ ಮಾತ್ರ ನೀರು ಬಂದ. ಮೊಣಕಾಲಿನವರೆಗೆ ಇರುವ ನೀರಿನಲ್ಲಿ ನಿತ್ತರೆ ಆಕ್ಷೇಪ ಇಲ್ಲ, ತೊಂದರೆಯೂ ಇಲ್ಲ. ಈ ನೀರಿನಲ್ಲಿ ನಾನು ಮಲಗಿದರೆ ಅವ ಪವಾಡಿಸಿದರೆ ನಮ್ಮ ಮೂಗಿನೊಳಗೆ ನೀರು ಹೋಗ್ಲಿಕ್ಕಿಲ್ಲ, ನೀರು ಹೋದಿತ್ತು, ಉಸಿರು ಕಟ್ಟಿ. ಹಾಗಾಗಿ ನಮಗೆ ಮಲಗುವುದಕ್ಕಾಗಲಿಲ್ಲ. ನಿನಗಾದ್ರೂ ಮಲಗಲಿಕ್ಕೆ ಆಯ್ತಲ್ಲ. ಆದರೆ ಈಗ ಎದ್ದು ಕುಳಿತು ನಮ್ಮನ್ನು ನೋಡಿ ನಕ್ಕೆ ನೆಗಾಡಿದೆ. ಎಂತ ದಯ ಇದು! ನೀನು ಕಪ್ಪು ಅಂದರೆ ಸಾಧಾರಣದ ಕಪ್ಪು ಅಲ್ಲ, ಮತ್ತೆ ಸರ್ವಾಂಗವು ಕಪ್ಪು. ಆದ್ದರಿಂದಲೇ ಇರಬೇಕು ಬಹುಶಃ ಈ ಕತ್ತಲೆಯಲ್ಲಿಯೂ ನೀನು ನಮಗೆ ಗೋಚರವಾದದ್ದು. ಕಾರಿರುಳಿನಲ್ಲಿ ಕಾಣಬೇಕಾದರೆ ಒಂದು ಕತ್ತಲೆಗಿಂತಲೂ ಕಪ್ಪಾಗಿರ್ಬೇಕು. ಅಲ್ಲ, ಬೆಳಕಿನ ಮೂಲವಾಗಿರಬೇಕು, ಬೆಳಕಿನ ಬಿಂದುವಾಗಿರಬೇಕು. ಜ್ಯೋತಯತೆ ಇತಿ ಜ್ಯೋತಿ. ನೀನು ಜ್ಯೋತಿಯಾಗಿರ್ಬೇಕು. ಅದೇ ಹೌದು ಅನ್ನುವಾಗ ಒಪ್ಪಲಿಕ್ಕೆ ನಮಗೆ ಆಗುವುದಿಲ್ಲ. ಆಗಲಿ ಬಿಡು. ಆದ್ರೆ ನಮಗೆ ಆಶ್ಚರ್ಯವನ್ನು ಹುಟ್ಟಿಸಿದ್ದೆಂತದ್ದು ಏನು? ಕರಿದಾದ ನಿನ್ನ ಮೊಗದೊಳಗೆ ಮಿಂಚುವ ನಿನ್ನ ದಂತ ಕಾಂತಿ. ಏನಯ್ಯ, ನಿನ್ನ ದಂತಕಾಂತಿ ಕಂಡದ್ದು ಹೇಗೆ? ನಮ್ಮಂತಹ ಧೀರರು ಆಗಮಿಸಿದಾಗಲೂ ಬೆಚ್ಚದೆ ಬೆದರದೆ ನಗೆ ಬೀರಿದುದರಿಂದ ಆಲದೆಲೆಯ ಮೇಲೆ ಕುಳಿತು ನಮ್ಮತ್ತ ನೋಡಿದೆ, ನೋಡಿ ಸ್ಮೇರ ಮುಖನಾದೆ. ಆದ್ದರಿಂದ ಪ್ರಶ್ನೆ, ಯಾರಯ್ಯ ಪೇಳು ನೀನು? ಮತ್ತೆ ಇವ ಏನು ಹೀಗಾಗ ಎಲ್ಲಿ ಮಾಡುವುದು? ಅದಲ್ಲ ಇದು. ಇಲ್ಲಿಗೆ ಬರುವುದಕ್ಕೆ ಕಾರಣ ನೀರಿನಲ್ಲಿ ಹಸಿವೆಗಾಗಿ ಒಂದು ಪ್ರಾಣಿಯನ್ನು ಹುಡುಕುತ್ತಾ ಮುಂದುವರಿದಂತಹ ಕಾಲ. ಕಣ್ಣಿಗೆ ಬಿತ್ತು ಒಂದು ಪ್ರಾಣಿ, ಅದನ್ನೇ ಇನ್ನೇನು ತಿನ್ನುವಂತ ನಮ್ಮ ಕೈ ತಪ್ಪಿಸಿ ಓಡಿದೆ. ಎಲ್ಲಿಗೆ ಓಡಿದೆ ಅಂತ ಗೊತ್ತಿಲ್ಲ. ಅದನ್ನೇ ಹುಡುಕುತ್ತಾ ಇಲ್ಲಿವರೆಗೆ ಬಂದವರು ನಾವು. ಇಲ್ಲಿವರೆಗೆ ಬರುವುದನ್ನು ನೋಡಿದ್ದೇವೆ, ಆದ್ರೆ ಈಗ ಅದಿಲ್ಲ. ನೀನು ಕಾಣ್ತಾ ಇತ್ತು. ಆದ್ದರಿಂದಲೇ ನಿನ್ನಲ್ಲೇ ಪ್ರಶ್ನೆ, ಏನು? ತೋರು ಬೇಗ ಮೊದಲು ಕಂಡ ತೋರನಲ್ಲಿ ಹೋದ. ಅಂತೂ ಎರಡೆರಡು ಪ್ರಶ್ನೆ ಉತ್ತರಿಸಬೇಕಾದವ ನಾನೊಬ್ಬ. ಬಹಳ ಸುಲಭದ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದೇ ಹೌದು ಅಂತಾದ್ರೆ ಎರಡರಿಗೂ ಇಬ್ಬರಿಗೂ ಒಂದೇ ಉತ್ತರ
ಆಗುವ. ಎರಡು ಪ್ರಶ್ನೆಗೆ ಎರಡು ವಾಕ್ಯ. ಬೇರೆ ಬೇರೆ ಉತ್ತರ ಕೊಡಬಹುದು. ಹಾ? ಸಮಸ್ಯೆ ಅದುವೇ ಈಗ. ಎಂತದು ಸಮಸ್ಯೆ? ಯಾರಿಗೆ ಯಾವ ಉತ್ತರವನ್ನು ಹೇಗೆ ಕೊಟ್ರೆ ಹೇಗೆ ಜೀರ್ಣ ಆಗುತ್ತದೆ ಅಂತ. ಹಾ? ಪ್ರಶ್ನೆ ಹುಟ್ಟುತ್ತದಂತೆ, ಉತ್ತರ ಜೀರ್ಣ ಮಾಡ್ಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ವಾ? ಅದು ಹೌದು. ಆದ್ರೆ ಕೆಲವೊಮ್ಮೆ ಪ್ರಶ್ನೆ ಮಾತ್ರ ಹುಟ್ಟುವುದು. ಈಗ ಅದೌದು, ಉತ್ತರ ಹುಟ್ಟುವುದಿಲ್ಲ, ಉತ್ತರ ಸಿಕ್ಕಿದರೂ ಅರ್ಥ ಆಗುವುದಿಲ್ಲ. ಈಗ ನಮಗೆ ಜೀರ್ಣವಾಗುವ ಅಥವಾ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇದೆಯೋ ಇಲ್ಲವೋ ತೀರ್ಮಾನಿಸುವುದು ಯಾರು ಮತ್ತು ಹೇಗೆ. ಅದೇ ನೀವು ಯಾರು ಅಂತ ಹೇಳಿದ್ರೆ ಗೊತ್ತಾಗುತ್ತದೆ. ಈಗ ನಾವ್ಯಾರಂತ ಗೊತ್ತಾಗಿಲ್ಲ. ಅದೌದು ಹೇಳಿದಾಗ ಯಾರನ್ನುವಂತಹ ತಿಳುವಳಿಕೆ ಇಲ್ಲದೆ, ಯಾರೊಡನೆ ಮಾತಾಡಿದ್ದು ಅನ್ನುವುದನ್ನೇ ಅರ್ಥ ಮಾಡಿಕೊಳ್ಳದೆ ಒಬ್ಬನಿಗೆ ಮಾತಾಡುವುದಕ್ಕಾಗುತ್ತದೆ? ಆಗುವುದಿಲ್ಲ. ನಾವು ಮಾತಾಡುವುದನ್ನು ಕೇಳುವವರಿಗೂ ಒಂದು ಅರ್ಹತೆ ಬೇಕು. ಮಾತನ್ನು ಅರ್ಥ ಮಾಡಿಕೊಳ್ಳುವ, ಜೀರ್ಣ ಮಾಡಿಕೊಳ್ಳುವ ಜೀರ್ಣ ಶಕ್ತಿ ಬೇಕಾಗುತ್ತೆ. ಈಗ ಆಲೋಚಿಸಿದರೆ ನೀನು ನಿರ್ಭಯವಾಗಿ ನಮ್ಮಲ್ಲಿ ಮಾತಾಡಬಹುದು. ನಾವು ಬೇರೆ ಯಾರು ಅಲ್ಲ. ಮತ್ತೆ ನಾನು ಅಣ್ಣ, ನಾನು ತಮ್ಮ. ತಮ್ಮ? ಯಾರ ತಮ್ಮ? ಮತ್ತೆ ಅವ ಅಣ್ಣ ಹೇಳ್ತಾರೆ. ಅವನ ಅಣ್ಣ. ಅಣ್ಣನವ? ಮತ್ತೆ ಅಣ್ಣ ತಮ್ಮ. ನೀ ನನಗೆ ತಮ್ಮನ? ಯಾರು? ನನ್ನ ಅಣ್ಣನ ಅಲ್ಲ. ಅದೇ ನಾನು ನಿಜವಾಗಿಯೂ ಅವನ ಅಣ್ಣನು ಅಂತ ನನಗೆ ಗೊತ್ತಿಲ್ಲ. ನಾನು ಅವನಿಗೆ ತಮ್ಮ ಅನ್ನುವಾಗ ನಾನೇ ಗುರುತ ಮಾಡಿಕೊಂಡದ್ದು. ಯಾಕೆ? ಹುಟ್ಟಿದ ಆ ಕ್ಷಣ ನಮಗೆ ಮೊದಲನೆಯದಾಗಿ ಪ್ರಶ್ನೆ ಹುಟ್ಟಿದ್ದು ನಾನು ಯಾರು, ಎರಡನೆಯದಾಗಿ ನೀನು ಯಾರು, ಮೂರನೆಯದಾಗಿ ಹೊಟ್ಟೆಗೆ ಏನು. ಈ ಮೂರು ಪ್ರಶ್ನೆಗಳಿಂದಲೂ ಒದ್ದಾಟ ಆಗುತ್ತಿರುವಾಗ ನಾವಿರುವರು ಯಾರು ಅನ್ನೋ ಪ್ರಶ್ನೆಗೆ ನಾವೇ ಉತ್ತರವನ್ನು ಕಂಡುಕೊಂಡೆವು. ಆಹಾರವನ್ನು ಹುಡುಕುವುದಕ್ಕಾಗಿ ಹೊರಟೆ, ಆಗ ನೀನು ಸಿಕ್ಕಿದಿ. ಕಣ್ಣಿಗೆ ಬಿದ್ದ ಆಹಾರ ತಪ್ಪಿ ಹೋಯಿತು, ನೀನು ಸಿಕ್ಕಿದಿ. ಈಗ ಪ್ರಶ್ನೆ ಎರಡು, ಒಂದು ನಮ್ಮ ಹೊಟ್ಟೆಗೆ ಏನು, ಅಥವಾ ನೀನು ಏನು, ನೀನು ಯಾರು. ಹಾಗಾಗಿ ಅಣ್ಣ ತಮ್ಮಂದಿರಾದ ನಮ್ಮ ಪ್ರಶ್ನೆಗೆ ನಿನಗೆ ಉತ್ತರವನ್ನು ಹೇಳುವುದಕ್ಕಾಗುವುದಿಲ್ಲ ಅಂತ ಆದರೆ ನಮ್ಮ ಯೋಗ್ಯತೆಯನ್ನು ನಾವು ಚಿಕ್ಕದಾಗಿ ಹೇಳ್ತೇವೆ. ನಾವು ಬರುವಾಗ ನೀನು ಗಮನಿಸಿರಬಹುದು, ಎಲ್ಲ ಜಲವು ಆಂದೋಲನಕ್ಕೊಳಗಾಗಿ. ಆದ್ದರಿಂದ ನಾವು ಶೂರ ವೀರ ಶೂರರಯ್ಯ ನೀವು, ವೀರರಯ್ಯ ಶೂರರಯ್ಯ ಗಂಭೀರರಯ್ಯ ನೀವು.
ಮುಕುಂದನಾಗಿ ನಾ ಪವಡಿಸಿದ್ದೆ. ಎಂತದದು? ಪವಡಿಸಿದ್ದ ಮಲಗಿದ್ದೆ. ಇಬ್ಬರು ಬರುವುದು ಕಂಡಿತ್ತು ನನಗೆ. ಬೇರೆ ಇಬ್ರು ಬಂದ್ರ? ಅಲ್ಲಲ್ಲ, ನಾವೇ. ನೀವೇ. ಅಪ್ಪ, ಇವರು ಯಾಕೆ ಈ ಕಡೆ ಬರುವುದು? ಆಶ್ಚರ್ಯಚಕಿತನಾಗಿ ಎದ್ದು ಕುಳಿತೆ. ಒಂದೊಂದು ಪ್ರಶ್ನೆಗಳ ಸುರಿಮಳೆ. ಯಾವುದೋ ಒಂದನ್ನು ಕಳೆದುಕೊಂಡಿದ್ದೀರಿ, ಅದನ್ನು ಹೊಂದಬೇಕು ಎನ್ನುವ ಹಾಗೆ ಮಹತ್ವಾಕಾಂಕ್ಷಿಗಳಾಗಿ ನನ್ನ ಮುಂಭಾಗಕ್ಕೆ ಬಂದು ಸೇರಿದೆ. ಎಲೆ ಕಂಡಾಗ ಬೇಕು ಅಂತ ಆಗುತ್ತದಲ್ವ ನಿಮಗೆ? ಏನು ಮಾಡೋಣ, ನಿಮಗಾಗಿರುವ ಎಲೆಯೇ ಅದಲ್ಲ. ನಮಗಾಗಿರುವ ಎಲೆ ಅಲ್ಲ ಅಂತ ನಮಗೆ ಗೊತ್ತಾಯ್ತು. ಯಾಕೆ? ಆ ಎಲೆಯ ಮೇಲೆ ನೀನು ಮೊದಲೇ ಅಧಿಕಾರವನ್ನು ಸ್ಥಾಪಿಸಿದ್ದೆ. ನಮಗೆ ಎಲೆ ಬೇಕು ಅನ್ನುವಾಗ ಕಂಡದ್ದು ಯಾಕೆ? ನಮ್ಮ ಒಳಗಿನ ಹಸಿವೆ ಕಾರಣವಾಗಿ. ನಾವು ಇದುವರೆಗೆ ಉಪವಾಸ. ಇಬ್ಬರು ಉಪವಾಸಿಗಳೇ? ಒಳ್ಳೆಯದಾಯ್ತು. ಹಾಗಾದ್ರೆ ಯಾವುದೋ ಸಿಗಬೇಕಾದದ್ದು ಸಿಗಲಿಲ್ಲ. ಇಲ್ಲಿ ಬಂದಾಗ ಇಲ್ಲಿ ಆದರೂ ಸಿಕ್ಕೀತು. ಒಂದು ಆಶೆ ಇತ್ತು, ಇಷ್ಟರವರೆಗೆ ಸಿಗಲಿಲ್ಲ. ನೋಡುವ, ಯೋಗ ಉಂಟು ಅಂತಾದ್ರೆ ಇಲ್ಲಾದ್ರೂ ಸಿಕ್ಕೀತು. ಆದ್ರೆ ಒಂದುಂಟು, ಏನು? ಇದುವರೆಗೆ ದೊರೆಯದೇ ಇದ್ದದ್ದೊಂದು ಈಗ ದೊರಕಿತಲ್ಲ. ಹಾಗಾಗಿ ನಿರೀಕ್ಷೆ ಹೆಚ್ಚಾಯ್ತು. ದೊರೆತರೆ ಇಲ್ಲಿ ದೊರೆಯಬಹುದು. ಆಗಲಿ, ನೋಡುವ. ಯಾರಿಗೆ ಯಾವುದನ್ನು ಪಡೆಯುವ ಯೋಗ ಉಂಟೋ ಅದು ಅವರಿಗೆ ತನ್ನಿಂದ ತಾನೇ ಪ್ರಾಪ್ತವಾಗುತ್ತದೆ. ಆಗಲಿ, ಸಂತೋಷ ಆಯ್ತು ನನಗೆ ನಿಮ್ಮಿಬ್ಬರನ್ನು ನೋಡಿ. ಸಿಗದೇ ಇದ್ದದನ್ನಾದರೂ ಪಡೆಯಬೇಕು ಎನ್ನುವಂತ ಹಂಬಲ ನಿಮ್ಮಲ್ಲಿ ಹುಟ್ಟಿಕೊಂಡಿತ್ತಲ್ಲ, ಉತ್ಕಟವಾಗಿದೆ ಹಂಬಲ. ಆಗಲಿ, ಪಡೆಯಬೇಕಾದನ್ನು ಪಡೆಯುವಲ್ಲಿ ಯಾರಾದ ಸತತ ಪ್ರಯತ್ನವನ್ನು ಪಡುತ್ತಾನೋ ಆ ಪ್ರಯತ್ನಕ್ಕೆ ತಕ್ಕುದಾದ ಫಲ ದೊರಕುತ್ತದೆ. ಅದಕ್ಕೆ ಮೆಚ್ಚುಗೆ ಆದದ್ದು ನನಗೆ, ಅದಕ್ಕೆ ಭೂರಿತೋಷವಾದದ್ದು. ಸಂತೋಷವಾಯ್ತು ನಿಮಗೆ. ಅಯ್ಯ, ನಿನ್ನ ವಾಕ್ಯ ಸರಣಿಯನ್ನು ಆಲಿಸುವಾಗ ನಿನ್ನ ಮಾತಿನಲ್ಲಿ ಹುದುಗಿರುವಂತ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನಿಸುವಾಗ ನಿನ್ನ ಕುರಿತಾಗಿ ನನಗೊಂದು ಅಲ್ಪ ಸ್ವಲ್ಪ ಗೌರವ ಹುಟ್ಟುತ್ತದೆ. ಆದ ಕಾರಣ ಮೊದಲು ಕೇಳಿದ ಪ್ರಶ್ನೆ ಇನ್ನೂ ಬಲವತ್ತರವಾಗುತ್ತಾ ಉಂಟು. ಯಾರಯ್ಯ ಬೇಳು ನೀನು, ಯಾರು ಬೇಳಯ್ಯ ನೀನು, ಹೀಗೆ ಕೇಳಿದನಲ್ಲ ನೀನು. ಹಾಗೆ ಕೇಳಿ, ಇವ ಬೇರೆ ಕೇಳಿದ. ತೋರು ಬೇಗ ಮೊದಲು ಕಂಡ ಪೂರನಲ್ಲಿ ಹೋದ ಬಂಡ. ಆದ್ರೆ ಸಿಗಲಿಲ್ಲ ಅಂತ ಹತಾಶರಾಗಲಿಲ್ಲ. ಇಲ್ಲ, ಯಾಕೆ ಸಿಗುವುದಿಲ್ಲ? ಸತತ ಹುಡುಕಾಟ, ಅನ್ವೇಷಣೆ. ಕೈ ತಪ್ಪಿ ಹೋಯಿತು ಅಂತ ಬಿಟ್ಟು ಬಿಡ್ಲಿಲ್ಲ. ನೋಡುವ, ಸಿಕ್ಕಿದ್ರೆ ಸಿಕ್ಕೀತು. ಆಗಲಿ, ಆದ್ರೆ ಏನು ಮಾಡೋಣ ಹೇಳು? ಏನಾಯ್ತು? ನೀ ಕೇಳಿದ ಪ್ರಶ್ನೆಗೆ ಉತ್ತರ ಹೇಗೆ ಕೊಡಲಿಲ್ಲ? ಈಗ ಗೊತ್ತುಂಟ ನಿಂಗೆ? ಅಲ್ಲ, ಪ್ರಶ್ನೆ ಗೊತ್ತುಂಟು, ಉತ್ತರಿಸುವುದಕ್ಕೆ ಗೊತ್ತಾಗುವುದಿಲ್ಲ. ಅಂದ್ರೆ ಉತ್ತರ ಗೊತ್ತಿಲ್ವಾ? ಅಯ್ಯ, ತಿಳುವಳಿಕಸ್ಥನಾಗೆ ಮಾತಾಡಿದೆ. ಒಂದು ಸರಳವಾದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳುತ್ತೆ. ಅಯ್ಯ, ಒಂದೋ ನಿನ್ನ ಕುರಿತಾಗಿ ನಾನು ಆಲೋಚಿಸಿದ್ದು ತಪ್ಪಾಗಿರಬೇಕು, ಅಲ್ಲ ನಾನು ಆಲೋಚಿಸಿದಷ್ಟು ಎತ್ತರಕ್ಕೆ ಏರಬಹುದಾದ ಸಾಮರ್ಥ್ಯಕ್ಕಿಂತಲೂ ನೀನು ಎತ್ತರದಲ್ಲಿರಬೇಕು. ಎರಡರಲ್ಲಿ ಒಂದು. ಈ ಎರಡು ಪ್ರಶ್ನೆಗಳಿಗೆ ಪುನಃ ನಮಗೆ ಉತ್ತರ ಬೇಕಾಯ್ತಲ್ಲ. ಆದ್ದರಿಂದ ಕೇಳುವುದು, ಯಾರು ನೀನು ಹೇಳೋ? ಅದಕ್ಕೆ ಉತ್ತರ ಗೊತ್ತುಂಟು. ಅದಕ್ಕೊತ್ತುಂಟು. ಹಾಗಾದ್ರೆ ಸುಲಭ. ಅದು ಮೂಲಭೂತವಾದ ಪ್ರಶ್ನೆ. ಯಾರು, ನಾನು ಯಾರು, ನೀನು ಯಾರು? ಅದಕ್ಕಾದ್ರೆ ಉತ್ತರ ಸರಿ ಗೊತ್ತಿದೆ ನನಗೆ. ನಾನು ಇಲ್ಲಿಗೆಲ್ಲ ಅಧಿಕಾರಿ ಅಲ್ವೇನು? ಎಲ್ಲಿಗೆ? ನೀನು ಇಲ್ಲಿಗೆ ಅಧಿಕಾರಿ. ಇಲ್ಲಿಗೆ ಅಂದ್ರೆ ಈ ಸೀಮಿತವಾದ ಪ್ರದೇಶ, ಅಪಾರವಾದ ಜಲಧಿಗೆ, ಕಾಣುತ್ತಿರುವಂತಹ ಜಲಧಿಗೆ. ತಿಳುವಳಿಕಸ್ಥ ಅನ್ನುವಾಗ ನಿನ್ನನ್ನು ಗುರುತಿಸಿದ ಮನೋಧರ್ಮ, ಇವುಗಳಿಂದಲೇ ನಿನ್ನನ್ನು ಧೂರ್ತ ಅನ್ನುವ ಹಾಗೆ ಹೇಳುವ ಪ್ರಯತ್ನವನ್ನು, ಹೇಳಿಸುವ ಪ್ರಯತ್ನವನ್ನು ನೀನು ಮಾಡ್ತಾ ಇದ್ದೀಯ ಅನ್ನುವ ಹಾಗೆ ಕಾಣ್ತಾ ಇದ್ದಿ.
ಅಪಾರವಾದ ಜಲರಾಶಿಗೆ ತಾನು ಒಡೆಯ ಅನ್ನುವ ಹಾಗೆ ಆಡುತ್ತೆ ಅಂತಾದ್ರೆ ನಿನ್ನ ಮಾತಿನಲ್ಲೇ ಸುಳ್ಳಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗುತ್ತದೆ. ನಾವು ಹುಟ್ಟಿದ್ದಲ್ಲಿ ಇದೇ ನೀರಿನಲ್ಲಿ ಇಲ್ಲೇ ಹುಟ್ಟಿದ್ದ, ನಾವು ಓಡಾಡಿಕೊಂಡು ಬಂದದ್ದಲ್ಲಿ ಇದೇ ನಿನ್ನ ಅಧಿಕಾರಕ್ಕೊಳಪಟ್ಟಂತಹ ಜಲದಲ್ಲಿ ನಿಮ್ಮ ಸಮೀಪವರ್ತಿಗಳಾಗಿ ನೀನಾರು ಅನ್ನುವ ಹಾಗೆ ನಾವು ಪ್ರಶ್ನೆಯನ್ನು ಎಸೆದಾಗ ನಾನು ಉತ್ತರ ಹೇಳಬೇಕಾದ್ರೆ ನೀವು ಯಾರು ನೀನು ಕೇಳ್ತಿ. ನಿನ್ನ ಅಧಿಕಾರಕ್ಕೆ ಒಳಪಟ್ಟಂತಹ ಜಲದಲ್ಲಿ ಇರುವರು ತೀರ ಪ್ರಭೃತಿಗಳು ಹುಟ್ಟಿದ್ದೇ ನಿನಗೆ ಗೊತ್ತಿಲ್ಲ ನಾವು ಯಾರು ಅನ್ನುವುದನ್ನು ನೀನು ತಿಳಿದಿಲ್ಲ ಅಂತ ಆದ್ರೆ ಒಂದು ನೀನು ಗೊತ್ತಿಲ್ಲ ಅಂತ ಹೇಳಿದ್ದು ಸುಳ್ಳಾಗಿರ್ಬೇಕು, ಅಲ್ಲ ನೀನು ಜಲಧಿಗೆ ಅಧಿಕಾರಿ ಅನ್ನುವ ಹಾಗೆ ಹೇಳಿದ್ದು ಸುಳ್ಳಾಗಬೇಕು. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಉಂಟಲ್ಲ, ಒಂದು ವೇಳೆ ನೀನು ಇದರ ಯಜಮಾನನೇ ಹೌದಾದರೆ ನಾವು ಕಳೆದುಕೊಂಡ ಪ್ರಾಣಿ ಎಲ್ಲಿದೆ ತೋರಿಸು. ಅದು ಹೇಗಿದೆ? ಮೊದಲು ಕಂಡಂತಹ ಪ್ರಾಣಿಗೆ 5 ತಲೆ, ನಿನಗೆ ಒಂದೇ ಹಸಿರು, ನಿನಗೆ 4 ಕರಗಳು, ಅದಕ್ಕೆ 2 ಕೈ, ಅದು ಬಿಳಿಯ ಪ್ರಾಣಿ. ನೀನು ಕಪ್ಪು 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 ಮಾತ್ರ ಅಲ್ಲ, ನಮ್ಮನ್ನು ನೋಡಿ ನಗೆ ಆಡ್ತಾ ಇದ್ದೀಯ, ಅದು ಆಗಲ್ಲ, ನಮ್ಮನ್ನು ನೋಡಿ ಗಡಗಡನೆ ನಡುತ್ತಾ ಉಂಟು. ಆದ್ದರಿಂದಲೇ ಹೇಳುತ್ತಾ ಇದ್ದೇವೆ, ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸದೆ ಹೋದರೆ ಅಲ್ಲಿಗೆ ಹಲ್ಲು ತೆಗೆದಿರುತ್ತೇವೆ. ನಿನಗೊಂದು ನಾನು ಕಿವಿ ಮಾತು ಹೇಳಲ್ಲ, ಎಂತದು? ಆ ಕೇಳುವ ತಾಳ್ಮೆ ಉಂಟ ನಿನ್ನಲ್ಲಿ? ಜೀವನದಲ್ಲಿ ನಾವು ಕಾಯುವುದನ್ನು ಕಲಿಯಬೇಕು. ಯಾಕೆ? ಆ ಸಮಯವೇ ಒದಗಿ ಬಂದಾಗ ಏನು ನಮಗೆ ಒದಗುತ್ತದೆ ಅದು ತಾನಾಗಿ ಸಮಯವೇ ಹೊಂದಿಸಿ ಕೊಡುತ್ತದೆ. ಸುಮ್ಮನೆ ನನಗೆ ಸಿಗಲಿಲ್ಲ ಅಂತ ನಾವು ಕಾಯುವುದನ್ನೇ ಬಿಟ್ಟು ಅವಸರ ಮಾಡಿದ್ರೆ ಪ್ರಯತ್ನ ಬಿಡ್ಲಿಕ್ಕೆ ಆಗ್ತದ? ಸಿಗುವಂತದ್ದು ಸಿಗುವುದಿಲ್ಲ, ಸಮಯವು ಅದನ್ನು ಹೊಂದಿಸಿ ಕೊಡುವುದಿಲ್ಲ. ನೀನು ಹೇಳುವ ಪ್ರಕಾರ ಕಾದವನಿಗೆ ಕಾಲವೇ ಒದಗಿಸಿಕೊಡುತ್ತದೆ. ಒದಗಿಸಿಕೊಟ್ಟದ್ದು ನಮ್ಮ ಕಣ್ಣಿದಿರೆ ಇರುವಾಗ ಪ್ರಯತ್ನ ಮಾಡಿ ಹೊಂದಿಸಿಕೊಳ್ಳದೆ ಬಿಟ್ಟವನಿಗೆ ಏನು ಹೇಳ್ತದೆ ನಿನ್ನ ಬುದ್ಧಿ? ಸಿಗುವುದೇ ಹೌದು ಅಂತಾದ್ರೆ ಸಿಗಲೇಬೇಕು. ಸಿಕ್ಕಿದ್ದನ್ನು ಬಿಡಬಹುದಾ? ಸಿಕ್ಕಿದ್ದನ್ನು ಬಿಡಕೂಡ. ಅದನ್ನು ಕಳಕೊಂಡಿದ್ದೇವೆ, ಇದನ್ನು ಕಳಕೊಳ್ಳುವುದಕ್ಕೆ ನಾವು ಸಿದ್ಧರಿಲ್ಲ. ಆದ ಕಾರಣ ನಾವಿರುವರು ನಿನ್ನನ್ನು ನುಂಗುವುದೇ ಇಬ್ಬರು. ಅದೇ ಹಸಿವು ಅಂತ ಹೇಳ್ತೀರಿ, ಅದು ಹೇಗೂ ಸಿಗ್ಲಿಲ್ಲ. ಆಯ್ತು, ಇಬ್ಬರ ಹಸಿವನ್ನು ನೀಗಿಸುವ. ಮತ್ತೆ ತೋರಿಸ್ತೀಯಾ? ಯಾರು ನುಂಗುವುದು? ಮೊದಲು ನಾನು ನುಂಗು. ನಿನ್ನ ಹಸಿವು ನೀಗಿತ್ತು, ಮತ್ತೆ ಇವನ ಹಸಿವು. ಆಮೇಲೆ ಅವನು ನೀ ಯಾರನ್ನು ನುಂಗುವೆ? ನಿನ್ನನ್ನೇ. ಅದು ಅವನು ನುಂಗಿ ಆಗುತ್ತದಲ್ವಾ? ಅದು ತಲೆ ಬಿಸಿ ನಿಂಗೆ ಯಾಕೆ? ನನಗೆ ತಲೆ ಬಿಸಿ ಇಲ್ಲ. ಈಗ ಅವನ ಉಪವಾಸ ಹೇಗಾದ್ರೂ ಪರಿಹಾರ ಆಗುತ್ತದೆ, ಮತ್ತೆ ನೀನು ಉಪವಾಸ ಬಿದ್ದೆ ಸತ್ರೆ ಹಾಗಾಗ್ಲಿಕ್ಕಿಲ್ಲ. ನಮ್ಮೊಳಗೊಂದು ಹೊಂದಾಣಿಕೆ ಉಂಟು. ನಾನು ಉಂಡರೆ ಅವ ಉಂಡಂತೆ, ನಾನು ಉಂಡರೆ ಅವ ಉಂಡಂತೆ. ಹಾಗಾದ್ರೆ ಇಬ್ಬರಿಗೂ ಹಸಿವು ಒಂದೇ ಅಲ್ವಾ? ಸರಿ, ಯಾರು ಇಳಿಸುವುದು? ಇಳಿದಿತ್ತ? ಏನ್ ಇಳಿಯದೆ?
ಸಾಕು. ನಾನು ತಿಂದು ಬರುವುದಾ? ನೀವು ತಿಂದ್ರೆ ನಂಗೇನು ದೊಡ್ಡ ಮತ್ತೆ? ಓ, ಅದು ಹೌದು. ನಾವಿಬ್ಬರು ಆತ್ಮೀಯತೆಯಿಂದ ಪ್ರೀತಿ ವಾತ್ಸಲ್ಯಗಳಿಂದ ಅಣ್ಣ ತಮ್ಮಂದಿರಾಗಿ ಒದಗಿ ಬಂದವರು. ತಿನ್ನುವುದಿದ್ದರೂ ಒಟ್ಟಿಗೆ, ಉಪವಾಸ ಇರುವುದಿದ್ದರೂ ಒಟ್ಟಿಗೆ. ಹೌದಲ್ವಾ? ಒಂದೇ ಪ್ರಾಣಿ ಸಿಕ್ಕಿದೆ. ಈ ಮೊದಲು ಕಂಡದ್ದು ತಪ್ಪಿಸಿಕೊಂಡಿದೆ. ಅದು ಸಿಗುವವರೆಗೆ ಕಾದರೆ ಅದು ನಿನಗೆ, ಇದು ನನಗೆ, ಅಥವಾ ಇದು ನಿನಗೆ, ಅದು ನನಗೆ. ಹೇಗೆ ಕಾಯುವನ? ಅಲ್ಲಿಯವರೆಗೆ ವಿಶ್ರಾಂತಿ. ಸಡದಿ ಪಂಚಸಹಸ್ರಕಾಲದಿ ಧನುಜಲಿ ಜಯದಿರುದಿರೆ ಧನುಜಲಿ ಜಯ ಸೇರದಿರುದಿರೆ ನಳಿನ ಸ್ಮರಿಸೆ ಭಕ್ತಿಯೋ ಆದಿನಾಯಯನೋ ಅಮ್ಮ ಮನದೊಳರಿದನು ಮನದೊಳರಿದನು ಧುರಗೊಳ್ಳದಳ ಹನದಗೊಳಿಸುವುದು ಹೇಗೆ ಸಾಧ್ಯ? ಹನದಗೊಳಿಸುವೆ ಕಪಟದೊಳಗೆ ನೂತನ ಅವರ ಪೊಗಳುಗಲಿ ಮನದೊಳರಿದರು ಕಾರಾಕಾರಿಯಾದ ಭವನವನ್ನೇ ಕೊಟ್ಟು ಜಯಾಪಯದ ತೀರ್ಮಾನವೇ ಆಗದೆ ಹೋದ ಕಾಲದಲ್ಲಿ ಜಗಜ್ಜನನ್ನು ಪ್ರಾರ್ಥಿಸಿದ ಕ್ಷಣ ಅವಳೇ ಒಂದು ದಾರಿ ಸೂಚಿಸಿದ್ದಾಳೆ. ಶಕ್ತಿಯಿಂದ ಆಗದಿದ್ದರೆ ಯುಕ್ತಿ. ನೋಡೋಣ ನೋಡೋಣ. ಮೆಚ್ಚಿದ ನಿಮ್ಮ ಪುರುಷಗೆ ಬಲು ಕೆಂಚಿನ ತೋಳ ಸಗಸಗೆ ಆಶ್ಚರ್ಯವಾದನು ಆಶ್ಚರ್ಯವಾದನು ಉಚ್ಚರಿಸುವುದೇನು ಅಚ್ಚಳಿಯದ ಭಟರಹುದು ಸಂಗರಗಳಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಗಸಗೆ ಮೆಚ್ಚಿದೆ 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 ಮೆಚ್ಚಿದೆ. ಎಂತದಕ್ಕೆ ನಿನಗೆ ಮೆಚ್ಚುವಂಥದ್ದು ಇಲ್ಲಿ ಎಂಥದ್ದು ಖಂಡಿತ ನೋಡು. ನನಗಿದು ಯಾವುದರಲ್ಲಿಯೂ ಮೆಚ್ಚುಗೆ ಆಗಲಿಲ್ಲ. ನನಗೆ ನಿಮ್ಮ ಇರುವರಲ್ಲಿ ಮೆಚ್ಚುಗೆ ಆದದ್ದು. ಏನು ಸಾಹಸಿಗಳು ನೀವು, ಏನು ಪರಾಕ್ರಮಿಗಳು ನೀವು. ಸಮಯ ಎಷ್ಟಾಯ್ತು? ಎಷ್ಟಾಯ್ತು? ದಿವ್ಯ ಪಂಚಸಹಸ್ರ ಕಾಲಗಳೇ ಕಳೆದು ಹೋಯಿತು. ಯಾವುದರಲ್ಲಿ ನಾವು ಕಳೆದದ್ದು? ಹೋರಾಟದಲ್ಲಿ ಪರಿಣಾಮ ಗೆದ್ದವರು ನೀವು, ಸೋತವ ನಾನು. ಸಾಕು 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 ಸಾಕು. ಹೆಚ್ಚು ಎದೆ ಉಬ್ಬಿಸಿ ಎದೆಗೆ ಅಪಾಯ ತಂದುಕೊಳ್ಳಬೇಡ. ಹೋರಾಟ ನಡೆದದ್ದು 5,000 ವರ್ಷಗಳ ಕಾಲ. ಹೌದು. ಅದರಲ್ಲಿ ಗೆದ್ದವರು ಯಾರು? ನೀವು. ಹಾಗಾದ್ರೆ ಸೋತವ ಎದೆ ಉಬ್ಬಿಸಿ ನಾನು ಸೋತದ್ದು ಹೇಳಲಿಕ್ಕುಂಟ? ಇಲ್ವೋ? ಉಂಟಾ? ನೀನು ಸೋತದ್ದಲ್ಲಿ ಏನಯ್ಯ ಹೆಚ್ಚುಗಾರಿಕೆ? ನಾನು ಯಾರಲ್ಲಿ ಸೋತದ್ದು? ನಮ್ಮಲ್ಲಿ. ನೀವು ಎಂತಹವರು? ಧೀರ ವೀರ ಶೂರರು ನೀವು. 5,000 ವರ್ಷ ಹೋರಾಟ ಮಾಡಿದ್ದೀರಿ. ಏನೂ ಹೊಟ್ಟೆಗೆ ತಿನ್ನದೆ ಬರೇ ಉಪವಾಸದಲ್ಲಿರುವಂತ ನಿಮ್ಮೊಡನೆ ನಾ ಹೋರಾಟ ಮಾಡಿ ಸೋತದ್ದು. ನೀವು ಈರುವರು, ನಾನು ಒಬ್ಬ. ಹಾಗಾದ್ರೆ ನಾನು ಸೋತವಲ್ವಾ? ನಿನ್ನ ತರ್ಕಬದ್ಧವಾದ ವಾದಕ್ಕೆ ನಾನು ಮನ ಸೋತೆ. ಧೀರರು ವೀರರು ಶೂರರು ಗದ ಗಂಭೀರರು ಸರ್ವೋಪರಿ ಬಲಿಷ್ಠರಾದಂತಹ ನಮ್ಮೊಡನೆ ಹೋರಾಡಿ
ನೀನು ಸೋತದ್ದು ಬಿಡು, ಬದುಕಿ ಉಳಿದದ್ದೇ ವಿಶೇಷ. ಅಂತಹ ನೀನು ಎದೆ ಉಬ್ಬಿಸಿ ನಮ್ಮ ಮುಂದೆ ನಿಮ್ಮೀರುವರಲ್ಲಿ ನೀರಿನಲ್ಲಿ ಮುಳುಗಿ ನೀನು ಆಮೇಲೆ ನಮ್ಮನ್ನು ಎಲ್ಲಿಂದ ಹುಡುಕುವುದು ಅಲ್ವಾ? ಆಗಲಿ, ನಾವು ವಂಚಿಸುವವರಲ್ಲ. ಆದರೂ ನಿನ್ನ ಧೈರ್ಯಕ್ಕಾಗಿ ನಾವೊಂದು ವಚನವನ್ನು ಪಾಲಿಸುವುದಕ್ಕೆ ವಚನ ಬದ್ಧತೆಯನ್ನು ಹೊಂದುತ್ತೇವೆ. ಹೇಗೆ? ತ್ರಿಕರಣ ಶುದ್ಧವಾಗಿ ಕೈ ತಟ್ಟಿ ಮಾತು ಕೊಟ್ರೆ ಒಂದು ಕಾಯನ ಮಾತ ಮನಸ್ಸು ನಾವಿರುವರು. ನೀನು ಕೇಳಿದ್ದರು ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಫಲು ಸಕ್ಕಿನ ಮೂರ್ಖರ ಹೀಗೆ ತಕ್ಕುದಾದ ಮನವಿ ಕುವೆಯದಲ್ಲಿ ಚಕ್ಕಾದ ಶಿರವಾದ ಹಕ್ಕಾದ ಹೇಳಿ ಸಿಕ್ಕಿದಿರಿ ಕೈಯೊಳಗೆ ಫಲು ಸಕ್ಕಿನ ಮೂರ್ಖರ ಹೀಗೆ. ಸಿದ್ಧರಾಗಿದ್ದೀರಿ. ಕೊಡುವುದೇ ಹಾಗಾದ್ರೆ ನಾ ಬೇಕಾದುದನ್ನೇ ಪಡೆಯಬಹುದು. ಹೌದು, ನೀವೀರುವರು ಕೊಡುವುದೇ ಹೌದಾದಲ್ಲಿ ನಿಮ್ಮೀರುವರ ಪ್ರಾಣ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಡತನದಲ್ಲಿ ವಂಚಿಸಿದ ಸಾನುರಾಗದೊಳಿವೆ ಮನದಿರವಯನದಾಲಿ ತಾನೆ ತಮ್ಮೊಳಗೆ ತಮ್ಮ ಹಿಂದೆ ಮುಂದೆ ಆಲೋಚಿಸದೆ ಕೊಡುತ್ತೇವೆ ಅನ್ನುವ ಹಾಗೆ ಭಾಷೆ ಕೊಟ್ಟದ್ದೇ ನಮಗೆ ಮುಳುವಾಯಿತು ಕಡೆಗೆ. ನೀನು ಬೇಕಾದುದನ್ನು ಕೇಳು, ತ್ರಿಕರಣ ಶುದ್ಧವಾಗಿ ನಾವು ಒಪ್ಪಿದೆವು. ಕೇಳಬೇಕಾದದ್ದು ಯಾರು, ಕೇಳಬೇಕಾದದ್ದು ಹೇಗೆ, ಕೇಳಬೇಕಾದದ್ದು ಏನಂತ, ಯಾವುದರ ಕೊರತೆ ನಮ್ಮಲ್ಲಿ ಉಂಟು ಅದನ್ನಲ್ಲವೇ ಕೇಳಿ ಪಡೆದುಕೊಳ್ಳಬೇಕಾದದ್ದು. ನಾವು ಕೇಳುವುದಿದ್ದರೆ ಊಟ ಕೇಳಬೇಕು, ಇವ ಕೇಳುವುದಿದ್ರೆ ಇವನಲ್ಲಿ ಇಲ್ಲದೇ ಇದ್ದದ್ದನ್ನು ಕೇಳಬೇಕಾಗಿ. ಇವನಲ್ಲಿ ಪ್ರಾಣ ಇಲ್ಲವೇ ಉಂಟಲ್ಲ, ಹಾಗಾದ್ರೂ ನಮ್ಮ ಪ್ರಾಣವನ್ನು ಕೇಳಿದನೆಂದಾದರೆ ನಮ್ಮನ್ನು ವಂಚಿಸುವುದೇ ಅವನ ಉದ್ದೇಶ. ವಂಚಿಸಿಯೇ ಬಿಟ್ಟ. ಅಥವಾ ಈ ಮೊದಲೊಂದು ವಚನವನ್ನವನಾಡಿದ, ಒಂದನ್ನು ಪಡಕೊಳ್ಳಬೇಕಾದ್ರೆ ಒಂದನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾದ್ರೆ ನಮ್ಮೊಳಗೆ ನಿಕ್ಷಿಪ್ತವಾಗಿರುವ ನಮ್ಮ ಪ್ರಾಣವನ್ನು ನಾವು ಕಳೆದುಕೊಳ್ಳುವಂತೆ ಮಾಡಿ ನಮ್ಮ ಹಸಿವೆಗೆ ಶಾಶ್ವತವಾದ ಪರಿಹಾರವನ್ನು ಕೊಡುವುದಕ್ಕೆ ಉದ್ದೇಶಿಸಿದ್ದಾನೋ ಹೇಗೆ? ಈ ಎರಡು ಬಗೆಯ ಚಿಂತನೆಗಳು ನಮ್ಮಲ್ಲಿ ಮೂಡುತ್ತಾ ಇದೆ. ಖಂಡಿತ. ಆದರೆ ಅವನ ಒಳಗಿನ ಉದ್ದೇಶ ಏನು, ಅವನ ಅರ್ಹತೆ ಏನು ಅನ್ನುವುದನ್ನು ನಾವು ಗಮನಿಸದೆ ಏನನ್ನು ಕೊಡುವ ಹಾಗಿಲ್ಲ, ದುಃಖಿಸಬೇಕಾದ ಅಗತ್ಯವೂ ಇಲ್ಲ. ಆದ್ದರಿಂದ ಅವನಿಗೊಂದು ಪರೀಕ್ಷೆಯನ್ನು ಒಡ್ಡೋಣ ಬಾ. ಕೊಡಿ ಕೊಡಿ ಎಂತದು ಕೊಡಿ? ಕೊಡಿ ಕೊಡಿ. ಅಯ್ಯ, ಕೊಡುವುದಕ್ಕೆ ನಾವು ಸಿದ್ಧರೇ ಆಗಿದ್ದೇವೆ. ಒಳ್ಳೆ. ಆದರೆ ನೀನು ಈ ಮೊದಲು ನಮ್ಮಲ್ಲಿ ಆಡಿದ ಒಂದು ಮಾತು ನಮಗೆ ನೆನಪಿಗೆ ಬರ್ತದೆ. ಕಾಣುವ ಜಲಧಿಗೆ ತಾನೇ ಒಡೆಯ. ನಾನೇ ಅಧಿಕಾರಿ. ನಮ್ಮ ಸೀಮಿತವಾದ ತಿಳುವಳಿಕೆಯನ್ನು ಅನುಸರಿಸಿ ಆಲೋಚಿಸುವುದಿದ್ರೆ ಯಾವುದಕ್ಕೆ ಯಾವನು ಒಡೆಯನು ಅದು ಈ ಒಡೆಯನ ನಿಯಂತ್ರಣಕ್ಕೆ ಒಳಪಟ್ಟಿರಬೇಕು. ನೀನು ನೀರಿಗೆ ಜಲಧಿಗೆ ಅಧಿಪತಿ. ಹಾಗಾದ್ರೆ ನಿನ್ನ ವಚನವನ್ನು ಮೀರದೆ ನಿನ್ನ ಮಾತಿಗೆ ಅನುಸಾರವಾಗಿ ನೀರಾದರೂ ನಡೆದುಕೊಳ್ಳಬೇಕೋ ಬೇಡ? ಬೇಕು ಬೇಕು. ಹಾಗಾದ್ರೆ ಒಳ್ಳೆಯದೇ ಆಯ್ತು. ಅಯ್ಯ, ನಮ್ಮ ಪ್ರಾಣಾಪಾರವನ್ನು ನೀನು ಮಾಡುವ ಉದ್ದೇಶವನ್ನು ಹೊಂದಿದ್ದಿ ಅಂತಾದ್ರೆ ನೀನು ಯಾವ ನೀರಿಗೆ ಯಜಮಾನ, ಆ ನೀರಿನ ಒಂದು ಹನಿಯೂ ಕೂಡ ನಮ್ಮ ತನುವಿಗೆ ಸೋಕದಂತೆ ನಮ್ಮ ಪ್ರಾಣವನ್ನು ನೀರಿಗೆ ಇನ್ನೊಂದು ಹೆಸರುಂಟು, ಜೀವನ. ನೀರಿಗೆ ನಾನು ಅಧಿಕಾರಿ ಅಂತಾದ್ರೆ ಜೀವನಕ್ಕೂ ನಾನೇ ಅಧಿಕಾರಿ. ಜೀವನವೆಂದರೆ ಬದುಕು ಹೌದೇ? ಈ ಜೀವನಕ್ಕೂ ನಾನೇ ಅಧಿಕಾರಿ ಹೌದಾದರೆ ಅದೂ ನನ್ನ ಸ್ವಾಧೀನದಲ್ಲಿ ಇರಬೇಕಲ್ವಾ? ಇರಬೇಕು. ಕೇವಲ ಆಲದೆಲೆಯ ಮೇಲೆ ಮಲಗಿದ ಬಾಲಮುಕುಂದನೆಂದೇ ನೀವು ಭಾವಿಸಿದೆ. ಅದರ ಆಚೆಗೆ ಏನಿದೆ ಎನ್ನುವುದು ನಿಮಗೆ ಕಾಣುತ್ತಾ ಇಲ್ಲ. ಅದರ ಈ ಕಣ್ಣಿಗೆ ಕಾಣುವಂತದ್ದಲ್ಲ. ಒಳಗಣ್ಣನ್ನು ತೆರೆದು ನೋಡಿದ್ರೆ ನಿಮಗೆ ಅದು ಗೋಚರವಾಗುತ್ತದೆ. ನಾವು ಈ ಕಣ್ಣನ್ನು ತೆರೆದು ನಿಲ್ಲುವುದೇ ಕಷ್ಟದಲ್ಲಿ,
ಮತ್ತಿನ್ನು ಒಳಗಿನ ಕಣ್ಣನ್ನು ತೆರೆಯುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ, ಅಥವಾ ನಮಗೆ ಒಳಗಿನ ಕಣ್ಣಿನ ಇರುವಿಕೆಯ ತಿಳುವಳಿಕೆ ಇಲ್ಲ. ಈ ಕಣ್ಣಿಗೆ ಕಾಣುವುದು ಬರೀ ಕತ್ತಲೆ ಮಾತ್ರ. ಬೆಳಕು ಕಾಣಬೇಕಾದ್ರೆ ಸುಜ್ಞಾನ ನಿಮ್ಮೀರುವರಿಗೆ ಆಗಬೇಕು. ಇದೋ ಕರುಣಿಸಿದ್ದೆ. ಕ್ಷೀರಾನವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಣ ಕ್ಷೀರಾನವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ. ಓ ಕ್ಷೀರಾರ್ಣವ ಶಯನನೇ, ಘೋರ ದುರಿತಾಪಹಾರಕನಾದಂತಹ ನೀನು ಸಕಲವನ್ನು ಮಾಡಬಹುದಾದ ಸರ್ವಂತರ್ಯಾಮಿ ಇದ್ದೀಯ, ಸರ್ವತಂತ್ರ ಸ್ವತಂತ್ರನಿದ್ದೀಯ ಅನ್ನುವುದು ನೀನೇ ಕರುಣಿಸಿದ ಒಳಗಣ್ಣಿನ ಮೂಲಕವಾಗಿ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಓ ಸ್ವಾಮಿ, ನಮ್ಮ ಸರ್ವಾಪರಾಧವನ್ನು ಮನ್ನಿಸಿ ನಮ್ಮನ್ನು ಧರಿಸಬೇಕು ನಾರಾಯಣ. ಜಯ ಜಯ ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ಹೆಚ್ಚು ಮಾತುಗಳಿಲ್ಲದೆ ಉಚ್ಚರಿಸಲು ನಿಶ್ಚಯವಾಗಿ ಕೊಡುವೆನೋ ಮೆಚ್ಚಿದೆ ಮೆಚ್ಚಿದೆ ನಿಮ್ಮೀರುವರ ಶ್ರದ್ಧಾಭಕ್ತಿಗೆ ಮೆಚ್ಚಿದ್ದೇನೆ. ಮನದ ಅಭೀಷ್ಟ ಕೇಳಿ ನಾನೇ ಅನುಗ್ರಹಿಸುತ್ತೇನೆ. ಸ್ವಾಮಿ, ನಮಗೆ ಎರಡು ಹಸಿವೆಗಳು ಕಾಡುತ್ತಿತ್ತು. ಒಂದು ನಾವು ಯಾರು ಅನ್ನುವಂತ ತಿಳುವಳಿಕೆಯ ಹಸಿವು, ಮತ್ತೊಂದು ಹೊಟ್ಟೆಯ ಹಸಿವು. ನಿನ್ನ ಸಂದರ್ಶನವಾದ ಕಾಲಕ್ಕೆ, ನಿನ್ನ ವಿರಾಟ್ ದರ್ಶನವಾದ ಸಮಯದಲ್ಲಿ ನಮ್ಮ ಎರಡು ಹಸಿವೆಗಳು ದೂರವಾಗಿ ಹೋಯಿತು. ಆದ್ರೆ ಒಂದು ಬಯಕೆ ಮಾತ್ರ ಉಳಿದದೆ. ಏನು? ನಾವು ಯಾರು, ನಾವು ಏನು, ಇದನ್ನು ನಾಮರೂಪಾತ್ಮಕವಾದ ಪ್ರಪಂಚದಲ್ಲಿ ನಿರ್ಣಯವಾಗಿ ಘೋಷಿಸುವುದಕ್ಕೆ ನಮಗೊಂದು ನಾಮ ಬೇಕೋ ಬೇಡ? ಬೇಕೇ. ಆದ್ದರಿಂದ ನಮ್ಮ ಅಹಂಕಾರವನ್ನು ಉದ್ದೀಪಿಸಬಹುದಾದಂತಹ ಹಸಿವೆಯೂ, ನಮ್ಮ ಹೊಟ್ಟೆಯನ್ನು ಕಾಡುತ್ತಿರುವಂತಹ ಹಸಿವೆಯೂ ದೂರವಾಗಿ ನಿನ್ನ ಕರುಣಾ ಕಟಾಕ್ಷ ಸೇಚನದಿಂದ ದೊರೆತ ಜ್ಞಾನದ ಹಸಿವು ಉಲ್ಬಣವಾಗಿದೆ. ಅದನ್ನು ನಿವಾರಿಸಿ ನಮಗೊಂದು ಹೆಸರನ್ನಿರಿಸಿ ನಮ್ಮನ್ನು ರಕ್ಷಿಸಬೇಕು. ಅಂತಿಂತ ಹೆಸರಾಗ ಕೂಡ ಮೃದು ತನುವ ಹೊಂದಿರ್ಪ ನೀನೇ ಮಧುವು ಮೃದು ತನುವ ಹೊಂದಿರ್ಪ ನೀನೇ ಮಧುವು ಕಠಿಣ ಬೇಗದ ಕದನ ಕರ್ಕಶ ಕೈಠವ ಕಠಿಣ ದೇಹದ ಕದನ ಕರ್ಕಶ ಕೈಟಭ ಕೈಠವ ನೆವುದ ದಸರೆನಿಜ ಮೂಲಭೂತವಾದುದನ್ನೇ ನೀವೀರುವರು ಹೊಂದದೇ ಇದ್ದೀರಿ. ಅದನ್ನೇ ನನ್ನ ಮುಂಭಾಗದಲ್ಲಿ ಕರಗಳನ್ನು ಜೋಡಿಸಿ ಶಿರವನ್ನು ಭಾಗಿ ಯಾಚಿಸುತ್ತಾ ಇದ್ದೀರಿ. ನೀವು ಅನ್ಯರಲ್ಲವಪ್ಪ, ನೀವೀರುವರು ನನ್ನ ಮಕ್ಕಳೇ, ನಿನ್ನ ಕಂದಮ್ಮಗಳೇ. ಹೌದು. ನಾವು ಹೇಗೆ ಹುಟ್ಟಿಕೊಂಡೆವು ಮತ್ತು ನಾವು ಯಾಕೆ ಹೀಗಾದೆವು? ಆಲದೆಲೆಯ ಮೇಲೆ ಮಲಗಿದುದನ್ನು ನೀವೀರುವರು ಕಂಡವರಿದ್ದೀರಿ. ಅದೇ ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಮಲಗಿರುವ ಕಾಲದಲ್ಲೇ ಕರ್ಣ ಗಿಲ್ಬಿಷವನ್ನು ತೆಗೆದು ಜಲಧಿಗೆ ಬಿಸುಟಾಕ್ಷಣ ನೀವೀರುವರು ಹುಟ್ಟಿಕೊಂಡದ್ದು. ನಾವು ಕಿವಿಯ ಕಶ್ಮಲದಿಂದಲೇ ಹುಟ್ಟಬೇಕನ್ನುವುದು ನಿನ್ನ ಸಂಕಲ್ಪವೇ? ಹೌದು, ಹಾಗೇ ಹುಟ್ಟಬೇಕು, ಹೀಗೇ ಇರಬೇಕು, ಶಾಶ್ವತವಾದ ಬದುಕನ್ನು ನೀವು ಹೊಂದಕೂಡದು ಎನ್ನುವಂತ ಮಹತ್ ಸಂಕಲ್ಪವನ್ನು ಹೊಂದಿ ನಿಮ್ಮೀರುವರನ್ನು ಹುಟ್ಟಿಸಿದೆ ನಾನು. ತಾಮಸಿಗಳಾಗಿ ಈ ಪ್ರಪಂಚವನ್ನು ಕಾಣುವ ಹಾಗಾಯಿತು ನಿಮಗೆ. ಅಂದ್ರೆ ಈ ಜಲರಾಶಿಯ ಪ್ರಪಂಚದಲ್ಲಿ ಮತ್ತೆ ಬೆಳಕನ್ನು ಕಾಣುವುದಕ್ಕೆ ಆಗಲೇ ಇಲ್ಲ ನಿಮಗೆ. ಕೇವಲವಾದಂತಹ ಜ್ಞಾನವನ್ನು ಅಜ್ಞಾನ ಅಂತಲೇ ಆಡುವುದು.
ಆತ್ಮಜ್ಞಾನವನ್ನು ಯಾರಾತ ಹೊಂದುತ್ತಾನೋ ಆವಾಗಲೇ ಗೊತ್ತಾಗುವುದು ನಿಜ ಏನು ಎನ್ನುವುದು. ಅದುವೇ ನಿಜವಾದ ಸುಜ್ಞಾನ. ಈಗ ನಿಮ್ಮೊಳಗೆ ಆತ್ಮಜ್ಞಾನ ವೃದ್ಧಿಯಾಗುತ್ತಾ ಉಂಟು. ಆಕಾಶ ತತ್ವ, ವಾಯು ತತ್ವ, ಜಲತತ್ವ, ಅಗ್ನಿ ತತ್ವಗಳೆಲ್ಲ ಇವೆ. ಮಹತ್ತರವಾದಂತ ಪೃಥ್ವಿ ತತ್ವದ ಸಂಕಲ್ಪವೊಂದನ್ನು ಮಾಡಿಯೇ ನಿಮ್ಮೀರನ್ನ ಸೃಜಿಸಿಕೊಂಡದ್ದು. ಹುಡುಕುತ್ತಾ ಅನ್ನಕ್ಕಾಗಿ ಮುಂದೆ ಅವನನ್ನು ಓಡಿಸಿದ್ದೀನಿ. ನಿಮಗಾಗಿ ಸಿಗಬೇಕಾದ ಅನ್ನ ಅವನಲ್ಲ. ಅನ್ನ ಬ್ರಹ್ಮನಾದ ನನ್ನ ಬಳಿಗೆ ನಿಮ್ಮನ್ನು ಆಕರ್ಷಿಸಿ ನಿಮಗೆ ಬೇಕಾದುದನ್ನು ಕೊಡುವುದಕ್ಕಾಗಿಯೇ ಇಷ್ಟು ಸಮಯವನ್ನು ಇರಿಸಿದ್ದು. ಸ್ವಾಮಿ, ನಮಗೆ ಬೇಕು ಅನ್ನುವ ಹಂಬಲ ನಮ್ಮನ್ನು ಕಾಡುತ್ತಿರುವ ಕಾಲಕ್ಕೆ ನಮಗೆ ಅನ್ನ ಸಿಕ್ಕಲಿಲ್ಲ. ಅನ್ನ ಸಿಕ್ಕಿದ ಕಾಲಕ್ಕೆ ನಮಗೆ ಅನ್ನ ಬೇಡ ಅಂತ ಆಗುತ್ತದೆ. ಅಂದ್ರೆ ಈ ದೇಹಕ್ಕೆ ಬೇಕಾದುದು ಕೇವಲ ಅನ್ನ ಅಲ್ಲ, ಪಾರಲೌಕಿಕವಾದಂತ ಅನ್ನ. ಅದನ್ನೇ ಅನುಗ್ರಹಿಸುವುದಕ್ಕಾಗಿ ನಿಮ್ಮೀರವರನ್ನು ನನ್ನತ್ತ ಆಕರ್ಷಣೆ ಮಾಡಿಕೊಂಡದ್ದು. ಪ್ರಪಂಚದಲ್ಲಿ ಹುಟ್ಟಿದಂತ ವ್ಯಕ್ತಿಯನ್ನು ಗುರುತಿಸಬೇಕು ಅಂತಾದ್ರೆ ಒಂದು ಹೆಸರು ಅಂತ ಬೇಕಾಗುತ್ತದೆ. ಇಲ್ಲದಿದ್ರೆ ದೇಹ ಬಿದ್ದು ಹೋಗುತ್ತದೆ. ಬಿದ್ದು ಹೋದ ದೇಹವನ್ನು ಗುರುತಿಸುವುದಾದ್ರೆ ಹೇಗೆ? ಅಂತಿಂತ ಹೆಸರು ನಿಮಗಾಗಕೂಡದು. ಆ ಹೆಸರು ಸೂರ್ಯ ಚಂದ್ರ ಇರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ. ಏನಯ್ಯ ಇದೆಲ್ಲ ಎಲ್ಲ ಒದ್ದೆ ಆಗಿದೆ ಸ್ವಾಮಿ. ಕೇವಲ ದೇಹ ಮಾತ್ರವಲ್ಲ, ಈ ಹೊತ್ತಿನಲ್ಲಿ ನನ್ನ ಮನಸ್ಸು ಆರ್ದ್ರವಾಗಿ ಮನಸ್ಸು ದೇಹ ಎಲ್ಲವೂ ಮೃದುವೆ. ಮೃದುವಾದ ಶರೀರ, ಮದಿರೆಯ ಕಾಂತಿ. ಹಾಗಾಗಿ ನೀನು ಮಧು, ನಾನು ಮಧು. ನನ್ನ ಪ್ರೀತಿಯ ತಮ್ಮ, ಅವನಿಗೊಂದೊಳ್ಳೆ ಹೆಸರು ಬೇಕು ದೇವರೇ. ಇವ ನಿನ್ನ ಹಾಗೇ ಕಠಿಣ ತರದ ತನು, ಕದನ ಕರ್ಕಶ. ಹಾಗಾಗಿಯೇ ನೀನು ಕೈಟಭ. ಧನ್ಯನಾದ. ನಾನು ಮಧು, ಅವ ಕೈಟಭ, ನಾನು ಮಧು. ಸ್ವಾಮಿ, ಇದು ಮಧು ಕೈಟಭರಂದ್ರೆ ಇದು ಇವರೇ ಇವರೇ ಮಧು ಕೈಟಭರು. ಸ್ವಾಮಿ, ನಿನ್ನ ರಾಗದಲ್ಲಿ ನಮಗೆ ಅನುರಾಗ ಮೂಡುತ್ತಾ ಇದೆ. ಆದ್ರೆ ಏನು ಮಾಡುವ, ನಾವು ಇರಬೇಕಾದವಲ್ಲ. ನಾವು ಉಪವಾಸದಿಂದ ಕಂಗೆಟ್ಟಿದ್ದೆವು. ಆಮೇಲೆ ನಿನ್ನ ಉಪವಾಸ ನಮಗೆ ದೊರಕಿತು. ಆದ್ರೆ ಉಪವಾಸಿಗಳಾಗಿಯೇ, ನಿನ್ನ ಜೊತೆವಾಸಿಗಳಾಗಿಯೇ ನಾವಿರಬೇಕಾದವರಲ್ಲ. ನಿನ್ನಿಂದ ದೂರವಾಗಿ ನಿನ್ನಲ್ಲಿ ಲೀನವಾಗಿ ಇರಬೇಕಾದವರನ್ನು ನಮಗೆ ವೇದ್ಯವಾಗಿದೆ. ಆದರೆ ನಾವೊಂದು ಮಾತನ್ನು ಅರಿತೋ ಅರಿಯದೆಯೋ ಕೇಳಿಕೊಂಡಿದ್ದೆವು. ನೀರಿಲ್ಲದಲ್ಲಿ ಪ್ರಾಣವನ್ನು ಪಡೆಯಬೇಕು. ಕೇವಲ ನೀರಿಗೆ ಮಾತ್ರ ಅಧಿಕಾರಿ ಅಲ್ಲ ಎನ್ನುವುದು ಈಗ ನಿಮಗೆ ಅರ್ಥವಾಗಿರಬಹುದು. ನೀನು ಪ್ರಾಣನಾಥ. ಹಾಗಾಗಿ ಅಲ್ಲಿದ್ರೂ ಅದು ನನ್ನದೇ, ಇಲ್ಲಿದ್ರೂ ಅದು ನನ್ನದೇ. ನಿಮ್ಮ ಆಜ್ಞೆಯಂತೆ ಈ ಅಪಾರವಾದ ಜಲಧಿಯಲ್ಲಿಯೇ ಇದು ಜಂಘೆಯನ್ನೇ ವಿಶಾಲವಾಗಿರಿಸುತ್ತೇನೆ. ಹೀಗೆ ಬನ್ನಿ, ಮೋಕ್ಷ ಕರುಣಿಸಿ. ಕರುಣಿಸುತ್ತಲ ಭಯವನ್ನು ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧ ಸಮಾಜಲಧಿಯಲ್ಲಿ ಸೇರಿಸುತ್ತ ಹರಯ ಸೃಜಿಸುತ್ತ ಮೇದಿನೆಯನ್ನು ತಿರಿಸಿ ಬೆಸರ. ಮಧುವನ್ನು ಕೊಂದು ಮಧುಸೂದನನಾದ, ಕೈಟವನನ್ನು ಕೊಂದು ಕೈಟಭಾಂತಕನಾದ. ಮಧು ಕೈಟವರ ಇರುವರ ಮೇಧಸ್ಸನ್ನು ತೆಗೆದು ಜಲಧಿಗೆ ಬಿಸುತ್ತೆ ಧರೆಯೊಂದನ್ನು ಸೃಜಿಸಿದೆ. ಇದಕ್ಕೆ ಮೇಧಿನಿ ಎನ್ನುವ ಹೆಸರನ್ನು ಇರಿಸಿದೆ. ಇದೇ ಮೇಧಿನಿಯಲ್ಲಿ ವಿಧಾತ ಸೃಷ್ಟಿಕಾರ್ಯದಲ್ಲಿ ತೊಡಗಿಕೊಳ್ಳಲು ಹರರಾದರೂ ಕೈಲಾಸವನ್ನೇ ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಳ್ಳೋಣ. ಇನ್ನೇನಿದ್ರು ಮೂರು ಮೂರ್ತಿಗಳಿಗೆ ಆಜ್ಞೆ ಒಬ್ಬಳದೇ, ಜನನಿ ಆಜ್ಞೆ. ಸೇರಿರುವ ಸಭಿಕರೆಲ್ಲರಿಗೂ ನಮಸ್ಕರಿಸುತ್ತಾ, ರಸವತ್ತಾಗಿ ಸಾಗುತ್ತಿದ್ದಂತಹ ಪುಣ್ಯಕಥೆಯ ಮಧ್ಯೆ ಅಡಚಣೆಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ, ಇಂದಿನ ಯಕ್ಷಗಾನದ ಸೇವಾಕರ್ತರಿಗೂ ಹಾಗೂ ಯಕ್ಷಗಾನ ನೋಡುವುದಕ್ಕಾಗಿ ಬಂದಂತಹ ತಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ಗೌತಮ್ ಬಾಯಾಡಿ, ರಿವರ್ ಓಕ್ಸ್, ಅಂಬಿಕಾನಗರ, ಕಾವೂರು ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿದ್ದೇವೆ. ಹಾಗೂ ದಿನಾಂಕ 11/2/2022 ಶನಿವಾರದಂದು ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಮಿತಿ ಗೆಳೆಯರ ಬರಗ ಕೋಡಿಕಲ್ ಮಂಗಳೂರು ಇವರ ಬಾಪ್ತು 43ನೇ ವರ್ಷದ ಸೇವೆಯಾಟವಾಗಿ ಆಳಗುಡ್ಡೆ ಶ್ರೀ ಜಯಾನಂದ ಬಿ ಸುವರ್ಣ ಮತ್ತು ರಾಜೀವಿ ಎಸ್ ಕೋಟ್ಯನ್ ಇವರ ಕಾಂಪೌಂಡ್ನಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ
ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾ ಯಕ್ಷಗಾನವನ್ನು ಮುಂದುವರಿಸುವುದಕ್ಕೆ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಯಕ್ಷಗಾನ ಗೆಲ್ಗೆ. ಜನನಿಯ ಜಯಲಿ ಮಾಲಿನಿಯು ಮಾಲಿನಿಯು ಕಾಮಿನಿಯು ಮಾಲಿನಿಯು ಜನನಿಯ ಜಯಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಕನಕ ಗಗನ ಕಪವನು ಕೈವೇನೆನುತ್ತಲಿ ಕನಕ ಗರ್ಭನ ತಪವನು ಕೈವೇಯನುತ್ತಲಿ ವನಗಾಗಿ ನಡೆದಂದು ವನಗಾಗಿ ನಡೆದಂದು ವನಗಾಗಿ ನಡೆದಂದು ವನದಿ ಯೋಜಿಸಿದಳು ಕನಕ ಗರ್ಭನ ತಪವನು ಕೈವೇಯನುತ್ತಲಿ ವನಗಾಗಿ ನಡೆದಂದು ವನದಿ ಯೋಜಿಸಿದಳು ಮಾಲಿನಿ ಜನನಿಯ ಜಯಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ವ್ಯಕ್ತಿಯೋರ್ವನ ಬದುಕಿನಲ್ಲಿ ತಾನು ಸಾಫಲ್ಯತೆಯನ್ನು ಕಾಣಬೇಕು ಅಂತಾದ್ರೆ, ಸಾರ್ಥಕತೆಯನ್ನು ಕಾಣಬೇಕು ಅಂತಾದ್ರೆ ಸಮರ್ಥ ಗುರುವಿನ ಮಾರ್ಗದರ್ಶನ ಅಗತ್ಯವಿದೆಯಂತೆ. ಈ ಮಾಲಿನಿಯ ಪಾಲಿಗೆ ಗುರು ಯಾರು ಎನ್ನುವ ಹಾಗೆ ಕೇಳಿದ್ರೆ, ನನ್ನ ಮಾತಾಪಿತರು ಕಶ್ಯಪ ಬ್ರಹ್ಮರಿಗೆ ದಿತಿದೇವಿಯಲ್ಲಿ ಜನಿಸಿದವರು ನಾನು. ಅಕ್ಕರೆಯಿಂದ ಪ್ರೀತಿಯಿಂದ ಮುದ್ದಿನಿಂದ ಮಾಲಿನಿ ಎನ್ನುವ ಹಾಗೆ ನನಗೆ ನಾಮಕರಣವನ್ನು ಮಾಡಿದವರೇ ಇದ್ದಾರೆ. ಕಾಲ ಒಂದಿತ್ತಂತೆ, ದಿನದಿಂದ ದಿನಕ್ಕೆ ದಿನಮಣಿಯಂತೆ ಬೆಳಗುತ್ತಾ ಇದ್ದಂತಹ ವಂಶ ನಮ್ಮದ್ದಾದ ದೈತ್ಯ ವಂಶ. ಮಹತ್ವಾಕಾಂಕ್ಷೆಯಿಂದಲೇ ಸ್ವರ್ಗ ಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೋದರೆ ಆ ದೇವತೆಗಳು ಹರಿಯ ಸಹಾಯದಿಂದ ಆತನ ಮಾಯೆಯಿಂದ ಕುಟಿಲತೆಯನ್ನ ಪ್ರಯೋಗಿಸಿ ನಮ್ಮದ್ದಾದಂತಹ ಅಸುರ ವಂಶವನ್ನು ನಶಿಸುತ್ತಾ ನಶಿಸುತ್ತಾ ಮುಂದೆ ಮುಂದೆ ಬಂದ್ರಲ್ಲ. ನಮ್ಮದ್ದಾದ ಅಸುರ ವಂಶ ಎನ್ನುವುದು ಕೃಷ್ಣ ಪಕ್ಷದ ಚಂದ್ರನಂತಾಗಿದೆ ಎನ್ನುವ ಹಾಗೆ ತಾಯಿ ಗೋಳಿಡುತ್ತಾ ಇದ್ದಳು. ತಾಯಿಯ ಬಳಿಗೆ ಇದೆ ಭರವಸೆಯ ಮಾತನ್ನಿತ್ತೆ, ಅಮ್ಮ ಚಿಂತಿಸಬೇಡ, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಮಾಲಿನಿ ಇದ್ದಾಳೆ, ನಾನೇನನ್ನಾದರೂ ಸಾಧಿಸ್ತೇನಮ್ಮ. ಯಾಕೆ? ಮಾತೃ ಋಣದಿಂದ ವಿಮುಕ್ತವಾಗುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಜನನಿ ಹಾಗೂ ಜನ್ಮಭೂಮಿ ಇವೆರಡರ ಋಣವನ್ನು ತೀರಿಸುವುದು ಅಸಾಧ್ಯವಂತೆ. ಆದರೂ ಇಂತಹ ಕೃತ್ಯಗಳ ಮುಖೇನವಾಗಿ ಭಾಗಶಃ ಋಣದಿಂದ ವಿಮುಕ್ತರಾಗಬಹುದು ಎನ್ನುವಂತಹ ಕಾರಣಕ್ಕಾಗಿ ಅಮ್ಮನಲ್ಲಿ ಭರವಸೆಯ ಮಾತನ್ನಿತ್ತಾಗ ಅಮ್ಮ ಆಡಿದ್ದಾದರೂ ಏನು, ಮಗಳೇ ಘೋರವಾದಂತಹ ಕಾನನವನ್ನು ಸೇರು, ಅಜನ ಕುರಿತಾಗಿ ತಪಸ್ಸನ್ನಾಚರಿಸು, ಒಲಿದಂತಹ ಬ್ರಹ್ಮದೇವನಲ್ಲಿ ಸಂತಾನವನ್ನು ವರವಾಗಿ ಪಡೆ ಎನ್ನುವ ಹಾಗೆ ಮಾತನ್ನು ಹೇಳಿದ್ಲು. ತಾಯಿಯ ಮಾತನ್ನು ಆಜ್ಞಾಪೂರ್ವಕವಾಗಿ ಸ್ವೀಕರಿಸಿಕೊಂಡು ಬಂದವಳು ನಾನು. ನೇರವಾಗಿ ಕಾನನಕ್ಕೇನೋ ಬಂದಿದ್ದೇನೆ. ಬರುವಂತಹ ಸಂದರ್ಭದಲ್ಲಿ ಮನದಲ್ಲಿ ಆಲೋಚನೆಗಳು ಮೂಡುವುದಕ್ಕೆ ಪ್ರಾರಂಭವಾಯಿತು. ಅದರಲ್ಲಿ ಮೂಲ ಆಲೋಚನೆ ಯಾವುದು? ನನ್ನದ್ದಾದ ಚೆಲುವಿಕೆ ಚೆಲುವಿಗೆ ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸಿದೆ ಅದರಿಂದ ಆ ಆ ಆ
ಶೋಭಿಸಿದೆ ಸಲೆ ಶೋಭಿಸಿದೆ ಅದರಿಂದ ಚಲುವಿಗೆ ಯೌವನದಿಂದ ನಾನು ತಲೆ ಶೋಭಿಸುವೆ ಅದರಿಂದ ಇಳೆಯ ಕಾಮುಕರನ ಕಂಡರೆ ಇಳೆಯ ಕಾಮುಕರನ ಕಂಡರೆ ಎಂದ ಕಂಡರೆ ಎಂದ ಕಂಡರೆ ಅಯ್ಯಯ್ಯೋ, ಏನು ಮಾಡ್ಯಾರು? ಉಳಿಯರು ಏನಾದೀತು? ಇಳೆಯ ಕಾಮುಕರನ ಕಂಡರೆ ಮೋಹಿತ ತುಳಿಯರು ತಪಗೆಂದು ವಿಘ್ನ ಆಗುವು ಬಯಸೆ ತಪಗೆಂದು ವಿಘ್ನವಾಗುವು ಬಯಸೆ ಇಳೆಯ ಕಾಮುಕರನ ಕಂಡರೆ ಮೋಹಿತ ತುಳಿಯರು ತಪಗೆಂದು ವಿಘ್ನವಾಗುವುದು ಚಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸಿದೆ ಶೋಭಿಸುವೆ ಅದರಿಂದ ಮನದಲ್ಲಿ ಮೂಡಿದಂತಹ ಆಲೋಚನೆಯಾದ್ರೂ ಏನು? ನನ್ನದ್ದಾದ ಚೆಲುವಿಕೆ. ಈ ರೀತಿಯಾದಂತಹ ಆಲೋಚನೆ ಬರುವರೇ ಕಾರಣವೇನು? ನಿರ್ಜನವಾದಂತಹ ಪ್ರದೇಶ, ಒಬ್ಬಂಟಿಯಾಗಿ ಮೈ ಮರೆತು ತಪಸ್ಸನ್ನೇ ಆಚರಿಸಿದೆ ಎಂದಾದ್ರೆ ಎನ್ನ ತಪಸ್ಸಿಗೆ ಭಂಗವಾಗುತ್ತದೆ. ತಪಸ್ಸಿನ ಭಂಗವಾಗಿ ಇಂತಹ ಆಲೋಚನೆ ಯಾಕೆ? ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ ಎನ್ನುವ ಹಾಗೆ. ರತಿಗಿಂತ ಇಮ್ಮಡಿಯಾದಂತಹ ಸೌಂದರ್ಯ ಮಾಲಿನಿಗಿದೆ. ಗಿರಿಜರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ ಎನ್ನುವ ಹಾಗೆ ಶೋಣಿತಾಪುರದವರೆಲ್ಲರೂ ಕೊಂಡಾಡಿದ್ರು. ಅವರೇನೇ ಹೇಳಿದರು, ವಯೋಸಹಜವಾದಂತಹ ಸೌಂದರ್ಯವನ್ನೇ ಹೊಂದಿದವಳು ನಾನು. ಯೌವನ ಕಾಲದಲ್ಲಿ ಕತ್ತೆಯೂ ಕೂಡ ಬಹಳಷ್ಟು ಯೌವನಯುಕ್ತವಾಗಿ ಚೆಲುವಿಕೆಯಿಂದ ಕಾಣ್ತದೆ ಎಂದು. ಹೇಯ ಪ್ರಾಣಿಯಾದಂತಹ ಕತ್ತೆಯೇ ಹಾಗೆ ಕಾಣಬೇಕು ಅಂತಾದ್ರೆ ದಿದ್ದಿಸುತ್ತೆ ಮಾಲಿನಿ ಹೇಗೆ ಕಾಣಬೇಡ? ಆದರೂ ಈ ಚೆಲುವಿಕೆ ಎನ್ನುವುದು ನನ್ನ ಪಾಲಿಗೆ ವರವೋ ಶಾಪವೋ ಎನ್ನುವ ಹಾಗೆ ಅರ್ಥವಾಗುತ್ತಾ ಇಲ್ಲ. ವರವಾಗಿ ಸ್ವೀಕರಿಸಬಹುದು, ಶಾಪವಾಗಿಯೂ ಸ್ವೀಕರಿಸಬಹುದು. ಶಾಪ ಹೇಗೆ? ಇದೇ ರೂಪದಿಂದ ತಪಸ್ಸನ್ನು ಆಚರಿಸಿದೆ ಎಂದಾದ್ರೆ ತಪಸ್ಸಿಗೆ ಭಂಗವಾಗ್ತದೆ. ಆದ್ರೆ ವರ ಎನ್ನುವುದು ಹೇಗೆ? ಮಾಲಿನಿ ಎನ್ನುವಾಕೆ ಚೆಲುವಿಕೆ ಯೌವನದಿಂದ ಮೆರೆಯುವಾಕೆ ತಪಸ್ಸನ್ನಾಚರಿಸಿ ಅಸುರ ಕುಲದ ಉದ್ಧಾರಕ್ಕಾಗಿ ತಪಸ್ಸನ್ನು ಗೈದಳು ಎನ್ನುವ ಹಾಗೆ ಮುಂದಿನ ಜನಾಂಗ ಹೇಳಿಕೊಳ್ಳುವುದಕ್ಕುಂಟು. ಆದರೂ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದೆ ಉಳಿಯುವರೇ? ಖಂಡಿತಕ್ಕೂ ಸಾಧ್ಯವಿಲ್ಲ. ಅವರದ್ದಾದ ಕೆಟ್ಟ ದೃಷ್ಟಿಯನ್ನು ಎನ್ನ ಮೇಲೆ ಬೀರಿದರೆ ಬಲತ್ಕರಿಸುವುದಕ್ಕೆ ಮುಂದಾಗ್ತಾರೆ. ಆತ್ಮ ರಕ್ಷಣೆಯನ್ನಾದ್ರೂ ಹೇಗೆ ಮಾಡಿಕೊಳ್ಳೋಣ? ಮೈ ಮರೆತು ತಪಸ್ಸನ್ನಾಚರಿಸ್ತಾ ಇರ್ತೇನಲ್ವೇ? ಇಳೆಯವರ ವಿಚಾರ ಅಂತಿದ್ದರೆ ಇದ್ದಾರಲ್ಲ ಆ ದೇವತೆಗಳು, ಅನಿಮಿಷರು, ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ಇರಬಹುದು. ಸುರರೆಮ್ಮಯ ಹಗೆಗಳಾಗಿಹರು. ನಿಜವನ್ನೇ ಅರಿತ್ರೆ ಮಾಲಿನಿಯೇ ಅಸುರ ಕುಲದ ಉದ್ಧಾರಕ್ಕಾಗಿ ತಪಸ್ಸನ್ನು ಮಾಡ್ತಾಳೆ ಇದ್ದನ್ನು ಎನ್ನುವುದನ್ನು ಅರಿತರೆ ತಪಸ್ಸಿಗೆ ಖಂಡಿತವಾಗಿಯೂ ಭಂಗವನ್ನು ತಂದೊಡುತ್ತಾರೆ. ಏನು ಮಾಡೋಣ? ತಾಯಿಗೆ ಮಾತನ್ನು ಕೊಟ್ಟು ಬರಲಿಲ್ವೇ? ಅಸುರ ಕುಲದ ಉದ್ಧಾರವನ್ನು ಮಾಡ್ತೇನೆ ಎನ್ನುವ ಹಾಗೆ ಓಡೋಡಿಕೊಂಡು ಕಾನನಕ್ಕೆ ಬಂದರೆ ಇಂತಹ ಆಲೋಚನೆಗಳು ಬಂತಲ್ಲ. ಏನು
ಏನೋ ಇಂತಹ ಆಲೋಚನೆ ಬಂದದ್ದು ಇಂತಹ ರೂಪ ಇದ್ದುದರಿಂದ. ಹೌದು ರೂಪವನ್ನೇ ಮರೆಮಾಚಿದ್ರೆ ಆಲೋಚನೆ ಹೇಗೆ? ರೂಪಾಂತರ ಒಂದಾಗಬೇಕಲ್ಲ. ಯಾವ ರೂಪ ಧರಿಸಲಿ? ರೂಪ ಧರಿಸುವುದಕ್ಕೆ ನಮಗೇನು ಕಷ್ಟವಿಲ್ಲ. ಯಾಕೆ ರಕ್ಕಸರಲ್ವೇ? ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು, ಅದರಲ್ಲಿ ಕೆಲವನ್ನು ಕರಗತ ಮಾಡಿಕೊಂಡವಳೇ ಇದ್ದೇನೆ. ಹಾಗಾದ್ರೆ ಕಾನನದಲ್ಲಿ ರೂಪ ಧರಿಸಬೇಕು ಅಂತಾದ್ರೆ ಉತ್ತಮ ರೂಪ ಅದು ಮಹಿಷಿಯ ರೂಪ. ಹಾಗಾದ್ರೆ ಮಹಿಷಿಯ ರೂಪವನ್ನಂತೂ ತಪಸ್ಸನ್ನೇ ಆಚರಿಸ್ತೇನಂತೆ. ಹಿತವನ್ನು ಬಯಸಿ ಲೋಕಕಲ್ಯಾಣಕ್ಕಾಗಿ ಸುದೀರ್ಘವಾದಂತಹ ತಪಸ್ಸು ಒಮ್ಮೆಂದೊಮ್ಮೆಲೆ ತಪಸ್ಸಿಗೆ ವಿಘ್ನವಾಗಿ ಹೋಯಿತು. ಯಾಕೆ ಎನ್ನುವ ಹಾಗೆ ಆಲೋಚಿಸಿದ್ರೆ ಮೈಯೆಲ್ಲ ಉರಿಯುವುದಕ್ಕೆ ಪ್ರಾರಂಭವಾಯಿತು. ಯಾಕೆ ಈ ರೀತಿಯಾದಂತಹ ಉರಿ? ತಿಳಿದವನಾಗಿದ್ದೇನೆ. ಕಣ್ತೆರೆದ ಕಾಡು ಸೊಬಗನ್ನು ಕಾಣುವರೆ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾಗಿದ್ದಂತಹ ವನದೇವಿ ಇಂದು ಮಂಕಾಗಿ ಕುಳಿತಿದ್ದಾಳೆ. ಯಾಕೆ ಈ ರೀತಿ ಆಯಿತು? ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಇಂಪಾಗಿ ಹಾಡಬೇಕಾಗಿತ್ತು. ಅವೆಲ್ಲವನ್ನು ಬಿಟ್ಟು ಅತ್ತಿಂದಿತ್ತಾಗಿ ಇತ್ತಿಂದತ್ತವೆ ಓಡಾಡುತ್ತಾ ಇವೆ. ಒಟ್ಟಿನಲ್ಲಿ ಹೇಳುವುದಕ್ಕೆ ಹೋದರೆ ಈ ಸೌಂದರ್ಯ ಎಲ್ಲವೂ ಕೂಡ ಇಂದು ವಿಕೋಪಕ್ಕೆ ತೆರಳಿದೆ. ಯಾಕೆ ಹೀಗೆ? ಕಾರಣ ಏನು? ಸರ್ವ ವಿಚಾರವನ್ನು ತಿಳಿಯಬೇಕು, ಜ್ಞಾನ ದೃಷ್ಟಿಯಿಂದ ನೋಡಬೇಕು. ಕಣ್ಣನ್ನು ಹಾಯಿಸಿದಾಗ ತರುಣಿಯಾರುವ ತಪಸ್ಸು. ಈ ತರುಣಿಯಾರು ಎನ್ನುವ ಹಾಗೆ ಆಲೋಚಿಸಿದ್ರೆ ಮತ್ತಿನ್ಯಾರೂ ಅಲ್ಲ, ನಿನ್ನ ಸುತೆಯಾದಂತಹ ಮಾಲಿನಿ ನನಗೆ ಪುತ್ರ ಬೇಕೆನ್ನುವಂತಹ ಆಸೆಯಿಂದ ದೀರ್ಘವಾದಂತಹ ತಪಸ್ಸಿನಲ್ಲಿದ್ದಾಳೆ. ತಪಸ್ಸನ್ನು ಆಚರಿಸಲಿ, ತಪಸ್ಸಿನ ಬಗ್ಗೆ ಆಕ್ಷೇಪ ಇಲ್ಲ. ತಪಸ್ಸನ್ನು ಆಚರಿಸುವರೆ ಕೈದ ಕಾರ್ಯ ಯಾವುದು? ತನ್ನ ನಿಜ ರೂಪವ ಮನಮಾಚಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಆಚರಿಸಿ ಮುನಿಕುಲಕ್ಕೆ ಆಗುವಾಗ Thank you.
ವನಕ್ಕೆ ನಡೆದ ಬಿಡುವುದಿಲ್ಲ. ಮುನಿಕುಲಕ್ಕೆ ಅಪಮಾನವೇನೆಸಗಿದೆಯಾ? ಪಕ್ಕ ಸಾಕ್ಷಿ ಆಗಲೇಬೇಕು. ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸಿದೆಯೋ ಅದೇ ರೂಪದಲ್ಲಿ ನನಗೆ ಪುತ್ರ ಪ್ರಾಪ್ತಿಯಾಗಬೇಕು. ಇಡೀ ಶಾಪ ನಾನು ನಿನ್ನೆ ಉದರದಲ್ಲಿಸುವ ಮಗ ಕೋಣನಾಗಲಿ. ನಾನು ಕೊಟ್ಟಂತಹ ಶಾಪಕ್ಕೆ ಒಂದೊಮ್ಮೆಗೆ ತ್ರೈಮೂರ್ತಿಗಳೇ ಹೇಳಿದರು. ಸರಿ ಮಾಡಿದರೆ ದೊರಕದೇ ಹೋಗಲಿ. ಗುರು ಭಾರ್ಗವರ ಶಿಷ್ಯ ಸುಪಾರ್ಶ್ವಕ ಕೊಡುವ ಶಾಪ ನಿನಗೆ. ತಪಸ್ಸನ್ನು ಆಚರಿಸುವರೆ ಯೋಗಿವಾದ ಸುತ್ತಳ ಇದಲ್ಲ, ಅರಸುತ್ತ ಮುಂದೆ ಹೋಗುವೆ. ಏನಿದು ಏನಿದು ಕನದಾರ ತಪವು ಮಾಲಿನಿ ಮಣಿಯೇನಿ ಬಳಲಿದೆತ್ತಿದವು ಸಾಧುವಾಗದಿ ಬೇಳು ಬಂದಿರವನು ನಾನಿವೆನೆಂದ ಚಂದ ಕಮಲದ ದೀರ್ಘವಾದಂತಹ ತಪಸ್ಸು. ನಿನ್ನ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕದಿಂದಲೇ ಇಳಿದು ಬಂದಂತಹ ಬ್ರಹ್ಮ ನಾನು ತಪಸ್ಸನ್ನು ಬಿಡು ಮಗಳೇ, ಏನು ಹೊರಬೇಕು ಅಂತ ಕೇಳಿ. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿರದಲೆ ಮನದಿರವ ಧುರಧೀರನಾಯಿಗ ಕರಳನ ಬಯಸಿ ಧುರಧೀರನಾಯಿಗ ಕರಳನ ಬಯವೈನ ವಿರಚಿಸಿದನು ಘೋರ ತಪವ ಕರುಣಾಸಾಗರ ದೇವ ಜಯ 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 ಕರುಣಾಸಾಗರನೆ, ವಾಣೀರಮಣನೆ, ಕನಕ ಗರ್ಭನೆ, ಸತ್ಯಲೋಕವಾಸಿ ಒಲಿದು ಬಂದೆಯ ತಂದೆ. ಮಾಲಿನಿ ಮಾಡಿದಂತಹ ಘೋರ ತಪಸ್ಸಿಗೆ ಸತ್ಯಲೋಕದಿಂದಲೇ ಇಳಿದು ಬಂದೆಯ ತಂದೆ. ನಿಜ ಧನ್ಯಳಾದೆ ತಂದೆ. ಸಂಬಂಧದಲ್ಲಿ ನೀಯನಗೆ ತಾತ ಕಶ್ಯಪ ಬ್ರಹ್ಮರ ಮುಖಾಂತರವಾಗಿ ನಿನ್ನ ಬಳಿಗೆ ಬರಬಹುದಿತ್ತು. ಆದರೆ ಯಾವುದೇ ಸಾಧನೆಯನ್ನು ಮಾಡಬೇಕು ಅಂತಾದರೆ ಅದರ ಹಿಂದೆ ಅವಿರತವಾದಂತಹ ಪ್ರಯತ್ನ ಬೇಕಾಗ್ತದೆ ಅಂತೆ, ಕಷ್ಟ ಬೇಕಾಗ್ತದೆ ಅಂತೆ. ಸಿದ್ಧಿಯನ್ನು ಪಡೆಯುವರೆ ಕಷ್ಟದ ಅಗತ್ಯವಿದೆಯಂತೆ. ಹಲವು ಕಾಲದಿಂದ ನಿನ್ನ ಹಂಬಲಯನಗೆ ಒಲಿದು ಪಾಲಿಸಬೇಕು ಓ ವಾರಿಜ ಪೀಠನೆ. ತಂದೆ, ನನಗಾಗಿ ಅಲ್ಲ, ನನ್ನ ತಾಯಿಯ ಆಶೆಯಂತೆ ಈ ತಪಸ್ಸನ್ನೆಸಗಿದವಳು ನಾನು. ಧುರಧೀರನಾದಂತಹ ಸಮರ ಸಮರ್ಥನಾದಂತಹ ತ್ರಿಲೋಕವನ್ನು ಗೆದ್ದಾಳುವಂತಹ ಪುತ್ರ ರತ್ನನನ್ನು ಮುಂದೆ ನನ್ನ ದಾಂಪತ್ಯ ಜೀವನದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಕರುಣಿಸುವೆಯಾ? ತಥಾಸ್ತು. ಧನ್ಯಳಾದೆ ತಂದೆ, ಧನ್ಯಳಾದೆ. ಆದ್ರೆ ಮುಂದಕ್ಕೆ ಹುಟ್ಟುವ ಮಗು ಮಾತ್ರ ಕೋಣನಾಗಿರ್ತಾನೆ. ಅಯ್ಯೋ, ಅನಿಮಿಷಪುರವಾಳುವ ಮಗನ ಬಯಸಿ ಇಲ್ಲಿದೆ ತಪವ ಜನಿತ ಬಗಿಜಯಲಿ ಜನಿತ ಬಗಿಜಯಲಿ ಫಲವೇ ಏನು ಫಲ ತಂದೆ? ಫಲವೇನು ಹೋಗಿ ಜನನಿಯುಳೆ ನೆನೆಯಲಿ ಅನಿಮಿಷಪುರ ಮಾಡುವ ಬ್ರಹ್ಮದೇವನೇ, ಏನು ಮಾಡಿಬಿಟ್ಟೆ ತಂದೆ? ಮನಸ್ಸು ಕಲ್ಲಾಯಿತೆ. ನಾನು ವರವನ್ನಲ್ವೇ ಬೇಡಿದ್ದು? ಹೌದು. ಶಾಪವನ್ನು ಯಾಕೆ ಕೊಟ್ಟೆ ತಂದೆ? ದೇವ್ರೆ, ಕರುಣಾಸಾಗರ ಎನ್ನುವ ಹಾಗೆ ಕೊಂಡಾಡ್ಲಿಲ್ವೇ? ಕರುಣೆಯನ್ನೇ ಬೀರ್ಲಿಲ್ವಲ್ಲ ತಂದೆ? ಈ ಸಾಗರದಲ್ಲಿ ವಿಷ ಯಾಕೆ ತಂದೆ? ವರನನ್ನೇ ಬೇಡಿಕೊಳ್ಳಬಹುದಿತ್ತು, ಆದ್ರೆ ವರ ತನುಜನನ್ನು ಬೇಡಿದೆ ಯಾಕೆ ಬಲ್ಲೆಯ? ಹುಟ್ಟಿದಂತಹ ಆ ನನ್ನ ಮಗು ಅನಿಮಿಷಪುರವನ್ನು ಆಳುತ್ತಾನೆ ಎನ್ನುವ ಕಾರಣಕ್ಕಾಗಿ. ಆದ್ರೆ ಕೋಣ ಜನಿಸಿದ್ರೆ ಫಲ ಏನು ತಂದೆ? ಹೇಗೆ ಎತ್ತಿಕೊಳ್ಳಿ, ಹೇಗೆ ಮುದ್ದಾಡ್ಲಿ, ಹೇಗೆ ಹಾಲನ್ನುಣಿಸ್ಲಿ, ಯಾವ ಕೈಯಲ್ಲಿ ಜೋಗುಳವನ್ನು ಪಾಡ್ಲಿ ತಂದೆ? ಈ ವೃತ್ತಿಯಿಂದ ನನಗೆ ನಿವೃತ್ತಿಯೇ ತಂದೆ? ಯಾವುದೇ ಹೆಣ್ಣಾದ್ರೂ ಇದನ್ನು ವೃತ್ತಿ ಅಂತ ಭಾವಿಸುವುದಿಲ್ಲ. ನಾನು ಕೇಳಿದ್ದನ್ನು ಕೊಡು ತಂದೆ, ಕೇಳಿದ್ದನ್ನು ಕೊಡು. ಯಾಕೆ ಮಗಳೇ ದುಃಖ? ಏನು
ಮುನಿವರ ವರದ ವಚನವು ತಪ್ಪಲರಿಯದು ಮುನಿವರ ವರದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ದರದಲ್ಲಿ ಮುಂದೆ ಏನು ಫಲ ತಂದೆ ತರಳ ಮಹಿಷನು ಜನಿಸಿದರು ದರದಲ್ಲಿ ತ್ರಿಜಗದಿ ಮೆರೆಯುವನು ಫಲಕೀರ್ತಿ ಥುರಬರೋ ಕವಿಯನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯಲ್ಲ ಇದು ವಿಧಿಯ ಮಾತು ವಿಧಿಯ ಮಾತು ಮರೆಯ ಮಾತಲ್ಲೆಂದ ಸಂತವೇಸಿದ ಮಾಲಿನ್ಯ ಮರುಗದಿರು ಮಾಲಿನಿ ಅಳಲದಿರಬೇಡ ಮರುಗರಿ ಮಾಲಿನಿಗೆ ಮರುಗದಿರೋ ಇನ್ನೇನು ಮಾಡ್ಲಿ ಹರಪೂರ್ವಕವಾಗಿ ಕಣ್ಣೀರು ಆ, ಎಂತವನ ಮನಸ್ಸಾದರೂ ಕರಗಲೇಬೇಕು ಮಗಳೇ. ಅಂತಹ ಸ್ಥಿತಿ ತಂದೊಡ್ಡಿದೆಯಲ್ಲ ತಂದೆ ಆ, ಏನು ಮಾಡೋಣ ಹೇಳು. ಆ, ನಿನ್ನ ತಪಸ್ಸಿನಲ್ಲೇ ವಿಘ್ನ ಉಂಟಾಗಿದೆ. ವಿಘ್ನವೇ ತಂದೆ ಹೌದಾ? ಕಾಯೇನ ವಾಚ ಮನಸ ಎನ್ನುವ ಹಾಗೆ ತಪಸ್ಸನ್ನು ಆಚರಿಸಿದವಳಲ್ವೇ ನಾನು ವಾಚ ಮನಸ್ಸು ಸರಿ ಇತ್ತು, ಆ, ಆದ್ರೆ ಕಾಯವೇ ಸರಿ ಇರ್ಲಿಲ್ಲ. ಅದಕ್ಕೆ ಕಾರಣವೂ ಉಂಟು. ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದೆ ಉಳಿಯುವರೆ ಅಂತಹ ಒಂದು ಸಂಶಯ ಬಂದದ್ದರಿಂದ ಹೀಗಾಯಿತು. ಆ, ಎಮ್ಮೆಯ ಆಕೃತಿಯಿಂದ ನೀನು ತಪಸ್ಸನ್ನು ಆಚರಿಸಿದ್ದು. ಆ, ಅನತಿ ದೂರದಲ್ಲಿ ಆ, ಸುಪಾರ್ಶ್ವಕ ಅನ್ನುವಂತಹ ಮುನಿಯು ಕೂಡ ಅಲ್ಲಿದ್ದ ತಪಸ್ಸನ್ನು ಆಚರಿಸಿಕೊಂಡು ಆಹಾ, ನಿನ್ನ ತಪಸ್ಸಿನ ಉರಿಜ್ವಾಲೆಯನ್ನು ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯನಾಗಿ ಆ, ಜ್ಞಾನ ದೃಷ್ಟಿಯಿಂದ ತಿಳಿದು ಆ, ನಿನಗೆ ಘೋರವಾದಂತಹ ಶಾಪವನ್ನಿತ್ತಿದ್ದಾನೆ. ಶಾಪ ಮುಂದಕ್ಕೆ ನಿನ್ನ ಉದರದಿಂದ ಕೋಣನೆ ಹುಟ್ಟಲಿ. ಬ್ರಹ್ಮದೇವ್ರೆ, ಸುಪಾರ್ಶ್ವಕ ಮುನಿ ಇದ್ದದ್ದನ್ನು ನಾನು ತಿಳಿದಿರಲಿಲ್ಲ. ಒಂದು ವೇಳೆ ನನ್ನ ತಪಸ್ಸಿನ ಉರಿಜ್ವಾಲೆಯಿಂದಲಾಗಿ ಅವರ ತಪಸ್ಸು ಕೆಟ್ಟಿರಬಹುದು, ಆದರೆ ಶಾಪ ಕೊಡಬೇಕು ಎನ್ನುವ ಹಾಗೆ ಇರಲಿಲ್ಲ. ನಿನ್ನಲ್ಲೇ ಒಂದು ಮಾತು, ಪಕ್ಷಿಗಳು ಆಕಾಶದಲ್ಲಿ ಸಂಚರಿಸಿದ್ರೆ ಮಾತ್ರ ಅದಕ್ಕೆ ಖಗಗಳು ಅಂತ ಹೇಳುವುದು. ಹೌದು. 4 ಕಾಲಿನ ಪ್ರಾಣಿಗಳು ನೆಲದಲ್ಲಿ ಸಂಚರಿಸಿದ್ರೆ ಮಾತ್ರ ಅದಕ್ಕೆ ಪ್ರಾಣಿಗಳು ಅಂತ ಹೇಳುವುದು. ಮೀನುಗಳು ಕೂಡ ನೀರಿನಲ್ಲೇ ಈಜಾಡಬೇಕು ಅಲ್ವೇ? ಅದು ಹಾಗಿದ್ರೆ ಮಾತ್ರ ಅಲ್ವೇ ಸರಿಯಾಗಿರುವುದು. ಹೌದು. ಇದು ನಿನ್ನ ಸೃಷ್ಟಿ. ನಿನ್ನ ಸೃಷ್ಟಿಯಲ್ಲಿ ವ್ಯತಿರಿಕ್ತವಾದ್ರೆ ಅದು ನಿನಗೆ ಕಳಂಕವಾಗುವುದಿಲ್ವೇ ತಂದೆ? ಅದನ್ನು ಬದಲಾಯಿಸು ನೀನು. ಬದಲಾವಣೆ ಮಾಡುವುದಕ್ಕೆ ಆಗುವುದಿಲ್ಲ. ಯಾಕೆ ತಂದೆ? ಯಾಕೆ ಅಂತ ಹೇಳಿದ್ರೆ ಸೃಷ್ಟಿಕರ್ತ ಮುನಿವರ ಆ. ಶಾಪವನ್ನು ಇತ್ತದಾದ್ರೂ ಹೇಗೆ ಹೇಗೆ? ನನ್ನ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಹಾ? ಆ 3 ಮೂರ್ತಿಗಳಲ್ಲಿ ನಾನು ಕೂಡ ಒಬ್ಬನಲ್ವೇ? ಹಾಗಾದ್ರೆ ಕೋಣನಿಗೆ ನಾನು ತಾಯಿ ಆಗಬೇಕು. ನೀನು ಕೋಣನಿಗೆ ತಾಯಿ ಆಗ್ಲೇಬೇಕು ಮಗಳೇ. ನಾನು ತಪಸ್ಸನ್ನು ಆಚರಿಸಿದನ್ನು ಹೇಗೆ ತಾಯಿ ಹತ್ರ ನಾನು ಹೇಳಲಿ? ರೂಪವಂತನಾದ ಮಗನನ್ನು ಪಡೆಯಬೇಕು ಅನ್ನುವಂತಹ ಬಯಕೆ ನಿನ್ನದ್ದು. ಹೌದು. ಏನು ಮಾಡೋಣ? ಆ. ಅಲ್ಲ, ಈ ರೂಪದಲ್ಲೆಲ್ಲ ಏನುಂಟು ನಾನು ಕೇಳುವುದು. ಮತ್ತೆ ರೂಪ ಯಾಕೆ ಮಗಳೇ? ಮತ್ತೆ? ನಿನಗೆ ಬಯಕೆ ಇರುವುದು ಒಂದೇ, ದುರಧೀರನಾಗಬೇಕು. ದುರಧೀರನಾಗಬೇಕು. ಹಾ. ನಿನ್ನ ಮಗ ಮುಂದಕ್ಕೆ ಕೋಣನೆ ಆದರೂ ಕೂಡ ಅವ ಜಾಣನಾಗಿರ್ತಾನೆ. ಹಾ. ಜಾಣ ಮಾತ್ರ ಅಲ್ಲ, ಹಾ. 3 ಲೋಕವನ್ನು ಗೆದ್ದಾಳ್ತಾನೆ, ಆಹಾ. ಘನ ಕೀರ್ತಿವಂತನಾಗ್ತಾನೆ. ಹಾ. ಇದು ಮರೆಯ ಮಾತಲ್ಲ, ವಿಧಿಯ ಮಾತು. ಹಾಗಾದ್ರೆ ಇಷ್ಟು ಸಾಕಲ್ಲ ನಿನಗೆ? ರೂಪ ಮುಖ್ಯ ಅಲ್ಲ, ಗುಣ ಮುಖ್ಯ ಎನ್ನುವುದನ್ನು ಲೋಕಕ್ಕೆ ಸಾರಬೇಕು. ತಥಾಸ್ತು. ಧನ್ಯೋಸ್ಮಿ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಕನಕ ಋಷವನ ತಾಳಿ ಕ್ಷಣಗಳು ನಿನ್ನ ರೂಪವನ್ನು ಒಳೆಯುತ್ತಲಿ ಮನಗೈದಿ
ಕಲಿ ಪರಿ ಪೈರುತರನ ತರಾದಿದೆ ತನ್ನಯ ತನಯ ಶಿವನೇ ಕಾಪಾಡು ತಂದೆ ಕಾಪಾಡು. ದೈತ್ಯ ಮಾತೆ ದಿತಿದೇವೆಂದರೆ ನಾನೇ ಸರಿ. ನನ್ನ ಮಗಳಂತ ಮಾಲಿನಿಯು ನಮ್ಮ ಕುಲ ದೀಪವನ್ನು ಬೆಳಗಿಸುವುದಕ್ಕಾಗಿ ಕಾಂತಾರವನ್ನು ಸೇರಿ ವಿಧಿಯಿಂದ ದೂರದಿರಂತ ಮಗನನ್ನು ಪಡೆದುಕೊಂಡು ಬಂದವಳಿದ್ದಾಳೆ. ಸಂತೋಷದ ವಿಚಾರವೇ ಸತ್ಯ. ಹಾಗಂತ ಪ್ರಾಯಕ್ಕೆ ಬಂದಂತ ಮಗಳಿಗೆ ಯೋಗ್ಯವಾದಂತ ವರನನ್ನು ಹುಡುಕಿ ಮದುವೆ ಮಾಡಿಸಬೇಕಾದ ತಾಯದೊಳ ನನ್ನ ಕರ್ತವ್ಯ. ಅದಕ್ಕಾಗಿ 4 ದಿಕ್ಕುಗಳಿಂದ ಶಾರಕರನ್ನು ಕಳಿಸಿಕೊಟ್ಟವಳಿದ್ದೇನೆ. ಓರ್ವ ಬಂದು ಹೇಳಿದಂತ ಮಾತೇನು, ಪಾತಾಳ ಅಧಿಪತಿ ಅಂತ ವಿದ್ಯುನ್ಮಾಲಿ ಇದ್ದಾನೆ ಎಂಬುದಾಗಿ, ಆತನೇ ಯೋಗ್ಯವಂತ ವರನೆಂಬುದಾಗಿ ನಾನು ಕೂಡ ಭಾವಿಸಿದವಳಿದ್ದೇನೆ. ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ. ದೂತನ ಮುಖಿರವಿಗೆ ಪಾತಾಳ ಕೊಡ್ತೇನೆ, ನೋಡೋಣ ಏನಂತ. ಅಣ್ಣ ತಮ್ಮಂದಿರದಂತಹ ನಾವು ಬಹಳಷ್ಟು ಸಂಭ್ರಮದಲ್ಲಿ ಬಹಳಷ್ಟು ವೈಭವದಲ್ಲಿ ಬೆರೆದವರು. ಆದ್ರೆ ಏನು ಮಾಡೋಣ ಹೇಳಿ, ಪಾತಾಳಲೋಕದಲ್ಲಿ ಬೇಕಾದಷ್ಟೆಲ್ಲ ಸಂಪತ್ತು ಇದ್ರೂ ಕೂಡ ಅಣ್ಣನದಂತಹ ರಂಬಡಿಗೆ ಸುರಲೋಕವನ್ನು ಗೆಲ್ಲಬೇಕು, ಒಲಿಯ ಅಧಿಕಾರವನ್ನು ಪಡೆಯಬೇಕೆಂಬ ಆಸೆ ಆಯಿತು. ಸಕಲ ಸೇನೆಲ್ಲ ಸೇರಿಸಿಕೊಂಡು ನೇರವಾಗಿ ಸುಳಕಕ್ಕೆ ಹೋದ. ಸಾಮದಿಂದಲೇ ಸುರಪಡೆಯಲ್ಲಿ ಅಧಿಕಾರವನ್ನು ಕೇಳಿಕೊಂಡ. ಸುರಪ್ಪ ಅಧಿಕಾರ ಬಿಟ್ಟುಕೊಟ್ಟಿಲ್ಲ. ಕಣಗಾರವಂತ ಯುದ್ಧವೇ ನಡೆದು ಹೋಯಿತು. ಯುದ್ಧದಲ್ಲಿ ಸುರಪನಿಗೆ ಸೋಲಾಯ್ತು, ನಮ್ಮಂದನಿಗೆ ಜಯವಾಯಿತು. ಒಂದೊಮ್ಮೆಗೆ ಸುಳಕದ ಗದ್ದಿಗೆ ನಾವೇರಿದ್ದೇವೆ. ಸರಿ, ಏನು ಮಾಡೋಣ? ಸಿಕ್ಕಿದಂತ ಅಧಿಕಾರವನ್ನು ಉಳಿಸಿಕೊಳ್ಳುವಂತ ಯೋಗ್ಯ ಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಗೈಸೋದಂತ ಪಟ ಸುರಪ್ಪ ಮೋಸ ವಂಚನೆಯ ಹರಿಯ ಮೂಲಕ ದೂರಿಟ್ಟು ಅಣ್ಣನನ್ನೇ ವಧಿಸಿ ಬಿಟ್ಟಿದ್ದಾನೆ. ಅಣ್ಣನನ್ನು ಕಳ್ಕೊಂಡಂತಹ ನಾನು ಅವನ ಮನದ ಆಸೆಯನ್ನು ತೀರಿಸಬೇಕಂತ ನನ್ನ ಕರ್ತವ್ಯ. ಸೇನೆನೆಲ್ಲ ಒಟ್ಟು ಸೇರಿಸಿಕೊಂಡು ಸುರಪನಲ್ಲಿ ಸಮರವನ್ನು ಮಾಡೋದಕ್ಕಾಗಿ ನಾನು ಕೂಡ ಮುಂದೆ ಹೊರಟವ. ಆವಾಗ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾಯಿತು. ಅಣ್ಣನಂತೆ ಸಮರಕ್ಕಾಗಿ ನಾನು ಮುಂದೆ ಹೋದ್ರೆ ನಾಳೆ ನನ್ನ ಗತಿ ಅದೇ ಆದಿತ್ತು. ಆಗಾಗ ಓಡಲು ನಮ್ಮ ಜೀವನ ಕೇವಲ ಮರ ಹುಟ್ಟಿ ಮರ ಬೆಳೆದು ಮರ ಸತ್ತಂತೆ ಆಗ್ಬಾರ್ದು. ಸಾಧನ ಮೂಲಕ ಇದನ್ನು ಪಡೆಯಬೇಕು. ಮತ್ತು ಕೆಲವು ಸಮಯ ಆಲೋಚನೆ ಮಾಡಿದ್ದೇನೆ. ಕೊನೆಗೊಂದು ಒಳ್ಳೆಯ ಯೋಚನೆ ಮಾಡಿದವ ನಾನು. ಪ್ರಯತ್ನದ ಮೂಲಕ ಪಡೆಯುವುದಲ್ಲ, ಉಪಾಯದ ಮೂಲಕ ಇದನ್ನು ಪಡೆಯಬೇಕು. ನೇರವಾಗಿ ಘೋರವಂತ ಕಾರಣವನ್ನೇ ಸೇರಿ ಬ್ರಹ್ಮದೇವರ ಕುರಿತಾಗಿ ಅದಷ್ಟೋಗಲ ತಪಸ್ಸನ್ನೇ ಆಚರಿಸಿದವ ನಾನು. ತಪಸ್ಸಿಗೆ ಒಲಿದು ಬಂದ ಬ್ರಹ್ಮದೇವರು ಏನು ಬೇಕು ಮಗನೇ ಕೇಳಿಕೊಂಡ್ರು. ದೇವರಲ್ಲಿ ಕೈ ಮುಗಿದು ಬೇಡಿಕೊಂಡೆ. ಮುಂದೆ ಮರಣವೇ ಬರದಂತ ಒಂದು ವರವನ್ನು ಒಳಗಿಸಂತ ದೇವರಲ್ಲಿ ಕೇಳಿಕೊಂಡೆ.
ದೇವರು ಅಲ್ಲಿಂದಲೇ ತಥಾಸ್ತಂದ್ರು. ಅಷ್ಟಕ್ಕೆ ಮುಗಿಲಿಲ್ಲ, ಅದರೊಟ್ಟಿಗೆ ಮತ್ತೊಂದು ಮಾತು ಹೇಳಿದ್ದಾರೆ, ಮರಣವೇ ನಿನಗೆ ಬರುವುದಿಲ್ಲ. ಸರಿ, ಒಂದು ವೇಳೆ ಮುಂದೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ, ಸಾಮಾನ್ಯ ಒಬ್ಬ ಯಕ್ಷನಿಂದ ನಮ್ಮಂತವರಿಗೆ ಮರಣ ಬರುವುದಕ್ಕೆ ಉಂಟೆ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆ ವಿಚಾರವನ್ನು ಬಿಟ್ಟಿದ್ದೇನೆ. ಪಾತಾಳ ಲೋಕದಲ್ಲಿ ವೀರವಿದ್ಯುತ್ ಮಲಗಿ ಸಂಭ್ರಮದಲ್ಲಿ ಮೆರೆಯುತ್ತಿದ್ದೇನೆ. ಸರಿ, ಒಂದಲ್ಲ ಒಂದು ವೇಳೆ ಹರ್ಷವಾದುದು ಎನ್ನ ಮನಸ್ಸಿಗೆ ಸಂತೋಷ ಆಗುವುದಕ್ಕೂ ಕಾರಣ ಉಂಟು. ಇದ್ದಕ್ಕೆ ಇದ್ದಂತೆ ಅಪರಿಚಿತವಾದ ವ್ಯಕ್ತಿ ಬಂದು ನಮ್ಮ ಓಲಗ ಚಾವಡಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಕೇವಲ ಬಂದೊಂದು ಮಾತ್ರವಲ್ಲ, ಒಂದು ಓಲೆಯನ್ನು ತಂದು ನನ್ನ ಕೈಗೆ ತಲುಪಿಸಿದ. ಅವನಷ್ಟಕ್ಕೆ ಹೋದ. ಓಲೆ ಒಕ್ಕಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ. ಶೋಣಿತಾಪುರದಿಂದ ಬಂದಂತಹ ಓಲೆ, ದ್ವಿತೀಯದೇವಿ ಕಳುಹಿಸಿದಂತಹ ಓಲೆ, ಅವರ ಮಗಳಂತಹ ಮಾಲಿನಿಯನ್ನು ಮದುವೆ ಮಾಡಿಕೊಡ್ತೇನೆ. ಬಹಳಷ್ಟು ಸಂತೋಷ. ಇಷ್ಟ ತನಕ ನನಗೆ ಕೊರತೆ ಇದ್ದದ್ದು ಅದು ಒಂದೇ. ಸಂಪತ್ತುಂಟು, ಅಧಿಕಾರ ಉಂಟು, ಸೇನಾಬಲ ಉಂಟು, ಮದುವೆ ಆಗಲಿಲ್ಲ. ಈ ಕೊರತೆಯನ್ನು ನಮ್ಮವರು ಆವಾಗ ಸೂಚನೆ ಕೊಡ್ತಿದ್ದಾರೆ. ಈ ವಿಚಾರವನ್ನು ನಮ್ಮವರಲ್ಲಿ ಹೇಳಬೇಕು. ಹಾಗಾದ್ರೆ ಮದುವೆಗೆ ಶೋಣಿತಾಪುರಕ್ಕೆ ಹೋಗ್ಬೇಕು. ಮದುವೆ ಮಾಡಬೇಕಾದ್ರೆ ಪುರೋಹಿತನಾಗುತ್ತೆ ಮೊದಲು ಉಂಟು. ಯಾರಿದ್ದಾರೆ? ನಮ್ಮ ಗುರುಗಳಿದ್ದಾರೆ, ಅವನ್ನೇ ಬರ ಮಾಡ್ತಾರೆ. ಯಾರಲ್ಲಿ ನಮ್ಮ ಗುರುಗಳು? ಜನಗಳಿಷ್ಟ ನೀವೇ? ಹೌದು. ಬಂದವ ತಲೆ ಹಿಂಡುವ. ತಲೆ ತಿಂದದ್ದಲ್ಲ, ಯಾವುದೊಂದು ಕಾರ್ಯಕ್ರಮ ಹೋಗಿದ್ದೆ, ಮನೆಗೆ ಬಂದದ್ದೇ ಬೇಡ, ಬಂದವನ ವಿಷಯ ಅಂತ ಹೇಳಿಲ್ಲ. ಇಷ್ಟು ಉದ್ದ ಉಂಟು, ಬಡಿಲಿಕ್ಕೆಲ್ಲ ಕೈಗೆ ಕೊಟ್ಟದ್ದು. ಓದುವ ಪತ್ರ ಓದುವುದಕ್ಕೆ ಅವ ಬಿಡುವುದಿಲ್ಲ ಪುಣ್ಯಾತ್ಮ. ಬರುವ ವರ್ಷ ಓದಬಹುದು. ಮಹಾರಾಜರು ಕರೆಸಿದ್ದಾರೆ, ಈಗ ಹೊರಡ್ಬೇಕಾದ್ರೆ ಹೋರಾಟಿ ಅಂತ. ಅಷ್ಟು ಜವಾಬ್ದಾರಿ ಉಂಟು ಅವನಿಗೆ. ಎಂತದ ವಿಶೇಷ ಇಲ್ಲ. ಮದುವೆ ಯಾರಿಗೆ? ಎಲ್ಲಿ? ಗಣಮಗ? ಯಾರ್ಯಾರಿಗೆ? ನಾನು ಸಾರ್ವಜನಿಕ ಮದುವೆಗೆ ಹೊರಟದ್ದ. ನನ್ನನ್ನು ನೋಡುವಾಗ ಗೊತ್ತಾದ್ರು ನನಗೆ. ನಿಮಗೂ ಮದುವೆ ಉಂಟಲ್ಲ? ನನಗೆ ಮದುವೆಗಿಂತ ಯೋಗ್ಯತೆ ಇಲ್ವಾ? ಆಗಲ್ಲ, ಮದುವೆ ಆಗುದಿಲ್ವ ಅಂತ ಆಲೋಚನೆ ಮಾಡಿದ್ದೆ. ಹೌದು. ತುಂಬಾ ಸಂತೋಷ. ಮದುವೆ ಆಗಬೇಕಲ್ಲ? ಆಗ್ಲೇಬೇಕು. ಹಾಗಾದ್ರೆ ಗಂಡು ಯಾರು? ನಿಮ್ಮ ಒಟ್ಟಿಗೆ ಬಂದ ಸಣ್ಣ ಹುಡುಗ ಎಲ್ಲಿಯ ಮಲಗಿ? ನನ್ನೊಟ್ಟಿಗೆ ಬಂದವ ಕೇಳಿದಲ್ಲ, ನೀವು ಮದುಮಗ ಅಲ್ವ? ನಾನು ಮದುಮಗ. ಗಂಡು ಯಾರಯ್ಯ? ಅರ್ಥ ಆಗ್ಲಿಲ್ಲ. ಅಲ್ಲ, ಮದುಮಗನಾಗಿ ನಾನು ಬಂದಿದ್ದೇನೆ, ಗಂಡು ಯಾರಂತ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ. ಮದುಮಗ ನೀವೇ, ನಾನಲ್ಲ. ಗಂಡು ಬೇಕು, ನನಗೆ ಬೇಕಾದ ಗಂಡು. ನಿಮ್ಮಂತ ಯೋಗ್ಯತಾವನ್ನು ಹೆಣ್ಣು ಕೊಡಬೇಕು ಅಂತ ಆದ್ರೆ ಸಂಬಂಧ ಇಲ್ಲಿದ ಹೆಣ್ಣಿನ ಯೋಗ್ಯತಾವಂತರು ಯಾರು? ಯಾರು? ಶೋಣಿತಾಪುರ ಗೊತ್ತು ನಿಮ್ಗೆ? ಮೂಲಕ. ಹೌದು. ಅಲ್ಲಿಯ ಮಹಾರಾಣಿ ದಿತಿದೇವ ಗೊತ್ತುಂಟ? ಹೋಗಿ ಆ ಮುದುಕಿಯನ್ನು ಮದುವೆ ಆಗುದಾ? ಮುದುಕಿಯನ್ನು ಮದುವೆಗೆ ಹೊಟ್ಟದವಳು. ಅದೇ ದಿತಿದೇವ ಮಗಳಂತಹ ಮಾಲಿನಿಯನ್ನು ಮದುವೆ ಮಾಡಿ ಕೊಡ್ತೇನೆ. ದ್ವಿತೀಯ ಮಗಳು ಮಾಲಿನಿಯನ್ನು ನೀವು ಮದುವೆ ಆಗುದಾ? ಹೌದು. ಬಿಡುವುದನ್ನ ಮದುವೆಗೆ ನಿಮ್ಮ ಕರ್ಮಕ್ಕೆ ಆಗಲ್ಲ. ಮತ್ತೆ ತುಂಬಾ ಸಂತೋಷ ವಿಚಾರ. ಹೌದು. ಆದ್ರೆ ಒಂದುಂಟು, ಮದುವೆಗೆ ಹೋಗುವಾಗ ಹೆಚ್ಚು ಜನ ಬೇಡ, ಲೆಕ್ಕಾಚಾರ ಜನ ಸಾಕು. ಕಡಿಮೆ ಜನ ಹೋದ್ರೆ ಕಡಿಮೆ ಖರ್ಚಲ್ಲಿ ಹೋಗ್ತದೆ. ಹೌದೌದು. ಬೇಕಾದ ಯಾರು? ಬಂಧುಗಳು, ಬಾಂಧವರು, ಮಿತ್ರರು, ಕುಟುಂಬದವರು, ಹಿತೈಷಿಗಳು, ಆಮೇಲೆ ಮಿತ್ರರು, ಇವರೆಲ್ಲ ಸಾಕು. ಮತ್ತೇನು ಉಳಿದದ್ದು ಯಾರು? ಎಲ್ಲರೂ ಬರುವರು ಬಂದಾಗ ಮತ್ತೆ ಉಳಿದ ಭೂತ ಮತ್ತು ಪ್ರೇತ. ಸ್ವಲ್ಪ ಜನ ಸಂಖ್ಯೆಯಲ್ಲಿ ಬರುವವರೆಲ್ಲ ಬರ್ಬೇಕು. ಆದ್ರೂ ಅಗತ್ಯದವರು ಬೇಕಲ್ಲ? ನಮ್ಮವರು ಬರ್ಬೇಕೆ ಬೇಡ? ಮತ್ತೆ ಅಗತ್ಯ ಅಲ್ಲ. ಎಲ್ಲಿದ್ದಾರೆ ಅವರು? ಇವರು ಕಾಯ್ತಾ ಇದ್ದಾರೆ. ಕರೆಸಿ ಯಾಕೆ ಗೊತ್ತಾಯ್ತಾ? ನಮಗೆಲ್ಲರಿಗೂ ಮದುವೆ ಆಗುವ, ನಮಗೆಲ್ಲ ಮಹಾರಾಜರಿಗೆ ಮದುವೆ ಆಗುವ ಯೋಗ. ನಿಮಗೆ ಕೆಲಸ ಉಂಟು. ಜಯಘೋಷ ಹೇಗೆ? ವಿದ್ಯುನ್ಮಲಿ ಮಹಾರಾಜರಿಗೆ, ವಿದ್ಯುನ್ಮಲಿ ಮಹಾರಾಜರಿಗೆ, ವಿದ್ಯುನ್ಮಲಿ ಮಹಾರಾಜರಿಗೆ. ತಡ ಮಾಡುವುದಕ್ಕೆ ಮುಹೂರ್ತ ಬರ್ತಾ ಉಂಟು, ಹೊರಡುವ.
ನೋಡಿ ಶೃಂಗಾರ ಮಾಡಲು ಪಟ್ಟಿದೆ ಅಲ್ವೋ? ಏನೋ ಅಲ್ಲಿ ಬರೆದು ಹಾಕಿದ್ದಾರೆ ಎಂತದ್ದು ಪುರೋಹಿತರೆ ಅದು? ಅದು ಯಾವ ಊರವ? ಬರಬೇಕಾದಲ್ಲಿಗೆ ಬಂದಾಯ್ತು. ಎಲ್ಲಿಗೆ ಮುಟ್ಟಿದ್ದೇವೆ? ಇದು ಶೋಣಿತಾಪುರ. ಶೋಣಿತಾಪುರ ಬಂದಾಯ್ತಲ್ಲ. ಶೋಣಿತಾಪುರ ಬಂದಾಯ್ತಲ್ಲ. ಅದೇ ಬಂದದ್ದು. ಬಂದಾಯ್ತಲ್ಲ. ಬರುವ ಜಾಗಕ್ಕೆ ಬಂದು ಮುಟ್ಟಿದ್ದೇವೆ. ಹೌದು, ನಮಗೆ ಅದು ಮುಖ್ಯವಲ್ಲ. ಇಲ್ಲಿ ವ್ಯವಸ್ಥಾಪಕರು ಯಾರು? ನಾವು ಬಂದಿಷ್ಟು ಹೊತ್ತಾಯ್ತಲ್ಲ. ಯಾರಾದ್ರೂ ನಮ್ಮನ್ನು ವಿಚಾರ ಮಾಡೋರಿದ್ದಾರೆ. ನಾವೇನು ಗತಿ ಇಲ್ಲದ ಬಂದದ? ಗಲಾಟೆ ಅಲ್ಲ ಮತ್ತೆ ಎಂತದ್ದು? ಕಾರ್ಯಕ್ರಮ ವ್ಯವಸ್ಥೆ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಬಂದವರು ನಾವು ಸುಧಾರಿಸಿಕೊಂಡೇ ನಮ್ಮ ಜೀವನವನ್ನು ಸುಧಾರಿಕೆ ಮಾಡಿದ್ರಲ್ಲ ಆಯ್ತಾ? ನನಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ನಾನಿದ್ದೇನೆ, ಯಾರು ಇರಬಹುದು ವಿಚಾರಿಸ್ತೇನೆ. ಯಾರು ಬೇಗ ಬರಲಿ, ಇಲ್ಲಿ ಮುಹೂರ್ತ ಮೀರ್ತಾ ಉಂಟು. ನೀವು ಜನ ಯಾರಪ್ಪ? ಇಲ್ಲಿ ಒಡತೆ ದಿತಿದೇವಿ ಹೊಂದಿಸಿಕೊಂಡಿದ್ದೇನೆ. ಪಾತ್ರ ನೀವ ಓ ಬಾವಿ ಮದುಮಗ ಪೀಠವನ್ನು ಅಲಂಕರಿಸಬೇಕು. ಬಹಳ ದೂರದಿಂದ ಬಂದಿದ್ದೀರಿ. ನಿಮಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ವ್ಯವಸ್ಥೆ ಎಲ್ಲ ನಾವು ಬರುವಾಗಲೇ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದೇವೆ. ಹಾಗಂತ ಲೇಖನದಲ್ಲಿ ಬರೆಯುವಂತ ವೇಳೆಯಲ್ಲಿ ಪುರೋಹಿತರನ್ನು ಕರೆದುಕೊಂಡು ಬರಬೇಕೆಂದೇ ಹೇಳಿದ್ದೇನೆ. ಇಲ್ಲಿ ಕಾಣುದಿಲ್ಲ ಪುರೋಹಿತ. ಅಮ್ಮ ತಾಯೇ ಭಿಕ್ಷೆ ಪುರೋಹಿತ ನಾನೇ ಬಂಧಿಸಿಕೊಂಡಿದ್ದೇನೆ. ಇಷ್ಟೆಲ್ಲ ಮಾತಾಡಿದ್ರಲ್ಲ, ನೀವು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲೇ ಒಡತಿ ದಿತಿದೇವಿ. ದಿತ್ಯಮ್ಮನ ನೀವೇ? ಬಹಳ ಸಂತೋಷ. ಮುಹೂರ್ತಕ್ಕೆ ಸರಿಯಾಗಿ ನಾವು ಬಂದಿದ್ದೇವೆ. ಇನ್ನು ಮದುವೆ ಆಗುವುದೇ. ನನ್ನ ಪ್ರಾಯಕ್ಕೆ ಬಂದಂತ ಮಗಳಿಗೆ ಯೋಗ್ಯವಂತ ವರ ಬಂದಿದ್ದಾನೆ. ಹಾಗಂತ ವಿಜೃಂಭಣೆಯಿಂದ ಆಗ್ಬೇಕು ಪುರೋಹಿತರ ಮದುವೆ. ಉಜಿರೆಯಲ್ಲೇ ಮದುವೆ? ಉಜಿರೆಯಲ್ಲಿ ಅಲ್ಲ, ವೈಭವದಿಂದ ಆಗ್ಬೇಕದೆ ಅಲ್ವಾ? ಶುಭ ಶೀಘ್ರ. ನಾವು ಬಂದ ಮೇಲೆ ಮದುವೆ ಆದ ಹಾಗೆ ಚಿಂತೆ ಮಾಡಬೇಡಿ. ಪುರೋಹಿತ ಅದೇ ನೀವು ಹುಡುಗಿ ಅದೊಂದು ಬಾಕಿ ಉಂಟು. ಈಗ ನಮ್ಮ ಮದುಮಗ ಒಂದು ಕಿರಿಕಿರಿ ಮಾಡ್ತಾ ಇದ್ದಾನೆ. ಬೇರೆ ಏನಲ್ಲ, ನಾವು ಹೊರಟು ಬಂದದ್ದೀಗ. ಮದುಮಗಳು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಮದುಮಗಳ ನೋಡದ ಮದುವೆ ಆದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅನುಭವಿಸಬೇಕಲ್ಲ ಅವರಲ್ವ? ಮತ್ತೆ ಹಾಗಂತ ಲೇಖನದಲ್ಲಿ ಭಾವಚಿತ್ರಗಳನ್ನು ಕಳಿಸಿದ್ದೇನೆ. ಈಗಿನ ಭಾವಚಿತ್ರ ಒಂದು ಸರಿ ಬರುವುದಿಲ್ಲ. ನನ್ನೊಂದು ಭಾವಚಿತ್ರ ಉಂಟು, ನನ್ನ ಅಪ್ಪನಾಗಿ ಉಂಟದು. ನಮಗೆ ಕಾಣಲೇಬೇಕು. ಮದುಮಗಳು ಬಂದ್ರೆ ಮದುಮಗಳಿಲ್ಲದೆ ಮದುವೆ ಆಗುದಿಲ್ಲ. ಅಂಗಕ್ಕೆ ಗರಿಶನವನು ಹಚ್ಚಿ ಬಿದ್ದು ಮಂಗಳಾಂಗಿಯದು ಕುಲವನ್ನು ಶೃಂಗಾರವಾದಳು ಶೋಣಿತದ ಬಾಲೆ ಮದದಾನ ಸುಶೀಲೆ. ಮದುಮಗಳು ಬಂದಿದ್ದಾಳೆ. ಹಾಗೂ ಇದ್ರು ಆಗದಿದ್ರು ನೀವು ಸ್ಪಷ್ಟವಾಗಿ ಹೇಳ್ಬೇಕು. ನೋಡಿ, ಮುಂದಿನದ ಅಮ್ಮ, ಹಿಂದಿನದ ಮಗಳು. ನಿಜವಾಗಿ ಇದು ಹುಡುಗಿ ಅಲ್ಲ. ನಿಜವಾಗಿ ಹುಡುಗಿ ಅಲ್ಲ, ಒಬ್ಬ ಗಂಡು ಸನ್ನಿವೇಶ ಮಾಡಿ ಬಂದದ್ದು. ಹಾಗಲ್ಲ ಸ್ವಾಮಿ. ಮತ್ತೆಂತದ್ದು? ಶೋಣಿತಾಪದಲ್ಲಿ ಇಂಥೊಬ್ಬಳು ಸುಂದರಿ ಹುಡುಗಿ ಸಿಕ್ತಂತ ನಾನು ಕನಸಿನಲ್ಲೂ ಭಾವಿಸಲ್ಲ. ಏನು ಯೋಗ ಏನು ಭಾಗ ನನಗೆ ಆದಿತ್ತಲ್ಲ, ಅದು ಕೆಲವು ಸಮಸ್ಯೆ. ಅಮ್ಮ, ಹುಡುಗಿ ನಮಗೆ ಆದಿತ್ತು, ಆದ್ರೆ ನಿಮ್ಮ ಮಗಳಿಗೆ ಬಾಯಿ ಬರುದಿಲ್ವ? ಬರ್ತದೆ ಮತ್ತೆ ಸುಮ್ಮನೆ ನಿಂತ್ಕೊಂಡದ್ದು ಮಾತಾಡ್ಲಿಕ್ಕೆ. ಒಂದೆರಡು ನೀವೇ ಮಾತಾಡಿಸಿ. ನಾನಾಗ್ಬೇಕಾ? ಇದು ಮಗಳೇ, ನಮ್ಮ ಹುಡುಗ ಸಿದ್ಧನಾಗಿದ್ದಾನೆ. ಹೇಗೆ ಆದಿತ್ತಾ? ಅಮ್ಮನಿಗೆ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆ. ಅಲ್ಲ, ಮದುವೆ ನಿನಗೆ. ಅಮ್ಮನಿಗೆ ತಾಯಿಯ ಮಾತನ್ನು ಮೀರುವುದಕ್ಕೆ ಸಾಧ್ಯವಿಲ್ಲ ಮಗಳು. ಹಾಗಾದ್ರೆ ಅದರಲ್ಲಿ ಚಿಂತೆ ಇಲ್ಲ. ಇನ್ನು ಬೇಕಾದ್ರು 4 ಹೆಜ್ಜೆ ಮುಂದೆ ಬರಬೇಕು. ಮುಂದೆ ಬಾ ಮಗಳೇ. ಯಾಕಂದ್ರೆ ನಾಳೆ ಕಾಲು ಸರಿ ಉಂಟು ಎಲ್ಲ ಗೊತ್ತಾಗಬೇಕಲ್ಲ. ಹಾಗಾದ್ರೆ ಎಲ್ಲದರಲ್ಲೂ ಒಪ್ಪಿಗೆ ಆಯ್ತು. ತಡ ಮಾಡುವುದಾಗ ಮುಹೂರ್ತ ಬರುತ್ತಾ ಉಂಟು. ಇನ್ನು ಆಹಾರ ಬರಲಿ. ತಿನ್ನುವ ಆಹಾರ, ಹೂವಿನ ಆಹಾರ, ಅಂತರಪಟ್ಟ ಆಹಾರ ಎಲ್ಲ ಒಟ್ಟಿಗೆ ಬರಲಿ. ಇಲ್ಲಿ ಬನ್ನಿ. ಅದು ತುಂಡು ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು. ಅಲ್ಲ, ಹೂವಿನ ಮಾಲೆ ಕೈ ಹಿಡ್ಕೊಂಡು ಯಾಕೆ ಕೇಳ್ತೀರಲ್ಲ? ಅದು ಕುತ್ತಿಗೆ ಹಾಕಲಿಕ್ಕೆ ಇರೋದು. ನನಗೆಲ್ಲ ಮಾರದೆ ಹುಡುಗಿಯ ಕುತ್ತಿಗೆ. ಓ ದಿತ್ಯಮ್ಮ, ಇಲ್ಲಿ ಒಂದಮ್ಮ, ಇಲ್ಲಿ ಬನ್ನಿ. ನೀವೆಲ್ಲ ಒಳಗಂತ ಮಾಡುದು. ಇದು ಅಮ್ಮ, ಮಗಳ ಒಳಗಿದ್ದಾಳೆ. ನಿಮ್ಮ ಒಂದು ಗಡಿ ಬಿಡಿಯೋದು. ನಮ್ಮ ಅವಾದಿಯವರು ಇಲ್ಲೇ ಇದ್ದಾರೆ. ಆ ಮುಹೂರ್ತ ಬರ್ತಾ ಉಂಟು. ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿದ ಕೊನೆಗೆ ಮಾಲೆ ಹಾಕಿ ಹೆಣ್ಣನ್ನು ಬಾರಿ ಇಟ್ಕೊಳ್ಳಿ. ಕೊಡುವಂತ ಪದ್ಧತಿ ಇಲ್ಲ. ಆಶೀರ್ವಾದ ಹುಡುಗರೆಂಬುದಾಗಿ ನಾನು ತೀರ್ಮಾನ
ಕಾಣಿಸಿದ್ದೇನೆ. ಹಾಗಾದ್ರೆ ಹಾಗಂತ ಬ್ರಹ್ಮ ಪ್ರಸಾದ ರೂಪವಾಗಿ ನೀವೇನಾದರೂ ಕೊಡಬೇಕು. ಹೊಸತಾಗಿ ತಂದದ್ದೇನಿಲ್ಲ, ಇದ್ದ ಧರಿಸೋದಕ್ಕೆ ಬೇಡ. ಪುರೋಹಿತ ಶಾಲು ಮದುಮಗಳಿಗೆ, ಅಲ್ಲಿಂದ ಮದುಮಗನಿಗೆ, ಮದುಮಗಳು ಮದುಮಗರು ಹೆಗಲೆ ಪುರೋಹಿತ ಹೆಗಲೆ ಯಥಾಸ್ಥಾನಕ್ಕೆ ಬಂದು ಸೇರ್ಲಿ. ಇನ್ನು ಚಪ್ಪರಳಿಸಿಕೊಳ್ಳೋ ಕ್ರಮ ಉಂಟಮ್ಮ. ಮುಂದೆ ಬಾಮ್ಮ. ನೀವು ಹೇಳ್ಬೇಡಿ, ನೀವು ಹೇಳಿ ನಾಲ್ಕು ಮಾತು ಹೇಳಬೇಕು. ನಾನು ಹೇಳಿದಾಗ ಹೇಳ್ಬೇಕು, ಹೇಳಿಕೊಡ್ತೇನೆ, ಕೈ ಮುಗಿಬೇಕು. ಇಂಥ ಒಂದು ಶುಭ ಗಳಿಗೆ ಶುಭ ಮುಹೂರ್ತ ಬರಬೇಕೆಂಬ ಬಗ್ಗೆ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಂದಿಗಾಗುವ ದೇವರು ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ. ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇಕಾಗಿ ಗುರು ಹಿರಿಯರು, ನೆಂಟರು, ಇಷ್ಟರು, ಬಂಧು ಬಳಗದವರು ಎಲ್ಲರೂ ಬಂದು ಸೇರಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಕೈ ಮುಗಿದು ಆಶೀರ್ವಾದ ಪಡೆದದೆ ಹೌದು ಅಂತಾದರೆ ಮುಂದೆ ಜೀವನದಲ್ಲಿ ಒಳ್ಳೆಯದಾದ ಹಾಗೆ. ಸೇರಿದಂತಹ ಹಿರಿಯರೇ, ಕಿರಿಯರೇ, ಅಣ್ಣಂದಿರೇ, ಅಕ್ಕಂದಿರೇ, ಗೆಳತಿಯರೇ, ಗೆಳೆಯರೇ ಇರ್ಲಿಕ್ಕಿಲ್ಲ ಹೇಳಿದಂತ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದೇನೆ. ಗಂಡನ ಮನೆಗೆ ಹೋಗುತ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಎಲ್ಲ ಕೈ ಎತ್ತುತ್ತಾ ಇದ್ದಾರೆ. ಸಾಕು, ನಾಲ್ಕು ಮಾತು ನೀವು ಹೇಳಿ. ರಾಜಕೀಯ ಅಲ್ಲ, ನಾನು ಹೇಳಿಕೊಡ್ತೇನೆ. ಕೈ ಮುಗಿ. ಸೇರಿದಂತ ಹಿರಿಯರೇ, ಇವತ್ತು ನಾನು ಒಬ್ಬಳಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ಯಾವಾಗ ಕೈ ಕೊಟ್ಟದ್ದು? ಈಗ ಕರ ಮದುವೆ ಆಗಿದ್ದೇನೆ. ಕರಗ್ರಹಣ ಮಾಲಿನ್ಯನು ನಾನು ಮದುವೆ ಆಗಿದ್ದೇನೆ. ಹೆಂಡತಿ ಕರ್ಕೊಂಡು ಹೋಗ್ತೇನೆ. ಹೆಂಡತಿನ ನಮ್ಮವರಿಗೆ ಕರೆದುಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲಿ ಹೋಗುವ ಹಾಗೆ. ಅದೆಂತ ಸುಗಮ ಅಂದ್ರೆ ಸುಖಕರವಾಗಿ ಹೋಗುವ ಹಾಗೆ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಬೇಕಾಗಿ ಮಾಡ್ತಾ ಇದ್ದಾರೆ. ಅದರಾಗಿ ನೀವೊಂದು ದೊಡ್ಡ ನನ್ನ ಆಶೀರ್ವಾದ, ನಿಮ್ಮ ಸಂತಾನ ಒಳ್ಳೇದಾಗ್ಲಿ ಅಂತ. ಆಯ್ತಲ್ಲ, ಕಾರ್ಯಕ್ರಮ ಒಪ್ಪಿಕೊಂಡದುಂಟು. ಬೇಗ ಮುಗಿಸಿ ಬನ್ನಿ. ಕೆಲ ಕಾಲಗಳೆಯಲ ಸದಿ ಗರ್ಭವನ್ನು ಚೆಲುವ ಸುಮಾರನು ಪಡೆದಿರಲು ಗೆಲಿದು ಸುರಪುರ ಬಾಳುವ ಬಗೆಯರಿಯನ ಮರುಗುದಿರ ತಮ್ಮರದಲ್ಲಿ ಶಿವನೇ ಕಾಪಾಡು ತಂದೆ ಕಾಪಾಡು. ನನ್ನ ಮಗಳಿಗೆ ಮದುವೆ ಎಷ್ಟೋ ಸಮಯಗಳು ಕಳೆದವಾಯಿತು. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗುವೆ ತಾಯಿಯಾಗಿದ್ದಾಳೆ. ಆ ಮಗನಿಗೆ ಮಹೇಶನೆಂಬುದಾಗಿ ನಾಮಕರಣ ಕೂಡ ಮಾಡಿದವಳಿದ್ದೇನೆ. ಹಾಗಂತ ಮಗುವಿನ ಮುಖ ನೋಡುವ ಸಂತೋಷವಾದರೂ ಈ ಪ್ರೀತಿಯ ಜೀವನವೇ ಕಷ್ಟವಾಗಿ ಹೋಯ್ತಲ್ಲ ಶಿವನೇ. ಮಗನಿಗೆ ಮಹೇಶ ಅನ್ನುವಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತ ನೀವು ಇಂದು ತಲೆಯ ಮೇಲೆ ಕೈರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿಮ್ಮ ಕಣ್ಣೀರಿಗೆ ಏನು ಕತೆ, ಏನು ಕಷ್ಟ ಬಂತು ನನ್ನಲ್ಲಿ ಹೇಳಮ್ಮ. ಮೊದಲು ಆಳುದಲ್ಲದೆ ಚಿಂತೆಯೊಳು ಮೊದಲು ನೆನೆದವರೆಲ್ಲ ನನ್ನ ದುಃಖದ ವಿಚಾರ ಏನಂದು ಹೇಳಿ. ಏನಾಯ್ತಮ್ಮ ನನ್ನಲ್ಲಿ ಹೇಳಿ. ಎಷ್ಟು ಗಂಡ ಮಕ್ಕಳನ್ನು ಪಡೆದವಳು ನಾನು. ನನ್ನ ಮಕ್ಕಳು ದೇವಲೋಕದ ಅಧಿಕಾರವನ್ನು ಬಯಸಿ ನಾಗವನ್ನು ತೆರಳಿದವರು. ಹೌದೇ? ಆ ಮಕ್ಕಳು ಪುನಃ ಬರಲಿ. ಯಾರು ಕಾರಣಮ್ಮ? ಯಾರು ಕಾರಣ? ಕಾರಣ ಮೋಸ ಸುರಪ್ಪ ನನ್ನ ಮಕ್ಕಳು
ಮಾಡಿಸ್ತೇನೆ. ಸುರಗದ್ದಿಗೆಯನ್ನು ಏರ್ತೇನೆ. ಆ ಚಂದವನ್ನು ನೀವು ನೋಡ್ಬೇಕು, ನೀವು ಸಂತೋಷ ಪಡ್ಬೇಕು. ಕೊಡಿಯೊಳಗೆ ಹೋಗಿ ಮಗನೇ, ನಿನ್ನ ಪಾಲಿ ಜಯವಾಗಲಿ. ಸಮರದಲ್ಲಿ ಕೈ ಸೋತು ದಿಕ್ಕು ದೇಶ ಓಡಿ ಹೋಗಿದ್ದಾನೆ. ಸುರಪೀಠ ಬರಿದಾಗಿದೆ. ಸಮರದಲ್ಲಿ ದೇವತೆಗಳನ್ನೆಲ್ಲ ಬಡಿದೋಡಿಸಿ ಸುರಗದ್ದಿಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತಹ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಬಂದು ಯಾರು ಯಕ್ಷ ನಿನ್ನದಾದಂತಹ ಪಾತಾಳ ಲೋಕವನ್ನು ಬಿಟ್ಟು ನೇರವಾಗಿ ಸ್ವರ್ಗವನ್ನೇ ಸಜ್ಜನರಾದಂತಹ ಸುಮನಸರನ್ನೆಲ್ಲ ಬಡಿದೋಡಿಸಿದ್ದೇನೆ. ಪೀಠವನ್ನು ಪಡೆಯ ಬಂದೇ ಅಲ್ಲ. ಹೌದು, ವಿಚಾರಿಸುವುದಕ್ಕೆ ಬಂದವ ಸಾಮಾನ್ಯದವನಲ್ಲ. ಇಂದ್ರನ ಪಕ್ಷವನ್ನು ವಹಿಸಿ ಬಂದಂತ ಯಕ್ಷರಾಜ ಪಿಂಗಳಾಕ್ಷನು. ಹೌದಾ? ಬ್ರಹ್ಮದೇವರಿಂದೆಲ್ಲ ಬರಬಳು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ನನ್ನ ಕಣ್ಣ ಮುಂದೆ ಯಕ್ಷ ಬಂದವ ನೀನಲ್ವೇ? ಹೌದು.
ತಿಳಿಸುವುದಕ್ಕಾಗಿ ಬಂದವ ನಾನು. ಓಹೋ. ಸ್ವರ್ಗಲೋಕ ಬಿಟ್ಟು ಹೋದರೆ ಹೋಗದೇ ಇದ್ದರೆ ಏನು ಮಾಡ್ತಿ? ಹೋಗದೆ ಇದ್ದರೆ ಏನು ಮಾಡ್ತೀವಿ ಏನು ಮಾಡ್ತಿ? ಶೈಮಿನಿಗಷ್ಟೇ ನೋಡೋಣ. ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕಾಗಿ ಯಕ್ಷಲೋಕವನ್ನು ಸೇರಿಕೊಳ್ಳುತ್ತೇನೆ. ಮೊನ್ನೆ ನನ್ನ ಗಂಡ ನೀನು ಎಂತದದು ಅದಲ್ಲ ಮತ್ತೆ ನಾನು ಗಂಡ ಮೊನ್ನೆ ಮತ್ತೆ ಅದನ್ನು ತಿರುಗಿಸಿ ಹೇಳ್ತಾನಲ್ವ ಗಂಡ ನಿಮ್ಮ ಗಂಡ ನನ್ನ ಗಂಡ ನಾನು ಭಾಷೆ ಕೆಟ್ಟವನೇ ಅದಲ್ಲ ಮತ್ತೆ ಅದು ಹೆಚ್ಚು ಕಮ್ಮಿ ಆಯ್ತು ನಿಮ್ಮ ಗಂಡ ನನ್ನ ಗಂಡ ಮೊನ್ನೆ ಹೋಗುವಾಗ ದೂರ ಸ್ವರ್ಗಕ್ಕೆ ಸ್ವರ್ಗಲೋಕಕ್ಕೆ ಅವರು ಹೋಗುವಾಗ ಅವರೊಟ್ಟಿಗೆ ಹೋದವ ನಾನು ದೂತ ಏನು ಹೀಗದ್ದು ನಾನು ಹೋಗುವಾಗ ಸರಿ ಇದ್ದೆ ಅಮ್ಮ ಸ್ವರ್ಗಲೋಕ ನೋಡಿ ಹೀಗದ್ದು ಅದೇ ಅಮ್ಮ ನಾನು ಹೋಗುವಾಗ ಹೋದೆ ಅಲ್ಲಿ ಈಗ ಬಂದೆ ಅಮ್ಮ ನನ್ನ ನಾಥನಲ್ಲಿ ಅವರೀಗ ಬರುವ ಸ್ಥಿತಿಯಲ್ಲಿ ಇಲ್ಲ ಅಮ್ಮ ಅದು ವಿಷಯ ಭಯಂಕರ ಉಂಟು ಹೇಳುವುದಕ್ಕೆ ಬೇಕಾಗಿ ಬಂದಿದ್ದೇನೆ ಕೇಳುವಿರಮ್ಮ ಕೇಳುವಂತವರಾಗಿ
ಮೊನ್ನೆ ಸ್ವರ್ಗಕ್ಕೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗಿದ್ರು. ಹೌದಪ್ಪ, ನೀನು ಬಾ ನನ್ನೊಟ್ಟಿಗೆ ಒಮ್ಮೆ ಹೋಗಿ ಬರುವ ಅಂತ. ಅಮ್ಮ ಸ್ವರ್ಗಕ್ಕೆ ಹೋದದ್ದು ಹೌದಲ್ಲ? ಹೋದ ಕೂಡ್ಲೆ ಬಂದ್ರಲ್ಲ ಅಲ್ಲಿ ಯಾರು ಪೆಟ್ಟು ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ. ಅಲ್ಲಿದ್ದಾರ ಕೆಲವರು. ಹೌದು. ಯಾರು? ಯಾರು? ಅಗುಣಿ, ಅಗ್ನಿ, ಓಯ್, ವಾಯು, ಕುಮುರ, ಕುಬೇರ, ಯಮಹ, ಯಮ ಎಲ್ಲ ಬಂದ್ರಮ್ಮ. ಬಂದದ್ದು ಮಾತವ ಪೆಟ್ಟು ಮಾಡಿದ್ರು. ನಿಮ್ಮ ಗಂಡ ಒಂದನ್ನು ಕೊಡುವಾಗ ಎಲ್ಲ ಓಡಿ ಹೋದ್ರು. ಓಡಿ ಹೋದ್ರು. ಕೊನೆಗಬ್ಬ ಬಂದ. ಯಾರು? ಅವ್ರ ಯಜಮಾನ. ಯಾರು? ಅವ ಇವ ದೇಂದ್ರ ದೇವೇಂದ್ರ. ಪೆಟ್ಟು ಮಾಡಿದ. ಒಂದು ಕೊಟ್ಟಾಗ ಅವನು ಓಡಿ ಹೋದವ. ದೇವೇಂದ್ರ ಪರಾರಿ. ಪರಾರಿಗೆ ಹೋಗ್ಲಿಲ್ಲ, ಎಲ್ಲಿಗೆ ಹೋದವ? ಹಾಗಲ್ಲ, ಪಲಾಯನ. ಪಲಾಯನ 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 ಅಂತ. ಪಲಾಯನ ಅಲ್ಲ, ಓಡಿದ್ದು. ಓಡಿ ಹೋದ. ಅಮ್ಮ ಎಲ್ಲ ಓಡಿ ಹೋದ್ರು. ಗಂಡು ಸಂತಾನ ಅಲ್ಲಿ ಮತ್ತೆ ಯಾರಿಲ್ಲ. ಮತ್ತೆ ಯಾರಿದ್ದದು? ಬರೀ ಹೆಣ್ಣು ಮಕ್ಕಳದ್ದು. ನಿಮ್ಮ ಗಂಡ ನಿಂತರು ಹೀಗೆ. ಯಾಕೆ? ಪಾಪಿ ಮಕ್ಕಳು ಯಾರಿದ್ದಾರೆ ಬಂದಿ ಅಂತ ಯಾರು ಬರ್ತಾರೆ? ಅಮ್ಮ ಓಡಿ ಹೋದ್ರ. ನಿಮ್ಮ ಗಂಡ ಸುಮ್ಮನೆ ಕೂತ್ರ ಕಾಯ್ತಾ ಇದ್ರು ಅವರು. ನಾವೆಲ್ಲ ನೋಡ್ತಿದ್ದಾಗ ಓಡಿ ಹೋಗಿ ಗದ್ದೆಯಲ್ಲಿ ಕೂತದ್ದು. ಏ ಭಾಷೆ ಕೆಟ್ಟವನಿ, ಅದು ಗದ್ದೆಲ್ಲ ಗದ್ದುಗೆ. ಶ್ರೀನಿವಾಸನ ಸಿಂಹಾಸನ. ಈಗ ಸ್ವರ್ಗಲೋಕದಲ್ಲಿ ನಿಮ್ಮ ಗಂಡ ಆಳುವರು, ನೀವು ಆಳುವರ ಹೆಂಡತಿ. ಹೌದು, ಅವರಲ್ಲಿ ಆಳ್ತಾ ಇದ್ದಾರೆ. ಅಂತಹ ಆಳೋದು ಮಾತ್ರ ಅಲ್ಲ, ಒಟ್ಟಿಗೆ ಬಾಳುತ್ತಾ ಇದ್ದಾರೆ. ಏನು ಬಾಳುವುದು? ಬಾಳು ಆಳ್ವಿಕೆ. ಸ್ವರ್ಗಲೋಕ ನಿಮಗೆ ಸಿಕ್ಕಿ ಆಯ್ತಮ್ಮ. ಅಮ್ಮ ಸ್ವರ್ಗಲೋಕ ಸಿಕ್ಕಿ, ಸ್ವರ್ಗಲೋಕ ಸಿಕ್ಕಿ. ಭಾಷೆ ಕೆಟ್ಟವನೇ, ಮರ್ಯಾದೆ ಸತ್ತವನೇ, ದುಷ್ಟನೇ, ಮರ್ಯಾದೆ ಸಾಯಲಿ ಕೊಟ್ಟಮ್ಮ, ನೀಚನೇ, ಅಧಮನೆ. ನಿನಗೆ ಏನು ಅಂತ ಬೈಬೇಕು? ಏನುಂಟಮ್ಮ, ಇನ್ನೆಂತ ಬೈಲಿಗೆ ಬಾಕಿ ಇರುವುದು? ಸಹಸ್ರನಾಮಾರ್ಚನೆ ಆಯ್ತಲ್ಲ. ಅಲ್ಲ, ನಿನಗೊಂದು ರಸ ಇಲ್ವಾ? ಏನು? ಒಂದು ಭಾವನೆ ಇಲ್ವಾ? ಯಾವ ಭಾವನೆ? ಯಾಕೆ? ಸ್ವರ್ಗಲೋಕ ನಮ್ಮ ಪಾಲಾಯ್ತು ಅಂತ ಹೇಳ್ತೀವಿ, ಅಷ್ಟು ಸಂತೋಷವಾದಂತಹ ವಿಚಾರ. ಅದ್ರ ಅಳ್ತಾ ಇದ್ದೆ ನೀನು. ಸಂತೋಷ ಅಲ್ಲ, ವಿಷಯ ಇನ್ನಿರುವುದು. ಹೇಳು ಮತ್ತೆ. ಅದರ ಮೇಲೆ ತಂದು ಎದುರಾಗಿ ಯಕ್ಷನು ಒಲಿಸಿದ ನಮ್ಮ ಹೆಣ್ಣು ಮಕ್ಕಳು, ಅಪ್ಸರಾ ಸ್ತ್ರೀಯರು ಅಲ್ಲಿದ್ದಾರಲ್ಲ, ಕುಣಿಕೆ ಮಾಡುವವರು. ಕುಣಿಕೆ ಅಲ್ಲ, ಕುಣಿತ ಮಾಡುವವರು. ನರ್ತೆಯವರು, ನೃತ್ಯಗಾರ್ತಿಯರು. ಯಾರು? ಯಾರು? ಇಂಥದ ಹೆಸರು ಅಂದವೆ? ಅದು ಹಾಗಲ್ಲ, ರಂಬೆ. ರಿಂಬೆ, ರಂಬೆ. ಒಂದು ಅತ್ತಿ. ಯಾರನ್ನು? ಅವಳ ಹೆಸರು ಮತ್ತೆ ಬೇಡು. ಊರ್ವಶಿ, ಮೇನ್ವತ್ತಿ, ಮೇನಕೆ, ಮಸಾಲೆ ದೋಸೆ, ಮಂಜುಘೋಷೆ, ಅಲಂಬುಷೆ. ಅದು ಕೊನೆಗೆ ಬಂದದ್ದು. ನಿನ್ನ ನೋಡ್ಲಿಕ್ಕ ಅಳುಚೆ ಅಂತದ್ದು ಅಲಂಬುಷೆ. ಬಂದು ಅವರದ್ದು ನೃತ್ಯ. ನೃತ್ಯ ಹೇಗೆ? ಜೋರು ಜೋರು ಹೋಗ್ತೈತಮ್ಮ. ಜೋರು ಜೋರು ನೃತ್ಯದಲ್ಲಿ ಪೊಣ್ಣಗಾಡಿಗಳು ಅಲ್ಲ, ಮನರಂಜನೆ. ಮನರಂಜನೆ, ಭಂಗಿ. ಭಂಗಿ ಭಂಗಿ ನೋಡಿದ್ಯಾ? ಅದು ಬೇರೆ ಬೇರೆ ಇತ್ತು. ಗಾನ ವೈಭವ ಬೇರೆ, ಗಾನ ವೈದವ್ಯ ಬೇರೆ. ಅದು ನಿನ್ನಂತವ್ರು ನೋಡಿದ್ದನ್ನು ಹಾಡಿದ್ರೆ ಮತ್ತೆ ಹಾಗಾಗುದು ಗಾನ ವೈದವ್ಯ. ಅಲ್ಲಿ ಯಾರು ಹೇಳಿದ್ದು? ಚಿತ್ರಸೇನೆ ಮೀಂಟುದಕ್ಕೆ ಇರ್ಲಿಲ್ಲ. ಎಂತದ? ಮತ್ತೊಬ್ಬ ಮೀಂಟುತ್ತಾ ಇದ್ದ. ಎಂತದದು? ಅದು ಅಮ್ಮ ಒಳ್ಳೆ ಬಾಯ್ತು ಎಂತದಲ್ಲಿ ಮಾಡ್ತಾ ಇದ್ರು ಅಮ್ಮ. ಅದು ಕೇಳುವಾಗ ಉಂಟು ಸ್ವಲ್ಪ. ಹೌದಾ? ಯಾರು ಯಾರು ಚಿತ್ರಸೇನೆ? ಅದು ದೂರಯಾತಕ್ಕೆ ನಿಂದೆ ಬಾ ಓನ ಅಲ್ಲಿ ಹಿಂದೆ ಎಲ್ಲಿಯಾದ್ರೂ ಇದ್ದಾನೆ ನೋಡಿ ಬಾ. ಯಾರು? ಅಲ್ಲ, ಅದು ಚಿಂತೆಯಲ್ಲಿ ಕೂಗ್ಬೇಕಲ್ಲ. ಚಿಂತೆ ಯಾಕೆ ಅಲ್ಲಿ? ಚಿಂತೆ ಯಾಕೆ? ಚಿಂತೆ ಯಾಕೆ? ಅದೇ ಮೋಹನ. ಚಿಂತೆ ಯಾಕೆ? ಅಲ್ಲ, ಮೋಹನ ಅಂತ ಯಾರನ್ನು ಕರೆದದ್ದು? ಯಾರು ದೇವರಿಗತ್ತು. ಮೊದಲು ಯಾರು ಇತ್ತದು ಕಾಣ್ತದೆ. ಅಮ್ಮ ಇಷ್ಟ ಆಗುವಾಗ ಅಮ್ಮ ಜೋರ್ 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 ಆಗುವಾಗ ಮೇಲಿಂದ ಒಬ್ಬ ಹರಡಿಕೊಂಡು ಬಂದ ಅಮ್ಮ. ಹರಡಿಕೊಂಡು? ರೆಕ್ಕೆ ಎಲ್ಲ ಉಂಟು ಅವನಿಗೆ. ರೆಕ್ಕೆ ಎಲ್ಲ ಉಂಟು? ಯಾರವ?
ತಿಂಗಳಾಯ್ತಾ ತಿಂಗಳಾಯ್ತಾ ಅಂತದೆಂತದದು ಹಾರಿಕೊಂಡು ಬಂದದ್ದು ಹಾ ಯಕ್ಷರಾಜ ಪಿಂಗಳಾಕ್ಷ ಬಂದಿನ ನಿಮ್ಮ ಗಂಡ ಮುಂದೆ ನಿಂದಿನ ಮಾತಾಡಿದಮ್ಮ ನಿಮ್ಮ ಗಂಡ ಜೋರು ಮಾಡುದು ನಮ್ಮ ಒಡೆಯನ್ನು ಓಡಿ ಹೋಗಿ ನೀನಿಲ್ಲಿ ಬಂದು ಕೂತ್ಕೊಂಡಿದ್ದಲ್ಲ ಪಾಪಿ ಮಗನ ಹೇಳು ಅಂತ ನಿಮ್ಮ ಗಂಡ ಹೇಳಲಿಲ್ಲ ಮಾತು ಬೆಳೆಯಿತು ಜೋರಾಯ್ತು ಪೆಟ್ಟು ಶುರುವಾಯ್ತಮ್ಮ ಅಮ್ಮ ಆಮೇಲೆ ಎಂತದ್ದು ಹೇಳುದಮ್ಮ ಯಕ್ಷನು ಒಂದು ಹೊಡೆದ ನಿಮ್ಮ ಗಂಡನೂ ಹೊಡೆದ ಯಕ್ಷನ ಪೆಟ್ಟು ಬಲ ಆಯ್ತು ಇದು ತಾಳಿಕೊಳ್ಳಲಾಗದೆ ನಿಮ್ಮ ಗಂಡ ಸತ್ತೇ ಸ್ವಾಮಿ 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 ಅಯ್ಯೋ ಅಯ್ಯೋ ಪದಿಯೇ ಮಡಿದಯ ಈ ಜೊತೆ ಅಗಲುವನೇ ಅಲ್ಲ ಕ್ಷಿತಿಯೊಳು ನಿನ್ನ ಅಗಲಿ ಜೀವಿರಲೆಂದು ಈ ವ್ಯಥೆಯ ಎನ್ನಲಿ ಪತಿಯೇ ಸ್ವಾಮಿ 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 ನನ್ನನ್ನು ಬಿಟ್ಟಗಲಿದಿರೆ ಸ್ವಾಮಿ ಇದನ್ನು ಕೇಳುವುದಕ್ಕಾಗಿಯೇ ನಾನು ಬದುಕಿ ಉಳಿದೇನೆ ತಾಯಿಯಿಂದ ರಣವೀಳ್ಯವನ್ನು ಪಡೆದು ಸ್ವರ್ಗಲೋಕಕ್ಕೆ ಹೊರಟವರು ನೀವು ಮಾಲಿನಿ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡು ಬಂದು ನಿನ್ನನ್ನು ಮಹಾರಾಣಿಯ ಹಾಗೆ ಮೆರೆಸ್ತೀರಿ ಇದು ಹಾಗೆ ಹೇಳಿ ಹೋದವರಲ್ವೇ ಮುತ್ತಿನ ಆರತಿಯನ್ನು ಬೆಳಗಿಸಿ ಕಳುಹಿಸಿದವಳು ಇಂದು ಬರ್ತೀರಿ ನಾಳೆ ಬರ್ತೀರಿ ಎನ್ನುವ ಹಾಗೆ ಕಾಯ್ತಾ ಇದ್ದೆ ಶಾಶ್ವತವಾಗಿ ಸ್ವರ್ಗಸ್ಥರಾದಿರೆ ಸ್ವಾಮಿ ಶಾಶ್ವತವಾಗಿ ಸ್ವರ್ಗಸ್ಥರಾದಿರೆ ನನಗಿನ್ನು ಯಾರಿದ್ದಾರೆ ಯಾರಿಲ್ಲ ನನ್ನ ವ್ಯಥೆಯನ್ನು ಯಾರಲ್ಲಿ ಹೇಳಿಕೊಳ್ಳಿ ಬೇಡ ಸ್ವಾಮಿ ನೀವಿಲ್ಲದಂತಹ ಜೀವನ ನನಗೆ ನಶ್ವರ ನಾನು ಬದುಕುವುದಿಲ್ಲ ನಾನು ಬದುಕು ಅತ್ತು ಫಲವೇ ಸತ್ತವರು ಜೀವಿಪರ ಸಮರ ಸಮರ್ಥನ ಸುಮನ ಸಮರ್ಥವನ್ನು ಸದೆ ಪಡೆದು ನಾಕಮಕರ್ತಿಯಲ್ಲಿ ವಶ ಕೈದ ಕರದಳ ಬದುಕಬೇಕು ನಾನು ಸಾಯಬಾರದು ಯಾಕೆ ತಿಳಿದವಳು ನಾನು ಆತ್ಮಹತ್ಯೆ ಎನ್ನುವುದು ಮಹಾಪಾಪವಂತೆ ಇಂದು ನನ್ನವರಿಗಾಗಿ ಅತ್ತರೆ ನನ್ನವರು ಎದ್ದು ಬರ್ತಾರೆ ಅಲ್ಲ ನಾಳೆ ನಾನು ಸಾಯದೆ ಉಳಿತೇನೆ ಖಂಡಿತವಾಗಿಯೂ ಇಲ್ಲ ಸತ್ತವರಿಗಾಗಿ ಅತ್ತರೆ ಸತ್ತವರು ಮತ್ತೆದ್ದು ಬರುವರೇ ಖಂಡಿತವಾಗಿ ಇಲ್ಲ ಕಾಲ ಮಿಂಚಿ ಹೋಯಿತು ಇನ್ನು ಚಿಂತಿಸಿ ಫಲವಿಲ್ಲ ಹಾಗೆಂತ ಸುಮ್ಮನೆ ಕುಳಿತುಕೊಳ್ಳುವವಳಲ್ಲ ಈ ಮಾಲಿನಿ ತನ್ನ ಈ ಅಸಹಾಯಕ ಸ್ಥಿತಿಗೆ ಕಾರಣರು ಆ ಪಾಪಿ ದೇವತೆಗಳು ಹೇಗೆ ಮನಸ್ಸು ಬಂತು ದೇವತೆಗಳೇ ನಿಮ್ಮ ದೊಡ್ಡಪ್ಪನ ಮಗಳಲ್ವೇ ಈ ಮಾಲಿನಿ ಇಂತಹ ವೈದವ್ಯ ದೀಕ್ಷೆಯನ್ನು ಯಾಕೆ ತಂದೊಡ್ಡಿದಿರಿ ಕಳೆದುಕೊಂಡೆ ಎನ್ನ ಕುಂಕುಮ ಭಾಗ್ಯ ಮಾಂಗಲ್ಯವನ್ನು ಧರಿಸುವಂತಿಲ್ಲ ನನಗೆ ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಆಶೆಯಲ್ಲಿದ್ದನಲ್ವೇ ಎಲ್ಲವನ್ನು ನುಚ್ಚಿನವರು ಮಾಡಿ ಹಾಕಿದ್ರಿ ಬಿಡುವುದಿಲ್ಲ ಇದ್ದಾನೆ ನನ್ನ ಮಗ ಮಹಿಷ ನಾಕವನ್ನು ಅರ್ತಿಯಲ್ಲಿ ವಶಪಡಿಸಿಕೊಳ್ಳಬೇಕು ಅಂತಾದ್ರೆ ಅವನಲ್ಲೇ ಹೇಳ್ತೇನೆ ಮಹಿಷ 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 ಮಗನೇ ಮಹಿಷ ಬಾಗನ್ನ ಒಂದು
ಯಾರಿಂದ ಒದಗಿದ ಈ ಪರಿಯತೆಯು ನಿನಗೆ ಕಾರಣವನ್ನು ಹೇಳುವ. ಪವಿತ್ರವಾದಂತಹ ಚರಣದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಕಂದ. ರಾರಾಜಿಸುವ ರಾಜ ಆಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ದೊಡ್ಡ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕೈ ಚೆಂಡನ್ನಾಗಿಸಿ ಅಸುರ ವೀರರ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ತಾಯಿ. ಒಮ್ಮಿಂದೊಮ್ಮೆಲೆ ನಿಮ್ಮ ದೀರ್ಘವಾದಂತಹ ಕರೆಯನ್ನು ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ, ಯಾಕಮ್ಮ ಹೀಗೆ, ಏನಾಯ್ತಮ್ಮ? ಕೇಶ ರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದೀರಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಲ ಸೂತ್ರ ಅಮ್ಮ ಧಾರಾಕಾರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ. ಈ ರೀತಿಯಾಗಿ ಕಣ್ಣೀರು ಸುರಿಸಬೇಕು ಅಂತ ಇದ್ರೆ ಏನಮ್ಮ ಕಾರಣ? ಯಾರಿಂದಮ್ಮ? ಈ ರೀತಿಯಾಗಿ ದುಃಖಿಸಬೇಕು ಅಂತ ಇದ್ರೆ ಏನಮ್ಮ ಕಾರಣ? ನಮ್ಮವರಿಂದ ಏನಾದ್ರೂ ನಿಮಗೆ ತೊಂದರೆಯಾಯಿತೆ, ಅಥವಾ ಇಂದ್ರಾದಿ ಸುಮನಸರು ನಿಮಗೆ ಮೋಸವನ್ನು ಮಾಡಿದ್ರೆ, ಅಲ್ಲವೇ ಮೂರು ಮೂರ್ತಿಗಳಾದಂತಹ ಪರಮೇಶ್ವರನ ತ್ರಿಶೂಲವೇ, ಹರಿಯ ಚಕ್ರವೇ, ಸರಸಿದೋ ದಟ್ಟವೇ, ಅಮ್ಮ ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥನಾದಂತಹ ವೀರ ಮಹಿಷಾಖ್ಯ ನಿಮ್ಮ ಮಗನಾಗಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ದುಗುಡವನ್ನು ಮುಚ್ಚುಮರೆ ಇಲ್ಲದೆ ನನ್ನಲ್ಲಿ ಬಿತ್ತರಿಸಿದ್ದೀರಿ ಎಂದಾದರೆ ನಿಮ್ಮ ಕಷ್ಟವನ್ನು ನಾನು ಮುದ್ದು ಕಂದ
ನಿನಗೆ? ಓ ಎನ್ನ ಮುದ್ದು ಅಮ್ಮ ಅಮ್ಮ ಏನು ಅಂತ ಹೇಳಿ ಏನಾಯ್ತಮ್ಮ? ನಮ್ಮ ಬಾಳುವೆ ಸರ್ವನಾಶವಾಗಿ ಹೋಯಿತಲ್ಲ. ಸರ್ವನಾಶವಾಗಿ ಹೋಯಿತಿ? ಹೇಗಮ್ಮದು? ಕಂದ, ನಿನ್ನ ತಂದೆಯವರು ಸೈನ್ಯವನ್ನು ಜೊತೆಗೂಡಿಸಿಕೊಂಡು ಸುರಲೋಕಕ್ಕೆ ಹೋದಂತಹ ವಿಚಾರ ನಿನಗೆ ತಿಳಿದಿದೆಯಲ್ವೇ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯೇ? ಅಲ್ಲಿ ಘನಘೋರವಾದಂತಹ ಯುದ್ಧವೇ ನಡೆಯಿತಂತೆ ಕಂದ. ಪರಿಣಾಮದಲ್ಲಿ ಏನಾಯ್ತಮ್ಮ? ಜಯವಾಯ್ತಂತೆ ನಮ್ಮ ಪಾಲಿಗೆ. ಇದು ಸಂತೋಷವಾದಂತಹ ವಿಚಾರವಲ್ವೇ ತಾಯೇ? ಮತ್ತು ಯಾಕಮ್ಮ ಕಣ್ಣೀರು ಸುರಿಸುವುದು? ಈ ಸಂತೋಷ ದೀರ್ಘಕಾಲವಾಗಿ ಉಳಿಯುವುದಕ್ಕೆ ಬಿಡ್ಲಿಲ್ಲ ಕಂದ. ಯಾರಪ್ಪ? ಆ ದೇವತೆಗಳು ಯುದ್ಧದಲ್ಲಿ ತಂದೆಯನ್ನು ಕೊಲ್ಲಿಸಿದ. ಕಳಚಿ ಮೈ ಮೇಲೆ ಬಿದ್ದಿತು, ಭೂಮಿಯೇ ಬಾಯ್ದೆರೆದು ನನ್ನನ್ನು ನುಗ್ಗಿತು ಎನ್ನುವ ಹಾಗೆ ಅನುಭವ ಆಗುತ್ತಾ ಇದೆ ಅಮ್ಮ. ನನ್ನಪ್ಪ ಇನ್ನಿಲ್ಲವಾಗಿ ಹೋದರೆ, ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ತಾಯಿ, ಅತುಲ ಪರಾಕ್ರಮಿ ಎಣಿಸಿದಂತಹ ನನ್ನಪ್ಪ ಇನ್ನೂ ಬರುವುದಿಲ್ವೇ ತಾಯಿ? ಅಪ್ಪ ಬರುವುದಿಲ್ವೇ ಅಮ್ಮ? ಈ ಪ್ರಪಂಚದಲ್ಲಿ ಅನಾಥವಾಗುವಾದಿಯಪ್ಪ. ಹೇಳ್ಬೇಡ ಕಂದ. ಇನ್ನು ನನಗೆ ಯಾರಿದ್ದಾರೆ ತಾಯಿ? ನಾನಿಲ್ವೇ ನಿನಗೆ? ಅಮ್ಮ, ಕಳೆದು ಹೋದದಕ್ಕೆ ಚಿಂತಿಸಿ ಫಲವಿಲ್ಲ. ಪ್ರಾಜ್ಞರಾದವರು ಯೋಚಿಸಬಾರದಂತೆ. ಸತ್ತವರು ಸತ್ತರೆ ಸತ್ತವರು ಮತ್ತೆ ಬರುವುದಿಲ್ಲ, ಅತ್ತವರು ಸಾಯದೇ ಇರುವುದಿಲ್ಲ. ಅಮ್ಮ, ನನ್ನಪ್ಪ ಸತ್ತಿದ್ದಾರೆ. ಸತ್ತಂತಹ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದಪ್ಪ. ನನ್ನಪ್ಪನನ್ನು ಕೊಂದ ಯಕ್ಷನನ್ನು ಕೊಂದ ಹೌದು ಮಗನೇ. ನನಗೆ ಲಕ್ಷ್ಯವೇ ಅಲ್ಲ ತಾಯಿ. ಒಂದೊಂದಗೆ ಮುಖಂಡನೇ ಸಮರಕ್ಕಾಗಿ ಬರಲಿ.
ಅವನ ಮೂರನೇ ಕಣ್ಣಿನಲ್ಲಿ ಬೆವರ ಜಲವನ್ನು ಸುರಿಕೆ. ಹೊರಟೆ. ಹೀಗೆ ಬಾ. ತನಯ ನುಡಿಗೆ ತನಯನಾಡಿದ ನುಡಿಗೆ ವಾಲಿ ಮನದಿ ಗರುಡವನ ನುಡಿದಳು. ಹರುಷವಾಯಿತು. ಮಾಡಿದ್ದೇಳಪ್ಪ, ಹೆದರ್ಬೇಡ. ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವೇ ಅಲ್ಲ. ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ. ಮಾಡಿದ್ದೇಳಪ್ಪ. ವನಜನ ಬರುವ ಕೃತಕದಿ ಅವನ ಜನಾಭ. ಯಾರು ವನಜನ ಬರುವ ಕೃತಕದಿ ಏನು ಮಾಡು? ಭರತ. ಸುಮನಸರ ಪಕ್ಷದಿ ನಿನಗೆ ಪೇಳುವೆನು ಒಂದೇ ಒಂದು ಏನದು? ವಿಧಿಯಲ್ಲಿ ಪಡೆದು ಏನಮ್ಮದು? ನಿನಗೆ ಬೇಳುವೆನು ವಿಧಿಯಲ್ಲಿ ಪಡೆದು ಮಗನೇ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಗರುಜವನ ನುಡಿದಳು. ಮಾಡಿದ್ದೇನಮ್ಮ, ಹೆದರ್ಬೇಡ. ಮಗನೇ 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 ಸಂತೋಷ. ನಾನು ಆಟವಾಡಿ ಬರ್ತಾ ಇರುವಾಗ ಯಾವತ್ತೂ ಕೂಡ ನನ್ನನ್ನು ಬಾಚಿ ತಬ್ಬಿ ಎತ್ತಿಕೊಂಡು ಮುತ್ತನ್ನು ನೀಡ್ತಾ ಇದ್ದವರು. ಇವತ್ತೆಲ್ಲಿಂಟಮ್ಮ ಸಿಹಿ ಮುತ್ತು? ಯಾಕೆ ಮರೆತೆ? ನಾನೇ ಹಾರಿ ಕುಳಿತುಕೊಳ್ಳುವ ಹಾಗಾಯ್ತಲ್ಲಮ್ಮ. ನಿನಗೆ ಸಿಹಿ ಮುತ್ತು ಕೊಡಮ್ಮನ ಸಿಹಿ ಮುತ್ತು. ಬೇಕಾದ್ರೆ ಇಳಿಬೇಕು. ಇಳಿ. ಇಳಿಯುವುದಿಲ್ಲ. ಹಾಗಾದ್ರೆ ಸಿಹಿ ಮುತ್ತು ಇಲ್ಲ. ಕಂದ, ಏನಮ್ಮ? ನಿನ್ನ ವೀರೋಕ್ತಿಗಳನ್ನು ಕೇಳುವಾಗ ಮನಸ್ಸಿಗೆ ಆನಂದವಾಯಿತು. ನನಗೂ ಸಂತೋಷವಾಯಿತು. ಅನಿಮಿಷರನ್ನು ನೀನು ಗೆಲ್ಲತಕ್ಕವನೇ. ಕಳುಹಿಸಿಕೊಂಡು ಹೋಗಿ ಬರ್ತೇನಪ್ಪ. ಅವಸರ ಮಾಡಬೇಡ ಕಂದ. ಏನಮ್ಮ? ಇದಕ್ಕೆ ಹೇಳಿದ್ದು. ಹೇಗೆ? ಯಾವತ್ತು ನಿನ್ನನ್ನು ಕಂಡಾವಾಗ ಬಾಚಿ ತಪ್ಪಿ ಮುತ್ತನ್ನಿಕ್ಕುವವಳು ನಾನು. ಯಾಕೆ ಇವತ್ತು ಮರೆತೆ? ಮರೆಯುವುದಕ್ಕೆ ಕಾರಣ ಏನು? ಏನಮ್ಮದು? ಆ ದೇವತೆಗಳು. ದೇವತೆಗಳೋ? ಕಂದ, ಅವರಿಗೆಲ್ಲ ಹೆದರ್ಬೇಡಮ್ಮ. ನಿನ್ನ ಮಗ ನಾನಿದ್ದೇನೆ. ಸಮರ ಮುಖೇನ ಅವರನ್ನು ಬಡಿದಾಡಿಸಿ ಅಲ್ಲಿ ಅಧಿಕಾರ ನಿನ್ನ ಪಾಲಿಗೆ ಒದಗಿಸ್ತೇನೆ. ಅದೇ ಕಂದ, ಅವಸರ ಬೇಡ ಅಂತ ಹೇಳಿದ್ದು. ಯಾಕಮ್ಮ ಅವಸರ ಬೇಡ? ಹುಡುಗ ಬುದ್ಧಿಯನ್ನು ನೀನು ಬಿಡಬೇಕು ಕಂದ. ನನ್ನದು ಹುಡುಗಾಟಿಗೆ ಆಯಿತು. ಹೌದು. ಹೇಗಮ್ಮದು? ಸುಮನಸರನ್ನು ಗೆದ್ದೆ ಎಂದಾದ್ರೆ ಅವರ ಪಕ್ಷವನ್ನಂತೂ ಓರ್ವ ಬರ್ತಾನೆ. ಯಾರಮ್ಮವ? ಆ ಹರಿ. ಅವನ ಅಪ್ಪ ಬೇಕಾದ್ರೂ ಬರಲಿ, ನಾನು ಯುದ್ಧದಲ್ಲಿ ಜಯಿಸಿಕೊಂಡೇನು ತಾಯಿ. ಅವನ ಅಪ್ಪ ಯಾಕೆ ಕಂದ? ನಿನ್ನ ಅಪ್ಪನನ್ನೇ ಮೋಸದಲ್ಲಿ ಕೊಲಿಸಲಿಲ್ಲ. ಹರಿ ಮೋಸದಿಂದ ನನ್ನ ಅಪ್ಪನನ್ನು ಕೊಲಿಸಿದ್ದಾನೆ. ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಹೇಗೆ ಬೇಕಾದ್ರೂ ಜಯಿಸಿಕೊಂಡೇವು. ಹಿಂದಿನಿಂದ ಮೋಸ ಮಾಡಿ ಕಪಟ ಮಾಡುವವರನ್ನು ನಂಬುವುದಕ್ಕೆ ಆಗುವುದಿಲ್ಲವಮ್ಮ. ಆಗುವುದಿಲ್ಲ. ಅದಕ್ಕೆ ಪೂರ್ವ ಸಿದ್ಧತೆ ಬೇಕು. ಹೌದು. ನಾನೇನ್ ಮಾಡಬೇಕಮ್ಮ ಅದಕ್ಕೆ? ನಿನ್ನಲ್ಲಿ ಜನಬಲ ಉಂಟು, ಭುಜಬಲ ಉಂಟು, ಆದ್ರೆ ದೈವ ಬಲದ ಕೊರತೆ ಉಂಟು. ಕೊಡು 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 ಕೊಡು, ದೈವ ಬಲ ಕೊಡು. ನಾನು ಕೊಡುವಂತದ್ದಲ್ಲ. ಎಲ್ಲವನ್ನು ಕೊಟ್ಟು ಇಷ್ಟು ದೊಡ್ಡವನಾಗಿ ನನ್ನನ್ನು ಬೆಳೆಸಿದ್ದೀಯಲ್ಲ ತಾಯಿ, ಕೊಡು ದೈವ ಬಲ. ದೈವ ಬಲವನ್ನು ನಾನು ಕೊಡುವುದಲ್ಲ, ಮತ್ತೆ ನೀನೇ ಸಂಪಾದಿಸಬೇಕಾದ. ಹೇಗಮ್ಮದು? ಕಾಡಿಗೆ ತೆರಳಬೇಕು ಕಂದ. ಕಾಡಿಗೆ? ಕಾಡಿನಲ್ಲಿ ಹೇಗಮ್ಮ, ಎಲ್ಲಿ ಸಿಗ್ತದದು? ಸಿಗುವುದಲ್ಲ, ಮತ್ತೆ ಅದನ್ನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ತಪಸ್ಸು? ನಿಷ್ಠೆಯಿಂದ ಭಕ್ತಿಯಿಂದ ಅಜನನ್ನೇ ಭಜಿಸಿದೆ ಎಂದಾದ್ರೆ ಒರೆದು ಬರ್ತಾನೆ. ಬಂದ್ರೆ ಅವನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಳ್ಳಬಹುದು ಕಂದ. ಆಮೇಲೆ ನೀನೇ ತ್ರಿಲೋಕ ವಿಜಯಿ.
ಬ್ರಹ್ಮದೇವನವರ ಸಂಪಾದನೆ ಆದ ಮೇಲೆ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ. ನಾನೇ ಅಜೇಯನಾಗಿ ಮೆರೆಯುತ್ತೇನೆ. ಆಮೇಲೆ ಸುಮನಸರನ್ನು ಬಡಿದೋಡಿಸು ಎನ್ನುವ ಹಾಗೆ ನಿನ್ನ ಹೇಳಿಕೆಯಲ್ಲವೇ ತಾಯಿ. ನಿನ್ನ ಮಾತನ್ನು ನಾನು ಯಾವತ್ತೂ ವಿರೋಧಿಸುವುದಿಲ್ಲ. ಸಂಪೂರ್ಣವಾದಂತಹ ಆಶೀರ್ವಾದದೊಂದಿಗೆ ನನ್ನನ್ನು ಕಾನನಕ್ಕೆ ತಪಸ್ಸಿಗಾಗಿ ಕಳುಹಿಸಿಕೊಡು ತಾಯಿ. ಸ್ವಲ್ಪ ತಡೆ ಕಂದ, ಹೋಗಿ ಬರ್ತೀನಿ. ತಾಯಿ ಮಾತಲ್ಲಿ ಹೇಳಿದ್ರೆ ಹುಡುಗಾಟಕ್ಕೆ ನಿಲ್ಲುವುದಿಲ್ಲ. ಅದಕ್ಕೆ ಇದನ್ನೇ ಸ್ವೀಕರಿಸಬೇಕು. ಇದೆಂತದಮ್ಮ? ಇದು ನಮ್ಮವರು ತಯಾರಿ ಮಾಡಿ ಹೂವೆಲ್ಲ ಶೃಂಗಾರ ಮಾಡಿದ್ದಾರೆ, ಆಯುಧ ಪೂಜೆ ಮಾಡಿಟ್ಟಿದ್ದಾರೆ ಕಂದ ನಿನಗಾಗಿ. ನಾನು ಬರುವಾಗ ಅವರ ಮುಖ ನೋಡುವುದಕ್ಕಾಗುತ್ತಿದ್ರಿ. ಈಗ ನಿನ್ನ ವೀರೋಕ್ತಿಗಳನ್ನು ಕೇಳಿ ಅವರಿಗೂ ತಲೆ ಕೆಳಗೆ ಮಾಡಿ ಕಣ್ಣೀರೋ ರಕ್ತವೋ ಏನೋ ಸುರಿಯುತ್ತಾ ಇತ್ತು. ಈಗ ಸಂತೋಷಗೊಂಡು ಖಡ್ಗವನ್ನು ಕೊಟ್ಟಿದ್ದಾರೆ. ನಮ್ಮವರೇ ನನಗೆ ಖಡ್ಗ ಬೇಡ, ನನ್ನ ತೀಕ್ಷ್ಣವಾದಂತಹ ಕೋಡು ಇದೆ. ಆಗುವುದಿಲ್ಲ ಕಂದ. ಯಾಕಮ್ಮ ಆಗುವುದಿಲ್ಲ? ಮುಂದಕ್ಕೆ ಈ ಶೋಣಿತಾಪುರದ ರಾಜನಾಗಿರುವುದಕ್ಕಿರುವವನಿಗೆ ಪ್ರಜೆಗಳ ರಕ್ಷಣೆ ಎನ್ನುವುದು ನಿನ್ನ ಹೊಣೆ ಆಗ್ತದೆ ಕಂದ. ಹುಡುಗಾಟಿಗೆಯನ್ನು ಬಿಡು, ಬಾಲಿಶವಾದಂತಹ ಮಾತನಾಡಬೇಡ ಮಹಿಷ. ಪ್ರೌಢನಾಗು ನನ್ನನ್ನು ಎಚ್ಚರಿಸಿದೆಯಲ್ಲ. ಮಾತ್ರವಲ್ಲ, ಈ ಶೋಣಿತಾಪುರದ ಹೊಣೆಗಾರಿಕೆಯನ್ನು ನನ್ನ ಪಾಲಿಗೆ ಕೊಟ್ಟು ಖಡ್ಗದ ಮುಖೇನ ಸೂಚಿಸಿದೆಯ ತಾಯಿ. ಸಂತೋಷವಾಗಿ ಒಪ್ಪಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಆಶೀರ್ವಾದ ಮಾಡು. ಜಯಶಾಲಿಯಾಗಿ ಬಾ. ಮಾತೆಗೆ ಮಣಿದ ವಿಖ್ಯಾತ ಮಹಿಷನು ವಿಧಾನ ಆತನು ಚಂಡ ಪರಾಟೈ ತಂದು ಪುಷ್ಕರ ಕ್ಷೇತ್ರವ ತಲಿ ಪೈ ಪೈ ಅಮ್ಮನಿಂದ ಆಶೀರ್ವಾದವನ್ನು ಪಡೆ. ಬ್ರಹ್ಮದೇವನಿಂದ 2 ವರಹವನ್ನು ಸಂಪಾದನೆ ಮಾಡಿಕೊಟ್ಟೆ. ಯೋನಿಜರಿಂದಲೇ ಮರಣವಿಲ್ಲ, 3 ಮೂರ್ತಿಗಳಿಂದಲೂ ನಿನಗೆ ಮರಣ ಬರುವುದಿಲ್ಲ ಎನ್ನುವುದಾಗಿ ಸಂತೋಷವಾದ ವಿಚಾರ. ಅಮ್ಮನಿಗೆ ಅರುಹಬೇಕು. ನಡೆಯುತ್ತೇನೆ.
ಚಕ್ರಾಘಾತ, ದೇವತೆಗಳ ಕಪಟ, ಕಾಡುಗಳಲ್ಲಿ ವಾಸಿಸುವಂತೆ ಮಾಡಿದೆ. ಜೀವನದಲ್ಲಿ ಕತ್ತಲೆ ಆವರಿಸಿದೆ, ಬೆಳಕು ಬರುವುದು ಹೇಗೆ ಅಂತಲ್ಲ ವಾರ್ತೆ. ಭಾವಿಸಿಕೊಂಡಿದ್ದವರು ನಾವು. ಒಂದಲ್ಲ ಹೊಸ ವಾರ್ತೆ, ಉದಯ ವಾರ್ತೆಯನ್ನೇ ಕೇಳಿ ತಿಳಿದು ಮಾಡಿದ್ದೇವೆ. ಕಾಲಕ್ಕೆ ಬಂದದ್ದು ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಮಹಿಷಾಕ್ಯ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿಕೊಂಡ್ರೆ ನಮಗೆ ಏನು ಲಾಭ? ಸರಸಿಜಾತ್ಮಗಳನ್ನು ಮೆಚ್ಚಿಸಿ ಧರೆಯ ಯೋನಿಜರಿಂದ ಮತ್ತ ಹರಿಹರಾಜ್ಯಗಳಿಂದ ಮರಣ ದೊರಕಥೆರದಿ ತಪಸ್ಸಿನ ಮೂಲಕ ವಿಧಿಯನ್ನು ಮೆಚ್ಚಿಸಿ ಬೇಕಾದಂತಹ ವರವನ್ನು ಸಂಪಾದಿಸಿ ಅಜಯನಾಗಿ ಬೆರೆದಾಡ್ತಾ ಇದ್ದಾನೆ. ಈ ಕಾಲಕ್ಕೆ ನಮಗೆ ಅನಾಥರಾದಂತಹ ನಮಗೆ ದೇವತೆಗಳ ಮೇಲಿನ ಹಗೆತನವನ್ನು ತೀರಿಸಿಕೊಳ್ಳುವ ಸಮರ್ಥ ನಾಯಕನ ಅವಶ್ಯಕತೆ ಇದೆ. ಆತ ನಮಗೆ ಸೂಕ್ತ. ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಮಹಿಷನ ನಡೆ. ಒಬ್ಬೊಬ್ಬರು ಇಲ್ಲಿರುವಂತಹ ಒಂದೊಂದು ಆಸನಗಳನ್ನು ಸ್ವೀಕರಿಸಿಕೊಳ್ಳಿ. ಸಂತೋಷ. ಅಯ್ಯೋ, ನೋಡುವಾಗ ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರ. ಯಾರಯ್ಯ ನೀವು? ಎಲ್ಲಿದ್ದವರು? ನಿಮ್ಮ ಹೆಸರೇನು? ಎಲ್ಲವನ್ನು ಸವಿಸ್ತಾರವಾಗಿ ನನ್ನಲ್ಲಿ ಅರುಹಿ. ಮಾತನಾಡಿಸುವವನೇ ಶಂಕಾಸುರ. ಯಾರು? ದುರ್ಗಾಸುರ, ಚಾಮರಾಸುರ ಸೇರಿಸಿಕೊಂಡು ಇಲ್ಲಿಗೆ ಬರುವರೆ ಏನು ವಿಚಾರ? ಅಯ್ಯ, ಒಂದು ಕಾಲದಲ್ಲಿ ಇದೇ ಶೋಣಿತಾಪುರವನ್ನು ಆಳಿಕೊಂಡಿದ್ದವರು. ಹೌದೇ? ಹೌದಯ್ಯ. ಮತ್ತೆ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಜೀವನದಲ್ಲಿ ಸಾಧನೆಯನ್ನು ಕೈಯಬೇಕು ಎನ್ನುವ ಹಾಗೆ ಮನದಲ್ಲಿ ಬಯಕೆಯಾಗಿ ಏರಿದೆವು ನಾಕವ. ಇದರಾಗಿ ಬಂದಂತಹ ಸುರಪ್ಪನನ್ನು ಎಡಗಾಲಿನಲ್ಲಿ ಒಂದು ಬರಿದಂತಹ ಸಿಂಹಾಸನವನ್ನು ಏರಿಗೊಳಿತವಯ್ಯ. ಸಂತೋಷವಾಗಿ ಅಲ್ಲಿರಬಹುದಿತ್ತಲ್ವಾ? ಮತ್ತೆ ತಿರುಗಾಟ ಯಾಕೆ ನಿಮಗೆ? ನಾವೇನೋ ಸಂತೋಷದಿಂದಲೇ ಅಂಬಾದಿ ಧರಣಿಯರ ನರ್ತನ ವೀಕ್ಷಿಸುತ್ತಾ ಕಾಲವ ಕಳೆಯುತ್ತಿರಲು ಓಡಿದ ಸುರಪ್ಪ ನೇರವಾಗಿ ಹರಿಯವರಿಗೆ ಹೋದ. ಕಪಟಿ, ಮೋಸಗಾರ. ನನ್ನ ಅಮ್ಮ ಮೊದಲೇ ಹೇಳಿದ್ದಾಳೆ, ಅವನಮ್ಮ ಕುಲಶತ್ರು ಇದ್ದಾನೆ. ಸತ್ಯ. ಅವನು ನಂಬಬೇಡ. ಹರಿಯನ್ನು ನಂಬಬಾರದು. ಅವನ ಹೆಸರನ್ನು ನನ್ನಲ್ಲಿ ಹೇಳಬೇಡ. ಏನು ಮಾಡಿದವ? ಗೋವಿಂದ ಬರ್ತಾನೆ ಎನ್ನುವ ಹಾಗೆ ನಿರೀಕ್ಷೆ ಇತ್ತು. ಗೋವಿಂದ ಬರ್ಲಿಲ್ವಾ? ಗೋವಿಂದ ಬರ್ಲಿಲ್ಲ. ಮತ್ತೆ ಯಾರು? ಬದಲಾಗಿ ಅವನ ಕೈಯಲ್ಲಿರುವ ಚಕ್ರವನ್ನು ಚಕ್ರಾಘಾತದಿಂದ ಏನಾಯ್ತಯ್ಯ? ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾವೆ. ಅಯ್ಯೋ ಅಯ್ಯೋ ಪಾಪ.
ರಕ್ತದಿಂದ ಅಂಗಾಂಗವನ್ನು ಕಳೆದುಕೊಂಡವರು ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ. ಇರಬೇಕು, ಇದು ಸಾಧನೆ ಮಾಡಬೇಕು ಸರಿ ಅನ್ನುವಂತಹ ಉದ್ದೇಶವನ್ನು ಇರಿಸಿ ಗಿರಿಕಾನನಗಳಲ್ಲಿ ಗೆಡ್ಡೆಗೆಣಸುಗಳನ್ನು ತಿಂದುಕೊಂಡು ಜೀವನವನ್ನು ಶ್ರಮಿಸಿದವರು ನಾವು. ಒಂದು ಹೊಸ ವಾರ್ತೆ ಯಾವುದು? ಚಾಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಮಹಿಷಾಕ್ಕೆ ಹುಟ್ಟಿಕೊಂಡಿದ್ದಿ ಎಂಬುದಾಗಿ ದುರಧೀರನಂತೆ ನೀನು ನಮಗೆ ನಾಯಕ ಎಂಬುದಾಗಿ ತೀರ್ಮಾನಿಸಿ ಆಶಯವನ್ನು ಕೇಳಿಕೊಂಡು ಬಂದವರು. ನಿಮಗೆಲ್ಲರಿಗೂ ನಾಯಕನಾಗಿದ್ದೇನೆ, ವಿಶ್ರಾಂತಿಯನ್ನು ಪಡೆಯಿರಿ, ಒಳಗೆದ್ದುಕೊಳ್ಳಿ. ಅಯ್ಯ, ವಿಶ್ರಾಂತಿಯ ಪಡೆಯುವರೆ ಬಂದವರಲ್ಲ, ನಿನಗೂ ಕೂಡ ಮೋಸ ಆಗಿದೆ. ನಿನ್ನ ತಂದೆಯನ್ನು ಕಳಿಸಿದ್ದಾರೆ. ಆಯುಧವನ್ನು ಹಿಡಿದುಕೊಳ್ಳಿ, ನನ್ನ ಜೊತೆ ಬನ್ನಿ. ಇರುವಂತಹ ಸ್ಥಳ ಪುರಂದರ ಅಂತ ಕೇಳಿದ್ದೇವೆ. ಹೊರಟವನಂತಹ ಕಾರ್ಯಕಾರಣ
ನಮ್ಮವರೇ, ನಿಮ್ಮನ್ನೆಲ್ಲ ಕರೆಸಿಕೊಳ್ಳುವರೆಂಬುದು ಬಲವಾದ ಉದ್ದೇಶವೇ ಉಂಟು. ಏನು? ದೇವಲೋಕಕ್ಕೆ ದಾನವರ ದಾಳಿಯಾಗಿದೆ. ಈ ಹಿಂದೆ ಓಡಿ ಹೋದಂತಹ ಶಂಖದುರ್ಗಾದಿಗಳಿರುವಂತಹ ದಾನವರು, ಮಹಿಷರೆನ್ನುವಂತಹ ನಾಯಕರನ್ನು ಕೂಡಿಕೊಂಡು ಬಂದವರಿದ್ದಾರೆ. ಇವರಿಗೆಲ್ಲ ಸರಿಯಾದಂತಹ ಶಾಸ್ತಿಯನ್ನು ಒದಗಿಸಿಕೊಡಬೇಕು. ಆಯುಧವನ್ನು ಹಿಡಿದುಕೊಳ್ಳಿ, ವಾಹನವನ್ನು ಏರಿಕೊಂಡು ಯುದ್ಧ ರಂಗಕ್ಕೆ ನಡೆಯೋಣ. ಅತಿಭ್ರಷ್ಟನಾಗಿ ವಿವೇಕೇಶ್ವರನಾಗಿ ಈ ನಮ್ಮ ಸ್ವರ್ಗಲೋಕ ಒಂದು ಹೋದ ಭೂಮಿಯನ್ನು ಭ್ರಮೆಯಿಂದ ಬಾರದಿರು. ಸಜ್ಜನರ ಒಳಿತನ್ನು ಕಾಪಾಡುವ ಹೊಣೆಗಾರಿಕೆ ನಮಗುಂಟು. ನಮ್ಮ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದಂತಾದರೆ ನಿನ್ನ ಶಿರವನ್ನು ಕಡಿಯುವೆ. ಅನ್ನುವಂತಹ ಉದ್ದೇಶವನ್ನು ಇರಿಸಿ ಬಂದವರಿದ್ದೇವೆ. ಹೌದೇ? ಹೆಚ್ಚು ಮಾತಾಡಿದ್ರೆ ಬೆಂಡ ಸಿಪ್ಪೆ ಜರಿಸಿ.
ಅನುಕೂಲವಾಗಿ ಈ ಸ್ವರ್ಗದ ಪೀಠವನ್ನು ಪಡೆದಿದ್ದೇವೆ. ಈ ಹಿಂದೆ ಬಂದಂತಹ ನಿಮ್ಮನ್ನು ಅಂಗಾಂಗಗಳನ್ನು ಕತ್ತರಿಸಿ ಹಾಕಿದ್ದೇವೆ. ಈ ಬಾರಿ ನಿಮ್ಮ ಪ್ರಾಣ ಪಕ್ಷಿಯನ್ನೇ ಯಾಕೆ ನಿನ್ನನ್ನೇ ನೋಡಬೇಕು ಎನ್ನುವ ಆಶೆಯನ್ನಿಟ್ಟುಕೊಂಡು ಬಂದವನಿದ್ದೇನೆ. ಕಾರಣ ನನ್ನ ಅಪ್ಪ ವಿದ್ಯುನ್ಮಾಲಿಯನ್ನು ಕೊಂದಂತಹ ದ್ರೋಹಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಅಧಿಕಾರವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗುವ ಮಹಿಷ ದೇವಲೋಕದ ಪೀಠವನ್ನು ಪಡೆದುಕೊಂಡವನಿದ್ದೇನೆ. ಕೇಳುವುದಕ್ಕೆ ಬಂದೆ ಅಂತಾದರೆ ತಲೆ ಪುಡಿ ಮಾಡಿ
ನಾನೇ ಒಡೆಯ, ಕೇವಲ ಒಡೆಯ ಅಲ್ಲ. ಇನ್ನು ಮುಂದೆ ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಕೊಂಡಾಡಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿರೋಧವಾಗಿ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ, ಋಷಿ ಮುನಿಗಳಿದ್ದಾರೆ. ಅವರನ್ನು ಬಿಡಬೇಡಿ, ಮಾತನಾಡಿಸಿ. ಒಪ್ಪದೆ ಹೋದರೆ ಅವರ ಶಿರ ಯಾರು ಯಾರು ಯಾರದು? ಸೂರ್ಯಚಂದ್ರರೇ. ನಿಮಗಾದರೂ ಸರಿ 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂಚಾರಿಸ ಕೂಡದು. ಎಂತದ್ದು ಅಪಹಾಸ್ಯ ಅಲ್ಲ, ಸಂತೋಷ. ಸೂರ್ಯಚಂದ್ರರು ನಿಂತಿದ್ದಾರೆ. ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ. ಸಂತೋಷವಾಯ್ತು. ದೇವಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ, ಇನ್ನು ನಮ್ಮದೇ ಊರ್ವಶಿ ಮೇಳಕ್ಕೆ ಎಲ್ಲವನ್ನು ವೀಕ್ಷಿಸಬೇಕು. ಈ ಕಡೆ ಬನ್ನಿ, ಸುರದ ವೈಶ್ಯರು ಕೇಳಿ ದುರುಳನೆ ಮೆರೆಯುತ್ತಲಿರಲು ನಾಗಲಿ ಸುರರದ ತೊಡಗೊಳ್ಳು ಪುರುಹುದ ಚರಿಸುತ್ತ ಗಿರಿಗಾನದಲ್ಲಿ. ಅಯ್ಯೋ ವಿಧಿಯೇ, ಹೀಗೆನ್ನದೆ ನಮ್ಮ ಪಾಲಿಗೆ ಬೇರೆ ದಾರಿಯೇ ಇಲ್ಲದಾಗಿ ಹೋಗಿದೆ. ವಿಧಿಯನ್ನು ನೆನಪಿಸಿಕೊಳ್ಳುವುದು ಯಾಕೆ? ಹೊರ ಕೊಟ್ಟವನು ಅವನಲ್ವ, ಇನ್ನು ತಡ ಯಾಕೆ? ಅವನಲ್ಲೇ ಹೇಳಬೇಕು. ಪೊರೆಯಬೇಕಲೆ ವಾಣಿನಾಥ ಅವಧರಿಸಲಿ ಕಮಲ ಸಂಜಾತ ತುರುಳರನ್ನು ವರೆಯುವುದೇನು ಹರೆಯ ಬರುವಳ ಹರಬಲ್ಲ ಪೊರೆಯಬೇಕಲೆ ವಾಣಿನಾಥ ಅಧಿಕವಾಗಿದೆ ಸ್ವಾಮಿ, ನೀನೇ ದಾರಿಯನ್ನು ತೋರಿಸಬೇಕಾತನ ಬಗ್ಗೆ ಯೋಚಿಸೋಣ. ಅರಿತನರಿತನ ತುರುಳರ ಬಾಧೆಯ ಹೊರೆಯುವುಯಾತಕೆಯಲ್ಲಿ ಮರೆಯಲ್ಲವನ ವರಗಳ ನೆಚ್ಚಿಗೆ ವಿರಚಿತ ತಪವನ್ನು ಮೊದಲಲ್ಲಿ ಅರಿತನರಿತನ ಅರಿತ ಎಲ್ಲವನ್ನು ಮಹಿಷ ತಪಸ್ಸನ್ನಾಚರಿಸಿದ. ಹೌದು, ನಾನು ಹೊರ ಕೊಟ್ಟೆ. ಹೀಗೂ ಆಗ್ತದೆ ಅಂತ ಭಾವಿಸಿರ್ಲಿಲ್ಲ. ಕಷ್ಟ ಬಂದದ್ದು ನಮಗಲ್ವ ದೇವ್ರೆ? ನಮ್ಮ ಕಷ್ಟವನ್ನು ಪರಿಹಾರ ಮಾಡುವವ ಯಾರು? ಮಾಧವನೋರ್ವನೇ. ಹಾಗಾದ್ರೆ ತಡ ಯಾಕೆ? ಬರತುಗಿನಾದ್ರಿಯ ಬಳಿಯೊಳಗಿದಿರಾಗಿ ಮುರಘರ ನಡೆತರಲು ಚರಣಗೆ ವಂದಿಸ ಹರಿಗರ ಕಂದಾಗಿ ತುರುಳನ ಕದನದೊಳು ಸಮಯ ಮಿತಿ ಮೀರಿದೆ. ಹೌದು, ಸ್ವಲ್ಪ ಕುಳಿತು ಆಲೋಚಿಸಿ. ಕುಳಿದವರು ಚಂದ್ರಕಾಂತ ಶಿಲೆಯೊಳಗಾಗಿ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಾಳನ ಒದಿಸುವ ಯತ್ನ ಯೋಚಿಸುತ್ತಲಿರಲಿರ ನಿಮಗೇನಾದ್ರೂ ಹೊಳೆಯಿತಾ? ನಳಿನ ಭವ ಸುರರ ಒಳಗೊಂಡು ನಡೆದಂದು ವೈಕುಂಠದಲ್ಲಿ ಹರಿ ಕಾಣದಿರಲು ನೇರವಾಗಿ ನಾವೆಲ್ಲ
ಪರ್ವತಕ್ಕೆ ಹೋದ್ರೆ ಹರಿಯಲ್ಲಿ ಕಾಣಲಿಲ್ಲ, ಮತ್ತೆ ಕೈಲಾಸ ಪರ್ವತಕ್ಕೆ ತೆರಳಿದೆವು, ಹರನೂ ಕಾಣಲಿಲ್ಲ. ಇರುವರು ಎಲ್ಲಿಗೆ ಹೋಗಿರಬಹುದು? ಬಳಿಕವರು ತಿಳುವುದಲ್ಲ ಶರೀರ ನುಡಿ, ಅದು ಅಶರೀರವಾಣಿ. ಹರಿಹರನು ಗಿನಾದ್ರಿಯೊಳಗೆ ಹರಿಹರರು ಇರುವರು ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಯೋಚನಾಮಗ್ನರಾಗಿದ್ದಾರಂತೆ. ಇನ್ನು ತಡ ಯಾಕೆ ಸ್ವಾಮಿ? ಅಲ್ಲಿಗೆ ಹೋಗುವ. ಹರಿಹರರ ಪದ ಕೆರಗಿತ ಕಲರು ದೇವರೇ, ತುರುಳವಾಗಿ ಏನು ಉಪಟಳ ಇದು? ತರಕರಿ ಸುದಿಗೆ ಬೆಂಬಲಿವೆ ಪೊರೆಯಬೇಕು. ಹರಿಹರರ ಪದ ಕೆರಗ ಸಕಲರೂ ಎದ್ದೇಳಿ ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ನೀನು ಓರ್ವನೆ ಸ್ವಾಮಿ. ಏನೋ ಒಂದು ವಿಷಮ ಸ್ಥಿತಿಯಲ್ಲಿ ನೀವಿದ್ದೀರಿ. ಅಯ್ಯೋ ಉಪಟಳ, ಮಹಿಷನ್ ನಾವು ಹೊರ ಕೊಟ್ಟೆವು, ಈಗ ಘೋರವಾಗಿ ಅನ್ಯಾಯವನ್ನೇ ಮಾಡ್ತಾ ಇದ್ದಾನೆ. ಅಂತ ದುಷ್ಟಶಕ್ತಿಯನ್ನು ದಮನಗೊಳಿಸಬೇಕು. ಆತನ ದಿವ್ಯ ತೇಜವು ಮಹಿಷವತೆಗಾಗಿ ನನ್ನ ದಿವ್ಯ ತೇಜಸ್ಸನ್ನು ಹೊರಗಡೆ, ದುರುಳ ಮಹಿಷನವತೆಗಾಗಿ ನನ್ನ ದಿವ್ಯ ಶಕ್ತಿಯನ್ನೇ ಹೊರಗಡೆ, ನನ್ನ ನಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ದುರುಳನ ವಧೆಗಾಗಿ ಇದೋ ದೇವತೆಗಳಂತೆ ಮುಖದಿಂದ ಹೊರಡಿದ ತೇಜ ನಾರಿಯಾಗಿ ತಳೆದು ಧರಗಿಳಿ ಸುರರು ಜಯ ಜಯವೆಂದು ಗೈದರಿ. ನೀನೆ ಕಾವುದು ಕರುಣದಿ ನಮ್ಮನು ಮಾತೆ ಭಾವಶುದ್ಧಿಯೋಳೊಂದು ಪದವ ತಾಯ ನಾವು ಮರೆಗೊಂಡೆವು ಕರುಣಿ ಸಭಯ ದೇವಿ ದೇವಿ ಪಾವನ ಚರಿತ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಕೇಳಿ
ದೇವರ ತಾಯಿ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಹೇಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ. ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಕಣ್ಣುಗಳಿಂದ ಹರಿದ ಕಂಬನಿಯ ಕೋಡಿ ಕಪೋಲಗಳಲ್ಲಿ ಹನಿಗಟ್ಟಿದೆ, ನಾಲಗೆ ತಡವರಿಸುತ್ತಿದೆ, ಕಾಯ ಭಯದಿಂದ ಕಂಪಿಸುತ್ತಿದೆ. ಯಾರಿಂದ ಏನು ಕಷ್ಟ ಒದಗಿತು ನನ್ನಲ್ಲಿ ಹೇಳಬಾರದೆ. ಮಾತೆಲಾಲಿಸು ಕಳ್ಳ ಮಗಿಷನು ವಿಧಾನದಿ ಗಮನ ಬಲದಿ ಸುರಭ್ರವೆಲ್ಲವ ತೆಗೆಡಿಸಿ ನಿರ್ಭೀತಿಯಿಂದ ಆಕಾಶದಿಂದ ಆಜ್ಞೆಗೂ ಹತ್ತಂಗುಲದಷ್ಟು ವಿಶಾಲವಾದ ನಿನ್ನ ದಿವ್ಯಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲರೂ ಸಂತೋಷಗೊಂಡೆವಮ್ಮ. ಆದರೆ ಆ ಸಂತೋಷವನ್ನು ಅನುಭವಿಸುವುದಕ್ಕಾಗುತ್ತಾ ಇಲ್ಲ. ಏನಾಯ್ತು? ದಿತಿಪೌತ್ರನು ಮಾಲಿನಿ ಸಂಜಾತನಾದ ಮಹಿಷದಾನವ ವಿಧಾತನ ವರಬಲದಿಂದ ಕೊಬ್ಬಿ ದಿವ ಭೂಮಿಯನ್ನೇ ಸೇರಿದ. ಸಮರಾಂಗಣದಲ್ಲಿ ಇಂದ್ರಾದಿ ಸುಮನಸರನ್ನು ಜಯಿಸಿದ. ಮೂರು ಲೋಕವನ್ನೇ ತನ್ನ ಅಂಕೆಯಲ್ಲಿಟ್ಟು ಮೆರೆದಾಡುತ್ತಾ ಇದ್ದಾನೆ. ಅಧರ್ಮ ಎನ್ನುವ ವ್ಯಾಘ್ರ ತಾಂಡವವಾಡುತ್ತಾ ಇದೆ. ಧರ್ಮ ಎನ್ನುವ ಗೋವು ಧರೆಯಲ್ಲಿ ಕಾಲ್ಮುರಿದು ಬಿತ್ತಿದೆ. ಅಂತಹ ಕಳಮಹಿಷನನ್ನು ಸಂಹರಿಸಿ ಧರ್ಮ ಉದ್ಧರಿಸುತ್ತಾ ಇದೆ. ವಿಧಿಯವರ ಬಲದಿಂದ ಕಬ್ಬಿದ ಮಹಿಷ ಅನ್ಯಾಯವನ್ನು ಸಿಗುತ್ತಿರುವಾನೆ. ಧರೆಯ ಯಜ್ಞ ಯಾಗಾದಿಗಳನ್ನೆಲ್ಲ ಹಾಳಸಿಗಿದಾನೆ. ಮೂರು ಲೋಕಗಳನ್ನು ಗೋಳುಗೊಳಿಸುವನೆ. ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡೆ ಒಡ್ಡಿದ್ದಾನೆ. ನೀವ್ಯಾರು ಭಯಪಡಬೇಡಿ. ಲೋಕಕಂಠಕನಾದ ದೃಢ ಮಹಿಷನನ್ನು ವಧಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ. ನಿರ್ಭೀತರಾಗಿರಿ. ಇಂದಿನಿಂದ ಅನೇಕರಿದ್ದಾರೆ. ಯಾರವರು? ಶಂಕದುರ್ಗ ಶಂಕ ದುರ್ಗೋಂಜರ ಒಳಗೊಂಡ ಧರ್ಮವ ಪಿಂಕದಿಗಲಿದಾದ ಶಂಕೇಶ್ವರ ತರುವುದನ್ನು ಕೊನೆಯ ಶಂಕರರನ್ನು ಶಂಕದುರ್ಗಾದಿಗಳ ಭೀತಿ ನಿಮಗೆ. ದುಷ್ಟ ಮನುಷ್ಯನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ದುರುಳ ಶಂಕದುರ್ಗಾದಿಗಳನ್ನು ನಿಗ್ರಹಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಸಧೈರ್ಯರಾಗಿರಿ. ಎನಲು ಜಯ ಜಯವೆಂದು ಸಕಲರು ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣವನ್ನರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣವನ್ನರ್ಪಿಸಲು ಜಯ 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 ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಪರಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವೆಲ್ಲರೂ ನಮಗೊದಗಿದ ಕಷ್ಟ ಪರಂಪರೆಗಳನ್ನು ಜಗನ್ಮಾತೆ ದಿವ್ಯ ಸಾನ್ನಿಧ್ಯದಲ್ಲಿ ವಿನ್ನವಿಸಿಕೊಂಡ ಕ್ಷಣ ಮಾತೆ ಒಲಿದು ಅಭಯವನ್ನು ಇತ್ತಿದ್ದಾರೆ. ನಾವೆಲ್ಲರೂ ಹೃಷ್ಟಮಾನಸರಾದೆವು. ಖಳವದಗಿ ಹೊರಟು ನಿಂತು ಈ ಶುಭ ವೇಳೆ ನಿರಾಭರಣ ಸುಂದರಿಯಾದರು ಸರ್ವಾಲಂಕಾರ ಭೂಷಣಾಗಬೇಕೆನ್ನುವ ಉದ್ದೇಶದಿಂದಲೇ ಮಯ ವಿಶ್ವಕರ್ಮರು ಒಂದಾಗಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ದೇವತಾ ನಾರ್ಯರೆಲ್ಲ ಜೊತೆಯಾಗಿ ಬಂದು ಜಗನ್ಮಾತೆಯನ್ನು ನಾನಾ ವಿಧದಿಂದ ಅಲಂಕರಿಸುತ್ತಾ ಇದ್ದಾರೆ. ಅವರೆಲ್ಲ ಭಕ್ತಿಯಿಂದಷ್ಟು ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ
ನಾವೇನು ಸೇವೆ ಮಾಡೋಣ? ವನಜನಾಭನು ಕರದ ಚಕ್ರವ ಫಲ ಸಂಹಾರಕ್ಕಾಗಿ ಸುದರ್ಶನ ತ್ರಿಣಯನಾಯ ತ್ರಿಶೂಲವನು ವೈಷ್ಣವತಿಗೆ ತ್ರಿಶೂಲದಾಯೇ ಕನಕವನು ಬ್ರಹ್ಮದಂಡವ ಇತ್ತು ವಂದಿಸಲು ವಿನಯದಿಂದಲಿ ಸುರಪ ಕುಲಿಶವ ಕುರುಳನ ವದಗಾಗಿದ್ದಾಯೇ ಅನಿಮಿಷನು ಶಂಕಾಯುಧಗಳ ಮಣಿದು ಮಾತೆಯ ಪಾದದೋಳಿಸುತ್ತ ನುತಿಸಿದರು ಭಯದಿ ಜಯ 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 ಸಂಕಲ್ಪ ಮಾತ್ರದಿಂದಲೇ ಖಳ ಸಂಹಾರ ಮಾಡುವ ಸಾಮರ್ಥ್ಯ ಜಗದಾದಿ ಮಾಯೆಗೆ. ಅವಳಿಗೆ ಯಾವುದೇ ಆಯುಧದ ಅಗತ್ಯವೇ ಇಲ್ಲ. ಆದರೂ ನಮ್ಮ ಕೈಯಾಯುಧದ ಪಾವಿತ್ರ್ಯಕ್ಕಾಗಿ ಸರ್ವ ಸಮರ್ಪಣ ಭಾವದಿಂದ ಮಾತಿಗೆ ಅರ್ಪಿಸಿದ್ದೇವೆ. ಮಹಿಷವನಿಗೆ ಜಗಜ್ಜನನಿ ಹೊರಟು ನಿಂತಾಯಿತು. ಬರೀ ಕಾಲ್ನಡಿಗೆಯಲ್ಲಿ ಹೋಗುವುದೇ? ಪರ್ವತರಾಜ ಹಿಂದೆ ಹೇಳಿದ್ದಾನಪ್ಪ, ಬರ್ಬೇಕಿತ್ತು. ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟಳಾಗಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ನಿಮ್ಮೆಲ್ಲರ ಕೈ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡೆ ಯುದ್ಧಕ್ಕೆ ತೆರಳುವರೇ ವಾಹನವಾಗಿ ಹಿಮವಂತನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲರೂ ಜಯಘೋಷ ಮಾಡುತ್ತಿರುವಂತೆ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ
ಡಗ 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 ನಡುಗುತ್ತಾ ಇದೆಯಲ್ಲ. ಪರಿಪರಿಯ ಉತ್ಪಾತಗಳು, ಪ್ರಾಣಿ ಪಕ್ಷಿಗಳ ಕಿರುಚಾಟ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ಕೊಂಬಂತೆ ವಿಚಾರಿಸ್ತೇನೆ. ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅಷ್ಟಭುಜಗಳುಳ್ಳ ನಾರಿಯೇ ನಾನೇ ದಟ್ಟನ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಾಹಿಷ. ಯಾಕೆ? ನೆತ್ತಿಯಲ್ಲಿ ಕೋಡುಗಳನ್ನು ಹೊಂದಿರುವ ಮಾತ್ರಕ್ಕೆ ಮೂರು ಲೋಕಗಳು ನಿನ್ನ ಅಧೀನೆನ್ನುವ ಹಾಗೆ ತಿಳಿದೆಯೇ? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಬೇಕಾಗಿ ಇನ್ನೊಂದು ಶಕ್ತಿ ಇದೆನ್ನುವ ಹಾಗೆ ನೆನಪಿರಲಿ. ಯಾವುದದು? ನಿನ್ನ ಕುರಿತು ತಿಳಿದೇ ಬಂದವಳು ವಿದ್ಯೆಯ ಬಲಬಲದಿಂದ ಕಪ್ಪಿ ಧರೆಯಜ್ಞಿ ಆಗಾದಿಗಳನ್ನೆಲ್ಲ ಹಾಡಸಿಗಿದೆಯಾ? ಸುಮಾನಸರನ್ನು ಕೆಣಕಿದೆಯಾ? ಚಂದಮನ ಸಂಚಾರಕ್ಕೆ ತಡೆಬಿಟ್ಟಿದೆಯಾ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಬದುಕುವ ಇಚ್ಛೆ ಇದ್ದಲ್ಲಿ ಚರಣಕ್ಕೆ ಶರಣಾಗು. ಕತ್ತರಿಸಿ
ವರಬಲ ಉಂಟು. ಯಾರಿದ್ದವರ ಅಧಿಕಾರ? ನಮ್ಮ ದೇವ ಕೊಟ್ಟಿದ್ದಾರೆ. ಅವನು ಕೆಣಕಿ ನೋಡು. ಸಾಮಾನ್ಯ ನಾರಿನಿ ನೋಡೋಣವಂತೆ. 3 ಲೋಕದ ಅಧ್ಯಕ್ಷನ ಏನಂತೆ? 4 ದಿವಸ ನಮಗೆ ಬದುಕಬೇಕೆಂದಿದ್ರೆ ಸಿಂಹವನ್ನು ಕಡೆಗೆ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ಇರಿಸಿ ನನ್ನ ಮಾವ ಮಗ ಬಡ ಹುಡುಗಿ ಎಂಬುದಾಗಿ ತಿಳಿದೆಯಾ ಭ್ರಷ್ಟ? ದೇಹದ ಕಪ್ಪು ನೆನೆಸುವುದಕ್ಕೆ ಬೇಕಾಗಿ ಜಗನ್ಮಾತೆಯನ್ನು ಬಯಸಿದೆಯಾ ಮೂರ್ಖ? ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡ ಉತ್ಪಾತ ನಾಶಕ್ಕಾಗಿ ಬಂದವಳು ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಮೃತ್ಯು ಮಾಡುವ.
ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೆ. ಧನ್ಯನಾದೆ ತಾಯಿ. ದುಷ್ಟನಾದ ಮಹಿಷರನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ವಿರಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಖ್ಯನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಕಳಮಹಿಷನನ್ನೇ ಮಾಡಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾಭಾವದಿಂದಲೇ ನುತಿಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಡುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಬೆರೆಕಂದ. ತಾಯೇ, ಕೆಟ್ಟ ಬೀಜವೆನ್ನುವುದು ಸುಟ್ಟರೂ ಮತ್ತೆ ಮೊಳಕೆಯೊಡೆಯುವುದಂತೆ ದಾನವರ ದಾಳಿ ದೇವಲೋಕ ಕಾಯಿತು, ಕಷ್ಟ ಒದಗಿ ಬಂದಿತು ಅಂತಾದರೆ ಏನು ಮಾಡಲಿ ಅಮ್ಮ? ಖಳರ ಭೀತಿ. ಹೌದು ತಾಯೇ. ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಮೈ ದಳೆದು ರಕ್ಷಿಸುವುದಕ್ಕೆ ನಾನಿದ್ದೇನೆ. ನಿರ್ಭಯನಾಗಿಲ್ಲ.
ನಾನೇ ಸರಿ. ಅನೇಕ ವಿದ್ಯೆ ಆಲಿಸಬೇಕು. ಕಾಪಾಡು ತಮ್ಮ ನಿಶುಂಬ ಅಣ್ಣ ಶುಂಭ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಯ ಗರ್ಭಾಂಬುಜಿಯನ್ನು ಹುಟ್ಟಿಕೊಂಡವರು ಶುಂಭ ಹಾಗೂ ನಿಶುಂಭ ಎಂಬ ಅಭಿಧಾನದಿಂದ ಮೆರೆಯುತ್ತಿದ್ದೇವೆ. ನಿಜ. ಬಾಲ್ಯದಲ್ಲೇ ಉತ್ತಮ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಕಲಿತಂತಹ ನಾವು ಶೋಣಿತದ ಗದ್ದುಗೆಯನ್ವೇರಿಕೊಂಡವರು. ಬಳಿಕ ಮಾಡಿರುವಂತಹ ಸಾಧನೆಗಳಾದರೆ ಏನು ತಮ್ಮ? ಶೋಧನೆ ಎಂಬುದನ್ನು ಅರಿತುಕೊಂಡಂತಹ ನಾವು ನಾಡನ್ನು ಬಿಟ್ಟು ಘೋರವಾದ ಕಾಡನ್ನು ಸೇರಿ ವಿದ್ಯೆ ಕುರಿತಾಗಿ ತಪಸ್ಸನ್ನು ಆಚರಿಸಿ ಶೋಣಿಯಲ್ಲಿ ಯೋಣಿಜರಿಂದ ಮರಣವೇ ಬಾರದ ವರವನ್ನು ಪಡೆದು ಕೈಗೊಂಡೆವು ದಿಗ್ವಿಜಯ ಭೂಪಾತಾಲ ಸ್ವಾಧೀನ. ಇನ್ನೇನು ಮಾಡೋಣ? ಅಜನ ವರಬಲದಿಂದಲೂ ನಮ್ಮ ಭುಜ ಬಲದ ಶೌರ್ಯದಿಂದಲೂ ಎರಡು ಲೋಕ ಸ್ವಾಧೀನವನ್ನಾಗಿಸಿದರೆ ಸಾಲದು, ದೇಹದಲ್ಲಿ ತಲೆಯಗೆ ಪ್ರಧಾನವು ಅದೇ ರೀತಿ ರಾರಾಜಿಸುತ್ತಿರುವಂತಹ ಸ್ವರ್ಗಲೋಕ. ಆ ಸ್ವರ್ಗಲೋಕದಲ್ಲಿ ಆ ದೇವತೆಗಳು ಮೆರೆಯುತ್ತಿದ್ದಾರೆ. ಅವರನ್ನು ಎಳೆದು ಆ ಪೀಠದಲ್ಲಿ ಕುಳಿತುಕೊಳ್ಳುವಂತಹ ಚಂದವನ್ನು ಕಾಣಬೇಕು. ಏನು ಅಭಿಪ್ರಾಯ?
ಹೌದು. ನಿನ್ನವರಾದ ಸುಮನಸರನ್ನು ಬಡಿದಟ್ಟಿದವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ಏನು ಮಹಾ? ಶುಂಭನ ತಮ್ಮ ನಿಶುಂಭದ ಆನೆ. ನಿಶುಂಭ ಸಾಧನೆ ಇನ್ನೊಬ್ಬರ ಪಾಡಿಗೆ ವೇದನೆಯಾಗಕೂಡದು. ವೇದನೆ ಮಾಡಿಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅದ ಕೊಡುವಾಗ ಮಾಡದೇ ಇರ್ಲಿಕ್ಕೆ ಆಗುತ್ತದ? ಯೋಚನೆ ಮಾಡು. ಏನು? ಭೂಲೋಕದಲ್ಲಿ ರಾಜರುಗಳನ್ನೆಲ್ಲ ಸೋಲಿಸಿದ್ದೀರಿ. ಅಷ್ಟೇ ಅಲ್ಲದೆ ಪಾತಾಳವನ್ನು ಸೇರಿಕೊಂಡು ಉರಗಾದಿಗಳ ತಲೆಯನ್ನು ಮೆಟ್ಟಿದವರಿದ್ದೀರಾ. ಈಗ ದೇವಲೋಕ ಬೇಕು ಎನ್ನುವಂತ ಬಯಕೆಯನ್ನು ಹೊತ್ತುಕೊಂಡು ಬಂದಿದ್ದೀರಾ. ನಿಜ. ಎಲ್ಲಾ ಕಡೆಗಳಲ್ಲಿಯೂ ಎಲ್ಲರಿಗೂ ಕಷ್ಟವನ್ನೇ ಕೊಟ್ಟವರು ನೀವು. ಕಷ್ಟ ಕೊಟ್ಟರೆ ನಾವು ಉನ್ನತ ಸ್ಥಾನವನ್ನು ಏರುವುದಕ್ಕೆ ಸಾಧನೆಯನ್ನು ಮಾಡಿಕೊಂಡು ಅವರ ಕಣ್ಣೀರ ಶಾಪ ಹೊತ್ತುಕೊಂಡು ನಮ್ಮ ಕಾಲಮತಿಯಲ್ಲಿ ಇದ್ರೆ ಏನು ನಾವು ತೊಂದರೆ ಕೊಡುವುದಿಲ್ಲ. ನಮ್ಮ ಮಾತನ್ನು ಕೇಳದಿದ್ರೆ ಮಾತ್ರ ತೊಂದರೆ ಕೊಡುದು. ಉತ್ತಮದ ದಾರಿಯಲ್ಲಿ ನಡಿಬೇಕು, ಧರ್ಮಾತ್ಮರಾಗಿ ಬದುಕಬೇಕು ಎನ್ನುವಾಗ ನಿಮ್ಮ ಮಾತನ್ನು ಕೇಳಿಕೊಂಡು ಧರ್ಮ ತಪ್ಪಬೇಕಾಗುತ್ತದೆ. ನಮ್ಮ ಮಾತಿನ ಪ್ರಕಾರ ನಮ್ಮ ರೀತಿಯಾಗಿ ಧರ್ಮಾತ್ಮ ರೀತಿಯಾಗಿ ನಡೆಯಕೊಳ್ಳಬೇಕು. ನಾವು ಮಾಡುವುದೇ ಧರ್ಮದ ಕೆಲಸ. ಹೌದಾ? ಇಲ್ಲ ಧರ್ಮಕ್ಕೆ ತಲೆಪುಡಿ ಆಗ್ತದೆ. ತಲೆಪುಡಿಯನ್ನು ತಲೆಪುಡಿ ಮಾಡುತ್ತದೆ.
ಜಯವಾಗಲಿ ಜಯವಾಗಲಿ. ತಮ್ಮ ಅಣ್ಣ ಬಹಳಷ್ಟು ಮಾತಾಡಿದ ದೇವೇಂದ್ರ. ಅಣ್ಣ ದೇವೇಂದ್ರನ ಮುಂದೆ ಮಾತಾಡ್ಬೇಕು ಅಂತಿಲ್ಲ, ಒಂದು ಆರ್ಭಟ ಕೊಟ್ಟಿದ್ರೆ ಅಷ್ಟು ಹೆದರಿಕೆ ಅವನಿಗೆ. ಇವತ್ತಿಗೆ 3 ಲೋಕವು ನಮ್ಮ ಸ್ವಾಧೀನವಾಗಿದೆ. ನಿಜ. ಸೂರ್ಯ ಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆ ನಡೆಯಬೇಕು. ಮಾತ್ರವಲ್ಲದೆ ಭೂಲೋಕದಲ್ಲಿರುವಂತಹ ಬ್ರಾಹ್ಮಣರು ಇಷ್ಟರವರೆಗೆ ಅವಿಸನ್ಯ ಯಾರಿಗೆ ನೀಡುತ್ತಿದ್ದದ್ದು? ದೇವತೆಗಳಿಗೆ. ಇನ್ನು ಮುಂದಕ್ಕೆ ನೀಡಬಾರದು. ಏನಿದ್ದರೂ ಕೂಡ ಶುಂಭಾರ್ಪಣ ನಿಶುಂಭಾರ್ಪಣವಾಗಬೇಕು. ಯುದ್ಧ ಮಾಡಿದಂತಹ ಆಯಾಸ ಅಧಿಕವಾಗುತ್ತಿದೆ. ವಿಶ್ರಾಂತಿ ಅಗತ್ಯ. ಅದು ಬೇಕು. ನಡೆಯುವ ದುರುಳನ ಜೊತೆ ಹೋರಾಡಿ ಸೋಲು ನಮ್ಮ ಪಾಲಿಗೆ ಒದಗಿ ಬಂತು. ದೇವಲೋಕವನ್ನು ಬಿಟ್ಟಿದ್ದೇವೆ, ಗಿರಿ ಕಾರಣಗಳು ಅಲೆದಾಡಿಕೊಂಡಿದ್ದೇವೆ. ಹೀಗೆ ಇದ್ದೇವು ಅಂತಾದರೆ ದುರುಳರ ವಧೆಯಾಗುವುದಕ್ಕೆ ಸಾಧ್ಯ ಉಂಟೆ? ಏನು ಮಾಡೋಣ ಮುಂದೆ ಅಂತ ಆಲೋಚನೆ ಮಾಡುವ ಕಾಲಕ್ಕೆ ಮಹಿಷವಧೆಯ ಕಾಲದಲ್ಲಿ ತಾಯಿ ಆಡಿದಂತ ಅಭಯದ ನುಡಿ ನೆನಪಿಗೆ ಬರ್ತಾ ಉಂಟು. ಕಷ್ಟ ಬಂದ ಕಾಲಕ್ಕೆ ನಿಷ್ಠೆಯಿಂದ ಏನನ್ನು ಭಜಿಸಿದ್ದೇ ಹೌದು ಅಂತಾದರೆ ಪ್ರತ್ಯಕ್ಷಯ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ಇದು ತಾಯಿ ಆಡಿದಂತ ಅಭಯದ ನುಡಿ. ಇನ್ನು ತಡ ಮಾಡುವುದಲ್ಲ. ಭಯಗೊಂಡಂತಹ ದೇವತೆಗಳಿಗೆಲ್ಲ ಧೈರ್ಯದ ಮಾತನ್ನಾಡಿದ್ದೇನೆ. ಎಲ್ಲರೂ ಒಂದಾದವರಿದ್ದೇವೆ. ತುಹಿನಾದ್ರಿ ಆ ತಪ್ಪು ಪ್ರದೇಶವನ್ನು ಬಂದು ಸೇರಿಕೊಂಡಿದ್ದೇವೆ. ತಡ ಮಾಡದೆ ತಾಯಿಯನ್ನೇ ಭಜಿಸುತ್ತೇವಂತೆ. ಅಮ್ಮ ಜಗತ್ಯಕ್ಷಕಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಜಯ 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 ಸುರಪತಿ. ಅಮ್ಮ ಹನಿದುಂಬಿದ ಕಣ್ಗಳಿಂದಲೇ ತದನ ನುಡಿಯಿಂದಲೇ ಪರಾಜಯದಿಂದ ವಿಮುಕ್ತಿಯನ್ನು ಹೊಂದುವ ಶುದ್ಧವಾದ ಸಂಕಲ್ಪವನ್ನೇ ಪ್ರಧಾನವಾಗಿರಿಸಿಕೊಂಡು ಅಡಿಗಡಿಗೂ ಅಪರಾಜಿತ ಸ್ತೋತ್ರವನ್ನೇ ಪಠಿಸುತ್ತಾ ಇದ್ದೀರಿ. ನಿಮ್ಮ ಮೊರೆಯನ್ನಾಲಿಸಿ ಅಭಯ ಪ್ರದಳಾಗಿ ನಾನೇ ಸಾಕಾರಗೊಂಡಿದ್ದೇನೆ. ಕಷ್ಟ ಬಂತೆ. ಈ ಹಿಂದಕ್ಕೆ ಕಷ್ಟ ಅಡಸಿ ಬಂದ ಕಾಲದಲ್ಲಿ ಕಳ ಮಹಿಷನನ್ನೇ ಮಡುಹಿ ದಿವ ಭೂಮಿಯನ್ನು ನಿಮ್ಮ ಪಾಲಿಗೆ ಸುಸ್ಥಿರಗೊಳಿಸಿದ್ದೆ. ಆದರೆ ಇಂದು ಯಾಕಾಗಿ ಕಣ್ಣೀರು? ಯಾರಿಂದ ಕಣ್ಣೀರು? ಜನನಿಗೆ ನಮಗೊದಗಿದಂತಹ ಕಷ್ಟವನ್ನು ಏನೆಂದು ಭಿನ್ನಹಿಸಿಕೊಳ್ಳಲಮ್ಮ. ಯಾಕಯ್ಯ ಏನಾಯ್ತು? ಈ ಹಿಂದೆ ಮಹಿಷವಧೆಯ ಕಾಲದಲ್ಲಿ ದೇವಲೋಕದ ಪೀಠವನ್ನು ನಮಗೆ ಒದಗಿಸಿಕೊಟ್ಟೆ. ಅಲ್ಲಿ ಸಂತೋಷದಿಂದಲೇ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇವಮ್ಮ. ಆ ಕಾಲಕ್ಕೆ ಶುಂಭ ನಿಶುಂಭರೆನ್ನುವಂತಹ ದಾನವರ ದಾಳಿ ಅಲ್ಲಿಗಾಯಿತು ತಾಯಿ. ಎದುರಿಸಬೇಕಿತ್ತು. ಹೋರಾಡಿದೆ ನಮ್ಮ ಪರಿಣಾಮ ಸೋಲು ನಮ್ಮ ಪಾಲಿಗೆ ಒದಗಿ ಬಂತು. ಕೈ ಸೋತೀರಿ. ದೇವಲೋಕವನ್ನು ಬಿಟ್ಟಿದ್ದೇವೆ, ಗಿರಿ ಕಾರಣಗಳು ಎಳೆದಾಡಿಕೊಂಡಿದ್ದೇವೆ. ಹಾಗಾಗಿ ನಿನ್ನ ಮೊರೆ ಹೋಗಿದ್ದೇವೆ ತಾಯಿ. ದುಷ್ಟರನ್ನೆಲ್ಲ ವಧಿಸುವುದರ ಮೂಲಕವಾಗಿ ಈ ಲೋಕಕ್ಕೆ ಸುಕ್ಷೇಮವನ್ನು ಒದಗಿಸಮ್ಮ. ಭೀತನಾದೆಯ? ಹೌದು ತಾಯೇ. ಕರುಣಿದು ಅಭಯವನ ನುಡಿದಳು ಗಿರಿ ತರಿ ತರಿ ಹೊರೆಯುವೆನು ಮರೆಯ ಮರೆ ಸುಗಿದ ಗಿರ ಎರುದ ನೋಡುವುದು
ಹರುಡದೊಳಗೊಳಗು ತ್ರಿದಶರಗಳು ದೇವಿ ಸುರಪಾಲ ಅಮ್ಮ ಕಿರಿದ ಸಮಯದೊಳಗೆ ಶುಂಭ ನಿಶುಂಭರೇ ಮೊದಲುಗೊಂಡು ಸಕಲ ತನುಜರನ್ನು ತರಿದು ನಾಲ್ಕು ಲೋಕವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗಲಿ ಅಲ್ಲಿಯವರೆಗೆ ನಾವಿಲ್ಲಿರಬೇಕು ತಾಯಿ. ನಿಜ ರೂಪವನ್ನು ಮರೆಗೊಳಿಸಿ ಇನ್ನೊಂದು ಬಗೆಯನ್ನು ತನದಾಗಿಸಿಕೊಂಡು ಸರಿ ತಾಯಿ. ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಗೈಯಲ್ಲಿರುವ ಖಳಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವಿರಂತೆ. ನಿನ್ನ ಆಜ್ಞೆ ತಾಯಿ. ಇನ್ನವರಿಗೆಲ್ಲ ಧೈರ್ಯ ಹೇಳು. ಹಾಗೆ ಸರಿ ಅಮ್ಮ. ಜಯ 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 ಜಯ. ಮಧುಮಧುರಿಗೆ ಧೈರ್ಯವಾದಿಗೆ ಬಳಿಗ ಕಳರ ಗೆಲುವಡೆ ಅಸಾಧ್ಯ ಆ ಕಳರ ಬಳಿಗೈಯುದ ಗೆಲುವಡ ಸಾಧ್ಯ ತಿಳಿದಳ ಜನದೊಳಗೆ ಮೋಗದ ಬಲೆಗೆ ಮೋಗದ ಬಲೆಗೆ ಸುಲಭ ಗೆಲುತ್ತಲೆ ತನ್ನ ಮನದೊಳಗೆ ತಿಳಿದಳ ಶಕ್ತಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದ ದೇವಾದಿ ದೇವತೆಗಳು ತಮಗೊದಗಿ ಬಂದ ಕಷ್ಟ ಪರಂಪರೆಯನ್ನೆಲ್ಲ ಅರುಹಿದ ಕಾಲ ಅಭಯಪ್ರದಳಾಗಿ ನಾಡಿ ತೋರಿಸಿದೆ. ಮರೆಯ ಮಾತಲ್ಲ, ಈ ಮಾತಿನಿಂದಲೇ ಧೈರ್ಯವನ್ನಂತೂ ಇಲ್ಲಿರುವುದಕ್ಕೆ ಸಹಮತಿಸಿದವರಿದ್ದಾರೆ ದೇವತೆಗಳು. ಅಭಯದ ಸೆರಗನ್ನೇ ಒಡ್ಡಿದ್ದೇನೆ. ಲೋಕ ವ್ಯವಹಾರವನ್ನು ಮತ್ತೆ ವ್ಯವಸ್ಥಿತವಾಗಿ ಮುಂದುವರಿಸಬೇಕು ಅಂತಾದರೆ ಖಳವದೆಯೇ ಪೂರಕವಾದಂತಹ ಮಾರ್ಗ. ಯಾವ ಪುಣ್ಯಪ್ರದವಾದಂತಹ ಸ್ವರ್ಗಭೂಮಿಯನ್ನು ತಪಶಕ್ತಿಯಿಂದ ಆತ್ಮಸಾಧನೆಯಿಂದ ಹೊಂದಬೇಕು. ಅದಕ್ಕೆ ಹೊರತಾಗಿ ಬಾಹುಬಲದ ವಿಕ್ರಯದಿಂದಲೇ ವರಬಲ ಪ್ರಮತ್ತನಾಗಿ ಗೆದ್ದು ಆಳುವುದಕ್ಕೆ ಮುಂದಾಗಿದ್ದಾನೆ ಶುಂಭದಾನವ. ಆತ ಕ್ರಮಿಸಿ ಬಂದ ಪಥ ಅವನ ಅನುಚರರಿಗೆಲ್ಲ ಸುಲಭವಾಗಿ ಕಂಡಿದೆ, ಹಿತವಾಗಿ ಪರಿಣಮಿಸಿದೆ. ಹಾಗಾಗ ಕೂಡದು. ಲೋಕ ವ್ಯವಹಾರವನ್ನು ಸುವ್ಯವಸ್ಥಿತವಾಗಿ ಮುಂದುವರಿಸುವುದಕ್ಕೆ ಬೇಕಾಗಿ ಯಾವನು ಮೋಹ ಪರವಶನಾಗಿ ಭ್ರಮಾಧೀನನಾಗಿ ಕಾಲ ಕಳೆಯುತ್ತಿದ್ದಾನೋ ಆ ಶುಂಭನನ್ನು ಅವನ ಸಹಿತ ಅವನ ಬಳಗವನ್ನು ಕೊಂದು ಮುಗಿಸುವುದಕ್ಕೆ ಮೋಹದ ಬಲೆಯೇ ಸೂಕ್ತ ಅನ್ನೋ ನಿಲುಮೆಗೆ ನಾ ಬದ್ಧಳಾಗಿದ್ದೇನೆ. ತೀರ್ಮಾನ ಏನು ಸಾಧುವಾದುದ್ದೇ. ಮುಂದುವರಿಸಬೇಕು ಅಂತಾದ್ರೆ ಮತ್ತಷ್ಟು ಯೋಚನೆಗಳು ಬೇಡವೆ ಎಂದು ಯೋಚಿಸಿ ಸಂಕಲ್ಪ
ಲೋಕವನ್ನೆಲ್ಲ ಸುಟ್ಟುರುಹ ಬಲ್ಲೆ. ಹಾಗಾಗಬಾರದು. ದೇವಿ ಮಹಾತ್ಮೆಯ ಸಾರವೇನಿದೆ ಇದನ್ನು ಸಕಲರೂ ಕೂಡ ಅರ್ಥವಿಸಿಕೊಳ್ಳಬೇಕು. ಈ ನೆಲೆಯಲ್ಲಿ ನಾನೇ ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋಗುವುದೇ. ಸ್ವಕ್ಷೇತ್ರ, ಅಧಿಕವಾಗಿರುವ ಜನಬೆಂಬಲ, ಜೊತೆಗೆ ವಿಧಿಯ ಬರಬಲ, ಹೇಗಿರುತ್ತಲೇ ಗೆಲುವು ಸುಲಭ ಸಾಧ್ಯವಲ್ಲ ಅನ್ನುವುದೇ ನನ್ನ ನಿರ್ಧಾರ. ಆದ್ದರಿಂದಲೇ ಕಳರನ್ನೆಲ್ಲ ನಾಯಿದ್ದರಿಗೆ ಬರಸೆಳೆದು ವಧಿಸಬೇಕೆಂಬುದೇ ತೀರ್ಮಾನ. ಹೇಗೆ ಬರಿಸಲಿ, ಯಾವ ರೀತಿಯಲ್ಲಿ ವಧಿಸಲಿ ಆದೀತು. ಈ ಹಿಂದಕ್ಕೆ ಮಧುಕೈಟಭ ವಧ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೇ ನಾ ಪ್ರಕಟಗೊಂಡೆ. ಕಳರೀರ್ವರನ್ನು ಆವರಿಸಿದ ಪರಿಣಾಮದಿಂದಲಾಗಿ ಅಧಿಕಗೊಂಡ ತಮೋಗುಣದ ಪ್ರಭಾವ ಅಹಮಿಕೆಯಿಂದಲೇ ಮೆರೆದು ತನ್ನ ಹಸುವನ್ನೇ ಕಳೆದುಕೊಂಡರಲ್ಲ ಕಳರೀರ್ವರು. ಆ ಬಳಿಕ ಮಹಿಷವಧ ಪ್ರಕರಣದಲ್ಲಿ ದೇವತೆಗಳ ಮೊರೆಯನ್ನ ಆಲಿಸಿ ದುಸ್ಥಿತಿಯನ್ನು ನಿವಾರಿಸುವುದಕ್ಕೆ ಬೇಕಾಗಿ ಮಹಾಲಕ್ಷ್ಮಿಯ ಸ್ವರೂಪದಿಂದಲೇ ನಾ ಪ್ರಕಟಗೊಂಡೆ. ಕಳ ಮಹಿಷರನ್ನು ಆವರಿಸಿದೆ. ಅಧಿಕಗೊಂಡಿತು ರಾಜಸ ಪ್ರವೃತ್ತಿ. ಎದುರಿಸುವುದಕ್ಕಾಗಿ ತಾ ಮುಂದೆ ಸಾಗಿ ಬಂದು ಚೂಲ ಘಾತಿಗೆ ಸಿಲುಕಿ ತನ್ನ ಹಸುವನ್ನೇ ಕಳೆದುಕೊಂಡ ಕಳ ಮಹಿಷ ಈಗಲಾದರೂ ದೇವತೆಗಳ ಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಅವರ ಮೊರೆಯನ್ನು ಲಾಲಿಸಿ ಸಮಯವನ್ನು ಸಾಧಿಸಿದಂತಹ ನಾನು ಸನಿಹದಲ್ಲಿ ಪ್ರವಹಿಸುವ ಜಾಹ್ನವಿಯಲ್ಲಿ ಮೀವುವುದಕ್ಕಾಗಿ ಸಾಗಿ ಬಂದ ಗೌರೀದೇವಿಯ ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಆದ್ದರಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಯೋಚನೆ ಪೂರಕವಾದ ಯೋಜನೆ. ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕೆ ಅನುಕೂಲ ಎನ್ನುವ ನೆಲೆಯಲ್ಲಿ ಖಳ ವಧೆಯನ್ನು ಸಾಧಿಸುವುದಕ್ಕೆ ಬೇಕಾಗಿ ಪೂರಕವಾದ ವೇದಿಕೆಯನ್ನಾಗಿ ನಾಯ್ದುಕೊಂಡದ್ದು ಕದಂಬ ಕಾಂತಾರ. ಹಿಮವತ್ ಪರ್ವತದ ದಕ್ಷಿಣ ಪ್ರದೇಶ, ಕಂದರ ಭಾಗ, ನಿರ್ಜನವಾಗಿರುವ ಪರಿಸರ. ರಕ್ಕಸರ ವಧೆಯನ್ನು ಸಾಧಿಸುವಲ್ಲಿ ಲೋಕದ ಸಜ್ಜನರಿಗೆ ಯಾವುದೇ ಕಷ್ಟವನ್ನು ಇದು ಒದಗಿಸಿಕೊಡುವುದಿಲ್ಲ ಅನ್ನುವುದೇ ನನ್ನ ತೀರ್ಮಾನ. ಹಾಗೆಂದುಕೊಂಡು ಕಳರೆಲ್ಲರನ್ನು ಈ ಕಡೆಗೆ ಕರ್ಷಿಸುವಲ್ಲಿ ನಾ ಕಾಣಿಸಿಕೊಳ್ಳುವಲ್ಲಿ ಇಷ್ಟು ಸಾಕಾದೀತೆ. ಇದಕ್ಕಿಂತಲೂ ರೂಪಾಧಿಕ್ಯದಿಂದಲೇ ಕಾಣಿಸಿಕೊಳ್ಳಬೇಕು. ಹೇಗೆ?
ದಿನಕರ ತಲ್ಲ ತಮುಕ ದಿನಕರ ಕೋಟಿ ತೇಜದಲ್ಲಿ ಕೋಟಿ ಸೂರ್ಯರ ಪ್ರಭೆಯನ್ನು ನಾನು ತನ್ನದಾಗಿಸಿಕೊಂಡೆ. ಏಕಕಾಲದಲ್ಲಿ ದಿವ್ಯ ಪ್ರಭೆಯನ್ನು ಒಬ್ಬನಿಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತೆ? ಇಲ್ಲ. ನೋಡುವುದಕ್ಕೆ ಯತ್ನಿಸಿದ ಕಾಲಕ್ಕೆ ಕಣ್ಣ ದೃಷ್ಟಿಯನ್ನೇ ಕಳೆದುಕೊಂಡು ಕುರುಡನಾಗಿ ಉಳಿಯಬೇಕಾದೀತು. ಹಾಗಾದರೆ ಸಾಧ್ಯವಾಗಿಸುವ ಬಗೆ ಹೇಗೆ? ಕೇವಲ ಭ್ರಮೆಯಷ್ಟೇ. ನೋಡಿದವನಿಗೆ ಹಾಗನ್ನಿಸಬೇಕು. ಯಾವನು ಭ್ರಮೆಯಿಂದಲೇ ಬದುಕು ಕಳೆಯುತ್ತಿರುವನು, ಅವನ ಕಣ್ಣ ಮುಂಭಾಗದಲ್ಲಿ ಹೊಸ ಭ್ರಮೆಯನ್ನೇ ನಾ ಸೃಷ್ಟಿ ಮಾಡ್ತೇನೆ. ಕಂಗೊಳಿಸಬಹುದಾದ, ಆಕರ್ಷಣೀಯವಾಗಿ ಕಾಣಬಹುದಾದ ಈ ಬೆಳ್ಳಿ ಬೆಟ್ಟದ ಕಡೆಗೆ ಕರ್ಷಣೆಯನ್ನು ಹೊಂದಿ ನನ್ನನ್ನು ಹೊಂದಬೇಕಿರುವಂತಹ ಅಭಿಲಾಷೆಯನ್ನಂತೂ ಮುಂದೆ ಸಾಗಿ ಬರುವ ಕಾಲಕ್ಕೆ ತಾಯಿನ ನೆಲೆಯಲ್ಲಿ ಅಡಿಗೆ ರಕ್ತವೇ ಅಂತಾದರೆ ಬದುಕನ್ನು ಕೊಡ್ತೇನೆ. ಕೇವಲ ಹೆಣ್ಣೆನ್ನುವ ಭ್ರಮೆಯನ್ನಂತೂ ಹೊಂದುವ ಆಶಯವನ್ನೇ ಪ್ರಕಟಪಡಿಸ್ತಾರಂತಾದರೆ ಕ್ಷಣಾರ್ಧದಲ್ಲಿ ಅವರ ಪ್ರಾಣವನ್ನ ಹೀರ್ತೇನೆ. ಇರಲಿ, ಉರಿಯುವ ಕಿಚ್ಚನ್ನು ಹಣ್ಣೆಂದು ಭ್ರಮಿಸಿದ ಪತಂಗ ಸುತ್ತಲೂ ಸುತ್ತುತ್ತಾ ಇನ್ನೇನು ಎರಗುವ ಕಾಲಕ್ಕೆ ಸುಟ್ಟು ಕರಕಲಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತೆ ದಾನವರ ಸ್ಥಿತಿಯಾಗಬೇಕು ಅನ್ನುವುದೇ ನನ್ನ ನಿರ್ಧಾರ. ಆದೇಶದ ವರಬಲವೆಲ್ಲವೂ ವಿನಿಯೋಗಿಸಲ್ಪಡಲಿ. ಆ ವರಬಲವನ್ನು ಮೀರಿ ನಿಂತು ನನ್ನ ತನವನ್ನು ನಾನು ಪ್ರಕಟಪಡಿಸ್ತೇನೆ, ಕಾಣಿಸಿಕೊಡ್ತೇನೆ. ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದ ಸುಸ್ಥಳ ಬೇಡವೇ? ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಸಂಕಲ್ಪ ಮಾತ್ರದಿಂದಲೇ ಅಂಬಲದ ಆಚೆಯಿಂದ ಗುಂಬಿನಿಗಿಳಿಯ ಬಿಟ್ಟೆ ಕನಕದ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಕಾಲವನ್ನು ಕಳೆಯುತ್ತೇನೆ. ಆರೋಹಣ ಅವರೋಹಣಕ್ಕೆ ಸರಿಯಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನೇ ಹರಿಯಗೊಟ್ಟಾಗ ವನ ವಿಹಾರಕ್ಕೂ ಮೃಗ ಬೇಟೆಗೂ ಬಂದ ಕಳರು ಈ ಕಡೆಗೆ ಬರಲು ಸಾಕು. ನನ್ನ ಅಸ್ತಿತ್ವವನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ಸುಗ ಆಂತರ್ಯವನ್ನು ಅರ್ಥವಿಸಿಕೊಂಡ ಮಾರುತ ತನ್ನ ಗಂಧವನ್ನು ಹೊತ್ತೊಯ್ದು ಪಸರಿಸುವುದಕ್ಕೆ ಆರಂಭಿಸಿದ್ದು ಆಯಿತು. ಇರಲಿ, ಲೋಕಾಕ್ಷೇಮದ ನಿರೀಕ್ಷೆಯಲ್ಲುಂಟು. ಕಂಗೊಳಿಸುತ್ತಿದೆ ಕಾಂಚನದು ಯಾಲೆ ಏರಿ ಕುಳಿತುಕೊಳ್ಳುತ್ತೇನೆ.
ಹೋಗಿ ಕೇಳಿದವಾಗ ಧರೆಯ ಯೋನಿಜರಿಂದಲೂ ತ್ರಿಮೂರ್ತಿಗಳಿಂದಲೂ ಮರಣವೇ ಬರದಿಲ್ಲ ಎಂದ ಕ್ಷಣ ತತ್ತಸ್ತಂದ ನಿಜ ಒಲಿದಿತ್ತವನ ಮನೋವೇಗ ಹೌದು ಅನುಗ್ರಹಿಸಿದ ಬ್ರಹ್ಮಚರ್ಯ ಸ್ವಾಧೀನ ಯಾರಿದ ಊರ ಅಕ್ಕ ಚುಂಬನ ಆಳ್ವಿಕೆ ಶುಂಭನ ಮರಳಿ ಸಮರಕ್ಕೆ ಅಂದ ನಾರದ ತಂದೆಯನ್ನು ಮಾಡಿಕೊಳ್ಳಿ ಎದ್ದ ಒಪ್ಪಿದ ಶುಂಭ ಬಿಗಿದಪ್ಪಿದ ಅರ್ಧ ಸರಿ ಇತ್ತ ಅರ್ಧ ಕೊಟ್ಟ ಅಂತವರು ಶಿರವನ್ನು ಕತ್ತರಿಸೆಂಬ ಹಾಗೆ ಕಡಿದು ಚೆಲ್ಲಿದ್ದ ತಿರುಗಾಟದಲ್ಲಿ ಕತ್ತರಿಸಿದ್ದೇವೆ. ಹೌದು, ಆದ್ರೆ ಏನು ಮಾಡೋಣ, ಏನು ಹೀಗಾಗ್ತಂತ ನಾನು ಆಲೋಚನೆ ಏನಾಗಿದೆ.
ಕದಂಬ ಹಿಡಿ ಹಿಡಿ ಏನೋ ಕಡಿ ಕಡಿ ಬಡಿ ಬಡಿ ಅಣ್ಣ ಏನಾಯ್ತು ಏನಾಯ್ತು ಭರ್ಜರಿ ಬೇಟೆ ಒಂದಾರಿಯಲ್ಲಿ ಹೊರಟೆ ಹಾ, ಹಾ. ನನ್ನ ಸಮಸ್ಯೆ ಹೀಗೆ ಹೇಗೆ ಸಣ್ಣ ಸಣ್ಣದೆಲ್ಲ ಕಣ್ಣಿಗೆ ಕಾಣುದಿಲ್ಲ ನಿನಗೆ ಸಣ್ಣ ಸಾಕಾಗುವುದೇ ಇಲ್ಲ. ದೊಡ್ಡದನ್ನು ಹುಡ್ಕೊಂಡು ಹೋದೆ ಹೋದ್ಯಾ ಕಾಡು ಕೋಣ ಸಿಕ್ಕಿತು ಕೋಣ ಕೋಡ್ಗಳಿಗೆ ಕೈ ಏನು ಕೋಣ ಯಾರಿಗೆ ಹೇಳಿದ ಕೋಣ ಏನು ಕಾಣುವುದಕ್ಕೆ ಸಿಕ್ಕಿತು ಹಾಗೆ ಕೋಡ್ಗಳನ್ನು ಹಿಡಿದೆ ಹಿಡಿದ ದರ 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 ಹಿಂದಿನ ದಾರ ಗೊತ್ತಿಲ್ಲ ಒಳ್ಳೆ ಇರ್ಬೇಕು ಮತ್ತೆಂತದ್ದು ದರ ದರ ಹೇಳಿದ್ಯಾ ಪಟಕ್ಕೆ ಬಡಿದು ರಕ್ತ ಹಿಡಿದು ತಲ್ಲಿಗೆ ಬಾಯಿ ಕೊಟ್ಟೆ ಕೊಟ್ಟ್ಯಾ ಮಾಂಸ ಯಬ್ಬ ಎಲುಬು ಕಟಕಟನೆ ಕಡಿದೆ ಅಬ್ಬ ಚರ್ಮ ಏನು ಮಾಡಿ ಮರ್ರನೆ ಹರಿದು ಹಾಸಿ ಬಂದಿದೆ ಅದನ್ನು ತರುವುದಲ್ವೇನೋ ಯಾಕೋ? ನಾ ತಿನ್ನು ಮುಗಿಸ್ತಾ ಇದ್ದೆ ಸಮಸ್ಯೆ ಆಗುತ್ತದೆ ಯಾವುದು ಎಲ್ಲ ತಂದಿರಬಾರ್ದು ಎಲ್ಲ ಪೂರ್ತಿ ಖಾಲಿ ಮಾಡಿ ನನಗೆ ಬೇಡವೇನೋ ಮತ್ತೆ ಅದಲ್ವೋ ಯಾಕೆ? ಈಗ ಅವನಿಗೆ ಬೇಕಾದಷ್ಟು ಉಂಟು ತಿನ್ನುವುದಕ್ಕೆ ಹೌದೌದು ಏನು ಇಲ್ಲದಿರುವಂತಹ ಕಾಲಾವಧಿಗೆ ಬಂದಾಗ ಮಾಡಿದ ಬೇಟೆಯನ್ನು ಸ್ಮರಿಸಿ ಹೊಟ್ಟೆ ತುಂಬಿಸಿಕೊಳ್ಳಿದಾಗ್ತದ ಅದು ಹೇಗೆ ಈಗ ಬಿಸಿಲಿಗೆ ಹಾಕಿದ ಯಾಕೆ ಯಾಕೆ ಬೇಸಿಗೆ ಕಾಲ ಬರಲಿ ಮತ್ತೆ ಅದ್ರ ಮೇಲೆ ಕೈ ಹಾಕಿದ್ರೆ ಸಾಕು ಏನಾಗ್ತದೆ ಹಪ್ಪಳ ಹಪ್ಪಳ ಹುಡಿಯಾದಾಗ ತಿನ್ನುವವರು ಶಬ್ದ ಹೇಗೆ ಕರಗರ ಕುರ್ಕುರೆ ಕುರ್ಕುರೆ ಲೇಸು. ಕುರ್ಕುರೆ ಲೇಸ್ ಅದ ಯಾವ ಕುರ್ಕುರೆ ಮಂದ ಶಬ್ದ ಲೇಸ್ ಆಗಿ ಹಾಗೆ ಹೌದು ನಿನ್ನ ಬೇಟೆ ಹೇಗೆ ಭರ್ಜರಿ ಬೇಟ ಓಹೋ. ಅಣ್ಣ ತಮ್ಮ. ಈ ದಾರಿ ಮುಂದುವರೆದು ಹೋದೆ ಹಂದಿ ಅಣ್ಣ ಹಂದಿ ನೀನಾಗಲೇ ದೊಡ್ಡ ಹಂದಿ ನಾನು ಯಾಕೆ ಹಂದಿ ಆಗ್ತಾ ಇದೆ ಮತ್ತೆ ನೀನ್ ನನಗೆ ಹಂದಿ ಅಂತ ಹೇಳ್ತೀನಿ ನಿನ್ನನ್ನು ಹೇಳಿದ್ದಲ್ವ ದೊಡ್ಡ ಹಂದಿಯನ್ನು ಕಂಡೆ ಹಂದಿಯೋ? ಹಂದಿ ಮಾಂಸ ಬಲು ರುಚಿ ಅದರ ಬಾಯಲ್ಲಿ ಮಾಡೋದಕ್ಕೆ ಪ್ರಾರಂಭವಾಯಿತು ಕ್ರಮವೇ ಓಡಿ ಹೋದೆ ಅದರ ಬಾಲದಲ್ಲಿ ಹಿಡಿದ ಮೇಲಕ್ಕೆ ಬಿಸಾಡಿದೆ ಅಡ್ಕದಿಂದಂತೆ ಬೆಟ್ಟು ಎರಡು ಭಾಗ ಆಗಿ ಇಪ್ಪಾಗ ರಕ್ತ ಕುಡಿದ ಮಾಂಸವನ್ನು ತಿದ್ದಿಯಲ್ಲ ಬರೀ ಕಟ 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 ಜಗಿದಿದೆ. ಒಳ್ಳೆದಾಗಿದೆ ಒಳ್ಳೆದಾಗಿದೆ ಅಲ್ಲಿ ಮುಂದುವರಿಯುವಾಗ ಶಾಶ ಮಲ 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 ಸಣ್ಣ ಸಣ್ಣದಿತ್ತು ಅದು ಕಾಡುವಾಗ ಬೇಸರವಾಯ್ತು ಅಯ್ಯೋ ಪಾಪ ಇದನ್ನು ಯಾಕೆ ಹಿಂಸೆ ಮಾಡುವುದು ಅದು ಸಣ್ಣ ಪ್ರಾಣಿಗಳು ಅದಕ್ಕೆ ಇಷ್ಟೆಲ್ಲ ಕರುಣೆ ಉಂಟು ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ನಾನೇನು ಮಾಡ್ಲಿಲ್ಲ ಅಯ್ಯೋ, ಒಳ್ಳೆ ಏನು ಮಾಡಿದ್ವಲ್ಲ ಬಿಟ್ಟೆ ಅಲ್ಲಿಗೆ? ಬಿಟ್ಟೆ ಬಿಟ್ಟ್ಯಾ? ಹೀಗೆ ಹಿಡಿದೆ ಆ ಮಾಡಿದೆ ಹೊಟ್ಟೆಳಗೆ ಬಿಟ್ಟಿಯಾ? ನೋವು ಬಾರಿಸಿ ಮಾಡ್ಲಿಲ್ಲ ಏನು? ನೋವು ಮಾಡ್ಲಿಲ್ಲ ತೊಂದ್ರೆ ಹೊಟ್ಟೆಲ್ಲಾದ್ರೂ ಉಂಟಲ್ಲ ಅದಲ್ಲೇ ಜೀರ್ಣವಾಗ್ಲಿ ದುಡ್ಡು ಹೆಚ್ಚಾಯ್ತು ಏನೋ ಏನು ಮಾಡುದು ಏನು ಮಾಡುದು ನೋಡು ಒಂದು ಕೆಲಸ ಮಾಡು ಏನು? ನಾನು ಇಲ್ಲಿ ಕುಳಿತುಕೊಳ್ತೇನೆ ಅಣ್ಣ ನೀನು ನನ್ನ ಸೇವೆ ಮಾಡು ನೀನು ಕುಳಿತುಕೊಳ್ಳು ನಾನು ಗಾಳಿ ಹಾಕುದ ಸೇವೆಲ್ಲ ಹಾಗೆ ಅದು ಮಾಡುವ ನಿಜವಾಗಿ ಅಣ್ಣನಿಗೆ ತಮ್ಮ ಗಾಳಿ ಹಾಕಬೇಕು ಹೌದಾ ಹಾಗಾದ್ರೆ ಹೀಗೆ ಮಾಡುವ ನೀ ಕುಳಿತುಕೋ ನಾನು ನಿಂತುಕೊಳ್ಳುವೆ ನೀ ನನಗೆ ಗಾಳಿ ಹಾಕು ನಾನು ಕುಳಿತುಕೊಂಡು ನಿನಗೆ ಗಾಳಿ ಹಾಕಿ ಹೌದು ಆಗ್ತದೆ ನಿನಗೆ ಗಾಳಿ ಅಲ್ಲ ಮತ್ತೊಂದು ನಿನಗೆ ಇಬ್ರು ಗಾಯಸಾಗಿದೆ ಹೌದು ದೂರ ಆಗ್ಬೇಕಂತ ಏನು ಮಾಡುದು ಏನು ಮಾಡುದು ಗಾಳಿಗೆ ಅಧಿಷ್ಠಾತ್ರ ದೇವತೆ ಇದ್ದಾನೆ ವಾಯು ಯಾರು ನಮ್ಮ ಸೇವಕ ಅವನಿಗೊಂದು ಆಜ್ಞೆ ಹೊರಡಿಸಿದ್ರೆ ಹೇಗೆ ಯಾ ಭಾರತ ಎಲ್ಲಿರುವೆ ಬಾ 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 ನೀನು ಹಾಗೆ ಕರೆದ್ರೆ ದೇವರಾಣೆ ಬರ್ಲಿಕ್ಕಿಲ್ಲ ಹಾಗೆ ಮತ್ತೆ ಕರಿಬೇಕು ನಮ್ಮ ಕೆಲಸ ಆಗ್ಬೇಕು ಅಂತ ಆದ್ರೆ ಅವನಿಗೆ ಬೇಕಾದ ಹಾಗೆ ಕರಿಬೇಕಾಗ ಬೇಕಾದ ಏ ವಾಯು ನೀನು ಕುಳಿತುಕೊಂಡೆ ಅಂತದ ವಾಯು ಹೌದೌದು ಇಲ್ಲಿ ಬಾರ ಅಣ್ಣ ಸಣ್ಣ ಬಂಡರಿಗೆ ಆಯಾಸ ಆಗಿದೆ ಅಣ್ಣ ಅವ ನೋಡಂತೆ ಮುಖ ಮುಖ ನೋಡುದು ಆ ಕಡೆ ಹೊಡ್ತಾರೆ ಅವ ಆಲೋಚನೆ ಮಾಡುದು ಏನು ಸ್ವಲ್ಪ ಸುತ್ತ ನೋಡಿ ಅಂತ ಹೇಳುದವ ದೊಡ್ಡದಾಗಿ ಬೆಳೆದು ನಿಂತಿದೆ ಮರಗಳು ಹೌದು ಇದರ ಮಧ್ಯೆ ಬೀಸಿ ಬರೋದಕ್ಕೆ ಸಾಧ್ಯ ಉಂಟು ಕಷ್ಟ ಏನು ಮಾಡುದು ಒಂದೇ ದಾರಿ ನಾವು ಆರ್ಜಿಸಿದ ಮನೋವೇಗ ಇದರ ಬಲದಿದ್ದ ತುಹಿನಾದ್ರಿ ತಳುವದ ಸಮಾಜದಲ್ಲಿ ಗೆಳಿದೆ ಆ ಸಮಾಜದಲ್ಲಿ ಗೆಳಿದೆ ಉಯ್ಯಾಲ ಕುಳಿತು ನೀನಲ್ಲ ಅಲ್ಲಿ ಬೇರೆ ಕುಳಿತದ್ದು ಕುಳಿತು ಕುಳಿತು ಪಾಡುವಣ ಗಾಯ ಗಾಯ ನೀನದು ನೀನು ಆಲಿಸುತ್ತ ನೀನು ನೀನು ಇಬ್ಬರು ಬಿಡು ಗಾಯನವರ ಮಂದವಾಗಿ ಬೀಸು ತಂಪಾಗಿ ಬೀಸು ಅಲೆ ಅಲೆಯಾಗಿ ಬೀಸು ಬೀಸು ಏನದು ಏ ಬೀಸಿ ಬಾ 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 ನಿನ್ನದೆಂತದ ಸಂಗೀತ ಅಲ್ಲ ಇನ್ನು ಬೀಸ್ಲಿ ಒಂದು ಸ್ವರ ಕೇಳ್ತುಂಟು ಸ್ವರವ ಆಗದಿಂದ ಕೇಳ್ತೇವೆ ನ್ಯಾರ್ನ್ಯೂರು ಅದ್ರ ಬಿದ್ರೆ ಮಳೆಗಳು ಹೌದಾ ಹಾಗಾದ್ರೆ ಈ ಕಡೆ ಏನು ಕಿವಿ ಕೂಡ ಅಂತ ಕೇಳ್ತುಂಟು ಅದು ಯಾವುದು ತುಂಬಿಗಳ ಜಯಂಕಾರ ಹಾಗಲ್ವಾ ಏ ಸಂಗೀತದ ಸ್ಪರ್ಶ ಅದಲ್ಲ ಆ ಕಡೆ ಕೂಡ ಅಂತ ಹೋಗಿಲೆ ಏಯ್ ಅದು ಕೋಗಿಲೆ ಗಾಯನ ಹೌದು ಕೋಗಿಲೆ ಕೋಗಿಲೆ ಕೋಗಿಲೆ
ಹಾಗಿದ್ರೆ ಸಂಗೀತದ ಸ್ಪರ್ಶ ಉಂಟಲ್ವ, ಹಾ, ಇಂಪಾಗಿ ಹಾಡ್ತಾ ಇದ್ದ ಶ್ರುತಿ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಸಂಗೀತ ಕೇಳಿ ಬರುತ್ತಾ ಇದೆ. ಇದು ಯಾರಾಗಿರಬಹುದು? ಯಾರಾಗಿರಬಹುದು? ಅವಳೇ ಅಂದ್ರೆ ಈ ಲೋಕದವರಲ್ಲ, ಮೇಲ್ಲೋಕದವರು. ಸತ್ಯಲೋಕದಲ್ಲಿದ್ದಾನಲ್ಲ ಬ್ರಹ್ಮ. ಬ್ರಹ್ಮ ಅಲ್ಲ, ಇನ್ನ ಕರ್ಮ. ಯಾಕ ಏನಾಯ್ತು? ಮತ್ತೆ ನೀವು ಅಷ್ಟು ತಲೆ ಇಲ್ವಾ? ಯಾರು ಬ್ರಹ್ಮ ಹಾಡ್ತಾನ? ಅವನಿಗೊಂದೇ ಗೊತ್ತಿರುವುದು ಬರೆಯುವುದಕ್ಕೆ ಮಾತ್ರ. ಓ ಅವರದ್ದಿಷ್ಟು, ಓ ಇವರದ್ದಿಷ್ಟು, ತಲೆಯಲ್ಲೆಲ್ಲ ಬರೆದು ಕಳಿಸುದು. ಈಗ ಗೊತ್ತಾಯ್ತು ನನಗೆ. ಏನ ನೀನ್ ಪೂರ್ತಿ ಕೇಳಲಿಲ್ಲ ನನ್ನ ಮಾತನ್ನು. ನಿನ್ನ ಪೂರ್ತಿ ಮುಗಿಲಿಲ್ವಾ? ಯಾಕೆ ಅರ್ಥದಲ್ಲಿ ನಿಲ್ಲಿಸಿದ? ಇದು ಅವಳೆ. ಯಾರವಳು? ವೀಣಾ ಪಾಣಿ, ಪುಸ್ತಕ ಪಾಣಿ. ಇವಳೆ ವೀಣಾ ಪಾಣಿ ವಾಣಿ. ಇಲ್ಲಿಗೆ ಬಂದು ಚನ್ನಮಂಡರಿಗೆ ಆಯಾಸ ಆಗಿದೆ. ಆಯಾಸ ದೂರ ಆಗ್ಬೇಕಂತಾದ್ರೆ ನನ್ನ ವೀಣೆ ಸಾಕು ಅಂತ ಇಲ್ಲಿ ಮಿಂಟಿತಿರ್ಬಹುದಾ? ನಾಗುದು ನೋಡು ನಿನ್ನ ನಾಗುವ ನೀನ ಎಂತ ಅವಳಲ್ಲ. ಮತ್ತೆ ಯಾರು? ಅವಳು ಬರುವುದು ಹೇಗೆಯೋ? ಯಾಕೆ? ಬ್ರಹ್ಮದೇವ ಅಂದ್ರೆ ಯಾರು? ಯಾರು? ಸೃಷ್ಟಿಕರ್ತ. ಹೌದು. ಅದರ ಸೃಷ್ಟಿಗೆ ಸ್ಫೂರ್ತಿ ದೇವತೆ ಯಾರು? ಶಾರದಾ ಮಾತೆ. ಅಯ್ಯೋ, ಅವಳಿಲ್ಲದೆ ಹೋದ ಸೃಷ್ಟಿಯಲ್ಲಿ ಅಸ್ತವ್ಯಸ್ತವಾಗ್ತದೆ. ಕಣ್ಣು ಸರಿ ಇದ್ರೆ ಮೂಗು ಸರಿ ಇರುವುದಿಲ್ಲ, ಸರಿದ್ರೆ ಬಾಯಿ ಸರಿ ಇರುವುದಿಲ್ಲ, ಬಾಯಿ ಸರಿದ್ರೆ ಗಲ್ಲ ಸರಿ ಇರುವುದಿಲ್ಲ, ಸರಿದ್ರೆ ಎಲ್ಲ ಸರಿ ಸರ್ವಾಂಗವೂ ಸರಿ ಇರುವುದಿಲ್ಲ. ಸರ್ವಾಂಗ ಸರಿ ಉಂಟೋ ತಲೆ ಸರಿ ಇದ್ದದ್ದು ಸಿಗುವುದೇ ಇಲ್ಲ. ಎಲ್ಲ ಸರಿ ಇದ್ದದ್ದು ದೇವರಾಣಿ ಸಿಗುವುದೂ ಇಲ್ಲ. ಹಾಗೆ ಅವಳಲ್ಲ ಅಂತ ಹೇಳುದ? ಅವಳಲ್ಲ. ಈಗ ಹೆಣ್ಣು ಮಕ್ಕಳು ಮಾತ್ರ ಹಾಡುವುದ? ನಾನು ಕೇಳಿದ್ದು ಹಾಗೆ. ಹೆಣ್ಣು ಮಕ್ಕಳ ಭಕ್ತಿ ಗೀತೆಗೆ ಮಾತ್ರವ. ಎಲ್ಲಿಯಾದ್ರೂ ಹೋಗಬೇಡ ಪುಣ್ಯಾತ್ಮ, ಬಾರಿಸಿ ಯಾರು? ಹಾಗಲ್ಲ, ಅವರಿಂದಲೂ ಹೆಚ್ಚು ಆಡುವವರಿದ್ದಾರೆ. ಯಾರಿದ್ದಾರೆ? ನಾನು ಸಾಮ್ರಾಟರು, ನಾನು ಕೋಗಿಲೆ. ಅವ ಅಂತವ್ರು ಯಾರು?
ಬೆರಗಿನಲ್ಲಿ ಪರಿಮಳ ಬಿಡಿದು ಮುಂಬರಿಯಗೆ ಸರಣಿಯ
ಪರಿಮಳ ಪರಿಮಳ ಇದು ಎಲ್ಲಿಂದ ಎಲ್ಲಿಂದ ಅನ್ನುವ ಹಾಗೆ ಹೇಗೆ ಬಂತು? ಹುಡುಕಿಕೊಂಡು ಬಂದವಿ ಎಂದಾದ್ರೆ ಕೋಟಿ ಸೂರ್ಯ ಪ್ರಭೆಯೇ ಕಣ್ಣಿಗೆ ರಾಚಂತಹ ಅನುಭವ. ಆದರೂ ಕಷ್ಟದಲ್ಲಿ ಕಂಠ ನೋಡಿದೆವಲ್ಲ ನೋಡಿದೆವು. ನೋಡುದಾದರೂ ಏನು ಏನ ಕಂಡೆ? ಒಬ್ಬಳಾಗಿ ಸೌಂದರ್ಯತೆಯಾದಂತಹ ತರುಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಪಾಡ್ತಾ ಇದ್ದಾಳೆ. ಶ್ರುತಿದಾಳ ಲಯಬದ್ಧವಾಗಿ ಆರೋಹಣ ಅವರೋಹಣವಾಗಿ ಹಾಡುವ ಚಂದವನ್ನು ಕಣ್ಣಾರೆ ನೋಡಿದ್ಯಾ? ಒಂದು ಹೆಜ್ಜೆ ಮುಂದಿಡುವುದಕ್ಕಾಗುವುದಿಲ್ಲ. ನಾವಿಲ್ಲಿ ಸ್ಥಗಿತರಾಗಿ ಹೋಗಿದ್ದೇವೆ. ಹೌದು. ನೋಡಬಾರದೆ ಅವಳ ರೂಪವನ್ನು. ಹೇಗಿದ್ದಾಳೆ? ಮನಸ್ಸಿನ ಮದನಾನೆಯೋ ಮನ್ಮಥನ ರತ್ನ ಧಾನೆಯೋ ನಿಜ. ಅಂಗದ ಮಂತ್ರಸೂತ್ರ ಟಿಪ್ಪಣಿ. ಹೌದಪ್ಪ. ಮಾರಿದೇರಿಗೆ ಅಧಿದೈವ. ಯಪ್ಪ. ಸುಜ್ಞಾನ ಕನ್ಯೆಯ ಮಾತೃಭುವನ ಸ್ಥಾನ. ನಿಜ. ಲೋಕದ ಮೋಹನವಶ. ಯಪ್ಪ. ಸಂಸಾರ ಸುಖ ಸಹಕಾರಿ. ಜನನಯನ ಕಾರಾಗಾರಿ. ನಿಜ. ಧೈರ್ಯ ಸರ್ವ ಸ್ವಾಪಹಾರಿ. ಕಾಂಕ್ಷಿಗಳ ಚಿತ್ತ ಚೌರಿ ವಿಹಾರಿ. ಹೇ. ಉತ್ತಮ ನಾರಿ ಕಾಣ್ತಾ ಇದ್ದಾಳೆ. ಹೊಮ್ಮುವ ತಾರುಣ್ಯ, ಚಿಮ್ಮುವ ಲಾವಣ್ಯ, ಶಂಕದ ಕೊರಳು ನೀರ ಬೆರಳು ಅರ್ಧ ಚಂದ್ರಾಕೃತಿಯ ಪಾಲ, ಕನ್ನಡಿಯ ಕಪೋಲ ಕಾಮನ ಬೆಲ್ಲಿನ ಉಬ್ಬು, ಕನ್ನಗ ವೇಣಿ ಕರಕೀರ ವಾಣಿ ಇದ್ದಾಳೆ. ಈ ಲತಾಂಗಿ ಚೆಲುವಿಗೆ ಚೈತನ್ಯವು ಪರಿಮಳದ ಪುತ್ತಳಿಯೋ ನಿಜ ಲಾವಣ್ಯನ ಸುತ್ತ ಸಾಕಾರ ವಿಭ್ರಮ ಅಥವಾ ಲಲಿತ ಶೃಂಗಾರಾಬ್ಧಿಯನ್ನೇ ಮಥನ ಮಾಡಿದವಾಗ ಉಕ್ಕಿ ಬಂದ ಸುದೆಯೋ ಒಂದು ಅರ್ಥವಾಗುತ್ತದೆ. ಯಾರಿವಳು? ಇವಳನ್ನು ಕಾಣುವಾಗ ಮನಸ್ಸಿಗೆ ಅನಿಸುವುದು ಹೇಗೆ? ಅವಳ ಕಣ್ಣನ್ನು ನೋಡು, ಹರಿನ ನೇತ್ರೆ, ಅವಳ ತುಟಿಯನ್ನು ನೋಡು, ಹೇಗಿದೆ? ಆ ಮೂಗು, ಆ ಗಲ್ಲ, ಆ ದೇಹದ ಅಂಗ ಸೌಷ್ಠವ ಎಲ್ಲವನ್ನು ಕಾಣುವಾಗ ಇವಳು ಯಾರೋ ಅನುಪಮ ರೂಪವಸಿಯೇ ಸರಿ. ಇವಳು ತರುಣಿಯೋ ಅಲ್ವಾ? ಬಂದಳದೆ ಮುಡಿದ ತರುಣಿಯೋ ಮದುವೆ ತುಂಬಿರುವ ಕಲಕಲವಿದುವೋ ಮನ್ಮನ ಸಾರಸ್ವತಿ ಬನ್ನಿಯೋ ಎನ್ನುವುದಾಗಿ ಕಾಣ್ತಾ ಇದ್ದಾಳೆ. ಸ್ಮರಣ ಹೂರ್ಗಣೆ ಅಂತ ಹೇಳು ನೀನು. ನಿಜ. ಹೌದಪ್ಪ. ಮಾನಿನಿ ಹೀಗೆ ವಿಮಲ ಗಾತ್ರೆ ಯಾರಿವಳ ಮಂಜುಳ ಗಾತ್ರೆ ಭುವನ ಮೋಹಿನಿ ಸಾರಸ ನೇತ್ರೆ ಮುಖ ಚಂದ್ರನ ತುಂಬ ಹೊರತಲ್ಲ ನಗೆಯಲು ಚಂದ್ರಿಗೆ ಹೌದಲ್ಲ ಚೆಲುವಿನ ಸುಲಿಗುರುಳು ಮರಿ ತುಂಬಿ ಕುಳಿತ ಬಗೆನು ಇವತ್ತು ಯೌವನ ತುಂಬಿ ಇದ್ದ ಹಾಗೆ ನನಗೆ ಒಂದೇ ಅನಿಸಿತು. ಏನ್ ಅನಿಸಿತು? ಯಾರಾದ್ರೂ ಯಾರದು? ರಮೇಣಂತಾದ್ರೆ ಉಮೆ ಬಿಡು. ಏನು ತಮ್ಮನ ಮೇಲೆ ಕಣಿಕರ ಇಲ್ವೋ? ಮತ್ತೆ ಬಿಡು. ತಮ್ಮನ ಮೇಲೆ ಪ್ರೀತಿ ಇಲ್ವೋ? ಮತ್ತೆ ಬಿಡು. ಮಮತೆ ಇಲ್ವೋ? ತಮ್ಮನ ಮೇಲೆ ವಾತ್ಸಲ್ಯ ಇಲ್ವೋ? ಭಾರಿ ಕಷ್ಟ. ಮತ್ತೆ ಎಂತದು?
ಬಿಡುವುದಕ್ಕೆ ಹೇಳಿದ್ರೆ ಅಂತ ಹೇಳಿದ್ರೆ ನನ್ನನ್ನು ಬಿಡುವುದಕ್ಕ ನೀನಲ್ಲ ಬಿಡು. ನಿನ್ನ ಮಾತು ಬಿಡು. ಯಾಕೆ ಬಿಡಬೇಕು? ಕಾರಣ ಉಂಟು. ರಮೇ ನೀ ಹೇಳಿದೆಯಲ್ಲ ರಮ ಅದರಲ್ಲಿ ರಮೇಶನ ಹೆಂಡತಿ. ಏ ಅಣ್ಣ, ರಮೇಶನ ಹೆಂಡತಿ ಹೇಗೆ ಬರ್ತಾಳೋ? ಯಾಕೆ ಬರೋದಿಲ್ಲ? ಯಾರವಳು? ಯಾರು? ಹರಿಯ ವಕ್ಷಸ್ಥೆ, ಹರಿಯ ಹೃದಯದಲ್ಲಿ ವಾಸವಾಗಿರುವವಳು. ಆ ಜಾಗ ಬಿಟ್ಟು ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇರುವವಳಾಗಿರ್ಬೋದು. ಅವ ಯಾರವಳು? ಪಾರ್ವತಮ್ಮ. ಪಾರ್ವತಮ್ಮ, ನಮ್ಮಮ್ಮ. ನಮ್ಮಮ್ಮ, ನಮ್ಮಮ್ಮ. ನಿಲ್ಲು ಅಮ್ಮ. ಪಾರ್ವತಮ್ಮ, ನಿನ್ನ ದರ್ಶನಕ್ಕಾಗಿ ಬಂದಿರುವೆ. ನಿನ್ನ ಶರಣ. ಎಂತದ ಕಷ್ಟ ಸುಖ ಮಾತಾಡ. ಈಗ ನೀ ಹೇಳಿದ್ದೇನು? ಪಾರ್ವತಮ್ಮ ಹೌದಲ್ವಾ ಅಂತ ಹೇಳಿ. ಹೌದಲ್ವಾ? ಇನ್ನೊಮ್ಮೆ ನೋಡ್ತೇನೆ. ಯಪ್ಪ, ಏನಾಗ್ತದೆ? ಇವಳು ಪಾರ್ವತಮ್ಮ ಅಲ್ಲ, ಇವಳು ಪಾರ್ವತಮ್ಮ ಅಲ್ಲ. ಹೇಳಿದೆ ಸರಿಯಾಗಿ ನೋಡಿದ. ಹಣೆಯಲ್ಲಿ ದೊಡ್ಡ ಬೊಟ್ಟಿ ಇಲ್ಲ. ಅಯ್ಯೋ, ದೊಡ್ಡ ಬೊಟ್ಟಿದ್ದವರೆಲ್ಲ ಪಾರ್ವತಮ್ಮ ಅಂತ ಯಾರು ಹೇಳಿ? ಹೌದು ಪುಣ್ಯಾತ್ಮ, ಪಾರ್ವತಮ್ಮನ ಹಣೆಯಲ್ಲಿ ದೊಡ್ಡ ಕೆಂಪು ಬೊಟ್ಟಿರ್ತದೆ. ಅದು ನಾವು ನೋಡಿದ್ದೇವಲ್ಲ. ಮತ್ತೆ ಅವಳ ಶರೀರ ಅವಳು ಬಂದಿರ್ಬೋದಾ? ಯಾರವಳು? ಇವಳು ಹಾಗಲ್ಲ. ಹೌದೌದೌದೌದು. ಇದು ಮಹೇಶನ ಹೆಂಡತಿ ಅಲ್ಲ. ಯಾಕೆ ಅಲ್ಲ? ಯಾಕಲ್ಲ? ಒಬ್ಬಳಿಗೆ ಅಂಗವನಿತ್ತ, ಇನ್ನೊಬ್ಬಳ ಶರೀರದಲ್ಲಿ ಹೊತ್ತ ಹೆಣ್ಣುಗಳೆಂಬ ಪಿತ್ತ. ಹಾಗೆ ಹೇಳ್ಬಾರ್ದು ನಮ್ಮ ದೇವರು. ಹೌದೌದು, ಕುಲದೇವರು. ಹಾಗಿದ್ರೆ ಇವಳಾಗಿರ್ಬೋದಾ? ಯಾರು ಇವಳು? ಆರತಿಯೇ ಧರೆಗಿಳಿದಂತೆ. ಎಲ್ಲಿದ್ದಾನೆ? 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 ಹಿಂದೆ ನೋಡಿ, ಹಿಂದೆ ನೋಡಿ. ಹಿಂದಿಲ್ಲ. ಈಗ ಗೊತ್ತಿಲ್ಲ ನಿನಗೆ? ಹೇಗೆ? ಈಗ ಹೆಂಡತಿಯರ ಮುಂದೆ, ಗಂಡಂದಿರಿ ಹಿಂದೆ. ಹೀಗೆ ಹಿಂದೆಯೇ ಇರುವುದಾ? ಯಾಕಾದ ಹಾಗೆ? ಅದೇ ಎಷ್ಟು ಅಂತ ಅಲ್ಲ, ಸೃಷ್ಟಿ ವಿಚಿತ್ರ. ಒಂದೊಂದು ಆಗ್ತದೆ. ಕಾಲ ಹೋದಾಗ ಏನಾಗ್ತಂತ ಅವರು ಬರುವುದಿಲ್ಲ. ಯಾರು ಬೇಕಾದ್ರೂ ಬದಲಾಗಲಿ, ಅವರ ಮೇಳ ಬದಲಾಗುವುದಿಲ್ಲ. ರತಿಯ ಮೇಳದೊಳು ಇರ್ಪ ಕಾಮ ಸತ್ಯ ಬಿಟ್ಟಿರಲಾರ ಸುಪ್ರೇಮ. ಹಾಗಿದ್ರೆ ಅವಳು ಬರೋದಕ್ಕೆ ಸಾಧ್ಯ. ಅವರದ್ದು ಚಿಕ್ಕ ಮೇಳವ. ಚಿಕ್ಕ ಮೇಳ ಅಂದ್ರೆ ಚೊಕ್ಕ ಮೇಳ. ಅವರದ್ದು ಬೇಗ ಮುಗಿಲಿಕ್ಕಿಲ್ಲ. ಇಲ್ಲ ಇಲ್ಲ, ಅವರಿಬ್ಬರೇ ಇರು. ಇಬ್ಬರೇ ಇರು. ಅದು ಮುಗಿಯುವ ಮೇಳವೂ ಅಲ್ಲ. ಹಾಗಿದ್ರೆ ಇವಳಾಗಿರ್ಬೋದು. ಯಾರಿವಳು? ಅಪ್ಸರೆ. ಅಪ್ಸರೆ ಅಂದ್ರೆ ರಂಬೆ. ನೀ ಏನಂಬೆ? ಇವಳೊಂದು ಪುತ್ತಳಿಯ ಬೊಂಬೆ. ಓಹೋ, ಅಣ್ಣ, ನೀ ಏನು ಹೇಳಿದ? ಇವರು ನಾಗದ ಸತಿಯ. ನಾಲ್ಕದ ಸತಿಯರ ನೂಕಲಿ ಮಡುವಿಗೆ ಈಕೆಯ ನೋಟದ ನೇತ್ರಗಳೇತಕ್ಕೆ? ನಾಲಗೆ ಏಕೆ ಕತ್ತರಿಸಿ ಹಾಕಬೇಕು. ಇವಳನ್ನು ಕಂಡ ಬಳಿಕ ಏನೋ ಒಂದು ವ್ಯತ್ಯಾಸ ಅಲ್ವೇ ಇದು? ಹೌದು. ನಿನಗೇನಾಗ್ತದೆ? ಎಂತ ಆಲೋಚನೆ ಮಾಡುದು? ಆಗಿಂದ ನನ್ನನ್ನೇ ನೋಡ್ತಾ ಇದ್ದಾಳೆ. ಅವಳ ಸುದ್ದಿ ನೋಟವನ್ನು ಕಂಡಾಗ ಈಗಲೇ ಹೋಗಿ ಹೇಳಿಬೇಡ ಪುಣ್ಯ. ನಿಲ್ಲು. ಏನಾಯ್ತು ನಿನಗೆ? ಅವಳನ್ನು ಮದುವೆ ಆಗಿ ಬರ್ತೇನೆ. ಒಂದು ಮಾತಾಡಿದ್ರೆ ಜಾಗ್ರತೆ. ಯಾಕೆ? ನೀನು ಅವಳನ್ನು ಮದುವೆ ಆದ್ರೆ ಇನ್ನೊಬ್ಬರು ಬೇಕು. ಯಾಕೆ? ಬೆಂಕಿ ಕೊಡುವುದಕ್ಕೆ. ಏನು ಹಾಗೆಲ್ಲ ಅಸಂಬದ್ಧ? ಏನು ಕೊಮ್ಮನ ವರ ಮರೆತು ಆಯ್ತಾ? ಹೇಗೆ? ಅಖಂಡವಾದ ಬ್ರಹ್ಮಚಾರ್ಯ ವ್ರತವನ್ನು ಎಂದಿನವರೆಗೆ ಪಾಲಿಸುವಿರೋ ಅಂದಿನವರೆಗೆ ಚಂಡಮುಂಡರಿಗೆ ಮರಣ ಇಲ್ಲ. ಸಾಯುದು ದೊಡ್ಡ ವಿಷಯ ಅಲ್ಲ ಪುಣ್ಯಾತ್ಮ. ಮೀರಿದ ಕಾಲಕ್ಕೆ ಚಂಡಮುಂಡರಿಗೆ ಮರಣ. ಹೌದು. ಸತ್ತ ಮೇಲೆ ನಾಳೆ ಬೆಳಿಗ್ಗೆ ಮುಖಪುಟದಲ್ಲಿ ಬರ್ತದೆ. ಹೇಗೆ? ಒಬ್ಬಳಕ್ಕೆ ಹೆಣ್ಣನ್ನು ಕೆಣಕುವುದಕ್ಕೆ ಹೋಗಿ ಚಂಡಮುಂಡರ ಅಕಾಲ ಮರಣ. ಮತ್ತೆ ಬಿಡ್ತಾರಲ್ಲ. ಗಂಡದಲ್ಲಿ ಚಂಡಮುಂಡರು ಇನ್ನಿಲ್ಲ. 10 ವರ್ಷ ಕಳೀಲಿ. ಮತ್ತೆ ಇನ್ನೊಮ್ಮೆ ಬರೀತಾರೆ. ಹೇಗೆ? ಚಂಡಮುಂಡರೇ, ನೀವು ನಮ್ಮನ್ನಾಗಲಿ 10 ವರ್ಷ ಸಂದರು ನಿಮ್ಮ ನೆನಪು ಸದಾ ಜಾಗೃತ, ಚಿರಸ್ಮರಣೆ ಅಂತ ಹಾಗೆಲ್ಲ ಬರೀತಾರೆ. ಹಾಗಾದ್ರೆ ಇವಳು ಯಾರು? ಯಾರು? ಯಾರಾದರೆ ನಮಗೇನು? ಈ ಭಾವಕಿಯ ಬಗೆಗೆ ಯಾಕೆಂದು ಮೊಳಗವಾದ ಈ ವಿವಾದ ಲಂಡನ ಮೊಳಗೆ ಬಂದಾಗ ಜಾತಿ ಜಾತಿ ಕೊಳ್ಳಲಿ ಯಮಗೆ ಅಣ್ಣ, ಈ ಭಾವಕಿಯ ಬಗೆಗೆ ವಾದ ಏನು ಮಾಡುದು? ಇವಳ ವಿಚಾರವನ್ನು ಯಾರಲ್ಲಿ ಹೇಳುವ? ಯಾರಲ್ಲಿ? ನಿಮ್ಮಡೆಯ ಶುಂಭ ದಾನವ ಕುಲಕ್ಕೆ ಅವ ಬಿಂಬ, ದಾನವರಿಗೆಲ್ಲ ಆಧಾರ ಸ್ತಂಭ. ಸರಿ, ಇವಳ ವಿಚಾರವನ್ನು ಹೇಳಿ ಕಾಂಬ. ಏನೆಂಬ? ಕರೆತನ್ನಿ ಎಂಬ. ತಮ್ಮಂದಿರ ಭೇಟಿಗಾಗಿ ಹೋದವರು ಶುಭ ವಾರ್ತೆ ನಿರೀಕ್ಷೆಯಲ್ಲಿದ್ದೇನೆ, ಹೇಳಿ. ಧರಣಿಯ ಅಣ್ಣದೇ ತಮ್ಮಂದಿರ ಆಜ್ಞೆ ತಿರುಗಾಟಕ್ಕೆ ಹೊರಟವರು ಎಲ್ಲ ಕಡೆಯಲ್ಲಿ ನಿನ್ನದೇ ಹೆಸರು ಏಕದೇವ ಶುಂಭ ಅನ್ನುವ ಹಾಗೆ ಬಹಳಷ್ಟು ಸಂತೋಷವಾಯಿತು. ತಿರುಗಾಟ ಹೆಚ್ಚಾಯಿತು, ಹಸಿವೆ ಆರಂಭವಾಯಿತು. ಹಸಿವೆ ನಿವಾರಣೆಗೆ ಬೇಕಾಗಿ ಕದಂಬವನದಲ್ಲಿ ಭೇಟಿಯನ್ನು ಆಡಿದೆವು. ತದನಂತರಗೊಂಡಂತಹ ಆಯಾಸಕ್ಕೆ ನಿವಾರಣೆಗೆ ಬೇಕಾಗಿ ಕದಂಬವನದಲ್ಲಿ ತುದಿಯನ್ನು ಏರಿದವಣ್ಣ. ಅಲ್ಲೊಂದು ಸ್ವರ ಕೇಳಿ ಬಂತು. ಯಾವ ಸ್ವರ? ಯಾವ ಸ್ವರ ಎನ್ನುವುದನ್ನೇ ಶೋಧಿಸುತ್ತಾ ಮುಂದುವರಿದವರು ನಾವು. ಮುಂದೆ ಮುಂದೆ ಹೋಗುವಾಗ ಕಾನನದ ಮಧ್ಯ ಭಾಗದಲ್ಲಿ ಸ್ವರ್ಣದ ಉಯ್ಯಾಲೆಯನ್ನು ತೂಗುತ್ತಾ ಇತ್ತು. ಅದನ್ನು ಏರಿ ಓರ್ವಾಕೆ ಬಾಲೆ ಶ್ರುತಿ ತಾಳ ಲಯಬದ್ಧವಾಗಿ ಹಾಡ್ತಾ ಇದ್ದಾಳೆ. ಕೇವಲ ಅವಳ ಸ್ವರ ಮಾತ್ರ ಇಂಪಲ್ಲ ಅಣ್ಣ, ರೂಪ ನೋಡಬೇಕು. ಅತ್ಯಂತ ರೂಪಸಿ ಇದ್ದಾಳೆ, ಅತ್ಯಂತ ಲಾವಣ್ಯವತಿ ಇದ್ದಾಳೆ. ಅವಳ
ಅವಳು ಯಾರಿಗೆ ಸೇರ್ಬೇಕು? ನಿನಗೆ ಸೇರು. ತಮ್ಮಂದಿರ ಮನದಿ ಜನ ತಮ್ಮಂದಿರ ಆತನ ಬಾಧೆ ಅಧಿಕವಾಗುತ್ತದೆ. ಯಾರು ನಿನಗೆ ತೊಂದರೆ ಯಾರು ಕೊಡುದು ಅದನ್ನು ಹೇಳ್ಬೋದು. ಅವ ಕಾಣುವುದಿಲ್ಲ. ಅನಂಗ ಆತನ ಕೈಯಲ್ಲಿರುವಂತಹ ಪಂಚಶರಗಳನ್ನು ಒಮ್ಮಿಂದೊಮ್ಮೆಲೆ ನನ್ನ ಮೇಲೆ ಪ್ರಯೋಗಿಸಿಬಿಟ್ಟ. ಇದನ್ನು ಬಿಟ್ನ ಆಕೆಯನ್ನು ಇವತ್ತಿಗೆ ನಾನು ವರಿಸಲೇಬೇಕು. ಹೌದಾ? ಹಾಗಾದ್ರೆ ಚಿಂತೆ ಬಿಡು, ನಾವು ಹೋಗಿ ಕರೆತೇವೆ. ನೀವು ಹೋಗುವುದು ಬೇಡ. ಯಾಕೆ? ಬೇಟೆ ಆಡಿದಂತ ಆಯಾಸ, ಆದ್ದರಿಂದಾಗಿ ವಿಶ್ರಾಂತಿ ಅಗತ್ಯ. ಈಗ ನಮಗೆ ಆಯಾಸ ಆಗಿದೆ ಅಂತ ಯಾರು ಹೇಳಿದ್ರು? ಚಂಡ ಮುಂಡರಿಗೆ ಆಯಾಸ ಆಗುವುದೇ ಇಲ್ಲ, ನಾವು ಮನೋಬಲದವರು ಅಲ್ಲ. ನೀವು ಮನೋವೇಗದವರು. ತುಯಿನಗಿರಿಯನ್ನು ಮತ್ತೆ ಯಾಕೆ ಏರಿದ್ದು? ಏರಿದ್ದು ಆಯಾಸ ಆಗಿ ಅಲ್ಲ, ಮತ್ತೆ ತನುವಿನ ಶ್ರಮವನ್ನು ಇಳಿಸುವುದಕ್ಕೆ, ಹೌದಾ? ಬೆವರು ಹೋಗ್ಲಿಕ್ಕೆ. ಬೆವರು ಹೋಗುವುದಕ್ಕಾಗಿ ಇಲ್ಲಿ ವ್ಯವಸ್ಥೆ ನಮಗೆ ಮಾಡಿ. ಈಗ ಆಯಾಸ ಇಲ್ಲ ಅಣ್ಣ. ಇಲ್ಲದಿದ್ದರೂ ಕಳಿಸುವವರನ್ನು ಅಲ್ಲಿಗೆ ಕಳಿಸಬೇಕು. ನೀವೆಲ್ಲ ಮಕ್ಕಳು. ಈಗ ಮಕ್ಕಳೆಂದರೆ ಮದುವೆ ವಿಚಾರದಲ್ಲಿ ನೀವು ಮಕ್ಕಳು. ಹಾಗೆ ವ್ರತವನ್ನು ಮಾಡುವ ಕಾರಣ ಮಕ್ಕಳು. ಅಣ್ಣ ನೀವು ಹೇಳಿದ್ದು ಅಂತ ಕೇಳ್ತೇವೆ. ಹೋಗಿ ಸುಗ್ರೀವ, ಎಲ್ಲಿದ್ಯಾ? ಬಾರಯ್ಯ ಸುಗ್ರೀವ. ಹೇಳಿದನು ಮೆರವ ಕದಂಬ ಮನದೊಳಗೆ ಸುಗ್ರೀವ, ಜ್ಞಾನವೃದ್ಧನ್ಬಹುದು, ವಯೋವೃದ್ಧನ್ಬಹುದು. ಇವತ್ತಿಗೆ ನಿನ್ನನ್ನು ಕರೆಸಿಕೊಳ್ಳುವುದಕ್ಕಾಗಿ ಬಲವಾದ ಕಾರಣ ಉಂಟಯ್ಯ. ಏನು ಪ್ರಭು? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾಕಾಂತಾರದಲ್ಲಿ ಬಂಗಾರದ ವಯ್ಯಾಲೆಯಲ್ಲಿ ತರುಣಿವರ್ಗಳನ್ನು ನೋಡಿದರು. ಮಾತ್ರವಲ್ಲದೆ ನಾನು ಮದುವೆ ಆಗ್ಬೇಕೆಂಬುದಾಗಿ ವಿಚಾರವನ್ನು ತಿಳಿಸಿದ್ದಾಳೆ. ಆದ್ದರಿಂದಾಗಿ ನೇರವಾಗಿ ಹೋಗಬೇಕು ಕಾನನಕ್ಕೆ. ಆಕೆ ಬಳಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖೇನ ಕರೆತಾರಯ್ಯ. ಹೋಗೋ. मेरे मगदम ಶಿವ 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 ಸ್ಮರಣ ಸಿಲುಕುತ್ತಲೆ ನಮ್ಮ ಕೆಟ್ಟು ಹೋದನಲ್ಲ ತಿಳಿದು ಹೀಗೆ ಮನೆಗೆ ಒಡೆಯನಾಜ್ಞೆ. ಹೋಗು ಸುಗ್ರೀವ, ಕದಂಬಾವನದೊಳಗೆ ತರುಣಿಯೋರ್ವಳಿದ್ದಾಳೆ. ಮದುವೆ ಆಗುವುದಕ್ಕೆ ಅರ್ಹವಾದ ಹೆಣ್ಣೆಂಬುದಾಗಿ ಕದಂಬಾವನದತ್ತ ಪಯಣವನ್ನು ಬೆಳೆಸಿದೆ ಎಂದಾದ್ರೆ ನೋಡುವುದೆಂತದ್ದನ್ನು. ನನಗೆ ಆದ ಇರುವಂತಹ ಆಯಾಸ ಇಂದಿಲ್ಲವಲ್ಲ. ಹಣ್ಣು ಮುದುಕನ ಮೈಯಲ್ಲಿ 18ರ ಗಗನ ಉಲ್ಲಾಸ. ಕದಂಬಾವನದತ್ತ ಬಂದು ನೋಡಿದ್ರೆ ಶಿವನೇ ಏನಿದು ಬೆಳಕು? ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿ ಸೂರ್ಯ ರಶ್ಮಿಯೇ ಸೋಕದಿರುವಂತಹ ಕದಂಬಾವನ ಎಂದು ಶತಕೋಟಿ ದಿವಾಕರರ ಪ್ರಭೆಯಿಂದ ಶೋಭಿಸುತ್ತಾ ಇದೆ, ರಾರಾಜಿಸ್ತಾ ಇದೆ. ವೈರತ್ವದಿಂದ ಬಾಳಬೇಕಾದ ಕಗಮಿಗೆ ಸಂಕುಲ. ಹಾವು ಮುಂಗುಸಿಗಳ ಮೆರೆದಾಟ. ಸಿಂಹವೊಂದು ಜಿಂಕೆ ಜೊತೆ ಆಟವಾಡುತ್ತಾ ಇದೆ. ಶಿವನೇ ಇದೆಲ್ಲ ಹೇಗೆ ಸಾಧ್ಯ? ಕೇಳಿ ಬರುತ್ತಾ ಇದೆ ಗಾಯನ. ಸಪ್ತಸ್ವರ ಸಮ್ಮಿಲಿತವಾದಂತಹ ಶುಶ್ರಾವ್ಯವಾದ ಗಾಯನ. ಅರಿತೆ ಇದಕ್ಕೆಲ್ಲ ಕಾರಣ ಇವಳೇ ಇದ್ದಾಳೆ. ಉಯ್ಯಾಲೆಯನ್ನು ತೂಗುತ್ತಾ ಗಾಯನವನ್ನು ಪಾಡುತ್ತಾ ಕುಳಿತಿದ್ದಾಳಲ್ಲ ಈ ಬಾಲೆ. ಇದರ ಅರ್ಥವೇನು? ಪ್ರಪಂಚವೇ ಒಂದು ತೂಗುವಯ್ಯಾಲೆ, ಅದನ್ನು ನಾನು ತೂಗಬಲ್ಲೆ ಎನ್ನುವಂತಹ ಉದ್ದೇಶವನ್ನು ಇರಿಸಿಯೇ ಈಕೆ ಇಲ್ಲಿ ನೆಲೆಯಾಗಿದ್ದಾಳೆ. ಶಿವನೇ, ಮುಹೂರ್ತ ರೂಪದಲ್ಲಿ ಹೆಣ್ಣಾಗಿ ಕಂಡರೂ
ಅಮೂರ್ತ ಪೂರ್ವದಲ್ಲಿ ನೋಡಿದೆವು ಎಂದಾದ್ರೆ ಈಕೆ ಜಗದಾದಿ ಮಾತೆ. ಕೇವಲ ಚರ್ಮಚಕ್ಷುಗಳಿಂದ ಇವಳನ್ನು ಗುರುತಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತರ್ಚಕ್ಷುವನ್ನು ತೆರೆದು ನೋಡಿದೆ ಎಂದಾದ್ರೆ ಪಾದದಲ್ಲಿ ಬ್ರಹ್ಮನ ತೇಜಸ್ಸು, ಹಿಮ್ಮಡಿಯಲ್ಲಿ ಅಂಗಾರಕ, ನಾಭಿಯಲ್ಲಿ ಇಂದ್ರ, ಕಟಿಯಲ್ಲಿ ಬುಧ, ಕರ್ಣ ದ್ವಯಗಳಲ್ಲಿ ವಾಯು ಹಾಗೂ ನಿರುತಿ, ತನ್ನ 3 ಕಣ್ಣುಗಳಲ್ಲಿ ಅಗ್ನಿ ಹಾಗೂ ಸೂರ್ಯಚಂದ್ರರು, ಭುಜ 2ರಲ್ಲಿ ಹರಿಹರರಾದರೆ ಪ್ರಪಂಚವನ್ನೇ ಸುಡಬಲ್ಲೆ ಎಂಬ ಹಾಗೆ ಯಮ ಹಾಗೂ ಮೃತ್ಯು ದೇವತೆ ತನ್ನ ಕಣ್ಣುಗಳ 2 ಹುಬ್ಬುಗಳಲ್ಲಿ ನಲಿದಾಡುತ್ತಾ ಇದ್ದಾರೆ. ಚಂಡಮುಂಡರು ಬಂದು ಆಡಿದರಂತೆ, ಕದಂಬಾವಳದೊಳಗಿರುವವಳು ತರುಣಿ ಅಂತ. ಚಂಡಮುಂಡರಿಗೆ ಹೆಣ್ಣನ್ನು ನೋಡುವಾಗ ತರುಣಿಯ ಭಾವ ಬರುವುದಕ್ಕುಂಟೆ ಹೇಳಿ. ಒಂದು ಹೆಣ್ಣನ್ನು ಕಂಡರೆ ತಾಯಿಯ ಭಾವದಿಂದ ನೋಡುವವರು ಅವರು. ಬ್ರಹ್ಮಚಾರಿತ್ವವನ್ನು ಪಾಲಿಸಿಕೊಂಡು ಬಂದವರು ಇದುವರೆಗೆ. ಅವರಿಗೂ ಈಕೆ ತರುಣಿಯಾಗಿ ಕಂಡಳು ಅಂತ ಆದ್ರೆ ಅವರ ಬ್ರಹ್ಮಚಾರಿತ್ವ ನಶಿಸಿ ಹೋಯ್ತು ಅಂತಲೇ ಅರ್ಥ. ಕಾಮಣಮಾನಕ್ಕೆ ತುತ್ತಾದನೆ ನನ್ನೊಡೆಯ. ಇದುವರೆಗೆ ಮದುವೆ ಆಗುವುದಕ್ಕೆ ಮನ ಮಾಡದಿರುವಂತಹ ನನ್ನೊಡೆಯ ಶುಂಭ ಚಂಡಮುಂಡರು ಹೇಳಿದ ಮಾತನ್ನು ಕೇಳಿ ಮದುವೆ ಆಗುವುದಕ್ಕೆ ತೀರ್ಮಾನವನ್ನು ಕೈಗೊಂಡನಲ್ಲ. ಸಾಮಾನ್ಯನೇ 14 ಲೋಕವನ್ನು ಗೆದ್ದವ ನನ್ನೊಡೆಯ ಶುಂಭ ಅಖಂಡವಾದಂತಹ ದಾನವ ಕುಲ ಸಮುದಾಯಕ್ಕೆ ಹೆಮ್ಮರವಾಗಿ ನಿಂತವನಿದ್ದಾನೆ. ಈಗ ಅವನು ಕೈಗೊಂಡಂತಹ ನಿರ್ಧಾರ ಹೇಗಾಯಿತು? ದಾನವ ಕುಲವೆಂಬುದು ಅಳಿವಿನ ಅಂಚಿಗೆ ಬರುವಂತಹ ಸಂದರ್ಭ ಈಗ ಒದಗಿ ಬಂತಲ್ವ ಶಿವನೇ? ಶಿವ ಶಿವ, ತರುಣಿಯೇ ಹೆಣ್ಣೆ ಇವಳು, ಆದಿಮಾಯ ಇದ್ದಾಳೆ. 3 ಮೂರ್ತಿಗಳಿಗೆ ದಿಕ್ಕು ಕಾಣದಿದ್ದಾಗ ದಿಕ್ಕು ತೋರಿಸಿದ ಆದಿಮಾಯ ಅಲ್ವೇ ಈಕೆ? ಸಿಕ್ಕುವಳೆ, ಸಿಕ್ಕಿದರೂ ದಕ್ಕುವುದಕ್ಕುಂಟೆ. ದಕ್ಕುವುದು ಮೃತ್ಯು ದೇವತೆಯ ದರ್ಶನ ಮಾತ್ರ. ಸತ್ಯ ವಿಚಾರವನ್ನು ಹೋಗಿ ಒಡೆಯನಲ್ಲಿ ಅರ್ಹುತ್ತೇನೆ ಎಂಬುದಾಗಿ ಹೋದ್ರೆ ಸುಮ್ಮನೆ ಬಿಟ್ಟಾನೆ ನನ್ನೊಡೆಯ. ಮುದುಕನಿಗೆ ತಲೆಗೆಟ್ಟಿದೆ ಎಂಬುದಾಗಿ ತಲೆಯನ್ನೇ ಕತ್ತರಿಸಿಯ. ಆದರೆ ನಾನು ಹಿಂದುಳಿಯುವುದಿಲ್ಲ. ಒಡೆಯನ ಆಜ್ಞೆಯೇ ನನಗೆ ಮಾನ್ಯ. ಶೋಣಿತಾಪುರದಲ್ಲಿ ಉಂಡಿದ್ದೇನೆ, ಆ ಋಣವನ್ನು ತೀರಿಸಬೇಕು. ಈ ತಾಯಿಯಲ್ಲೇ ಮಾತಾಡಿಸ್ತೇನೆ. ಜನನಿ 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 ಶುಭವಾಗಲಿ ನಿನಗೆ. ಏನಮ್ಮ ಇದು? ಅದಂಬಾವಣ, ನೀನಿಲ್ಲಿ ಕುಳಿತಿರುವ ಎಲ್ಲ ತಾಯೇ? ಹೌದಷ್ಟೇ. ಪರಿಸರವನ್ನು ನೋಡುವುದಕ್ಕೇನೋ ಸಂತೋಷವಾಗುತ್ತದೆ. ಆದರೆ ನೀನು ಇರಬೇಕಾದವಳಲ್ಲವಂತೆ. ಯಾಕೆ, ಏನಾಯಿತು? ಆಜ್ಞೆಯಾಗಿದೆ ಅಮ್ಮ. ಯಾರಿಗೆ? ನನಗೆ ತಾಯೇ. ಏನು? ಒಡೆಯ ಶುಂಭ ಆಜ್ಞೆಯನ್ನು ಮಾಡಿದ್ದಾನೆ. ನೀನು ಇಲ್ಲಿರಬೇಕಾದವಳಲ್ಲವಂತೆ. ನಾನು ನಿನಗೋಸ್ಕರವಾಗಿಯೇ ಬಂಗಾರದ ರಥವನ್ನು ತಂದಿರಿಸಿದ್ದೇನೆ. ನನಗಾಗಿ? ಹೌದಮ್ಮ. ವಿಯಾಲೆಯಿಂದ ಇಳಿದು ತಿಳಿದು ತಂದಂತಹ ರಥವನ್ನು ಏರಿದೆ ಎಂದಾದ್ರೆ ಏರಿದ್ರೆ ಶೋಣಿತಾಪುರಕ್ಕೆ ಕೊಂಡು ಹೋಗುತ್ತೇನೆ. ಯಾಕಯ್ಯ ಸಂಭ್ರಮ ಉಂಟೆ? ಒಡೆಯ ಶುಂಭನನ್ನು ಮದುವೆ ಆಗಬೇಕಮ್ಮ. ಇದರಲ್ಲಿದ ಎಲ್ಲ ಜನ ಮೋಹದ ಬಲೆಯೊಳಗೆ ಸಿಲುಕಿ ಬಿದ್ದನೆ ಖಳಶುಂಭ. ಪರಿಣಾಮದಲ್ಲಿ ಸಂಧಾನಕ್ಕೆಂದು ಐತಂದ ಸುಗ್ರೀವ ಈತನಾಡಿದ ಮಾತುಗಳನ್ನು ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತಷ್ಟೇ. ನಗುವಿನ ಅಲೇ ಈತನಿಗೆ ದಗೆಯಾಯಿತೆ. ಸತ್ತೇ ಬಿದ್ದಿದ್ದಾನೆ. ಕರುಣೆಯಿಂದಲೇ ಎಬ್ಬಿಸುತ್ತೇನೆ ಸುಗ್ರೀವ. ಏನಿದ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಒಡೆಯನಾಡಿದ ಮಾತನ್ನು ತಾಯಿಯಲ್ಲಿ ಬಿತ್ತರಿಸುತ್ತಿರುವ ಸಂದರ್ಭ ನಗುವೊಂದನ್ನು ಬೀರಿಟ್ಟು ತಪ್ಪನೇ ದರಗುರುಳಿ ಬಿದ್ದಂತಹ ಅನುಭವ. ನೋಡಿದ್ರೆ ಸ್ವರ್ಗಲೋಕದಲ್ಲಿ ನಾನಿದ್ದೆ. ಅಜ್ಜಯ್ಯ ಕಾಣುವುದಕ್ಕೆ ಸಿಕ್ಕಿದ್ರು. ಏನು ಸುಗ್ರೀವ ಇಷ್ಟು ಬೇಗ ಬಂದು ಬಿಟ್ಟೆ ಎಂಬ ಮಾತನ್ನು ಕೇಳಿದ್ರು. ಹೀಗೆ ಅಜ್ಜಯ್ಯನಲ್ಲಿ ಮಾತನಾಡುತ್ತಿರುವ ವೇಳೆ ಮತ್ತೊಮ್ಮೆ ದರಗುರುಳಿದಂತಹ ಅನುಭವ. ನೋಡಿದ್ರೆ ಅದೇ ಕದಂಬಾವಣದೊಳಗೆ ನಾನಿದ್ದೇನೆ. ಹಾಗಾದ್ರೆ ನಾನು ಕಂಡದ್ದು ಕನಸೆ? ಈ ಸುಗ್ರೀವ ಸಾಯಲಿಲ್ವೇ? ಸತ್ತಿದ್ದೇನೆ, ಮತ್ತೊಮ್ಮೆ ಬದುಕಿದ್ದೇನೆ. ಅರ್ಥ ಆಯ್ತು.
ಒಬ್ಬನನ್ನು ತರೆಯುವುದಕ್ಕೂ ಪೊರೆಯುವುದಕ್ಕೂ ಸರ್ವಶಕ್ತಿ ಈಕೆ ಅಲ್ವೇ? ನಗುವಿನ ಮೂಲಕ ಒಬ್ಬ ಈ ಮುದುಕನನ್ನು ಸಾಯಿಸ್ತಾಳೆ ಅಂತಾದ್ರೆ ಎಷ್ಟು ಶಕ್ತಿವಂತಳು ಎಂಬುದನ್ನು ಅರ್ಥ ಮಾಡಿಕೊಂಡೆ. ನನ್ನಿಂದ ಒಂದು ಅಪರಾಧವಾಗಿ ಹೋಯ್ತಲ್ವಾ? ಅಮ್ಮ ಅಮ್ಮ, ನಗಬಾರ್ದು ತಾಯಿ. ನಗುವ ಅಧಿಕಾರವು ನನಗಿರುವೆ. ನಾನು ಮತ್ತೆ ಸಾಯ್ತೇನಮ್ಮ. ಬದುಕಿಸುವುದಕ್ಕೆ ನಾನಿಲ್ವೇ ಸುಗ್ರೀವ? ಬೆದರಿದೆಯಾ? ಹೆಣ್ಣರುಗಳು ಅನುರೂಪನಾದ ವರನನ್ನು ಬಯಸುವುದು ತಪ್ಪಲ್ಲವಲ್ಲ. ಮದುವೆಯಾಗಬೇಕೆಂಬ ಹಂಬಲ ನನ್ನಲ್ಲಿಯೂ ಉಂಟು. ಆದರೆ ನನ್ನ ಮದುವೆಯ ಕುರಿತಾಗಿ ಪೂರ್ವದಲ್ಲಿ ನಾನು ಪಣಬದ್ಧಳಾದವಳಿದ್ದೇನೆ. ಯೋಮಾಂ ಜಯತಿ ಸಂಗ್ರಾಮಿ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ದುರದಲ್ಲಿ ನನಗೆ ಸರಿಬಲನಾಗಿ ಕಾಣಿಸಿಕೊಳ್ಳುವನು, ಅವನನ್ನೇ ವರಿಸುವಲ್ಲಿ ನಾನು ಬದ್ಧಳಾಗಿದ್ದೇನಷ್ಟೇ. ನಿನ್ನೊಡೆಯ ಶುಂಭಾಧಿಕನೇ, ಅವನ ತಮ್ಮನು ಶುಂಭ ಬಲಾಢ್ಯನೇ, ಪ್ರತ್ಯಕ್ಷ ಶಂಭುವೇ ಬೆಳಗಿದನು. ದುರಕ್ಕಾಗಿ ಬೆದರುವ ಹೆಣ್ಣು ನಾನೆಲ್ಲ ತಿಳಿಸು ನಿನ್ನ ಒಡೆಯನಲ್ಲಿ. ಒಂದು ಕೋರಿಕೆ. ಏನಯ್ಯ? ಈ ಮುದುಕ ಜೀವನದಲ್ಲಿ ಒಳ್ಳೆಯದಂತ ಯಾವುದು ಮಾಡಿದ್ದಿಲ್ಲವಮ್ಮ. ಠಾಣವರ ಜೊತೆಗೂಡಿಕೊಂಡು ಮಾಡಬಾರದ ಅನ್ಯಾಯದ ಕೆಲಸವನ್ನೇ ಮಾಡಿಕೊಂಡು ಬಂದವ. ದೇವಿಯ ದರ್ಶನವಾಯಿತು. ಕೂದಲು ಬೆಳ್ಳಗಾದ ಕಾಲಕ್ಕಾದ್ರೂ ನಿನಗೆ ಅರಿವಾಯಿತು ನೋಡು. ಧನ್ಯನಾದೆ ತಾಯೇ. ಅಮ್ಮ, ಇನ್ನೀ ಬದುಕುವ ಆಸೆ ನನಗಿಲ್ಲವಮ್ಮ. ಯಾಕೆ? ಅರಿಗಳ ಭೀತಿಯೇ? ಷಡ್ವೈರಿಗಳ ಭಯವೇ? ಯಾವುದರ ಭೀತಿ ಇಲ್ಲ. ಯಾವ ಲೋಕವನ್ನು ಸೇರಿ ಮತ್ತೆ ಲೋಕವನ್ನು ಸೇರುವುದಿಲ್ವೋ ಆ ಸಾಹಿತ್ಯ ಪದವಿಯನ್ನು ಒದಗಿಸಬೇಕಮ್ಮ. ಅವೇದ ಜ್ಞಾನವನ್ನು ಹೊಂದಿ ಮೋಕ್ಷ ಮಾರ್ಗವನ್ನು ಪಡೆ ಸುಗ್ರೀವ. ಜಯ 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 ಜಯ. ಕಾರಣವನ್ನು ತಿಳಿಸಿದರೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇನೆ. ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಎಳೆದುಕೊಂಡು ಬಾ. ನಿನ್ನನ್ನು ಬಯಸಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದರೆ ಸಂಧಾನವನ್ನೇ ಮೂಲಿದೆಯ ಸಮರ ಮತ್ತೆ ಎಂಬುದಾಗಿ ಹೇಳಿದೆಯ. ಬಂದವನು ಸಾಮಾನ್ಯದವನಲ್ಲ, ರಾಣ ವಿಕ್ರಮಿ. ಕನ್ನಡದಲ್ಲಿ ಸರ್ವವನ್ನು ಸುಲಭದಂತಹ ಸಾಮರ್ಥ್ಯವನ್ನು ಹೊಂದಿದವ. ಆದ್ದರಿಂದಲೇ ಹೇಳ್ತೇನೆ, ತನ್ನಂತಹ ಮನಿಮೆಯ ರಥವನ್ನು ಏರುವೆಯೋ.
ಚಂಡಿಗೆ ಶಾಂತಳಾಗು ಧರೆಯಲ್ಲಿ ಚಾಮುಂಡಿಯಾಗಿ ನೆಲೆಯಾಗು. ಚಂಡಮುಂಡರ ರುಂಡವನ್ನು ಚಂಡನಾಗಿ ತಾಳೆ ತೋರ್ತೆ ಆಕೆಯ ಸೊಕ್ಕನ್ನು ಮರೆತು ಎಳೆದುಕೊಂಡು ತರುವುದಕ್ಕಾಗಿ ಇವತ್ತಿಗೆ ನಾನಾಗೆ ಹೊರಡುತ್ತೇನೆ. ಘೋಷ ಕೇಳಿಸ್ತದೆ. ಮೂಲಬಲ ಸಜ್ಜಾಗಿದೆ. ಆಯುಧ ಹಸ್ತನಾಗಿರುವೆ. ನಿಜ. ರಥ ಏನಿರುವೆ. ಎಲ್ಲಿಗೆ ಹೊರಟ ಹಾಗಿದೆ ಅಲ್ಲ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯವರನ್ನು ನೋಡಿದರು. ನೋಡಿ ಬಳಿಕ ನನ್ನ ಬಳಿ ಬಂದು ವಿಚಾರವನ್ನು ತಿಳಿಸಿದರು. ಏನಂತಾರೆ? ನಾನು ಆಕೆಯನ್ನು ಮದುವೆ ಆಗಬೇಕು. ನೀನೇ ನಿರ್ಣಯಿಸಿದೆ. ನಿರ್ಧಾರ ಮಾಡಿದ ವರಿಸುವುದಕ್ಕಾಗಿ, ಅದಕ್ಕಾಗಿ ಸಂಧಾನ ಮುಖೇನ ಕರೆತರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ನಮ್ಮ ಸುಗ್ರೀವ ಹೋದ ಮೇಲೆ ಸುಮ್ಮಗಾಗಲಿಕ್ಕೆ ಏನಾಯ್ತು? ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ನಮ್ಮ ವೈಫಲ್ಯ ಅಲ್ಲ, ಅವಳದ್ದು ವಿರೋಧ. ನೀನೇನು ಉತ್ತರ ಕೊಟ್ಟೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಎಳೆದುಕೊಂಡು ತಂದನೆ ಇಲ್ಲ, ಓಂಕಾರದಿಂದ ಸೊಟ್ಟು ಭಸ್ಮವಾಗಿಸಿದ್ದಾಳೆ. ಮಾತಕಿ ಧೂಮ್ರಾಕ್ಷನನ್ನು ಸೊಟ್ಟು ಭಸ್ಮವಾಗಿಸಿದ್ದಾಳೆ. ಅವಳು
ಬಳಿಕ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು? ಚಂಡಮುಂಡರ ರುಂಡವನ್ನು ಚಂಡರಾಗಿ ಕರೆದುಟ್ಟೆ. ಶುಭ ಶುಭನೆ ಮತ್ತೆ ನೀನೀಗ ಹೊರಟದ್ದು ಯಾವ ಕಡೆ? ಆಕೆಯ ಸೊಕ್ಕನ್ನು ಮುರಿದು ಎಳೆದುಕೊಂಡು ಬಂದೆ. ಪ್ರಭು, ಆವೇಶಭರಿತನಾಗಿ ಆಲೋಚನಾ ರಹಿತನಾಗಿ ಕಾರ್ಯವನ್ನು ಆರಂಭಿಸಿದೆಯೇನೋ ಅನ್ನುವ ಹಾಗೆ ಅನ್ನಿಸಿಯೇ ನಿನ್ನ ಮುಂಭಾಗದಲ್ಲಿ ಬಂದು ನಿಂತಿದ್ದೇನೆ. ನನ್ನ ಅಂತರಂಗವನ್ನಾದರೂ ಆಡಿಕೊಳ್ಳುವಷ್ಟು ಅವಕಾಶವನ್ನು ನೀಡುವೆ. ಶೋಣಿತಾ ನಗರದ ನಮ್ಮ ಅರಮನೆಯ ಬೃಹತ್ತಾದಂತಹ ಆಸ್ಥಾನ ಕೇವಲ ಶೂನ್ಯ ಶೂನ್ಯ ಶೂನ್ಯವನ್ನೇ ಕಾಣಿಸುತ್ತಾ ಇದೆ. ನಿಜ. ಶೂನ್ಯವನ್ನು ಕಾಣದೇ ಇದ್ದವರಲ್ಲ ನಾವು. ಬದುಕಿನಲ್ಲಿ ಶೂನ್ಯವನ್ನು ಪೂರ್ಣದತ್ತ ಕೊಂಡೊಯ್ಯುವ ಮಹತ್ತರವಾದಂತಹ ಸಂಕಲ್ಪವನ್ನು ಹೊಂದಿ ನಿನ್ನ ಜೀವನಯಾನ ಆರಂಭವಾಯಿತು ಅಂತ ನಾನು ಕೇಳಿಬಲ್ಲೆ. ಏನಿರ್ಲಿಲ್ಲಂತೆ ನೀನು ಹುಟ್ಟುವ ಕಾಲಕ್ಕೆ. ಎಲ್ಲಿಯ ತನಕದ ಬಡತನ ಕೇಳಿದ್ರೆ ನಮ್ಮ ಅಜ್ಜಿ ನಿನ್ನ ಹೆತ್ತಮ್ಮ ತನುದೇವಿ ಹಾರೈಸಿದಳಂತೆ. ಅಳಿದು ಹೋದಂತಹ ರಾಕ್ಷಸದ ಪುನರುತ್ಥಾನವನ್ನು ಮನಗಂಡು ಅದಕ್ಕೊಬ್ಬ ಆಧಾರಭೂತನಾದ ಮಗನನ್ನು ತಾನು ಹಡೆಯಬೇಕು. ಆ ಮಹಾತಾಯಿಯ ತ್ಯಾಗ, ಬದುಕಿನಲ್ಲಿ ನಿನ್ನ ಸಾಧನೆ, ಆದ್ದರಿಂದಲೇ ನಿನಗಿರುವಂತಹ ಕ್ರತುಶಕ್ತಿ ಪ್ರಪಂಚದಲ್ಲಿ ಅದ್ವಿತೀಯವಾಗಿ ಪ್ರಕಟವಾಯಿತು. ನಿಜ. ದಾನವ ಸಾಮ್ರಾಜ್ಯವನ್ನೇ ಸಂಸ್ಥಾಪಿಸಿ ಈ ತನಕ ಇಲ್ಲದೇ ಇದ್ದ ಸಕಲ ವೈಭವವನ್ನು ರಾಕ್ಷಸರಿಗೆ ಕಾಣಿಸಿಕೊಟ್ಟು 14 ಲೋಕಗಳ ಒಡೆತನವನ್ನು ಪ್ರಸಕ್ತ ಕೈವಶ ಮಾಡಿಕೊಂಡಿರುವೆ ಪ್ರಭು. ನಿನ್ನ ಬೆಳವಣಿಗೆ, ನೀನು ಏರಿದ ಎತ್ತರ, ಇದನ್ನು ಕಂಡು ನಮ್ಮವರು ಬಿಡು, ನಮಗಾಗದೇ ಇದ್ದವರು ನಿನ್ನದ್ದಾದಂತಹ ಕ್ರತುಶಕ್ತಿಯ ಕುರಿತಾಗಿ, ಸಾಧನೆಯ ಕುರಿತಾಗಿ ಮುಕ್ತವಾಗಿ ಹೊಗಳುವಂತಹ ಒಂದು ಸ್ಥಿತಿಯನ್ನು ನೀನು ಸಿದ್ಧ ಮಾಡಿ. ಆಗುವುದಕ್ಕೆ ನಮ್ಮನ್ನು ಕಂಡಿರುವವರಿಗೆ ಆಗುವುದಿಲ್ಲ. ಆದರೆ ಹೊಗಳದ ಉಪಾಯ ಅಷ್ಟನ್ನು ನೀನು ಕಾಣಿಸಿಕೊಟ್ಟಿದ್ದಿ ಪ್ರಪಂಚದಲ್ಲಿ. ಆದರೆ ವಿರೋಧಿಗಳಿಂದಲೂ ಹೊಗಳಿಸಿಕೊಳ್ಳಬಹುದಾದ ಚಾರಿತ್ರ್ಯವನ್ನು, ಮತಿ ವಿಶೇಷವನ್ನು, ಕ್ರತುಶಕ್ತಿಯನ್ನು ಹೊಂದಿದ್ದಂತಹ ನೀನಿಂದು ನಮ್ಮವರೇ ಬೆರಳೆತ್ತಿ ಪರಿಹಾಸ್ಯವನ್ನು ಮಾಡುವಂತಹ ಒಂದು ಸನ್ನಿವೇಶವನ್ನು ಹೇಗೆ ಅಂಗೀಕರಿಸಿದೆ ಪ್ರಭು? ಹೇಗೆ? ಚಂಡಮುಂಡರು ಬಂದು ಆಡಿದ್ರಂತೆ. ಎಲ್ಲೋ ಕದಂಬ ಕಾಂತಾರದಲ್ಲಿ ಈ ತನಕ ನಾವು ಕಾಣದೇ ಇದ್ದ ಅಪೂರ್ವವಾದಂತಹ ಸೌಂದರ್ಯದ ರಾಶಿ, ಒಬ್ಬಳ ಆಕೆ ಹೆಣ್ಣು, ಆಕೆಯನ್ನು ನೀನು ಕೈ ಹಿಡಿಯಬೇಕು. ಯಾಕೆ ಚಂಡಮುಂಡರಿಗೆ ಈ ಯೋಚನೆ ಬಂತೋ ನನಗೆ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಹೆಣ್ಣಿನ ಬಾಹ್ಯ ಸೌಂದರ್ಯಕ್ಕೆ ಮನಸೋಲುವಂತಹ ಪ್ರವೃತ್ತಿಯಲ್ಲ ಚಂಡಮುಂಡರದು. ಅದೇ ಹೌದಾದರೆ ಅವರದ್ದಾದ ಬ್ರಹ್ಮಚರ್ಯ ಯಾವತ್ತೋ ಕೆಟ್ಟು ಹೋಗುತ್ತಿಲ್ಲ. ಹಾಗಿದ್ರೆ ಹೆಣ್ಣಿನ ಬಾಹ್ಯ ಸೌಂದರ್ಯವನ್ನು ಕಾಣುವವರಲ್ಲ, ಹೆಣ್ಣು ಅನ್ನುವಳಲ್ಲಿರಬಹುದಾದ ಅಂತರಂಗದ ಸತ್ವವನ್ನು ಗೌರವಿಸುವಂತಹ ಮನೋಭಾವವನ್ನು ಹೊಂದಿದವರು. ಆದ್ದರಿಂದಲೇ ಈ ತನಕ ದೃಢವಾಗಿ ಬ್ರಹ್ಮಚರ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗಿದೆ. ಆದರೆ ಹಿಂದಿನ ದಿನ ಹೆಣ್ಣಿನ ಅಂತರಂಗ
ತಿಳಿಯದೆ ಕೇವಲ ಹೊರಗಿನಿಂದ ಏನು ರೂಪವು ಅದನ್ನೇ ಸೌಂದರ್ಯವೆಂದು ಭಾವಿಸಿ ಮತಿಗೆಟ್ಟು ನಿನ್ನ ಮತಿಯನ್ನು ಕೆಡಿಸುವ ಮಾತುಗಳನ್ನು ನಿನ್ನಲ್ಲಿ ಬಂದಾಡಿ ಕಾರ್ಯಕಾರಿಗಳ ವಿವೇಚನೆಯನ್ನು ಮಾಡಿ ಮಾತಿನ ಘನತೆಯನ್ನು ಆಲೋಚಿಸಿ ಪರಿಣಾಮವನ್ನು ಅವತರಿಸಿ ಕಾರ್ಯಪ್ರವೃತ್ತನಾಗುತ್ತಿದ್ದಂತಹ ನೀನಿಂದು ಕೇವಲ ಹುಚ್ಚು ಹುಡುಗರ ಹಾಗೆ ಏನು ಸಣ್ಣ ಪ್ರಾಯವ ನಿನಗೀಗ ಎಲ್ಲ ಹೇಳಿದ್ ನಾನು ಚಂಡಮುಂಡರು ಹೇಳಿದ ತಕ್ಷಣದಲ್ಲಿ ಅವರಾಗಿ ಹುಚ್ಚುಗಟ್ಲಿಕ್ಕಿದ್ದವನು ನೀನು ಅಲ್ಲ. ಸರಿಯಾಗಿ ವಿವೇಚನೆಯನ್ನು ಮಾಡಿ ಬೇಕೋ ಬೇಡುವ ಸಾಕೋ ಸಾಲದು ಆದೀತೋ ಆಗದು ಅನ್ನುವುದನ್ನೆಲ್ಲ ಯೋಚಿಸಲು ನಿನ್ನ ಕಾರ್ಯಕ್ಕೆ ಮುಂದಾಗಬೇಕಾದದ್ದು ನಿಜ. ಅದಕ್ಕಿಂತ ಹೊರತಾಗಿ ಒಂದು ಆತುರದ ಬುದ್ಧಿಯಿಂದ ಆ ಹೆಣ್ಣನ್ನು ಕೈ ಹಿಡಿಯುತ್ತೇನೆ ಅನ್ನುವಂತಹ ಕಾರಣದಿಂದ ನೀನು ಮುಂದಾದೆ. ಇದನ್ನು ಗಮನಿಸಿದರೆ ಮನ್ಮಥನ ಶರಾಘಾತವನ್ನು ಸಹಿಸಿಕೊಳ್ಳುವುದಕ್ಕೆ ಅಸಮರ್ಥನಾದ ಒಬ್ಬಾತ ಸಾಮಾನ್ಯನ ನಡೆ ನಿನ್ನಲ್ಲಿ ಕಾಣಿಸ್ತದೆ. ಮನ್ಮಥನ ಶರಕ್ಕೆ ನಿನ್ನ ಎದೆ ದೆಸೆಗಿಡುವುದಾದರೆ, ಅದರಲ್ಲಿರುವಂತಹ ವರ್ಚಸ್ಸು ಕುಂದುವುದಾದರೆ, ಅದಕ್ಕಿರುವಂತಹ ಸಾಮರ್ಥ್ಯಕ್ಕೆ ಕುಂಠಿತ ಬರುವುದಾದರೆ ನೀನು ಇಷ್ಟರವರೆಗೆ ಇಷ್ಟು ಎತ್ತರವನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗ್ತಿತ್ತು. ಎಂತೆಂತ ಯೌವನದ ವಸಂತಗಳನ್ನೆಲ್ಲ ದಾಟಿ ಬಂದಿದ್ದಿ. ಮೀಸೆ ಒಂದೊಂದು ಬೆಳ್ಳಗಾಗುವುದಕ್ಕೆ ಪ್ರಾರಂಭ ಆಗಿದೆ. ಇಷ್ಟರವರೆಗೆ ನಿನಗಿಲ್ಲದೆ ಇದ್ದಂತಹ ಪರನಾರಿಯರ ಕುರಿತಾದಂತಹ ವ್ಯಾಮೋಹ ಈ ಕಾಲದಲ್ಲಿ ಹುಟ್ಟಿಕೊಂಡಿದೆ ಅಂತಾದ್ರೆ ಇದನ್ನು ಭ್ರಮೆ ಅನ್ನುವಂತಹ ಹೆಸರಿನಿಂದ ಕರೆಯದೆ ಮತ್ತೆ ಹೇಗೆ ನಾನು ಕರೆಯಬೇಕು? ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿ ಅಲ್ವೇ? ಯಾರು ಆಕೆ? ಪ್ರಭೋ ಮತ್ತೆ ತರುಣಿಯ ಆದಿಮ ಸಾಧ್ಯವಾಯಿತು ನಿನಗೆ? ವಸ್ತುಸ್ಥಿತಿಯ ಯಥಾರ್ಥವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಿನ್ನ ಮೇಧಾಶಕ್ತಿಯನ್ನು ವಿನಿಯೋಗ ಮಾಡಿ ಈ ಪ್ರಪಂಚದಲ್ಲಿ ಪರಿಣಾಮದಲ್ಲಿ ಕೆಟ್ಟದ್ದನ್ನು ಅನುಭವಿಸಬೇಕಾದ ಯಾವ ದುಷ್ಪ್ರಮೇಯವು ಬಾರದ ಹಾಗೆ ಪ್ರತಿಯೊಂದು ನಿರ್ಧಾರವನ್ನು ನಿರ್ಣಾಯಕವಾದ ಹಂತದಲ್ಲಿ ಕೈಗೊಳ್ಳುತ್ತಿದ್ದ ಮಹಾನುಭಾವ ನೀನು. ಆದರೆ ಇಂದು ಕೇವಲ ಚಂಡಮುಂಡರ ವಚನವನ್ನಷ್ಟೇ ಗ್ರಹಿಸಿ ಆ ಹೆಣ್ಣನ್ನು ಸಾಮಾನ್ಯಳೆಂದು ಪರಿಭಾವಿಸಿದೆಯಾ ಪ್ರಭು? ಹೌದು ಪ್ರಭು. ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡವನು ಯಾವತ್ತೂ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ಪ್ರಪಂಚದಲ್ಲಿ. ಸ್ವಲ್ಪ ಆ ಬದಿಯಿಂದ ಈ ಬದಿಯಿಂದ ಗಾಳಿ ಬೀಸಿದ್ರೆ ಸಾಕು, ಕಟ್ಟಿಕೊಂಡ ಸೆರಗಿನೊಂದಿಗೆ ಹೊದೆದ ನಾವು ನಾಶವಾಗಿ ಹೋಗಬೇಕಾದ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತದೆ. ಏನು 14 ಲೋಕಗಳ ಒಡೆತನವನ್ನುವುದು ನಿನಗೆ ಯಾರಾದ್ರೂ ಉದಾರ ಬುದ್ಧಿಯಿಂದ ಕರುಣಿಸಿಕೊಟ್ಟದ್ದು? ಕೊಡುವುದಕ್ಕೆ ಮನಸ್ಸಾದ್ರೂ ಮಾಡ್ಲಿಕ್ಕೆ ಉಂಟವರು. ಸೌಹಾರ್ದದಿಂದ ನಿನಗೆ ಯಾರಾದ್ರೂ ಬಿಟ್ಟು ಕೊಟ್ಟದ್ದು? 4 ದಿವಸ ಕೂತುಕೋ ಪುಣ್ಯಾತ್ಮ ಅಂತ ಮೇಲೆ ಕೂತಿದ್ದವನನ್ನು ಎಳೆದು ಕೆಳಗ ಹಾಕಿ ಅವನ ಎದೆಯ ಮೇಲೆ ಎಡದ ಕಾಲು ಊರಿ ಇನ್ನದ್ದಾದ ವಿಜಯ ಧ್ವಜವನ್ನು ಅವನ ಹೃದಯದಲ್ಲಿ ಸ್ಥಾಪಿಸಿ ಬದುಕಿದ್ರೆ ಬೇಡಿ ತಿಂದೇನು ಅಂತ ಕಂಡೆಡೆಗೆ ಸಂಚರಿಸಿ
ಉಳಿಸುವ ದುಸ್ಥಿತಿಯನ್ನು ದೇವತೆಗಳಿಗೆ ಒದಗಿಸಿಕೊಟ್ಟಂತಹ ನಿನ್ನ ವಿಕ್ರಮಾತಿಶಯವನ್ನು ಒಂದು ಕ್ಷಣ ನೀನು ನೆನಪು ಮಾಡಿ ಇಷ್ಟು ವಿರೋಧವನ್ನು ಪ್ರಪಂಚದಲ್ಲಿ ಕಟ್ಟಿಕೊಂಡ ಮೇಲೆ ಲೋಕದಲ್ಲಿ ಈ ತನಕ ಆಗುತ್ತಿದ್ದಂತಹ ಯಾವೆಲ್ಲ ಆಚಾರಗಳುಂಟೋ ಅದಕ್ಕೊಂದು ನೂತನವಾದಂತಹ ಹೊಸ ವ್ಯಾಖ್ಯಾನವನ್ನು ನೀನು ತಂದೊದಗಿಸಿದ ಮೇಲೆ ಪ್ರಪಂಚದಲ್ಲಿ ಇದ್ದವರೆಲ್ಲ ಇದನ್ನು ಸಹಿಸಿಕೊಂಡು ಬದುಕುತ್ತಾರೆ ಅಂತ ನೀನು ಭಾವಿಸಿದೆಯಾ? ಮತ್ತೆ ಕಾಲೆಳೆಯುವ ಮಂದಿಗಳು ಸದಾ ಕಾಲ ಜಾಗರೂಕರಾಗಿ ಎಲ್ಲಿ ಸಂದರ್ಭ ಸಿಗ್ತದೆ ಅನ್ನುವುದನ್ನು ಕಾಯುತ್ತಾ ಕುಳಿತಿರ್ತಾರೆ. ಪ್ರಭು, ನನಗನ್ನಿಸ್ತದೆ ಏನು ಯಾರನ್ನೂ ನಂಬಬೇಕಾದ ಜಾಗದಲ್ಲಿ ಇರುವವನಲ್ಲ ನೀನು. ಯಾಕಂದ್ರೆ ಮುಳ್ಳಿನ ಮಲೆಯ ಮೇಲೆ ಕುಳಿತವನು ಬಹಳ ಜಾಗರೂಕನಾಗಿರಬೇಕಾಗುತ್ತದೆ. ಕುಳಿತಲ್ಲಿಂದ ಎದ್ದಿತೋ ಜಾಗ ಬಿಟ್ಟು ಹೋಗ್ತದೆ. ಕುಳಿತಲಿಗೆ ಗಟ್ಟಿ ಕೂತಿತೋ ನಮ್ಮ ಕುಳಿತಲ್ಲಿಗೆ ಮುಳ್ಳು ಚುಚ್ಚುತ್ತದೆ. ಆದ್ದರಿಂದ ಬಹಳ ಎಚ್ಚರದಲ್ಲಿ ಸಂಯಮವನ್ನು ಸಾಧಿಸಿಕೊಂಡು ಉಳಿಯಬೇಕಾದಂತಹ ಸನ್ನಿವೇಶ ಮುಳ್ಳಿನ ಮಲೆಯ ಮೇಲೆ ಕುಳಿತವನಿಗೆ ಹೇಗಿರ್ತದೆ ತದ್ರೀತಿಯಲ್ಲಿ 14 ಲೋಕಗಳ ಒಡೆತನ ಅನ್ನುವಂತಹ ಕಾರ್ಪಣ್ಯವನ್ನು ನೀನು ಸಂಪಾದಿಸಿಕೊಂಡು ಅದರ ಮುಂಭಾಗದಲ್ಲಿ ಕಠಿಣವಾಗಿ ನಿಲ್ಲುತ್ತೇನೆ ಅನ್ನೋ ಹಾಗೆ ಭಾವಿಸಿದ್ರೆ ಅದನ್ನು ಸುಲಭದಲ್ಲಿ ನಿನಗೆ ಸಾಧ್ಯವಾಗಿಸಿಕೊಳ್ಳುವುದಕ್ಕೆ ಸಕಲರು ಸಹಕಾರ ಕೊಡ್ತಾರೆ ಅಂತ ಭಾವಿಸಬೇಡ ಪ್ರಭು. ನನಗನ್ನಿಸ್ತದೆ ನಮ್ಮ ವಿರೋಧಿಗಳಾದ ದೇವತೆಗಳ ಕುತಂತ್ರ ಈ ಪ್ರಸಂಗದಲ್ಲಿಯೂ ಆಗಿದೆ. ಈ ಮೊದಲು ಹೇಗೂ ಮಾಡಿದ್ದಾರೆ. ಎಲ್ಲಾದ್ರೂ ಮರೆಯನ್ನು ಸೇರುವುದಂತೆ, ಆಮೇಲೆ ಕಣ್ಣೀರಿಳಿಸುವುದಂತೆ, ಕಾಣದೇ ಇದ್ದ ಶಕ್ತಿಯನ್ನು ಪ್ರಾರ್ಥಿಸುವುದಂತೆ, ಅವರ ಮುಂಭಾಗದಲ್ಲಿ ಅದು ಪ್ರತ್ಯಕ್ಷವಾಗುವುದಂತೆ, ಆಮೇಲೆ ದೇವತೆಗಳ ಸುಖಕ್ಕಾಗಿ ನಮ್ಮ ಜಾತಿಯವರನ್ನು ಕೊಂದು ಕಳೆಯುವುದಂತೆ. ಪ್ರಭು, ಅಲ್ಲಿಗೆ ಬಂದು ಮುಟ್ಟಿತು. ಶೋಣಿತಾ ನಗರದ ಗತವೈಭವವನ್ನು ಅನೇಕರಿಂದ ಕೇಳಿ ತಿಳಿದಂತಹ ಅನುಭವವನ್ನು ನಾನು ಹೊಂದಿದನು. ಎಂತೆಂತಹ ಮಹಾನುಭಾವರು, ಸಾಧನಾಶೀಲರು ಈ ಶೋಣಿತಾ ನಗರದ ಸಿಂಹಾಸನವನ್ನು ಏರಿ ಅಧಿಕಾರವನ್ನು ನಡೆಸಿ 3 ಲೋಕಗಳ ಪಾರುಪತ್ಯವನ್ನು ಹೊಂದಿದ್ದು. ಆದ್ರೆ 3 ದಿವಸಕ್ಕಿಂತ ಹೆಚ್ಚು ಬದುಕಲಿಕ್ಕೆ ಸಂದರ್ಭ ಸಿಗಲಿಲ್ಲ. ಕೇವಲ ಬೆರಳೆಣಿಸಿ 2ರಿಂದ ಆಮೇಲೆ 1-3 ಅಂದದ್ದಲ್ಲ ನಾನು. ಅವರು ಮಾಡಿದ ಸಾಧನೆಯ ಮುಂಭಾಗದಲ್ಲಿ ಕ್ಷಣಿಕವಾದ ಆಯುಷ್ಯವನ್ನಷ್ಟೇ ಉತ್ತರಿಸುವಂತಹ ಸನ್ನಿವೇಶ ಒದಗಿ ಬಂತು. ಹಾಗಿದ್ರೆ ಅದರ ಅರ್ಥ ಏನು? ಅವರೆಲ್ಲ ಅವಸಾನವನ್ನು ಕಂಡುಕೊಳ್ಳುವುದಕ್ಕೆ ಕಾರಣವಾದದ್ದು ಯಾವುದೋ ಒಂದು ಮಹಾನ್ ಶಕ್ತಿಯ ಮೂಲಕವಾಗಿ ಅನ್ನುವ ಹಾಗೆ ನಾವು ತಪ್ಪಾಗಿ ಕಲ್ಪಿಸಿಕೊಳ್ಳಕೂಡದು. ಅಂತಹ ಒಂದು ಶಕ್ತಿ ಆದರೂ ಜಾಗೃತವಾಗಿ ಬರುವುದಕ್ಕೆ ಕಾರಣವಾಗುವುದು ನಮ್ಮದಾದ ಕರ್ತವ್ಯ ಕರ್ಮವನ್ನು ಆಧರಿಸಿ. ಈ ಲೋಕದಲ್ಲಿ ಧರ್ಮಕ್ಕೆ ಗ್ಲಾನಿಯಾದರೆ, ಲೋಕದ ವ್ಯವಸ್ಥೆ ಏರುಪೇರಾಗಿ ಹೋದರೆ ಅದನ್ನು ಸಮಸ್ಥಿತಿಗೆ ತಂದುಕೊಳ್ಳುವಂತಹ ಉದ್ದೇಶದಿಂದ ಯಾರಿಂದಲಾಗಿ ಪ್ರಪಂಚ ಸೃಷ್ಟಿಯಾಗಿದೆಯೋ ಆ ಮಹಾನ್ ಶಕ್ತಿ ಈ ಧರೆಯಲ್ಲಿ ಜಾಗೃತ ಸ್ವರೂಪವನ್ನು ಹೊಂದುತ್ತದೆ. ಲೋಕರೂಢಿಯಲ್ಲಿ ಒಂದು ಮಾತು ಏನು, ಸಕಲರೂ ಎಚ್ಚರದಲ್ಲಿರುವಾಗ ಲೋಕ ಕಾಯುವವನು ನಿದ್ದೆ ಮಾಡ್ತಾನೆ. ಎಲ್ಲರೂ ಪ್ರಪಂಚದಲ್ಲಿ ನಿದ್ದೆ ಮಾಡಿದ ಕಾಲಕ್ಕೆ ಲೋಕ ಕಾಯುವವನು ಎಚ್ಚರಗೊಳ್ಳುತ್ತಾನೆ. ಹೀಗಾದದ್ದು ಅದು ನಾವು ಎಚ್ಚರದಲ್ಲಿದ್ದೇವೆ ಅಂತ ಭ್ರಮಿಸಿ ಕೂತಲ್ಲಿಗೆ ನಿದ್ದೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಆದ್ದರಿಂದ ಲೋಕ ಕಾಯುವಂತಹ ಶಕ್ತಿಯನ್ನು ಮೈವೆತ್ತು ದೇವತೆಗಳ ಮೊರೆಯನ್ನು ಆಧರಿಸಿ ಅವರ ಕಣ್ಣೀರಿಗೆ ಕಾರಣರಾದ ನಮ್ಮನ್ನು ನಿರ್ದಯವಾಗಿ ತರಿದೊಟ್ಟುವಂತಹ ಉದ್ದೇಶದಿಂದ ತೆರೆಗಿಳಿದು ಬಂದಂತಹ ಮಾಯಾ ಸ್ವರೂಪವೇ ಆ ಹೆಣ್ಣಾಗಿರಬೇಕು ಪ್ರಭು. ಬಯಸಿದ್ರೆ ಸರ್ವನಾಶನಾಗಿರಬೇಕು ಪ್ರಭು. ಬಯಸಿದ್ರೆ ಸರ್ವನಾಶವಾದೀತೂ ಬೇಡ. ಆಕೆಯ ಸೊಕ್ಕನ್ನು ಮುರಿಯುವುದಕ್ಕಾಗಿ ಧೂಮ್ರಾಕ್ಷಸ ಭಟರನ್ನು ಕಳುಹಿಸಿದ್ದೆ ನೋಡು ಪ್ರಭು. ಏನು ಧೂಮ್ರಾಕ್ಷನನ್ನು ಅಲ್ಪಬಲ ಅಂತ ಭಾವಿಸಿದ್ದೇವೆ ಅಲ್ವೇ? ಎಲ್ಲಿ ಹೋದ? ಅಲ್ಪನೇ
ಇಲ್ಲ ಪ್ರಭು. ಕಳುಹಿ ಕೊಟ್ಟ ಧೂಮ್ರಲೋಚನನ್ನು ಏನು ಅಂತ ತಿಳಿದೆ. ಧೂಮ್ರಾಕ್ಷ ಅಂದ್ರೆ ಕೇವಲ ಹೆಣ್ಣೊಬ್ಬಳನ್ನು ಕರೆದಿರುವುದಕ್ಕೆ ನಿಯೋಜಿಸಬಹುದಾದ ನಿನ್ನದ್ದಾದಂತಹ ಒಬ್ಬ ಸಂದೇಶ ಚಲನೆ ಅಲ್ಲ. ಅತುಳ ದಾನವ ಸಮುದಾಯದ ಸೇನಾಧ್ಯಕ್ಷನಾಗಿ ದಾನವ ಶಕ್ತಿಯ ಪ್ರತೀಕವಾಗಿ ಪ್ರಪಂಚದಲ್ಲಿ ತನ್ನ ಸಾಮರ್ಥ್ಯ ವಿಶೇಷದಿಂದ ತನ್ನದ್ದಾದಂತಹ ಯೋಗ್ಯತೆಯನ್ನು ಪ್ರತಿಷ್ಠಾಪಿಸಿದ ಮಹಾನುಭಾವ. ನಿಜ. ವಿಧಿಯ ವರಬಲ, ಜನ್ಮದಿಂದಲೇ ಬಂದಂತಹ ರಾಕ್ಷಸ ಬಲ, ಸಾಲದೇ ಇದ್ದದ್ದಕ್ಕೆ ಅವರೊಂದಿಗೆ ಒದಗಿ ಬಂದಂತಹ ಸೇನಾಬಲ, ಇದು ಯಾವುದಿದ್ದರೂ ಆಯುಧದ ಬಲ ನಡೆಯುವುದಿಲ್ಲ ಹೆಣ್ಣಿನ ಮುಂಭಾಗದಲ್ಲಿ ಅನ್ನುವುದನ್ನು ತೋರಿಸಿಯೇ ಕೊಟ್ಟಳಲ್ಲ ಆಕೆ. ಹೊರೆಯಲ್ಲಿ ಹುದುಗಿಸಿದ್ದ ಖಡ್ಗವನ್ನು ಹೊರಗೆಳೆದು ಹೋರಾಡುವುದಕ್ಕೆ ಸಿದ್ಧನಾಗಿ ಕದಂಬ ಕಾಂತಾರಕ್ಕೆ ಕಾಲಿರಿಸಿದ್ರೆ ಕತ್ತಿಗೆ ಕೈ ಕೊಡುವಷ್ಟು ಅವಕಾಶ ಕೊಡ್ಲಿಲ್ಲ. ಅದಕ್ಕಿಂತ ಮೊದಲು ಅವನ ಆಯುಷ್ಯಕ್ಕೆ ಕೈ ಕೊಟ್ಟು ಕಣ್ಣಿನಿಂದ ಧೂಮವನ್ನು ವಮಿಸಿ ವಿರೋಧಿಗಳ ನಾಶವನ್ನು ಮಾಡಬಲ್ಲ ಸಾಮರ್ಥ್ಯ ವಿಶೇಷವನ್ನು ವರಬಲದಿಂದ ಹೊಂದಿದಂತಹ ಧೂಮ್ರಾಕ್ಷನನ್ನು ಕೇವಲ ಹೂಂಕಾರ ಮಾತ್ರದಿಂದ ಸುಟ್ಟುರುಹುತ್ತಾಳೆ ಎಂದಾದರೆ ಆಕೆಯದ್ದಾದಂತಹ ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದು ಅನ್ನುವುದು ಸ್ಪಷ್ಟವಾಗಿದೆ. ಪ್ರಭು, ವ್ಯಕ್ತಿಯಾದವ ಪ್ರಪಂಚದಲ್ಲಿ ವಿಜಯವನ್ನು ಹೊಂದುವುದಕ್ಕೆ ಕಾರಣವಾಗುವುದು ಪ್ರಧಾನವಾಗಿ ಸಂಕಲ್ಪ ಶಕ್ತಿಯಿಂದ, ಆಮೇಲೆ ತನ್ನದ್ದಾದಂತಹ ಕ್ರತು ಶಕ್ತಿಯಿಂದ. ಇದೆರಡೂ ಅಲ್ಲದೆ ಇದ್ದವನಿಂದ ಪ್ರಪಂಚದಲ್ಲಿ ಏನನ್ನು ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ನಿಜ. ಸಂಕಲ್ಪ ಶಕ್ತಿಯಲ್ಲಿ ಆಕೆ ಎಷ್ಟು ಅನ್ನುವುದಕ್ಕೆ ಧೂಮ್ರಲೋಚನನ ವಧೆ ನಮಗೆ ನಿದರ್ಶನ ಕೊಡ್ತದೆ. ಅದನ್ನು ಮೀರುವುದಕ್ಕೆ ಪ್ರಪಂಚದಲ್ಲಿ ಮತ್ತೊಬ್ಬರಿಂದ ಸಾಧ್ಯ ಇಲ್ಲ. ಚಂಡಮುಂಡನ ಮರಣ ಆಕೆಯದ್ದಾದಂತಹ ಕ್ರತು ಶಕ್ತಿಗೆ ನಮಗೆ ನಿದರ್ಶನವಾಗಿ ಸಿಗ್ತದೆ. ಸಂಕಲ್ಪ ಶಕ್ತಿಯಲ್ಲಿರಲಿ, ಕ್ರತು ಶಕ್ತಿಯಲ್ಲಿರಲಿ, ಆಕೆಯನ್ನು ಮೀರಿ ನಿಲ್ಲುವವರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ ಪ್ರಭು. ಕೊಲ್ಲಲು ಬಲ್ಲಳು, ಬೇಕು ಅಂತಾದ್ರೆ ಕೊಂದವನನ್ನೇ ಬದುಕಿಸಲು ಬಲ್ಲಳು. ಇದನ್ನು ನಾವು ಬಲ್ಲವರಾದ್ರೆ ಮಾತ್ರ ನಮಗೆ ಬದುಕುಂಟು. ಅಲ್ಲ, ಇಲ್ಲಿ ಯಮನ ಮನೆಗೆ ನಡೆಯಬೇಕಾದ ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲವೂ ಬಾಧಿಗೆರೆಸ. ನಿನ್ನ ಕೊನೆಯ ಅಭಿಪ್ರಾಯವೇನು? ನಮ್ಮ ವಿಷಯ ಮಾತಾಡುವ ತ್ರೈ ಜಗದೊಡನೆ ಚರಣ ಭಕ್ತಿಯಿಂದಲೇ ಮೊಡ ಮಾಡುತ್ತ ಪಡೆದ ಜಡ ಪ್ರಭು ಬಿಡು ಮನದ ಮೋಗದೆ ಪ್ರಭು ಬಿಡು ಪ್ರಭೋ 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 ಎತ್ತ ಬೀಜ ಉಭಯ ಸಂಕಟಕ್ಕೆ ತಂದಿಟ್ಟೆ ಅಲ್ಲ ನನಗೆ ನೀ. ಹೇಗೆ ಮನಸ್ಸಿನಲ್ಲಿದ್ದದ್ದನ್ನು ಹೇಳೋಣವೋ? ನಿನ್ನೆರಡದಿಂದ ಬೆಳೆದಂತಹ ನಾನು ಅದನ್ನು ಹೇಳುವುದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತದೆ. ಹೇಳದೆ ಇರೋಣವೋ? ಕೇವಲ ನಿನ್ನ ಕಿವಿಗೆ ಕಹಿಯಾಗುತ್ತದೆ ಅನ್ನುವುದಕ್ಕಾಗಿ ಒಡಲಿಗೆ ಹಿತವಾಗುವುದು ನಾಡದೇ ಇದ್ರೆ ನನ್ನ ಆತ್ಮ ಸಾಕ್ಷಿ ಸಾಯ್ತದೆ. ಎಂತದ್ದು ಆಗಿ ನಿನ್ನ ಕಿವಿಗೆ ಸ್ವಲ್ಪ ಕರ್ಕಶ ಆದ್ರೂ ಆದೀತು, ಕೇಳಲಿಕ್ಕೆ ನಿನಗೆ ಕಷ್ಟ ಆದ್ರೂ ಆದೀತು. ನಾನು ಹೇಳುದು ಮುಂದಕ್ಕೆ ನೋಡಿಕೊಳ್ಳುವ. ನೀನು ಹುಟ್ಟಿನಿಂದ ಏನಾದ್ರೂ ಮೂರ್ಖ ಅಲ್ಲ. ಅಹುದು ಅಂತಾದ್ರೂ ನೀನು ಇಷ್ಟು ಎತ್ತರವನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತಿದ್ದೆ. ಸಾಮಾನ್ಯವಾಗಿ ರಾಕ್ಷಸರು ಮಂದಬುದ್ಧಿಯವರು, ಭೋಗಲಾಲಸೆ ಉಳ್ಳವರು, ಕೇವಲ ಸುಖೋಪಭೋಗ ಜೀವನವನ್ನಷ್ಟೇ ಅಭಿಲಕ್ಷಿಸಿ ಮುನ್ನಡೆಯುವವರು. ಈ ಅಪವಾದ ಉಂಟು. ಅದಕ್ಕೆ ಕಾರಣವಾದದ್ದು ಸುಮ್ಮನೆ ನಮ್ಮ ಜಾತಿ ಮೇಲೆ ವಿರೋಧದಿಂದಲ್ಲ, ನಮ್ಮವರು ಮಾಡುವ ಕೃತಿಯ ಕಾರಣ. ಕೆಲವರೆಲ್ಲ ಮಾಡ್ತಾರೆ ಹಾಗೆ, ಹೆಚ್ಚಿನವರು ಮಾಡ್ತಾರೆ. ಏಳವೆಯಿಂದಲೂ ಬುದ್ಧಿವಂತಿಕೆಯಿಂದ ಯಾವುದು ಬೇಕು ಯಾವುದು ಬೇಡ ಅನ್ನುವುದನ್ನು ನಿರ್ಣಯಿಸುವಲ್ಲಿ ನಿನ್ನನ್ನು ಬಿಟ್ಟರೆ ಮತ್ತೊಬ್ಬ ಇಲ್ಲ ನಮ್ಮ ಪಾಳಯದಲ್ಲಿ. ಅಷ್ಟು ನಿಖರತೆಯಿಂದ ನಿರ್ದಿಷ್ಟವಾಗಿ ನಿರ್ದುಷ್ಟವಾಗಿ ಇಷ್ಟರನಕ ಸಾಗುತ್ತಿದ್ದವನು ಈ ಪ್ರಕರಣದಲ್ಲಿ ಮಾತ್ರ ಯಾಕೆ ಪ್ರಭು ಮೂರ್ಖತನದ ನಿರ್ಣಯವನ್ನು ಮಾಡಿ ಹೇಗೆ ನಮ್ಮ ಸರ್ವನಾಶ ಆಗುತ್ತಿರುವುದು ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ಕಾಣುತ್ತಾ ಉಂಟು. ನೀನು ಕತ್ತಿ ಹಿಡ್ಕೊಂಡು ಆರ್ಭಟ ಇಟ್ಟು ಹೊರಳುತ್ತಾ ಇದ್ದು ಹೋಗ್ತೇನೆ ಯುದ್ಧಕ್ಕೆ ಅಂತ. ಸರ್ವನಾಶ ಆಗಿ ಹೋದಿದ್ದು
ಬಂದವಳು ಸಾಮಾನ್ಯದವಳಲ್ಲ, ತ್ರಿಲೋಕ ಜನನಿ. ಆಕೆಯನ್ನು ಕೆಣಕಿದರೆ ಮೃತ್ಯುವಿನ ಅರಮನೆಯ ಅತಿಥಿಗಳಾಗುವಂತಹ ಅವಕಾಶಕ್ಕಿಂತ ಬೇರೆ ಅವಕಾಶ ಇಲ್ಲ ನಮಗೆ. ಹೋಗಿ ಅವಳ ಕಾಲಿಗೆ ಮಾತಾಡುವುದಕ್ಕೆ ಅವಕಾಶ ಕೊಟ್ರೆ ಬಹಳಷ್ಟು ಮಾತಾಡ್ತೀಯ. ಅವಕಾಶ ಸಿಕ್ಕುವುದೇ ಕಡಿಮೆ. ಮೋಚು ಈ ರೀತಿಯಾಗಿ ಯಾಕೆ ಹೇಳ್ತಿ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಮೊದಲು ಹೋದವರೆಲ್ಲ ಮರಳಿ ಬರಲಿಲ್ಲ. ಆ ರೀತಿಯಾದಂತಹ ಇವತ್ತಿಗೆ ನಿನ್ನ ಮನಸ್ಸಿನಲ್ಲಿ ಭೀತಿ ಅಡಕವಾಗಿದೆ. ಒಂದೊಮ್ಮೆಗೆ ಬರುವುದಿದ್ದರೆ ನನ್ನೊಟ್ಟಿಗೆ ಏತೇಕೆ ಏತೆ ಭುಜಕ್ಕೆ ಭುಜ ಕೊಟ್ಟು ಬಾ, ಇಲ್ಲದಿದ್ದರೆ ಹಣ ಹೇಳಿ ಇವಳ ತಿಳಿಯ ಇನಿದ ಮಾಡಲೇ ಶುಂಭದ ಬಾಜೆ ಬಹುದಿಗೆ ಬಂದಿ ಬಂದಿ ಕೇ ಇವಳು ಆದ ನೋಡಿ ನುಡಿ ನೋಡಿದ ಮಾಡಿದ ನಮೋ ನಮಃ ನಮೋ ನಮಃ ನಮೋ ನಮಃ. ಬೇಡಿದ ಕರುಣಾತವಂತ ಹೇಗೋ ನನಗಿನ್ನೂ ಅರ್ಥ ಆಗುತ್ತಿಲ್ಲ. ಪಿರಿದು ಕೊಂಡಾಡಿದರು ಕೊಂಡ
ಕಿಂಕರ್ತವ್ಯತಾ ವಿಮೂಢತೆ. ನನಗೂ ನನ್ನೊಂದಿಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಕದಂಬ ಕಾಂತಾರಕ್ಕೆ ಕಾಲಿರಿಸಿದ ಕ್ಷಣದಲ್ಲಿ ಉಂಟಾದದ್ದು ಸುಳ್ಳಲ್ಲ. ಎಲ್ಲರ ಮುಖಾವಲೋಕನ ಮಾಡಿದ್ದು ನಾನು. ಕದಂಬ ಕಾಂತಾರವನ್ನು ಸೇರಿದಾಗ ಇವರ ಅಂತರಂಗಕ್ಕೆ ಉಂಟಾದಂತಹ ಭಾವ ಯಾವುದು? ವಿಸ್ಮಯಾವಹವಾದಂತಹ ವಿಚಿತ್ರವನ್ನು ಕಂಡಂತಹ ಸನ್ನಿವೇಶ ಅವರ ಅಂತರಂಗದಲ್ಲಿ ಪರಿಣಾಮ ಮಾಡಿದೆ ಅನ್ನುವುದವರ ಮುಖಭಾವದಿಂದ ಸ್ಪಷ್ಟವಾಗಿದೆ. ಚಲನೆಯೇ ಇಲ್ಲದೆ ಮೂರ್ತೀಕರಿಸಿದಂತಹ ಶಿಲ್ಪದಂತೆ ನಿಶ್ಚಲರಾಗಿ ಪ್ರತಿಯೊಬ್ಬರೂ ಉಳಿದು ಹೋಗಿದ್ದಾರೆ. ಕದನ ಕರ್ಕಶತೆಯಿಂದ, ರಣದ ಆಟೋಪದಿಂದ, ಅನೇಕ ಸಂಗರದ ವಿಜಯಗಳಲ್ಲಿ ನನ್ನೊಂದಿಗೆ ಸಹವರ್ತಿಗಳಾಗಿ ಸಹಕರಿಸಿದ ರಾಕ್ಷಸ ವೀರರ ಎದೆ ಕೆಟ್ಟು ಹೋಗಿದೆ, ಧೈರ್ಯ ಉಡುಗಿದೆ, ರಣಘೋಷ ಮಾಡುತ್ತಿದ್ದ ನಾಲಗೆ ಅಡಗಿದೆ. ಯಾಕಾಯ್ತು ಈ ಬದಲಾವಣೆ? ಕೇವಲ ನಮಗೆ ಮಾತ್ರ ಅಲ್ಲ, ಇಲ್ಲಿರುವಂತಹ ವನ್ಯ ಮೃಗಗಳಲ್ಲಿಯೂ ಆ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಯಾವುದು ಕ್ರೂರ ಸ್ವಭಾವವನ್ನು ಕಾಣಿಸಬೇಕಿತ್ತು ಅಂತಹ ಮೃಗಗಳಲ್ಲಿ ಸಾಧು ಸ್ವಭಾವ ಬಂದಿದೆ. ಯಾವುದು ಸಾಧು ಸ್ವಭಾವದಿಂದ ಅಂಗಿ ಬದುಕಿ ಇತರರ ಮುಂಭಾಗದಲ್ಲಿ ತನ್ನ ಬದುಕಿಗಾಗಿ ಅಡಗಬೇಕಿತ್ತು ಅಂತಹದೆಲ್ಲ ನಿರ್ಬಿಡೆಯಿಂದ ಈ ಕಾಲಾಂತರದಲ್ಲಿ ಸಂಚರಿಸುವಂತಹ ಸ್ವಾತಂತ್ರ್ಯವನ್ನು ಪ್ರದರ್ಶಿಸುತ್ತಾ ಇದೆ. ಹೇಗೆ ಸಾಧ್ಯ ಆಯಿತು? ಪರಹಿಂಸೆಯನ್ನು ಬಿಡಬೇಕನ್ನುವಂತಹ ಪ್ರಚೋದನೆ ಈ ಮೃಗಗಳಿಗೆ ಕೊಟ್ಟವರಾರು? ಅಥವಾ ಎಷ್ಟು ಸಾಧುಗಳಾದರೂ ನಮಗೆ ಪರದಿಂದ ಹಿಂಸೆಯಾಗುವುದಿಲ್ಲ ಅನ್ನುವಂತಹ ವಿಶ್ವಾಸ ಇವುಗಳಿಗೆ ಮೂಡಿದ್ದು ಹೇಗೆ? ಹೌದು, ಹೇಗೆ ಮೂಡಿದ್ದು, ಹೇಗೆ ಉಂಟಾದದ್ದು ಅನ್ನುವುದಕ್ಕೆ ನಮ್ಮ ಅಂತರಂಗದಲ್ಲಾದ ಪರಿವರ್ತನೆಯೇ ನಮಗೆ ನಿದರ್ಶನವನ್ನು ಕೊಡ್ತದೆ. ಹಾಗಿದ್ರೆ ಕದಂಬ ಕಾಂತಾರದ ಮಹಿಮೆ ಅಥವಾ ಕಾಂತಾರದಲ್ಲಿ ಕಾಣಿಸಿದ ಕಾಮಿನಿಯ ಮಹಿಮೆ? ಕಾಂತಾರಕ ಮಹಿಮೆಯಾದರೆ ಈ ಮೊದಲು ಬಂದಾಗಲೆಲ್ಲ ಇದೇ ಅನುಭವ ಆಗಬೇಕಿತ್ತಲ್ಲ. ಹಾಗಿದ್ರೆ ಈ ತನಕ ಇಲ್ಲದೇ ಇದ್ದಂತಹ ಒಂದು ಹೊಸ ಅನುಭವ ಕದಂಬ ಕಾಂತಾರಕ್ಕೆ ಕಾಲಿರಿಸಿದ ಕ್ಷಣದಲ್ಲಿ ನಮ್ಮ ಅಂತರಂಗದಲ್ಲಿ ಉಂಟಾಗುತ್ತದೆ ಎಂದಾದರೆ ಎಂಥವರ ಮನ ಪರಿವರ್ತನೆಯನ್ನಾದರೂ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಹೆಣ್ಣು ಅವಳು ನಿರ್ಣಯವೇ. ಅದಕ್ಕಾಗಿಯೇ ಕಾಣುವ ಕಾತರದಿಂದ ಅರಸುತ್ತಾ ಅರಸುತ್ತಾ ನನ್ನ ದೃಷ್ಟಿಯ ಓಟವನ್ನು ಮುಂದಕ್ಕೆ ಓಡಿಸಿ ಎಂತಹ ದಿವ್ಯ ಸೌಂದರ್ಯ ಕಂಡ ತಕ್ಷಣದಲ್ಲಿ ಕಾಮನೆಯಿಂದ ಕೈವಶ ಮಾಡಿಕೊಳ್ಳುವಂತಹ ಭಾವದಿಂದ ಯಾವ ಹುಂಬನೂ ಮುಂದಾಗಲಾರ. ಹಾಗಿದ್ರೆ ಶುಂಭ ಯಾಕೆ ಮುಂದಾದ? ಬುದ್ಧಿವಂತರಲ್ಲಿ ಬುದ್ಧಿವಂತನೆಂದು ಗುರುತಿಸಲ್ಪಟ್ಟವ ತಾನು ಕಾಣದೇ ಇದ್ದ ಹೆಣ್ಣಿನ ಕುರಿತಾಗಿ ಆಕೃಷ್ಟನಾಗಿ ತಾನು ಬೇಕೆಂದು ಹಂಬಲಿಸಿ ತನಕ ತಾನು ಸಂಪಾದಿಸಿದಂತಹ ತನ್ನ ಸೌಭಾಗ್ಯವನ್ನೆಲ್ಲ ಆಸೆ ತ್ಯಜಿಸಿ ವ್ಯಯಿಸುವುದಕ್ಕೆ ಮುಂದಾಗುತ್ತಾನೆ ಅಂತಾದರೆ ತಾನೀ ತನಕ ಸಂಪಾದಿಸಿದ್ದಕ್ಕಿಂತ ಅಧಿಕವಾದದ್ದು ತಾನು ಕಾಣದೇ ಇದ್ದ ಹೆಣ್ಣಿನಲ್ಲಿ ಉಂಟು ಅನ್ನುವಂತಹ ನಿರ್ಣಯ ಕ್ರಮ ಬಂದಿದ್ದಾನೆ ಅನ್ನುವುದೇ ಸ್ಪಷ್ಟ. ತಪ್ಪಾಗಿ ಕಲ್ಪಿಸಿದೆ. ಬಿಡು ಮನದ ಮೂರ್ಖತೆ. ಮೂರ್ಖ ಅವ ಅಲ್ಲ, ಅವ ಮೂರ್ಖನಾಗಿದ್ದಾನೆ ಅನ್ನೋ ಹಾಗೆ ಭಾವಿಸಿದ ನಾವು ಮೂರ್ಖರಾದದ್ದು. ಅವನ ಅಂತರಂಗ ಏನು ಅನ್ನುವಂತಹ ಅರಿವು ನಮಗೆ ಈಗ ಉಂಟಾಗುವುದಕ್ಕೆ ಪ್ರಾರಂಭ ಆಗಿದೆ. ತಾನು ಬದುಕಿನಲ್ಲಿ ಸಂಪಾದಿಸಿದ್ದು ಕೇವಲ ಐಹಿಕವಾದಂತಹ ಈ ಭೂಲೋಕದ ಸುಖೋಪಭೋಗಗಳನ್ನು ಅನುಭವಿಸುವಂತಹ ಉದ್ದೇಶಕ್ಕಾಗಿ ಅಂತ ನಾನು ಭಾವಿಸಿದ್ದೆ. ಆದರೆ ನನಗನ್ನಿಸ್ತದೆ ತಾನು ಸಂಕಲ್ಪಿಸಿದಂತಹ ಗಮ್ಯವನ್ನು ಏರುವುದಕ್ಕೆ ಕೇವಲ ಉಪಾಧಿಯಾಗಿ ಇಷ್ಟನ್ನೆಲ್ಲ ಸಂಪಾದಿಸಿದ್ದಾನೆ. ಅಹುದಲ್ಲ, ಅತಿಯಾಗಿ ಉರಿಯದೇ ಇದ್ದರೆ ಬೇಗನೆ ನಂದುವುದಕ್ಕಾಗುವುದಿಲ್ಲ. ಅತಿಯಾಗಿ ಉರಿದದ್ದು ತಾನು ಬೇಗನೆ ನಂದುವ ಉದ್ದೇಶಕ್ಕನ್ನುವುದನ್ನು ತೋರಿಯೇ ಕೊಟ್ಟ ಶುಂಭದೊರೆ. ನಮ್ಮವರ ಸರ್ವನಾಶವಾಗುತ್ತದೆ ಈ ಭಾವದಿಂದ ನನಗೆ ಭಯ ಹೊಂದಿದೆ. ಆದರೆ ಈಕೆಯ ಮೂಲಕವಾಗಿ ಹೊಂದಿದಂತಹ ನಾಶವನ್ನು ಸರ್ವನಾಶ ಅನ್ನುವುದಕ್ಕುಂಟೆ. ಆಗುವುದಾದರೆ ನಮ್ಮದ್ದಾದಂತಹ ಕರ್ಮ ಕಲ್ಮಶದ ಸರ್ವನಾಶವಾದೀತು, ಹೊಂದಬೇಕಾದದ್ದನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಇಷ್ಟು ದೃಢತೆ ಇಲ್ಲದೆ ತಾನು ಗಳಿಸಿದ್ದನ್ನೆಲ್ಲ ವ್ಯಯಿಸಿ ಈ ಹೆಣ್ಣನ್ನು ಹೊಂದುವಂತಹ ಉದ್ದೇಶದಿಂದ ಶುಂಭದರೆ ಮುಂದಾಗುವುದಕ್ಕಿಲ್ಲ. ಆಡಿನಲ್ಲ ಒಗಟಾಗಿ
ನನ್ನೊಂದಿಗೆ ಹೆಜ್ಜೆ ಇರಿಸಿ ಎದೆಗೆ ಎದೆಗೊಟ್ಟು ಮುಂದೆ ಬರುವಂತಹ ಧೈರ್ಯ ಉಂಟು ಅಂತಾದರೆ ಬಾ, ಅಲ್ಲದೆ ಹೋದರೆ ರಣಹೇಡಿಯಾಗಿ ಹಿಂದೆ ನಿಲ್ಲು. ನಾನೆನಿಸಿದ್ದು ರಣಹೇಡಿ ಅನ್ನುವಾಗ ಕದನದ ಕಟ್ಟಾಳುವಾಗುವಲ್ಲಿ ನನಗೆ ಅಸಮರ್ಥತೆ ಇದ್ದರೆ ಅಂತ. ಆದರೆ ಆ ಒಗಟಿನ ವಾಕ್ಯದ ಅರ್ಥ ಈಗಾಗುತ್ತದೆ. ಜೀವನ ಸಂಗ್ರಾಮದಲ್ಲಿ ನೀನು ಹೇಡಿಯಾದರೆ ಹಿಂದೆ ನಿಲ್ಲು. ಜೀವನ ಸಂಗ್ರಾಮದಲ್ಲಿ ಜಯಿಸ್ತೇನೆ ಎನ್ನುವ ಧೈರ್ಯ ಉಂಟಾ? ನನ್ನೊಂದಿಗೆ ಬಾ. ಫಲಾರೆ ಈ ವಾಕ್ಯ ಅರ್ಥವಾಗುವುದಕ್ಕೆ ನಮಗೆ ಕದಂಬ ಕಾಂತಾರಕ್ಕೆ ಕಾಲಿರಿಸಬೇಕಾಗಿ ಬಂತು. ಹಾಗಿದ್ದರೆ ಅರ್ಥ ಏನು? ಎಲ್ಲಿ ಸ್ವಾಭಿಮಾನ ಉಂಟು ಅಲ್ಲಿ ಯಥಾರ್ಥ ಜ್ಞಾನ ಉಂಟಾಗುವುದಿಲ್ಲ. ಸ್ವಾಭಿಮಾನ ರಹಿತವಾಗಿ ಯಾವನು ವಿವೇಚಿಸಬಲ್ಲನು, ವಸ್ತುನಿಷ್ಠವಾಗಿ ತರ್ಕಿಸಬಲ್ಲನು, ಆಗ ಮಾತ್ರ ಯಥಾರ್ಥ ದರ್ಶನವಾಗುತ್ತದೆ. ನಮ್ಮವರೆಲ್ಲರಿಗೆ ಯಥಾರ್ಥ ದರ್ಶನ ಮಾಡುವುದಕ್ಕೆ ಶೋಣಿತದ ಅರಮನೆ ಅಮ್ಮ ನಮ್ಮ ಶುಂಭಾಕ್ಯನ ಆದೇಶವನ್ನು ಹೊತ್ತು ನಿನ್ನ ಬಳಿಗೆ ಬಂದು ಕರಜೋಡಿಸಿ ಶಿರಬಾಗಿಸಿ ನಮಸ್ಕರಿಸುವಂತಹ ವ್ಯಕ್ತಿಗೆ ರಕ್ತ ಬೀಜ ಅಂತ ಹೆಸರು. ಶುಭವಾಗಲಿ ಅಮ್ಮ. ಏನಯ್ಯ? ಒಂದರ್ಥದಿಂದ ನಾವು ರಾಕ್ಷಸರೆಲ್ಲರೂ ರಕ್ತ ಬೀಜರೇ. ಅದು ಹೇಗೆ? ನಮ್ಮ ರಕ್ತದಲ್ಲಿರುವುದೇ ಹೊಸ ಹುಟ್ಟಿನ ಕುರಿತಾದಂತಹ ಸಂಕಲ್ಪ. ನಮಗೆ ಸಿಕ್ಕಿದ್ದು ಸಾಕಾಗುವುದಿಲ್ಲ. ಸಿಕ್ಕಿದಷ್ಟಕ್ಕೆ ದಕ್ಕಿಸಿಕೊಂಡು ಸುಮ್ಮಗುಳಿಯುವಂತಹ ಪ್ರವೃತ್ತಿ ಇಲ್ಲ. ನಮ್ಮ ರಕ್ತ ಹೊಸತನ್ನು ಹುಟ್ಟಿಸುವತ್ತವೇ ಮತ್ತೆ ಮತ್ತೆ ನಮ್ಮನ್ನು ಪ್ರೇರೇಪಿಸ್ತದೆ. ನಾನು ಹೆಸರಿನಿಂದಲೂ ರಕ್ತ ಬೀಜ ಮಾತ್ರವಲ್ಲ, ವಿಶಿಷ್ಟವಾದ ವರಬಲದಿಂದಲೂ ರಕ್ತ ಬೀಜ. ಓಹೋ ಅಮ್ಮ. ಏನಯ್ಯ? ಎಲ್ಲ ಬದಿಗಿರ್ಲಿ, ನನ್ನ ಹೆಗ್ಗಳಿಕೆ ಹೇಳಿಕೊಳ್ಳುವುದಕ್ಕೆ ಬಂದದ್ದಲ್ಲ. ಆದ್ರೂ ಕೇಳುವಲ್ಲಿ ಸಂತೋಷವಿದೆ. ಏನು ಅಂತನಿಬೋಧನೆಯಾದ ನಿನ್ನ ಸೌಂದರ್ಯಾತಿಶಯದ ಕುರಿತಾಗಿ ಆಕರ್ಷಿತನಾದ ಶುಂಭದರೇ ಅಪೇಕ್ಷೆಯನ್ನು ಕೈಗೂಡಿಸಿ ಕೊಡುವಲ್ಲಿ ಇದು ಅವನಿಂದ ಆದೇಶಿತನಾಗಿ ಕುಂದಣದ ಅಂದಣದ ಒಂದಿಗೆ ಬಂದಿದ್ದೇನೆ. ಯಾತಕ್ಕಾಗಿ? ಯಾರಿಗಾಗಿ? ನೀನು ಬರಬೇಕು, ಇದರಲ್ಲಿ ಕೂರಬೇಕು, ನಿನ್ನನ್ನು ನಾನು ಹೊರಬೇಕು, ಶೋಣಿತಾರ ಮನೆಗೆ ಸೇರ್ಬೇಕು, ಅವನೊಂದಿಗೆ ನಿನ್ನ ಮದುವೆ ನಡೆಸಬೇಕು, ನಿನ್ನ ಸೇವೆ ನಾವು ಮಾಡಬೇಕು. ಹೀಗೆ ಇಂದಿಗೂ ಅನೇಕ ಬೇಕುಗಳನ್ನು ಹೊತ್ತುಕೊಂಡು ಬಂದಿದ್ದೇನೆ. ಬೇಡ ಬೇಡ, ಇಲ್ಲ ಬೇಡ, ಬರಬೇಕಮ್ಮ ಬರಬೇಕು. ನಿಮ್ಮ ಈ ಬೇಕು ಬೇಕು ಎನ್ನುವ ತುಡಿತ
ಪ್ರಪಂಚದ ಸಜ್ಜನರಿಗೆ ಸಾಕು ಅಂತ ಅನ್ನಿಸಿತು. ಆದ್ದರಿಂದಲೇ ಆ ಭಾವಕ್ಕೊಂದು ಪೂರ್ಣ ವಿರಾಮವನ್ನು ಇರಿಸುವ ಸಲುವಾಗಿ ಕದಂಬ ಕಾಂತಾರದಲ್ಲಿ ಕಾಮಿನಿಯಾಗಿ ನಾನು ಸಾಕಾರಗೊಂಡೆ. ಕಾಣದ ನನ್ನ ಕುರಿತಾಗಿ ಕೇಳಿದ ಶುಂಭ ನಾನು ಬೇಕು ಎನ್ನುವ ಹಂಬಲದಿಂದ ತನ್ನವರನ್ನೆಲ್ಲ ನನ್ನೆಡೆಗೆ ಕಳುಹಿಕೊಟ್ಟ. ಅವನ ಅಭ್ಯಾಸವೇ ಮೊದಲನೇ ಕಂಡದ್ದನ್ನು ಸ್ವಾಧೀನ ಮಾಡುವುದಲ್ಲ, ಕಾಣದಿದ್ದಕ್ಕೆ ಕಣ್ಣೀಡು. ಅಂತೂ ಇಂತೂ ಕಾಣದ ಒಂದು ಸತ್ವ ಉಂಟನ್ನುವುದನ್ನು ಅರ್ಥವಿಸಿಕೊಳ್ಳುವಲ್ಲಿ ಹಿಂದೆ ಉಳಿದನಲ್ಲ ನಿನ್ನೊಡೆಯ ಶುಂಭ. ಈ ತನಕದ ಅವನ ಆಯ್ಕೆ ನಿರ್ಣಯ ಎಲ್ಲಿಯೂ ತಪ್ಪಲೇ ಇಲ್ಲ. ಸ್ವರ್ಗ ಆದ್ರೂ ಕೈಗೆ ಬಂದಿದೆ. 14 ಲೋಕಗಳ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸಿದ ಪ್ರಭುತ್ವವನ್ನು ಹೊಂದಿದ. ಆದರೂ ತನ್ನವರಿಗೆ ಸಾಯುವ ಕಾಲಕ್ಕೆ ಒಂದು ಮನೆಯ ಅಂಗಳವು ಪ್ರಾಪ್ತಿಸದೆ ಹೋಯಿತು ನೋಡು. ನಮ್ಮ ಅಂಗಳದ ವಿಸ್ತಾರವೇ ಹೆಚ್ಚಾಗಿದೆ. ಬದುಕಬೇಕು ಅಂತಾದ್ರೆ 15ನೆಯ ಲೋಕವನ್ನ ಹುಡುಕುವ ಸ್ಥಿತಿಯೊಂದು ನಿಮಗೆ ಉಂಟಾಗಿದೆ. ಅದೊಂದು ಉಂಟು ಅಂತ ಮಾತ್ರ ಹೇಳಬೇಡ, ಅದಕ್ಕೆ ಹೊರಡ್ತಾನ ಮರುದಿವಸ. ಆದ್ದರಿಂದಲೇ ನನ್ನ ಹೊಂದುವುದಕ್ಕಾಗಿ ಬಯಸಿ ಕುಳಿತಿದ್ದಾನೆ. ನನ್ನನ್ನು ಹೊಂದುವ ಛಲದಿಂದ ತಾನು ಗಳಿಸಿದ ಮಂದಿಗಳನ್ನೆಲ್ಲ ಹಂತ ಹಂತವಾಗಿ ಕಳೆದುಕೊಂಡನಲ್ಲ. ಅಷ್ಟಿದ್ದರೂ ಕಟಿಬದ್ಧನಾಗಿ ಹಠಬದ್ಧನಾಗಿ ಹಾಗೆ ಕುಳಿತಿದ್ದಾನೆ. ತಿಳಿದು ಆಡಲಿ ತಿಳಿಯದೆ ಆಡಲಿ, ಅರಿತು ವ್ಯವಹರಿಸಲಿ ಮತಿಗೆಟ್ಟು ವ್ಯವಹರಿಸಲಿ, ಅವನ ವ್ಯವಹಾರಕ್ಕೊಂದು ಅರ್ಥ ಕಲ್ಪಿಸುವಂತಹ ಜಾಣಮತಿಯಾದ ನೀನಿದ್ದರೂ ನಿನ್ನೊಡೆಯ ಶುಂಭನಿಗೆ ಬೇಕಾದದ್ದು ಇನ್ನು ಪಥ್ಯವಾಗದೆ ಉಳಿಯಿತಲ್ಲ. ರಕ್ತ ಬೀಜಾಖ್ಯ, ಅಮ್ಮ, ಕಾಲ, ಕಾಮ, ಕರ್ಮ ಈ ಗುಣಗಳಿಂದ ಬಂಧಿತನಾಗಿರುವ ನಿನ್ನೊಡೆಯ ಶುಂಭನೊಬ್ಬ ಮೂರ್ಖ. ಹೋಗಲವರಣ ಇಲ್ಲಿಯವರೆಗೆ ಆಳಿ ಬದುಕಿನ ಮಗನಾದ ಬ್ರಹ್ಮನ ವರಬಲದಿಂದ ಸಂಪಾದನೆಯ ಬಲ ಎಷ್ಟು ಅಂತ ಕಾಣಬೇಕು. ದಣಿದ ತನವನ್ನ ಸಪ್ತ ಮಾತಿಗರನ್ನೇ ಹೆಸರಿಸ್ತೇನೆ. ಸಪ್ತಮಾತಿಕರನ್ನೇ ಬಳಸಿಕೊಂಡು ಅಷ್ಟ ದಿಕ್ಕುಗಳಿಂದ ಅವನು ಸಿದ್ಧಕ್ಕಾಗಿ ಮುಂದಾದೆ. ಇಂದ್ರಾಣಿಯಿಂದಲೇ ವಜ್ರಾಘಾತ ಫಲಿಸಿದೆ ವಿಧಿಯ ವರಬಲ. ಕಾಣುತ್ತಿರುವುದು ರಕ್ತ ಬೀಜನ ಸಂತಾನ ವರ ಪರಿವಾರ. ಈ ಅನಿಷ್ಟಗಳ ನಿಗ್ರಹಕ್ಕೆ ಬೇಕಾಗಿ ನೀಲವಾದ ರಸನೆಯನ್ನೇ ಚಾಚಿ ರಕ್ತ
ಇನ್ನಿತ ಸೇವಾ ಕರ್ತುಲೆ ಸತ್ಯದ ಮಣ್ಣು ಪುಣ್ಯ ಮಣ್ಣು ಪುಣ್ಯಕ್ಷೇತ್ರ ಇಂಚಿತ್ತಿನ ಪುಣ್ಯ ಜಾಗಡಿ ಲೋಕದ ಅಪ್ಯಾಯಂತೆ ಎನ್ನ ಸೇವೆ ಮಲ್ಕೊಂಡು ಪಡು ನೆರವರಿಕೆ ಮಲ್ತೊಂಡರಂತೆ ಇರಿಕಾನಗ ನಿಕ್ಕಲಿಗ ಇನಿ ಕೈಗೂಡಾಲಿಯಾನು ಕೊರಿಯೇ ನಿಕ್ಕಲ ಮಲ್ತಿಚ್ಚಿ ಸೇವೆನಿ ಗೆಜ್ಜೆ ಸೇವೆ ರೂಪೋಡಿ ಸ್ವೀಕಾರ ಮಲ್ತೊಂಡೆ ಅಪ್ಯಾಯನಂಜೆ ಎಂಕ್ ನಿರ್ತಮಲ ಸೇವೆ ಔಲಜ್ಯವೇ ಅಪ್ಪನ ಮನಸ್ಸಿಗೆ ತೃಪ್ತಿ ಆಂಡು ನೆಮ್ಮದಿ ಆಂಡು ಸೇವಾ ಕರ್ತುಲೆ ಒಂಜಾನಂಜಿ ಕಾಲಡು ಕಷ್ಟಪತ್ತಂಜಿ ಪೊರ್ತುಡು ಅಪ್ಪೇಂದಿ ಅನ್ನೋದು ಎತ್ತರತ್ತೆ ತೋಜಾನ ಕೈಗೋರ್ದು ನಿಕ್ಕಲ ರಕ್ಷಣೆ ಮಲ್ತೆ ಬರ್ಪಂಜಿ ಕಷ್ಟವನ್ನು ಮಾತ ಮೈಂದ್ರ ಲೆಕ್ಕ ಪರಿಹಾರ ಮಲ್ತ ಕೊರಿಯೇ ಜೀವನ ದುದ್ದಗಲ ಸುಖ ಶಾಂತಿ ನೆಮ್ಮದಿನ ಕೊರಿಯೇ ತೃಪ್ತಿ ಆಂಡತ್ತೆ ಈ ಪುಣ್ಯ ಜಾಗಳಿ ಎನ್ನ ಗೆಜ್ಜೆ ನಾದ ನಿಕ್ಲ ಏಪಲಾಕೇನ ದಿಪ್ಪು ಧೈರ್ಯ ಮಲ್ತೊಂಡ್ಲೆ ಸೇವಾ ಕರ್ತುಲೆ ನರ ತುಂಬುಗಳಂತೇನೆ ಸತ್ಯ ಧರ್ಮ ನ್ಯಾಯ ನಿಷ್ಠೆ ನತಂದು ಮಲ್ಲೆ ಕಷ್ಟಪತ್ತಂಜಿ ಪೋರ್ತುಡು ಏನಪ್ಪಲೆ ತೋಜಾನ ಕೈಗೊರದು ನಿಕ್ಲ ನಿರಲಾದ್ಯ ನಿಕ್ಲ ರಕ್ಷಣೆ ಮಾಡ್ತಾರೆ ಬರ್ವೆ ಏನ ದಿನನಿತ್ಯ ನಮ್ಮದು ಮಾತ್ರ ಅಂತ ಯಾದ ಕೈಗೂಡ ಯಾವೇ ನಿಕ್ಲ ಇಲ್ಲ ಧನಲಕ್ಷ್ಮಿ ಆದು ಐಶ್ವರ್ಯ ಲಕ್ಷ್ಮಿ ಆದು ಭಾಗ್ಯಲಕ್ಷ್ಮಿ ಆದು ಅನ್ನಪೂರ್ಣೇಶ್ವರ ಆದು ಸಂತಾನ ಲಕ್ಷ್ಮಿ ಆದು ಮುಡಿತಿ பூபாடாது ಲೆಕ್ಕ ಒಂಜಿತ್ರ ಪತ್ತಾದು ಪತ್ತಿತ್ರ ನೂದಾದು ನೂದಿತ್ತು ಸಾರಾದು ಒವಿ ಒಂದು ಕಷ್ಟ ಬರಾದ ಲೆಕ್ಕ ಯಾರ ತೂವದ್ವೆ ಏನಾರ ನಮ್ಮೊಂದು ಬಲ್ಲೆ ಪತನ್ಲೆ ಕೂಲಿಯ ಸೇರಿಗಾರೇ ಸಂತೋಷ ಅಂಡವೇ ಅಪ್ಪನ ಪಾಲಿಗೆ ನೆಮ್ಮದಿ ಅಂಡ ತೃಪ್ತಿ ಅಂಡು ಬಾರಿ ಬರ್ತಳು ಎನ್ನ ಸೇವೆ ಮಲ್ತೇ ಆಟ ಕೋಲ ನೇಮ ಜಾತ್ರೆ ಇಂಕಿಂತ ಜಾಗೆ ಹೋದು ದೇವನ ಸೇವನೆ ಶ್ರದ್ಧಾ ಭಕ್ತಿ ಮಲ್ತಂದಿಲ್ಲದಂತೆ ಸಂತೋಷ ಅಂಡು ಯಾನ ಕೈ ಬುಡ ಯಾವೇ ಒಬ್ಬೇ ಒಂಜಿ ಪೊರ್ತು ಗವಡು ಓಡೆಗೆ ಪಿದಾಡ್ನಗಲವಡು ಏನಲ್ಲಪ್ಪಲೆ ವ್ಯವಸಾಯ ಅದು ನಿಕ್ಕಲ ನಿರಲಾದಿ ಯಾರಿಪ್ಪೆ ಅರಕಲ ಮರೆಯಲ ನಿರಂತರ ಕಾರ್ಯಕ್ರಮ ದಿಕ್ಕಲಕ್ಕೆ ಯಾನ ಅನುಗ್ರಹ ಮಾಡ್ತವೆ ಎನ್ನ ವ್ಯವಸಾಯ ಏಪಲ ಉಂಡಾವೇ ಮತ್ತೊಂದು ಮೂಲ್ಯ ನಮ್ಮದು ಮಲ್ಲೆ ಭಾಗವತರೇ ವಿಷಯಗಳಿಗೆ ಮತ್ತೊಂದುಂಡು ಅಮೃತಗಳಿಗೆ ಹೋಗೋದುಂಡು ಈ ಪೊರ್ತುಡು ಕಾಯಿಲೆ ಬಿಡ್ತು ಮಾಯನ ಸೇರೋಡು ಐಕ್ಕ ತುಂಬಾದು ಲೋಕದ ಅಪ್ಪಾಯನ ಎಂಕ್ ಬೇರೆ ಬಂಡದ ವ್ಯವಸ್ಥೆ ಬಿ ಮಲ್ತಾರೆ ಸಂತೋಷ ಈ ತರುಣಿಯಲ್ಲಿ ಕಾಳಗವನ್ನು ಮಾಡಿದ್ರೆ ಇವಳು ಚಂಡಿಕೆಯಾಗಿ ನನ್ನ ಎದುರಿಗೆ ಬರ್ತಿದ್ದಾಳೆ. ಇನ್ನೊಂದು ಬಾರಿ ಇವಳನ್ನು ಕಣಕುವುದಕ್ಕೆ ಹೋದವೆಂದಾದರೆ ಅರುಣಾಸುನಾದ ನನ್ನ ಸಾವು ಖಂಡಿತ. ಆದರೆ ಒಂದು ಅರುಣಾಸುನ ಯೋಗ್ಯತೆ ಏನು ಎಂದವಳಿಗೆ ತಿಳಿಸಲೇಬೇಕು. ಆದರೆ ಅಲ್ಲಿವರೆಗೆ ಬದುಕಿ ಉಳಿಬೇಕಲ್ಲ. ಓ ನನ್ನ ಗುರುಗಳಿದ್ದಾರೆ ಶುಕ್ರಾಚಾರ್ಯ.
ಶುಂಭನಿ ಶುಂಭಾಂತಕಿ ಶಾಂತ ಕಂಡಯ ದೈತ್ಯದ ಕದಭವನದಲ್ಲಿ ದೈತ್ಯರ ರುಂಡೆಗಳನ್ನು ಕುಂಭಿನಿಗೆ ತಿಂಡಿರಲಿಸಿದ ಸೊಬಗನ್ನ ಸಂತೋಷಗೊಂಡೇನು ನೀನು. ಹೌದು ತಾಯಿ. ನಾಲ್ಕು ಲೋಕದ ಪೀಠವದು ತೆರವಾಗಿದೆ, ಏರಿಕೋ ಮಗನೇ. ತಾಯಿ, ಇನ್ನು ಮುಂದಕ್ಕೂ ನಿನ್ನನ್ನು ಕಾಣಬೇಕು, ನಿನ್ನ ಸೇವೆಯನ್ನು ಮಾಡಬೇಕೆನ್ನುವಂತ ಬಯಕೆ ಆಯ್ತು ಅಂತಂದ್ರೆ ಏನು ಮಾಡಲಿ? ಈ ಬಗೆಯಲ್ಲಿ ಕಾಣಸಿಕೊಳ್ಳು ನಾನಲ್ಲ. ಆದರೂ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆ ಎಂಬ ಅಭಿಧಾನದಿಂದ ನಾವು ಹುಟ್ಟಿ ಬರುವುದಕ್ಕಿದ್ದೇನೆ. ಸರಿ ತಾಯಿ. ಆ ವೇಳೆ ಶುಂಭನಿ ಶುಂಭರನ್ನು ಮತ್ತಿರುವರು ದಾನವರ ಸಂಹಾರವನ್ನೇ ನಡೆಸಿ ವಿಂಧ್ಯಾಚಲ ಮಾಯೆಯಾಗಿ ನಿಂತು ಭಕ್ತ ಕೋಟಿಯನ್ನು ನಾವು ಧರಿಸುವುದಕ್ಕಿದ್ದೇನೆ. ಸರಿ ಅಮ್ಮ. ಆ ಬಳಿಕ ರಕ್ತದಂತಿಕ ಶತಾಕ್ಷಿ ಶಾಕಂಬರಿ ದುರ್ಗಾದೇವಿ ಭೀಮಾದೇವಿಯಾಗಿ ಕಾಣಿಸಿಕೊಂಡು ಭಕ್ತರೆಲ್ಲರ ಇಷ್ಟಾರ್ಥವನ್ನು ನಾ ಪಾಲಿಸುವುದಕ್ಕಿದ್ದೇನೆ. ಸರಿ ತಾಯಿ. ನೋಡಿದೆಯಾ ಅಮ್ಮ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡಿದ್ದಾನೆ ಶುಂಭನ ಅವನ ಬದಿಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಸರಿ ತಾಯಿ. ಷಟ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರ ಎಂಬ ಅಭಿಧಾನವನ್ನಾಂತು ಅರುಣನ ಪ್ರಾಣವನ್ನೇ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಸರಿ ತಾಯಿ. ದೇವತೆಗಳಾದ ನೀವೆಲ್ಲವರು ಒಂದಾಗಿ ಮನ ಮುನಿಗಳು ಜೊತೆ ಸೇರಿ ಹರಿಹರ ಬ್ರಹ್ಮಾದಿಗಳೇ ಐತಂದು ಭಕ್ತಿಯಿಂದ ಅವನಿಗೆ ಕಾರಣತರಾಗಿ ನನ್ನನ್ನು ಸ್ತೋತ್ರ ಮಾಡಿದ್ದೀರಿ, ಪೂಜಿಸಿದ್ದೀರಿ. ನಿಜ ತಾಯಿ. ಮುಂದೆ ಪ್ರಪಂಚದ ಮಂದಿಗಳು ಶತ್ರು ದೈತ್ಯ ಸಂಹಾರಕ ರೂಪಕವಾದ ನನ್ನ ಈ ಚರಿತ್ರೆಯನ್ನು ನಿತ್ಯ ಪಾರಾಯಣ ಮಾಡಿದ್ರು ಅಂತಾದ್ರೆ, ಭಕ್ತಿಯಿಂದಲೇ ಅಡಿಗೆರಗಿದ್ರು ಅಂತಾದ್ರೆ ಸಕಲ ದುರಿತಗಳನ್ನು ಪರಿಹರಿಸಿ ಅವರ ಇಷ್ಟಾರ್ಥವನ್ನು ನಾನು ಒದಗಿಸಿಕೊಡ್ತೇನೆ. ಲೋಕವದು ಕ್ಷೇಮವನ್ನು ಹೊಂದಿದೆ. ಭದ್ರಂ ಶುಭಂ ಮಂಗಳಂ. ಜಯ 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 ಜಯ. ದುಷ್ಟರನ್ನೆಲ್ಲ ವಧಿಸುವುದರ ಮೂಲಕವಾಗಿ ಜಗದಾದಿ ಮಾಯೆ ಮರಳಿ ನಮಗೆ ದೇವಲೋಕದ ಪೀಠವನ್ನು ಒದಗಿಸಿಕೊಟ್ಟಳು. ಸಂತೋಷಗೊಂಡಂತಹ ದೇವಾದಿ ದೇವತೆಗಳೆಲ್ಲ ಅಂಬರ ಪಥದಲ್ಲಿ ನಿಂತು ಸುಮ ವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಇದುವೇ ದೇವಿ ಮಹಾತ್ಮೆ. ಈ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯಕಥಾಮೃತವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಶ್ರದ್ಧಾ ಭಕ್ತಿಯಿಂದ ನೋಡಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳಗೀತೆ ಹಾಡುವರೇ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಪರಪುರ ಕಡೆ ಪರಪುರ ಕಡೆ ಸ್ಥಿರವಾಗಿ ದುರ್ಗಾ ಮಂಗಲ ಶ್ರೀಮತಿ ಜಾನಕಿ ಮತ್ತು ರಘು ಪೂಜಾರಿ ಮತ್ತು ಕುಟುಂಬಸ್ಥರು. ಶ್ರೀಮತಿ ಜಾನಕಿ ರಘು ಪೂಜಾರಿ ಕುಟುಂಬಸ್ಥರು. ಫಲ ಶ್ರೀಮತಿ ಜಾನಕಿ ಶ್ರೀಮತಿ ರಘು ಪೂಜಾರಿ ಕುಟುಂಬಸ್ಥರು. ಹರ್ತಿಗಾರ ಮೋಜಿಗಾರ ಫಲ ತಮ್ಮ ಕೀರ್ತಿ ಕೊಟ್ಟಂತ ಕೃಷ್ಣ